गोपालम
शरणु शरणु सुरेन्द्र सन्नुत शरणु श्रीपति वल्लभा शरणु
ಆತ್ಮೀಯ ಭಕ್ತಾಭಿಮಾನಿಗಳೇ, ಇಷ್ಟರವರೆಗೆ ಶ್ರೀ ಕೊರಗಜ್ಜ ಬಾಲ ಭಜನಾ ಸಂಘ ಸುಳ್ಯಪದ ಇವರಿಂದ ಭಜನಾ ಸೇವೆ ನಡೆದಿದೆ. ಮುಂದೆ ಶ್ರೀ ಮಹಾಲಕ್ಷ್ಮಿ ಭಜನಾ ಸಂಘ ಸುಳ್ಯಪದವು ಇವರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಿದೆ.
ಆತ್ಮೀಯ ಭಕ್ತಾಭಿಮಾನಿಗಳೇ, ಇಷ್ಟರವರೆಗೆ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಕೊರಗಜ್ಜ ಬಾಲ ಭಜನ ಸಂಘ ಸುಳ್ಯಫಲವು ಇವರಿಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ಸ್ಮರಣಿಕೆ ಮತ್ತು ಫಲಪುಷ್ಪಗಳನ್ನು ನೀಡಿ ಗೌರವಿಸಬೇಕು ಅಂತ ಹೇಳಿ ಕ್ಷೇತ್ರದ ಅಧ್ಯಕ್ಷರಲ್ಲಿ ಹೇಳಿಕೊಡ್ತಾ ಇದ್ದೇನೆ.
ಧನ್ಯವಾದಗಳು. ಈ ಒಂದು ಮಕ್ಕಳನ್ನ ಭಜನೆಯಲ್ಲಿ ತಯಾರುಗೊಳಿಸಿದವರು ಶ್ರೀಯುತ ದಾಮೋದರ್ ಸರ್ ಮರದ ಮೂಲೆ ಇವರು. ಇವರಿಗೆ ಕ್ಷೇತ್ರದ ವತಿಯಿಂದ ಸ್ಮರಣಿಕೆ ಮತ್ತು ಶಾಲನ ಹೊಲಿಸಿ ಅವರನ್ನ ಗೌರವ ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರು ವೇದಿಕೆ ಹತ್ರ ಬನ್ನಿ. ಮುಂದೆ ಮಹಾಲಕ್ಷ್ಮಿ ಭಜನಾ ಸಂಘದವರು ಸಿದ್ಧತೆಯನ್ನ ಮಾಡಿಕೊಳ್ಳಿ. ನಿಮಗಾಗಿ ವೇದಿಕೆಯನ್ನು ನಾವು ಬಿಟ್ಟುಕೊಡ್ತಾ ಇದ್ದೇವೆ. ಎಲ್ಲ ಉಳಿದ ಭಜನಾ ಸಂಕೀರ್ತನೆಯನ್ನ ಹಾಡಿದಂತ ಮಕ್ಕಳು ಕ್ಷೇತ್ರದ ಮುಂಭಾಗಕ್ಕೆ ಬರಬೇಕು. ತೋರಿಸುವಲ್ಲಿ ಅವರ ಪ್ರಾಮಾಣಿಕವಾದಂತಹ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಊರ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ನಾವು ಅತ್ಯಂತ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಪ್ರಕಾಶ್ ಮರದ ಪ್ರಾರ್ಥನೆಯನ್ನ ಮಾಡುವುದರ ಎಲ್ಲ ಮಕ್ಕಳಲ್ಲಿ ಸೇರಬೇಕು. ಮುಂದೆ ಭಜನಾ ಸಂಕೀರ್ತನೆ ಶ್ರೀ ಮಹಾಲಕ್ಷ್ಮಿ ಭಜನಾ ಸಂಘ ಸುಳ್ಯಪದವು ಇವರಿಂದ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಸರಿಯಾಗಿ 11 ಗಂಟೆಗೆ ಸ್ವಾಮಿಗಳು ಸುಳ್ಯಪದವು ಪೇಟೆಯಿಂದ ಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಂಡು ನಂತರ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಕೋಟಿ ಹರಣ ವಾಮನ ರೂಪ ವಲ್ಲಭನೇ ಕೋಟಿ ಹರಣ ವಾಮನ ರೂಪ ವಲ್ಲಭನೇ ಷಣ್ಮುಖ ಸೋದರ ಸುರಮುನಿ ಪೂಜಿತ ಷಣ್ಮುಖ ಸೋದರ ಸುರಮುನಿ ಪೂಜಿತ ಶರಣ ಬೆನ್ನಗೆ ಶಂಭು ಕುಮಾರ ಶರಣ ಬೆನ್ನಗೆ ಶಂಭು ಕುಮಾರ लक्ष्मी करणे अम्बासुतने आदि पूजने लक्ष्मी करणे अम्बासुतने आदि पूजने दशभुजरूपणे दूर्वाप्रियने दशभुजरूपणे दूर्वाप्रियने दुरित निवारण दीनरक्षणा दुरित निवारण दीनरक्षणा महागणपते आसङ्गवदना मूषिकवाहन मङ्गलचरणा महागणपते आशाङ्कुशधर पाप विमोचन पावन शरणा पतित पावन आशाङ्कुशधर पाप विमोचन पावन शरणा पतित पावन जगदೊಳು ನಿನ್ನಯ ನಾಮವ ಪೊಗಳುವೆ ಜಗದೊಳು ನಿನ್ನಯ ನಾಮವ ಪೊಗಳುವೆ ಜಯ ರಾಮ ವಿಠಲ ಅತಿ ಪ್ರಿಯ ಜಯ ರಾಮ ವಿಠಲ ಅತಿ ಪ್ರಿಯ ಮಹಾಗಣಪತೆ ಆಸಂಗವದನ ಮೂಷಿಕವಾಹನ ಮಂಗಳಚರಣ ಮಹಾಗಣಪತೆ ಗಣಪತೆ ಮಹಾಗಣಪತೆ ನಲಿದಾಳೆ ನಾಲಿಗೆ ಮ್ಯಾಲೆ ಶಾರದಾದೇವಿ ಕುಣಿದಾಳೆ ನಾಲಿಗೆ ಮ್ಯಾಲೆ ನಲಿದಾಳೆ ನಾಲಿಗೆ ಮ್ಯಾಲೆ ಶಾರದಾದೇವಿ ಕುಣಿದಾಳೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಲಿದಾಳೆ ನಾಲಿಗೆ ಮ್ಯಾಲೆ ಶಾರದಾದೇವಿ ಕುಣಿದಾಳೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ
ಶಾರದಾ ದೇವಿ ಕುಣಿದಾಡೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ಜಯನಾದ ಹೊಳೆವ ಅಂದೋಗೆ ಉಳಿಗೈ ಜನವಿಟ್ಟ ಪುಟ್ಟ ಪಾದ ಸುರವರ ನುಟ ಪಾದ ಸರಸಿ ಜೋರ್ಗವ ವದನ ನಿಲಯಲೇ ಕರುಣದಲ್ಲಿ ಪರಿಪಾಲಿಸು ಮಾತೆ ನಲಿದಾಡೆ 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 ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಸುನಾಗೆ ಮುಖವು ನಾಸಾಭರಣ ಸೇವಾ ಕಾಪೋಲ ಹೊಸವೋತ್ತಿನ ಕಳ ತುಂಬಿ ಶ್ರವಣ ತಿಲಕಾವೋ ಹಸನ ಸಜಿಸೂರ್ಯರ ಆಭರಣ ತೋರಿದಳೆ ಮುಡಿದ ಮೋದೊಳ್ಳವಳೆ ನಲಿದಾಡೆ 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 ನಾಲಿಗೆ ಮ್ಯಾಲೆ ಶಾರದಾ ದೇವಿ ಕುಣಿದಾಡೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ಮ್ಯಾಲೆ ನಾಲಿಗೆ ದೇವಿ ಕುಣಿದಾಡೆ ನಾಲಿಗೆ ಮ್ಯಾಲೆ 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 ನಾಲಿಗೆ ಮ್ಯಾಲೆ
ಭವಮೋಚಕ ಭಾಗವತ ಶಾಸ್ತ್ರವ ಅವನೀಶಗೆ ಬೇಳ್ದವನೀನಲ್ಲವೇ ಶಿವನೇ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ತುಮ್ಮನ ಬಿಡಿದಯ್ಯ ತುಮ್ಮನ ಬಿಡಿದಯ್ಯ ತುಮ್ಮನ ಬಿಡಿದಯ್ಯ ತುಮ್ಮನ ಬಿಡಿದಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಪಾದ್ಯರ ಬಿಂಬ ಪಾದ್ಯರ ಬಿಂಬ ವೈಕಲ್ಯಾತ್ಮಕ ಬಾಮಳೆ ಬೊಮ್ಮೆಗೆ ವೈಕುಂಠಕ್ಕೆ ಕರೆದೊಯ್ದರೆ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಭೂಷಣ ಭೀಮ ಭುವನಾಭಿರಾಮ ಸಂಚಿಂತನ ಮಾಡುವ ಸಂತತನೇವ ಪಂಚಾಣನ ಪನ್ನಗ ಭೂಷಣ ಭೀಮ ಭುವನಾಭಿರಾಮ ಸಂಚಿಂತನ ಮಾಡುವ ಸಂತತನೇವ ರಾಮ ನಾಮ ಶ್ರೀ ರಾಮ ರಾಮ ಪಂಚಶರಾರಿ ವಿರಿಂಚಿ ಕುವರಣಿ ಚಿಂತನರೊಡನೆ ಪಂಚ ಪದಾರ್ಥನೆ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ
ಬಿಟ್ಟದಿರದ ಸ್ಫಟಿಕ ಭಗವಾನಿ ಕಾಮಿತ ಫಲದ ಕಲ್ಗುಣತನ ಶ್ರೀರ ವಿಠಲ ಜಯ ವಿಠಲ ಬಿಟ್ಟದಿರದ ಕರ್ಮಾಭರಣಾದ ಕರ್ಮಾಭರಣಾದ ಕುಟಿಲರಹಿತಗೂ ಜಟಿಲಿತ ಭದ್ರದ ನಿಟಿಲ ನಯನ ಸಂಕಟವ ನಿವಾರಿಸು ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ದುರ್ಮನ ಬಿಡಿಸಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ಸೇವಕನಯ್ಯ ಶಿವನೇ ನಾನಿನ್ನ ಸೇವಕನಯ್ಯ ನಾನಿನ್ನ ಸೇವಕನಯ್ಯ ನಾನಿನ್ನ ಸೇವಕನಯ್ಯ ರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ನಾರಾಯಣ ಎಂದು ಅಗಣಿಗನು ಕೈವಲ್ಯ ನಾರಾಯಣ ಎಂದು ಅಗಣಿಗನು ಕೈವಲ್ಯ ಸೇರಿದೆನೆಂಬ ಸುದ್ದಿಯ ಕೇಳಿ ಅರಿಯಿರೋ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ಕಾಶಿಗೆ ಹೋಗಲಿಕ್ಕೆ ಕಾವಡಿ ಕೊಟ್ಟುಗೆ ಸತ್ತು ತಿರುಗಲಿಕ್ಕೆ ಕಾಶಿಗೆ ಹೋಗಲಿಕ್ಕೆ ಕಾವಡಿ ಕೊಟ್ಟುಗೆ ಸತ್ತು ತಿರುಗಲಿಕ್ಕೆ ವಾಸುದೇವನ ನಾಮ ಕಾಯುಂಬನೆದರೆ ವಾಸುದೇವನ ನಾಮ ಕಾಯುಂಬನೆದರೆ ಎಲ್ಲೆಡೆಯಲ್ಲೂ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ಚೋರರ ಭಯವಿಲ್ಲವೋ ಅನಾಮಯ್ಯ ಯಾರ ಅಂಜಿಕೆ ಇಲ್ಲವೋ ಚೋರರ ಭಯವಿಲ್ಲವೋ ಹರಿನಾಮಕ್ಕೆ ಯಾರ ಅಂಜಿಕೆ ಇಲ್ಲವೋ ಊರಾಡುವ ದೊರೆಗೆ ನೀತಿ ಭೀತಿಗಳಿಲ್ಲ ಊರಾಡುವ ದೊರೆಗೆ ನೀತಿ ಭೀತಿಗಳಿಲ್ಲ ಘೋರ ಪಾತಕವೆಲ್ಲ ದೂರ ಮಾಡುವುದಕ್ಕೆ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ ಮಾಡಿರೋ ನಾರಾಯಣ ಎನ್ನಿರೋ ಶ್ರೀನರ ಹರಿ ಪಾರಾಯಣ
ಜ್ಞಾನವ ಮಾಡಲಿಕ್ಕೆ ಮಾನವನಿಗೆ ಮೌನ ಮಂತ್ರಗಳಿದ್ದಕ್ಕೆ. ಜ್ಞಾನವ ಮಾಡಲಿಕ್ಕೆ ಮಾನವನಿಗೆ ಮೌನ ಮಂತ್ರಗಳಿದ್ದಕ್ಕೆ. ದಾನವ ಕದಳಿಯ ಕಾನನ ಮುರಿಯುತ ದಾನವ ಕದಳಿಯ ಕಾನನ ಮುರಿಯುತ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ ಮಂಗಳ
ನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿನೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿನೇ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿನೇ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ ಈ ಸುಳ್ಯ ಪದವು ಪಡೆದ ಮಹಾಶಕ್ತಿಯೇ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ ಈ ಸುಳ್ಯ ಪದವು ಕ್ಷೇತ್ರದ ಮಹಾಶಕ್ತಿಯೇ ಸತ್ಯದ ಮನ್ನಣೆ ಬೆಳಗುಣ ಜ್ಯೋತಿಯೇ ಭಕ್ತಿದಲೆಪ್ಪು ಕೊಲಿರುಣ ಸ್ವಾಮಿಯೇ ಕರುಣಾಮಯಿ ಕೊರಗಡ್ಡಳ ಪ್ರಾರ್ಥನೆ ಈ ಸಿರಿಪಾದುವು ಈ ಭಕ್ತಿ ಸಮರ್ಪಣೆ ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿನೇ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡ ತೋಜಾಲೆ ಕರುಣಿನೇ ಸ್ವರೂಪನೆ ಶಿವದೇವರ ಅಂಶ ಅವತಾರನೆ ಅಜ್ಜ ಸ್ವರೂಪಿಯೇ ಅಭಯ ಸ್ವರೂಪನೆ ಶಿವದೇವರ ಅಂಶ ಅವತಾರನೆ ಬಚ್ಚಿರೆ ಬಚ್ಚೆಯೇ ಅಮೃತದ ಬರಕೆ ಒಪ್ಪಿಸದ ನಡುವೆ ಎನ್ನ ಕೋರಿಕೆ ಬಚ್ಚಿರೆ
ಗಣಪತೆ ವಾರಿ ಜನಾಭನೆ ವಾರಿ ಜಭವ ಪಿತ ವಾರಿ ಜನೇತ್ರ ವಾರಿ ಜಮಿತ್ರ ಅಪಾರ ಪ್ರಭಾವ ವಾರಿ ಜಾಂಡದ ಕಾರಣ ದೊರೆಯೇ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಮಾರಜನಕ ಮುಕುತಾರೊಡೆಯ ದೇವಯ್ಯ ಜಿಯ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಚಂದಾನ ಬೇರಿ ಭಕ್ತರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ಕಾರುಣ್ಯ ಕಾಂಗ ಸಿಂಧು ಶಯನ ಸುಂದರಂಗ ವೇನಾಳ ಸಿಂಗ ಚಂದಾನ ಬೇರಿ ಭಕ್ತರಂಗ ದೇವೋ ತುಂಗಾನಂದ ನಂದನ ಹರಿಮದ ಭಂಗ ಕಾರುಣ್ಯ ಕಾಂಗ ಸಿಂಧು ಶಯನ ಸುಂದರಂಗ ಹೇನಾಳ ಸಿಂಗ ಬಂದ ವಿರಿಂದೆಯು ನಂದಿ ವಾಹನ ಅಮರೇಂದ್ರ ಕನಕ ಸಂಕಂದನಾದಿ ವೃಂದ ಬಂದು ನಿಂದೆಂದು ನಿಂದಾಡಲು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಜಗಜ್ಜನ್ನಾದಿಕರ್ತ ಗೋವಿಂದ ಲಘುವಾಗಿ ಗಳಿಸಿದ ಮುಕುಂದ ಭಕ್ತರ ಮನಗೆ ಜಗದಾಗಿ ಸುಖ ಪಡೆವಾನಂದ ನಿಗಮಾವಳಿಯಿಂದ ಜಗಜ್ಜನ್ಮಾದಿಕರ್ತ ಗೋವಿಂದ ಲಘುವಾಗಿ ಗಳಿಸಿದ ಮುಕುಂದ ಭಕ್ತರ ಮನಗೆ ಜಗದಾಗಿ ಸುಖ ಪಡೆವಾನಂದ ನಿಗಮಾವಳಿಯಿಂದ ಅಗಣಿತ ಮುನಿಗಣ ನಗನಗ ಮೃಗ ಶಶಿ ಗಗನ ಮನ್ಯಾದ್ಯರು ಸೊಗಸದಿ ಬಗೆ ಬಗೆ ಮಗಳು ತಲಿ ಬೇಗ ಜಿಗಿ ಜಿಗಿ ದಾಡ ಮುಗುಳು ನಗೆಯ ಮಹುರಗ ಗಿರಿವಾಸ ಬಾರಯ್ಯ ಬಾ 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 ಭಕ್ತಾರ ಪ್ರಿಯ ಶ್ರೀನಿವಾಸರಾಯ ಭಕ್ತಾರ ಪ್ರಿಯ ಶ್ರೀನಿವಾಸರಾಯ
ಭಜನಾದಿ ಮನೆಗಳು ಇಷ್ಟರವರೆಗೆ ಶ್ರೀ ಮಹಾಲಕ್ಷ್ಮಿ ಮಹಿಳಾ ಭಜನಾ ಮಂಡಳಿ ಸುಳ್ಯಪ್ಪದವು ಇವರು ಭಜನಾ ಸೇವೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೆ ಕ್ಷೇತ್ರದ ವತಿಯಿಂದ ಅನಂತ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸುಳ್ಯಪ್ಪದವು ಇವರಿಂದ ಭಜನಾ ಸೇವೆ ನಡೀಲಿಕ್ಕಿದೆ. ಕಾರ್ಣಿಕದ ಮಣ್ಣು ಈ ತುಳುನಾಡಿಡೆ ಹೊರಗಚ್ಚಾಯಿರೆ ಮಹಿಮೆ ತುಡರಾತ ಕಾರ್ಣಿಕದ ಮಣ್ಣು ಈ ತುಳುನಾಡಿಡೆ ಹೊರಗಚ್ಚಾಯಿರೆ ಮಹಿಮೆ ತುಡರಾತ ಉಡಲೊಂದೆ ದಿನ ನಿತ್ಯ ಇರೆ ಸುಗಿ ಭೂಮೆ ಉಡಲೊಂದೆ ದಿನ ನಿತ್ಯ ಇರೆ ಸುಗಿ ಭೂಮೆ ಬದುಕಾಂಡ ಬಂಗಾರ ಇರೆ ಬಲ್ಪೋಯೆ ಬದುಕಾಂಡ ಬಂಗಾರ ಇರೆ ಬಲ್ಪೋಯೆ
ಶ್ರೀ ಮಹಾಲಕ್ಷ್ಮಿ ಮಹಿಳಾ ಭಜನಾ ಮಂಡಳಿ ಸುಳ್ಯಪ್ಪದವು ಇವರಿಗೆ ಕ್ಷೇತ್ರದ ಅಧ್ಯಕ್ಷರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರಸಾದ ವಿತರಣೆಯನ್ನ ಕ್ಷೇತ್ರದ ಮುಂಭಾಗದಲ್ಲಿ ಅರ್ಚಕರು ಮಾಡಲಿಕ್ಕಿದ್ದಾರೆ. ಸ್ಮರಣಿಕೆಯನ್ನು ಸ್ವೀಕರಿಸಿದ ಬಳಿಕ ತಾವುಗಳು ಎಲ್ಲರೂ ಕೂಡ ಕ್ಷೇತ್ರದ ಮುಂಭಾಗಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಭಜನಾ ಸರಿಯಾಗಿ 11 ಗಂಟೆಯಿಂದ 11:30 ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. 11 ಗಂಟೆಗೆ ಸರಿಯಾಗಿ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವರು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವರು ಸ್ವಾಮಿಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ಸುಳ್ಯಪದವು ಪೇಟೆಯಿಂದ ಇವರನ್ನು ನಾವು ಬರಮಾಡಿಕೊಳ್ಳಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಭಜನಾ ಕಾರ್ಯಕ್ರಮ ಜೊತೆಯಲ್ಲಿ ನೃತ್ಯ ಭಜನೆ ಕೂಡ ನೆರವೇರಲಿಕ್ಕಿದೆ. ಅಲ್ಲದೆ ವಿಶೇಷವಾಗಿ ಚೆಂಡೆ ವಾದನದೊಂದಿಗೆ ಅವರನ್ನ ಈ ಕ್ಷೇತ್ರಕ್ಕೆ ನಾವು ಬರಮಾಡಿಕೊಳ್ಳಲಿಕ್ಕಿದ್ದೇವೆ. ಎಲ್ಲ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೈವದ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಮಹಿಳಾ ಭಜನಾ ತಂಡದ ಎಲ್ಲ ಸದಸ್ಯರು ಕ್ಷೇತ್ರದ ಮುಂಭಾಗಕ್ಕೆ ಬರಬೇಕು. ಪ್ರಸಾದ ವಿತರಣೆಯನ್ನ ಮಾಡಲಿಕ್ಕಿದ್ದೇವೆ. ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸುಳ್ಯಪ್ಪದವು ಇದರ ಸದಸ್ಯರಿಗೆ ಭಜನಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡುವವರು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡವರು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡವರು. ಸಭಾ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನ ಮಾಡಲಿಕ್ಕೆ ಇರುವವರು ಶ್ರೀ ಜಯಂತ ನಡುವೆಯಲು ಸಂಚಾಲಕರು, ಅಕ್ಷಯ್ ಕಾಲೇಜ್ ಪುತ್ತೂರು. ಅಧ್ಯಕ್ಷತೆಯನ್ನ ನಮ್ಮ ಈ ಕ್ಷೇತ್ರದ ಅಧ್ಯಕ್ಷರು ಶ್ರೀ ಬಿಳಿಯಪ್ಪಗೌಡ ಶಬರಿನಗರ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣವನ್ನ ಮಾಡಲಿಕ್ಕಿರುವವರು ಶ್ರೀ ರಘುನಾಥ್ ರೈ ನುಳಿಯಾಲು, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಶಿಕ್ಷಕರು, ಬಾಲಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯಪದವು. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಆಶಾ ಬೆಳ್ಳಾರೆ, ಮುಖ್ಯ ಗುರುಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು, ಶ್ರೀ ಎನ್.ಎ. ಚಂದ್ರಶೇಖರ ಮುಖ್ಯಮಂತ್ರಿ ಚಿನ್ನದ ಪದಕ ವಿಜೇತರು, ಸೈಬರ್ ಕ್ರೈಮ್ ಪೊಲೀಸ್ ಮಂಗಳೂರು ನಗರ, ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಂಗಳೂರು, ಚಲನಚಿತ್ರ ನಟರಾದಂತಹ ಶ್ರೀತಾ ಅರವಿಂದ ಬೋಳ, ಡಾಕ್ಟರ್ ರವೀಶ್ ಪಡುಮಲೆ, ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್, ಉಪ ವಲಯ ಅರಣ್ಯಾಧಿಕಾರಿಗಳಾದಂತಹ ಶ್ರೀತ ಸಂತೋಷ್ ಕುಮಾರ್ ರೈ, ಶ್ರೀಮತಿ ಕೆ ಅಧ್ಯಕ್ಷರು ಬಡಗನ್ನೂರು ಗ್ರಾಮ ಪಂಚಾಯತ್, ಶ್ರೀ ಚನ್ಯಪ್ಪ ನಾಯ್ಕ ನಿಡಿಯಡಕ ಅಧ್ಯಕ್ಷರು, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಕೇರಳ. ಇವರೆಲ್ಲರೂ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈಗಾಗಲೇ ತಿಳಿಸಿರುವಂತೆ ಕಲಶವನ್ನ ಹಿಡಿಯುವಂತಹ ಮಹಿಳಾ ಮಣಿಯರು ಸರಿಯಾಗಿ 10:50ಕ್ಕೆ ನಾವು ಸುಳ್ಯಪದವು ಪೇಟೆಗೆ ಹೋಗಬೇಕಾಗ್ತದೆ. ಇದನ್ನ ಗಮನದಲ್ಲಿಟ್ಟುಕೊಳ್ಳಿ. ಗಜಾನನಂ ಭೂತ ಗಣಾದಿಸೇವಿತಂ ಕಪಿತ್ತ ಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜಯತು ಜಯ ಗಣಪ ನಿನ್ನ ಧ್ಯಾನ
ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಶರಣೆಂಬೆ ಏಕದಂತ ಏಕದಂತ ಜ್ಯೋತಿನಿಲಯ ಜಯತು ಜಯ ಗಣಪ ನಿನ್ನ ಧ್ಯಾನಿಪ ಭಕ್ತ ಕೋಟಿಗೆ ತೋರೋ ನಿಜ ರೂಪ ಜಯತು ಜಯ ಗಣಪ ಜಯ ಗಣೇಶ ಜಯ ಮನ ಪ್ರೀತ ಜಯ ಗಣೇಶ ಜಯ ಮನ ಪ್ರೀತ ಸತ್ಯ ಶಿವ ಸುತ ವಿಘ್ನ ವಿನಾಶ ಸತ್ಯ ಶಿವ ಸುತ ವಿಘ್ನ ವಿನಾಶ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಶರಣೆಂಬೆ ಏಕದಂತ ಜಯ ಪ್ರಶಾಂತ ಜ್ಯೋತಿನಿಲಯ ಜಯತು ಜಯ ಗಣಪ ನಿನ್ನ ಧ್ಯಾನಿಪ ಭಕ್ತ ಕೋಟಿಗೆ ತೋರೋ ನಿಜ ರೂಪ ಜಯತು ಜಯ ಗಣಪ ಪ್ರೀತ ಜನ ಪರೇ ಪಾಲಕ ನೀನೇ ಪ್ರೀತ ಜನ ಪರೇ ಪಾಲಕ ನೀನೇ ಪ್ರೀತ ಜನ ಪರೇ ಪಾಲಕ ನೀನೇ ಪ್ರೀತ ಪಾಲಕ ನೀನೇ ಭೂತ ಗಣ ಸಮೋ ಸೇವಿತ ನೀನೇ ಭೂತ ಗಣ ಸಮೋ ಸೇವಿತ ನೀನೇ ದಾನಿಯು ನೀನವಯ್ಯ ನಾನಿನ್ನ ದಾಸನಯ್ಯ ದಾನಿಯು ನೀನವಯ್ಯ ನಾನಿನ್ನ ದಾಸನಯ್ಯ ದಾನಿಯು ನೀನವಯ್ಯ ನಾನಿನ್ನ ದಾಸನಯ್ಯ ದಾನಿಯು ನೀನವಯ್ಯ ನಾನಿನ್ನ ದಾಸನಯ್ಯ ದಾನಿಯು ನೀನವಯ್ಯ ನೀಯನ್ನ ದಾಸನಯ್ಯ ನೀನವಯ್ಯ ದಾನಿಯು ನೀನವಯ್ಯ ಜಯತು ಜಯ ಗಣಪ ಜಯತು ಜಯ ಗಣಪ ಜಯ ಗಣೇಶ ಜನಮನ ಪ್ರೀತ ಜಯ ಗಣೇಶ ಜನಮನ ಪ್ರೀತ ಜಯ ಗಣೇಶ ಜನಮನ ಪ್ರೀತ ಜಯ ಗಣೇಶ ಜನಮನ ಪ್ರೀತ ಸತ್ಯ ಶಿವ ಸುತ ವಿಘ್ನ ವಿನಾಶ ಸತ್ಯ ಶಿವ ಸುತ ವಿಘ್ನ ವಿನಾಶ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಬುದ್ಧಿ ಪ್ರದಾಯಕ ಶರಣೆಂಬೆ ಏಕದಂತ ಜಯ ಪ್ರಶಾಂತ ಜ್ಯೋತಿನಿಲಯ ಜಯತು ಜಯ ಗಣಪ ನಿನ್ನ ಧ್ಯಾನಿಪ ಭಕ್ತ ಕೋಟಿಗೆ ತೋರೋ ನಿಜ ರೂಪ ಜಯತು ಜಯ ಗಣಪ ಹಂಸ ಧ್ವನಿಯು ಕೇಳದೆ ನಿನಗೆ ಶಾರದೆ ಹಂಸ ಧ್ವನಿಯು ಧ್ವನಿಯು ಕೇಳದೆ ನಿನಗೆ ಶಾರದೆ
ಬಂದವನೇ ಹೊಸ ಯುಗವಾನಿ ತಂದೆಯಲ್ಲೋ. ಹರಿಹರ ನಂದನನೇ ಭುವಿಗೆ ನೀ ಬಂದವನೇ ಹೊಸ ಯುಗವಾನಿ ತಂದೆಯಲ್ಲೋ. ನನ್ನಯ್ಯ ಜಗದಯ್ಯ ನನ್ನಯ್ಯ ಅಯ್ಯಪ್ಪನೇ ಶರಣು 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 ಸ್ವಾಮಿಯೇ. ಹೊಸಮಲೆ ಹೊನ್ನುಮಲೆ ಪುಣ್ಯಮಲೆ ಶಬರಿಮಲೆ ಮಣಿಕಂಠನಿರುವ ಮಲೆ. ಭಕ್ತರು ಶತಕೋಟಿ ಬರುವಾಗ ಮುಕ್ತಿಯ ಪದ ತೋರಿ ಶರಣು ಎನ್ನುವ ಮಲೆ. ಸ್ವಾಮಿ ಶರಣು ಎನ್ನುವ ಮಲೆ. ಧನುಸಿನ ವೀರನಾಗಿ ವೀರಮಣಿ ಕಂಠನಾಗಿ ವೀರನಾಗಿ ವೀರಮಣಿ ಕಂಠನಾಗಿ ಹುಲಿ ವಾಹನನಾಗಿ ಸ್ವಾಮಿ ಮಹಿಷಿ ಮಂಥನನಾಗಿ ಹುಲಿವಾಹನನಾಗಿ ಸ್ವಾಮಿ ಶ್ರೀಮಂತನಾಗಿ ಏಳುಮಲೆ ಏರಿದೆಯ ಏಳುಮಲೆ ಏರಿದೆಯ ಶಬರಿಮಲೆ ಸೇರಿದೆಯ ಭಕ್ತರ ಮನದಲ್ಲಿ ನೆಲೆಸಿದೆಯ. ಏಳುಮಲೆ ಏರಿದೆಯ ಶಬರಿಮಲೆ ಸೇರಿದೆಯ ಭಕ್ತರ ಮನದಲ್ಲಿ ನೆಲೆಸಿದೆಯ. ನನ್ನಯ್ಯ ಜಗದಯ್ಯ ನನ್ನಯ್ಯ ಅಯ್ಯಪ್ಪನೇ ಶರಣು 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 ಸ್ವಾಮಿಯೇ. ಹೊಸಮಲೆ ಹೊನ್ನುಮಲೆ ಪುಣ್ಯಮಲೆ ಶಬರಿಮಲೆ ಮಣಿಕಂಠನಿರುವ ಮಲೆ. ಭಕ್ತರು ಶತಕೋಟಿ ಬರುವಾಗ ಮುಕ್ತಿಯ ಪದ ತೋರಿ ಶರಣು ಎನ್ನುವ ಮಲೆ. ಸ್ವಾಮಿ ಶರಣು ಎನ್ನುವ ಮಲೆ. ಬಲು ಕಟ್ಟು ನಿಟ್ಟಾಗಿ ಬಂದೆವು ಮಲೆ ಏರುತ್ತಾ ಬಂದೆವು. ಬಲು ಕಟ್ಟು ನಿಟ್ಟಾಗಿ ಬಂದೆವು ಕರಿಮಲೆ ನೀಲಿಮಲೆ ಏರುತ್ತಾ ಬಂದೆವು. 18 ಹಂತಗಳ ಹತ್ತುತ್ತಾ ಬಂದೆವು ಶರಣೆಂದು ಹೇಳಿ ಹಾಡುತ್ತಾ ಬಂದೆವು. 18 ಹಂತಗಳ ಹಾಡುತ್ತಾ ಬಂದೆವು. ಮೋಕ್ಷ ಕೊಡು ಮುಕ್ತಿ ಕೊಡು ಮೋಕ್ಷ ಕೊಡು ಮುಕ್ತಿ ಕೊಡು ಸ್ಮರಿಸುವ ಶಕ್ತಿ ಕೊಡು ಸ್ವಾಮಿ. ಭಕ್ತರಿಗೆ ಅಭಯ ನೀಡು. ಮೋಕ್ಷ ಕೊಡು ಮುಕ್ತಿ ಕೊಡು ಸ್ಮರಿಸುವ ಶಕ್ತಿ ಕೊಡು ಸ್ವಾಮಿ. ಭಕ್ತರಿಗೆ ಅಭಯ ನೀಡು. ನನ್ನಯ್ಯ ಜಗದಯ್ಯ ನನ್ನಯ್ಯ ಅಯ್ಯಪ್ಪನೇ ಶರಣು 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 ಸ್ವಾಮಿಯೇ. ಹೊಸಮಲೆ ಹೊನ್ನುಮಲೆ ಪುಣ್ಯಮಲೆ ಶಬರಿಮಲೆ ಮಣಿಕಂಠನಿರುವ ಮಲೆ. ಭಕ್ತರು ಶತಕೋಟಿ ಬರುವಾಗ ಮುಕ್ತಿಯ ಪದ ತೋರಿ ಶರಣು ಎನ್ನುವ ಮಲೆ. ಸ್ವಾಮಿ ಶರಣು ಎನ್ನುವ ಮಲೆ. ಸ್ವಾಮಿ ಶರಣು ಎನ್ನುವ ಮಲೆ. ಡಂಗುರವ ಸಾರಿರೆಯ ಡಿಂಗರಿಗರೆಲ್ಲರೂ ಪ್ರವಾಸಾರಿರೆಯ ಡಿಂಗರಿಗರೆಲ್ಲರೂ ಡಂಗುರವ ಸಾರಿರೆಯ ಡಿಂಗರಿಗರೆಲ್ಲರೂ ಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ಡಂಗುರವ ಸಾರಿರೆಯ ಡಿಂಗರಿಗರೆಲ್ಲರೂ ಮಂಡಲಕ್ಕೆ ಪಾಂಡುರಂಗ ವಿಠಲ ಪರದೈವವೆಂದು ಹರಿಯು ಮುಡಿದ ಹೂವು ಹರಿವಾನದೊಳಗೆ ಇಟ್ಟುಕೊಂಡ ಹರಿಯು ಮುಡಿದ
ಪರದೈವವೆಂದು ಡಂಗುರವ 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 ವಿಶ್ವದಲ್ಲೇ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಧರ್ಮಶಾಸ್ತ್ರನು ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿ ಬೇರೆ ಬೇರೆ ಆಗುವುದಿಲ್ಲ ದೇಹ ಬಲವಿದ ಪಾದ ಬಲವಿದ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ ದೇಹ ಬಲವಿದ ಪಾದ ಬಲವಿದ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲವೋ ನನ್ನೊಡೆಯ ಮೆರೆದಿಹನೋ ವಿಶ್ವವೆಲ್ಲವೋ ಕನ್ನಡದ ನಾಡಿನಲ್ಲಿ ಮಾತ್ರವಲ್ಲವೋ ನನ್ನೊಡೆಯ ಮೆರೆದಿಹನೋ ವಿಶ್ವವೆಲ್ಲವೋ ಸಮತೆ ಸಾರಿದ ಮತೆ ಮಮತೆ ತೋರಿದ ಸಮತೆ ಸಾರಿದ ಮತೆ ಮಮತೆ ತೋರಿದ ಸರ್ವಜನ ಮೈತ್ರಿಯ ಸಂದೇಶ ಸಾರಿದ ಸರ್ವಜನ ಮೈತ್ರಿಯ ಸಂದೇಶ ಸಾರಿದ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ ದೇಹ ಬಲವಿದ ಪಾದ ಬಲವಿದ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ ದೇಹ ಬಲವಿದ ಪಾದ ಬಲವಿದ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ಶಾಂತಿ ಸಾರು ಜ್ಞಾನಿಗೆ ವಿಶ್ವಜ್ಞಾನಿಗೆ ಈ ಜಾತಿ ಹೋಗಿ ಅಯ್ಯಪ್ಪನ ಜ್ಯೋತಿ ಬೆಳಗಲೆ ಶಾಂತಿ ಸಾರು ಜ್ಞಾನಿಗೆ ವಿಶ್ವಜ್ಞಾನಿಗೆ ಈ ಜಾತಿ ಹೋಗಿ ಅಯ್ಯಪ್ಪನ ಜ್ಯೋತಿ ಬೆಳಗಲಿ ಕೆಟ್ಟದ್ದು ಸುಡಲಿ ನಿಜ ಭಕ್ತಿ ಬೆಳೆಯಲಿ ಕೆಟ್ಟದ್ದು ಸುಡಲಿ ಭಕ್ತಿ ಬೆಳೆಯಲಿ 18 ಹಂತಗಳ ತತ್ವ ಬೆಳಗಲೆ 18 ಹಂತಗಳ ತತ್ವ ಬೆಳಗಲೆ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ ದೇಹ ಬಲವಿದ ಪಾದ ಬಲವಿದ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ಉಚ್ಚನು ನೀಚನು ಅಯ್ಯಪ್ಪ ಸ್ವಾಮಿಗೆ ಬೇರೆ ಬೇರೆ ಆಗುವುದಿಲ್ಲ ದೇಹ ಬಲವಿದ ಪಾದ ಬಲವಿದ ಅಯ್ಯಪ್ಪ ಸ್ವಾಮಿಗೆ ಜಾತಿ ಇಲ್ಲ ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ವಿಶ್ವದಲ್ಲಿ ಉತ್ತಮನು ಧರ್ಮಶಾಸ್ತ್ರನು ಮಾಲೆಯಲ್ಲಿ ಮಾನವರು ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಎಲ್ಲ ಒಂದೇ ಎನ್ನುವರು ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಯುಗ ಯುಗದ ಕಲಿಯುಗದ ಸ್ವಾಮಿ ಅಯ್ಯಪ್ಪ ಯುಗ ಯುಗದ ಕಲಿಯುಗದ ಸ್ವಾಮಿ ಅಯ್ಯಪ್ಪ ಕಲಿಯುಗದ ಹಿರಿಮೆಯೇ
ಶರಣಮಯ್ಯಪ್ಪ ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಪಂಪಾ ನದಿ ಹರಿಯುತ್ತಿದೆ ಇಂಪಾಗಿ ನದಿಯು ಹರಿಯುವುದು ಹಿಂಪಾಗಿ ಮುಳುಗು ನಿಂದು ಬಂದರೆ ತಂಪಾಗಿ ಪಂಪಾ ನದಿ ಹರಿಯುತ್ತಿದೆ ಇಂಪಾಗಿ ನದಿ ಹರಿಯುತ್ತಿದೆ ಹಿಂಪಾಗಿ ಮುಳುಗು ನಿಂದು ಬಂದರೆ ತಂಪಾಗಿ ಭಕ್ತರೆಲ್ಲ ಬಂದರು ಸಾಲಾಗಿ ಭಕ್ತರೆಲ್ಲ ಬಂದರು ಸಾಲಾಗಿ ಕೈ ಮುಗಿದು ಬೇಡುವರು ಮೋಕ್ಷಕ್ಕಾಗಿ ಕೈ ಮುಗಿದು ಬೇಡುವರು ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಜಾತಿ ಮತ ಭೇದವಿಲ್ಲದ ಸಂಗಮವಲ್ಲಿ ಜಾತಿ ಮತ ಭೇದವಿಲ್ಲದ ಸಂಗಮವಿಲ್ಲಿ 41 ದಿನದ ನಿತ್ಯೆಯಲ್ಲಿ 41 ದಿನದ ನಿತ್ಯೆಯಲ್ಲಿ ಶಬರಿಮಲೆ ಯಾತ್ರೆಗೆ ಸಾಟಿಯಲ್ಲಿ ಶಬರಿಮಲೆ ಯಾತ್ರೆಗೆ ಸಾಟಿಯಲ್ಲಿ ಸ್ವಾಮಿ ಶರಣಂ ಅಯ್ಯಪ್ಪನ ಧ್ಯಾನದಲ್ಲಿ ಅಯ್ಯಪ್ಪನ ಧ್ಯಾನದಲ್ಲಿ ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಏಳುಮಲೆಯ ಮೇಲೆ ನಿಂತ ಸ್ವಾಮಿ ಅಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಜ್ಞಾನಿಪರು ಅವನನ್ನೇ ಶರಣಮಯ್ಯಪ್ಪ ಜ್ಞಾನಿಪರು ಅವನನ್ನೇ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಗೋವರ್ಧನೋದಾರ ಗೋಪಾಲನ ಗೋವರ್ಧನೋದಾರ ಗೋಪಾಲನ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದಾರ ಗೋಪಾಲನ ಗೋವರ್ಧನೋದಾರ ಗೋಪಾಲನ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ನವನೀತ ಚೋರ ನೀಲಮೇಘ ಶ್ಯಾಮ ಕರುಣಾಕರ ಕೃಷ್ಣ ಮುರಳೀಧರ ಕರುಣಾಕರ ಕೃಷ್ಣ ಮುರಳೀಧರ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದಾರ ಗೋಪಾಲನ ಗೋವರ್ಧನೋದಾರ ಗೋಪಾಲನ ಮಧುಸೂದನ ಮೋಹನ ನಾರಾಯಣ ಕೇಶವ ಮಧುಸೂದನ ಮೋಹನ ನಾರಾಯಣ
ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ಕೃಷ್ಣ ಕೃಷ್ಣ ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ 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 ಬಾಲಕೃಷ್ಣ ನಂದ ನಂದ ಗೋಪಿ ಕೃಷ್ಣ ಗೋವರ್ಧನೋದ್ಧಾರ ಗೋಪಾಲನ ಗೋವರ್ಧನೋದ್ಧಾರ ಗೋಪಾಲನ ರಾಮ 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 ನಾಮ ತಾರಕ ಆತ್ಮೀಯ ಭಕ್ತಾಭಿಮಾನಿಗಳೇ, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಲಿರುವಂತಹ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡವರು ಇವರು ಸುಳ್ಯಪದ ಪೇಟೆಗೆ ಆಗಮಿಸಲಿದ್ದಾರೆ. ಇಲ್ಲಿರುವಂತಹ ಎಲ್ಲ ಭಕ್ತಾಭಿಮಾನಿಗಳು ಸುಳ್ಯಪದ ಪೇಟೆಗೆ ತೆರಳಬೇಕು. ಕಲಶವನ್ನು ಹಿಡಿದುಕೊಂಡು ಹೋಗುವಂತಹ ಎಲ್ಲ ಮಹಿಳಾ ಮಣಿಗಳು ಕೂಡ ಅತ್ತ ತೆರಳಬೇಕು. ನಾವು ಸ್ವಾಮಿಯನ್ನ ಸ್ವಾಗತಿಸಲಿದ್ದೇವೆ. ಅಲ್ಲದೆ ವಿಶೇಷವಾಗಿ ಇವತ್ತು ಕೈರಾಳಿ ಶೃಂಗಾರಿ ಮೇಳ ಹೊಸಡಿಗೆ ನಾಟಕದವರ ಚೆಂಡೆವಾದನ ಕೂಡ ಶೃಂಗಾರಿ ಮೇಳ ಕೂಡ ಜರುಗಲಿಕ್ಕಿದೆ. ಅವರು ಕೂಡ ತೆರಳಬೇಕು. ರಚನೆ ಮಾಡುವವರು ಕೂಡ ಕೆಳಗೆ ತೆರಳಿ ಈ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಜೊತೆಯಾಗೋಣ.
ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವರು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವರು ಇವರು ಆಶೀರ್ವಚನವನ್ನ ನೀಡಲಿಕ್ಕೆ ಇಲ್ಲಿಗೆ ಬರಲಿಕ್ಕಿದ್ದಾರೆ. ಸ್ವಾಮೀಜಿಯವರನ್ನ ಈ ಒಂದು ಕ್ಷೇತ್ರಕ್ಕೆ ಸುಳ್ಯಪದವು ಪೇಟೆಯಿಂದ ಸಿಂಗಾರಿ ಮೇಳ ಮತ್ತು ಕುಣಿತ ಭಜನೆಯೊಂದಿಗೆ ನಾವು ಕರ್ಕೊಂಡು ಬರಲಿಕ್ಕಿದೆ. ಆದ್ದರಿಂದ ಎಲ್ಲ ಸುಳ್ಯಪದವು ಪೇಟೆಗೆ ತೆರಳಬೇಕು. ಭಕ್ತಾದಿಗಳು ಕೂಡ ಅತ್ತ ಕಡೆ ತೆರಳಬೇಕು. सर्वरक्षाकरं विभुं पार्वतीर्दयानन्दं शास्तारं प्रणमाम्यहं स्वामिये शरणमय्यप्प स्वामी चरणं शरणमन्नय्यप्प स्वामी लालुरु शरणमिल्लय्यप्प हरिहर सुतने शरणं पन्नय्यप्प अविडुन्नलातुरु शरणमिल्लय्यप्प स्वामी शरणं शरणमन्नय्यप्प स्वामी लालुरु शरणमिल्लय्यप्प हरिहर सुतने शरणं पन्नय्यप्प अविडुन्नलातुरु शरणमिल्लय्यप्प मेरी पैर
சுதனே சரணம் பொன்னையப்பா அவிடுன்னல்லாதொரு சரணமில்லையப்பா பகவானு ஒரு மெட்டு பம்பையில் இடிவேற்று பஜன சங்கீதங்கள் பாடி கதையொன்று பம்பாவிட கண்டு மணங்கி சபரி விளங்கிய காரணம் கும்பங்கள் குருஜா ஒரு தெய்வம் ஐயப்பா சுவாமி ஐயப்பா ஐயப்பா சுவாமி ஐயப்பா சுவாமி சரணம் சரணம் பொன்னையப்பா சுவாமி எல்லாதொரு சரணமில்லையப்பா ஹரிஹர சுதனே சரணம் பொன்னையப்பா அவிடுன்னல்லாதொரு சரணமில்லையப்பா உம்மை மகர சங்கம சங்க கனகாபிஷேகம் செய்யும் நடையல்ல வேடுகையானக ஜனத்தில் நடையே 18 படிகேறும் பகவானே தோஜும் ഞങ്ങൾ ഗോരുജാ ஒரு மதம் ஒரு தெய்வம் ஐயப்பா சுவாமி ஐயப்பா ஐயப்பா சுவாமி ஐயப்பா சுவாமி சரணம் சரணம் ஐயப்பா சுவாமி எல்லாதொரு சரணமில்லையப்பா ஹரிஹர சுதனே சரணம் பொன்னையப்பா எல்லாதொரு சரணமில்லையப்பா
ಕೊಯ್ ಕೊಯ್ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಶಬರಿನಗರ ಸುಳ್ಯಬದು ಬೆಳಗಿನಿಂದ ಈವರೆಗೆ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆದಿದೆ. ಇದೀಗ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಶ್ರೀ ಅಯ್ಯಪ್ಪ ಭಜನಾ ಮಂದಿರ ಸುಳ್ಯಪದವು ಇಲ್ಲಿನ ಭಕ್ತವೃಂದ. ಇವರಿಗೆ ಶ್ರೀ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ವತಿಯಿಂದ ಹೃದಯಪೂರ್ವಕ ವಂದನೆಯೊಂದಿಗೆ ಇವರಿಗೆ ಸ್ಮರಣಿಕೆ ಅದೇ ರೀತಿ ಶ್ರೀದೈವದ ಪ್ರಸಾದವನ್ನ ನೀಡಬೇಕಾಗಿ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಉಪಾಧ್ಯಕ್ಷರಾದಂತಹ ಸದಾನಂದರೈ ಗೋಣಕೊಡ್ಲು ಅದೇ ರೀತಿ ಮಾಧವ ಸಾಲಿಯನ್ ಅವರ ಹತ್ರ ಕೇಳಿಕೊಳ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದು ಮುಖ್ಯ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಸಭಾ ಕಾರ್ಯಕ್ರಮದ ಆಶೀರ್ವಚನವನ್ನ ಮಾಡಲಿಕ್ಕಿದ್ದಾರೆ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೇವರು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೇವರು. ಅದೇ ರೀತಿ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿದ್ದಾರೆ ಶ್ರೀ ಜಯಂತ ನಡುಬೈಲು, ಸಂಚಾಲಕರು ಅಕ್ಷಯ ಕಾಲೇಜು ಪುತ್ತೂರು. ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ಶ್ರೀ ಬಿಲಿಯಪ್ಪ ಗೌಡ ಶಬರಿನಗರ, ಅಧ್ಯಕ್ಷರು ಶ್ರೀ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಶಬರಿನಗರ. ಅದೇ ರೀತಿ ಧಾರ್ಮಿಕ ಭಾಷಣ ಶ್ರೀ ರಘುನಾಥ್ ರೈ ನುಳಿಯಾಲು, ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಶಿಕ್ಷಕರು, ಬಾಲಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯಪರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಶ್ರೀಮತಿ ಆಶಾ ಬೆಲ್ಲಾರೆ, ಮುಖ್ಯ ಗುರುಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಶ್ರೀ ಎನ್.ಎ. ಚಂದ್ರಶೇಖರ್, ಮುಖ್ಯಮಂತ್ರಿ ಚಿನ್ನದ ಪದಕ ವಿಜೇತರು, ಸೈಬರ್ ಕ್ರೈಮ್ ಪೊಲೀಸ್ ಮಂಗಳೂರು ನಗರ. ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಮಂಗಳೂರು. ಶ್ರೀ ಅರವಿಂದ ಬೋಲಾರ್, ತುಳುನಾಡ ಮಾಣಿಕ್ಯ, ಖ್ಯಾತ ತುಳು ಚಲನಚಿತ್ರ ನಟರು. ಡಾಕ್ಟರ್ ರವೀಶ ಪಡುಮಲೆ, ದೈವನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್. ಶ್ರೀ ಸಂತೋಷ್ ಕುಮಾರ್ ರೈ, ಉಪವಲಯ ಅರಣ್ಯಾಧಿಕಾರಿಗಳು ಪಂಜಾಬ್. ಶ್ರೀಮತಿ ಕೆ, ಅಧ್ಯಕ್ಷರು ಬಡಗನ್ನೂರು ಗ್ರಾಮ ಪಂಚಾಯತ್. ಶ್ರೀ ಚನಿಯಪ್ಪ ನಾಯ್ಕ ನಿಡಿಯಡ್ಕ, ಅಧ್ಯಕ್ಷರು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಕೇರಳ. ಮುಂತಾದ ಗಣ್ಯ ಅತಿಥಿಗಳು ಈಗಾಗಲೇ ಕ್ಷೇತ್ರಕ್ಕೆ ಧಾವಿಸಿದ್ದಾರೆ. ತಮಗೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದೀಗ ಸುಳ್ಯಪದವು ಪೇಟೆಯಿಂದ ಮೆರವಣಿಗೆ ಮೂಲಕ ಪೂರ್ಣಕುಂಭ ಸ್ವಾಗತವನ್ನ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೇವರು ಇವರಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಸುಳ್ಯಪದವು ಪೇಟೆಯಿಂದ ಶಬರಿನಗರದ ಕ್ಷೇತ್ರದವರೆಗೆ ಮೆರವಣಿಗೆಯ ಮೂಲಕ ವಿವಿಧ ಭಜನಾ ತಂಡಗಳಿಂದ ಕುಣಿತ ಭಜನೆ ಸಿಂಗಾರಿ ಮೇಳಗಳೊಂದಿಗೆ ಸುಳ್ಯಪದವು ಪೇಟೆಯಿಂದ ಇಲ್ಲಿವರೆಗೆ ಮೆರವಣಿಗೆ ನಡೆಯಲಿದೆ ಎಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾದಂತಹ ಶ್ರೀಮತಿ ಆಶಾ ಬೆಲ್ಲಾರೆ,
ಮುಖ್ಯ ಗುರುಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ತಾವು ಆಗಮಿಸಿದ್ದೀರಿ. ತಮ್ಮನ್ನ ಗುರುತಿಸಿಕೊಳ್ಳುತ್ತಾ ನಿಮಗೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೇಡಮ್.
ವಿದೇಶಗಳಲ್ಲಿ ತಮ್ಮ ತುಳು ಭಾಷೆಯ ಚಲನಚಿತ್ರ ನಾಟಕದ ಮೂಲಕ ನಮ್ಮೂರಿನ ಹೆಸರನ್ನ
ಹತ್ತೂರಿಗೆ ಒಯ್ದಂತಹ ತುಳುನಾಡ ಮಾಣಿಕ್ಯ ಶ್ರೀ ಅರವಿಂದ ಬೋಲಾರ್ ಖ್ಯಾತ ತುಳು ಚಲನಚಿತ್ರ ನಟರು ಸರ್ ತಾವು ಆಗಮಿಸಿದ್ದೀರಿ. ತಮಗೆ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಪರವಾಗಿ ಅದೇ ರೀತಿ ಊರ ಪರ ಊರ ಭಕ್ತಾಭಿಮಾನಿಗಳ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ಈ ದಿನ ವಿಶೇಷವಾಗಿ ನಾವು ಸಿಂಗಾರಿ ಮೇಳ ಮತ್ತು ಕುಣಿತ ಭಜನೆಯೊಂದಿಗೆ ಈ ಸುಳ್ಯಪುರ ಪೇಟೆಯಿಂದ ಕ್ಷೇತ್ರಕ್ಕೆ ನಾವು ಕರೆದುಕೊಂಡು ಹೋಗಲಿಕ್ಕಿದ್ದೇವೆ. ಭಕ್ತಾಭಿಮಾನಿಗಳಂತಹ ತಾವೆಲ್ಲರೂ ಸರತಿ ಸಾಲಿನಲ್ಲಿ ಇಕ್ಕಡೆಗಳಲ್ಲಿ ಕೇರಳದ ಉಪ್ಪಲದಲ್ಲಿ ಇರುವಂತಹ ಕೊಂಡಲೂರು ಮಠ ಕಡಮಲೆಯ ಪುಣ್ಯಭೂಮಿಯಲ್ಲಿರುವಂತಹ ಒಂದು ಭಾಗವೇ ನಮ್ಮ ಈ ಸುಳ್ಯಪತಿ. ಅದೇ ರೀತಿ ಸ್ವಾಮಿ ಕೊರಗಜ್ಜ ಶಕ್ತಿ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೂರು ಇವರು ಇದೀಗ ನಾವೆಲ್ಲರೂ ಈ ಪೇಟೆಯಿಂದ ಕ್ಷೇತ್ರಕ್ಕೆ ಅವರನ್ನ ವಿಶೇಷವಾದ ರೀತಿಯಲ್ಲಿ ಸಿಂಗಾರಿ ಮೇಳ ಅವರ ಜೊತೆ ಬಂದಂತಹ ಎಲ್ಲ ಕ್ಷೇತ್ರದ ಕೊಂಡೂರು ಕ್ಷೇತ್ರದ ಎಲ್ಲ ಹಾಗೆಯೇ ನಮ್ಮೆಲ್ಲರ ಪ್ರೀತಿಯ ಶಿಕ್ಷಕರು ಶ್ರೀ ರಘುನಾಥ್ ರೈ ನುಡಿಯಾಲು ಇವರು ಬಂದು ಈ ಕಾರ್ಯಕ್ರಮವನ್ನು ಕೇಳಿಕೊಳ್ತಾ ಇದ್ದೇನೆ. ಸರಿಯಾಗಿ 11ವರೆಗೆ ಶ್ರೀಮತಿ ಆಶಾ ಬಳ್ಳಾರಿ ಮುಖ್ಯಗುರುಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಇದರ ಅಧ್ಯಕ್ಷರು, ಖ್ಯಾತ ಚಲನಚಿತ್ರ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ
ಇದರ ಅಧ್ಯಕ್ಷರಾದಂತ ಶ್ರೀನಿವಾಸ್ ನಾಯ್ಕ್ ಇಂದಾಜೆ, ಖ್ಯಾತ ತುಳು ಚಲನಚಿತ್ರ ನಟರಾದಂತಹ ಶ್ರೀ ಅರವಿಂದ ಬೋಳಾರ್, ಅದೇ ರೀತಿ ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್ ಆಗಿರುವಂತಹ ಡಾಕ್ಟರ್ ರವೀಶ್ ಪಡವಲೆ, ಅದೇ ರೀತಿ ಪಂಜ ಉಪವಲಯ ಅರಣ್ಯಾಧಿಕಾರಿಗಳಂತ ಶ್ರೀ ಸಂತೋಷ್ ಕುಮಾರ್ ರೈ ಮತ್ತು ಅಧ್ಯಕ್ಷರು ಬಡಗನ್ನೂರು ಗ್ರಾಮ ಪಂಚಾಯತ್ ಶ್ರೀಮತಿ ಕೆ, ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಕೇರಳ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಚೆನ್ನಪ್ಪ ನಾಯ್ಕ ನಡಿಯಡ್ಕ, ಇವರೆಲ್ಲರೂ ಈ ಸಮಾರಂಭದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳು ಶ್ರೀಗಳನ್ನು ಆ ಮೂಲಕ ನಾವೆಲ್ಲ ಬರಮಾಡಿಕೊಳ್ಳೋಣ. ಎಲ್ಲರೂ ಕೂಡ ಅಲ್ಲಿ ಎದುರುಮುಖವಾಗಿ ನಿಂತುಕೊಳ್ಳಿ. ಸ್ವಾಮಿಗಳು ಬರುವಾಗ ಎದ್ದು ಅವರಿಗೆ ನಾವೆಲ್ಲರೂ ಗೌರವವನ್ನು ಕೊಡೋಣ. ಕೊಂಡೆಬರು ಎನ್ನುವಂತಹ ಒಂದು ಪುಟ್ಟ ಊರಲ್ಲಿ ಇವತ್ತು ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನು ಮಾಡಿಕೊಂಡು ಆ ಮೂಲಕ ಗೋ ಪೂಜೆಯನ್ನು ನಿತ್ಯ ನಿರಂತರವೂ ಮಾಡುವುದರ ಮೂಲಕ ಅನೇಕ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡುವುದರ ಮೂಲಕ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಇವತ್ತು ಕೇರಳದ ಒಂದು ಪ್ರತಿಷ್ಠಿತ ಧಾರ್ಮಿಕ ಕ್ಷೇತ್ರವಾಗಿ ಕೊಂಡೆಬರು ಮಠ ಕಾಣ್ತಾ ಇದೆ. ಅದರ ಯತಿವರಿಯಗಳು ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಬರು. ಇವರು ಈಗಾಗಲೇ ಸಿಂಗಾರಿ ಮೇಳ ಮತ್ತು ಕುಣಿತ ಭಜನೆಯೊಂದಿಗೆ ಅವರನ್ನು ನಾವು ಇದೀಗ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆಬರು ಶ್ರೀಗಳು ಇದೀಗ ಪೂರ್ಣಕುಂಭ ಸ್ವಾಗತದೊಂದಿಗೆ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳು ಎದ್ದು ನಿಂತು ಯತಿವರಿಯರನ್ನ ನಾವೆಲ್ಲ ಬರಮಾಡಿಕೊಳ್ಳಬೇಕು. ಇದೀಗ ಕ್ಷೇತ್ರದ ಅರ್ಚಕರು ಏಕಾದಶಿಯನ್ನು ಮಾಡುವುದರ ಮೂಲಕ ನಂತರ ಸ್ವಾಮೀಜಿಯವರಿಗೆ ಸಿಗುವುದರ ಮೂಲಕ ಅವರನ್ನು ಈಗ ಬರಮಾಡಿಕೊಳ್ಳಬೇಕಾಗುತ್ತದೆ. ತದನಂತರ ಇವತ್ತು ನಾವೆಲ್ಲರ ಕನಸಿನ ಸಭಾಂಗಣದ ಉದ್ಘಾಟನೆ ಇದೀಗ ನೆರವೇರಿದೆ. ಎಲ್ಲ ಅತಿಥಿಗಳು ಅಲ್ಲಿ ಸೇರಿಕೊಳ್ಳಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಯಾವುದೇ ಸಮಸ್ಯೆಯಿಂದ ಪರಿಹರಿಸಿಕೊಳ್ಳಲು
ದೈವಗಳಿಗೆ ದೀಪವನ್ನ ದೀಪದ ಆ ಬೆಳಕು ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಸದಾ ಬೆಳಗುತ್ತಾ ಇರಲಿ. ಈ ಸಭಾಂಗಣ ಸಮಾಜಮುಖಿಗೆ ತೆರೆದುಕೊಳ್ಳಿ. ಸಮಾಜದಲ್ಲಿ ಯಾವುದೇ ಆಗುವಂತಹ ಕಾರ್ಯಕ್ರಮಗಳ ಈ ಒಂದು ನಮ್ಮ ಸಭಾಂಗಣದಲ್ಲಿ ಪ್ರತಿದಿನ ಆಗ್ತಾ ಇರಲಿ. ಭಜನೆ, ಯಕ್ಷಗಾನ ಮೊದಲಾದಂತಹ ಅನೇಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಆ ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ಸಮಾಜದಲ್ಲಿ ಇನ್ನು ಪ್ರತಿದಿನ ಪ್ರತಿ ಕ್ಷಣವೂ ಕೂಡ ಆಗ್ತಾ ಇರುತ್ತದೆ. ಈ ಒಂದು ಸಮಾಜದ ಉದ್ಘಾಟನೆಯನ್ನ ಸ್ವಾಮೀಜಿಯವರು ತಮ್ಮ ದಿವ್ಯ ಹಸ್ತದಲ್ಲಿ ಈಗ ಉದ್ಘಾಟನೆಯನ್ನು ಮಾಡಿದ್ದಾರೆ. ಎಲ್ಲ ಅತಿಥಿಗಳು ಮತ್ತು ಕ್ಷೇತ್ರದ ಎಲ್ಲ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಎಲ್ಲರೂ ಕೂಡ ಸೇರಿದ್ದೀರಿ. ಎಲ್ಲ ಚಟುವಟಿಕೆಗಳು ನಿರಂತರವಾಗಿ ಸಾಗುವಂತೆ ಸ್ವಾಮಿ ಹೊರಗಡೆಯಲ್ಲಿ ನಾವು ಪ್ರಾರ್ಥಿಸುತ್ತಾ ಶ್ರೀಗಳನ್ನ ತುಳಸಿ ಮಾಲೆಯನ್ನ ಅವರಿಗೆ ಹಾಕುವುದರ ಮೂಲಕ, ಫಲಪುಷ್ಪವನ್ನು ನೀಡುವುದರ ಮೂಲಕ ಅವರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿಕ್ಕಿದ್ದೇವೆ. ಶ್ರೀಯುತ ಸುಂದರ ಪೂಜಾರಿ ದಂಪತಿಗಳು ಇವರಿಗೆ ತುಳಸಿ ಮಾಲೆ ಮತ್ತು ಫಲಪುಷ್ಪವನ್ನು ನೀಡುವುದರ ಜೊತೆಗೆ ಅವರನ್ನ ಸ್ವಾಗತಿಸಲಿಕ್ಕಿದ್ದೇವೆ. ಕ್ಷೇತ್ರದ ಕೆಲಸಗಳಲ್ಲಿ ಸದಾ ತೊಡಗಿಸಿಕೊಂಡು ಆ ಮೂಲಕ ತಮ್ಮನ್ನ ತಾವು ದೈವ ಕಾರ್ಯಗಳಲ್ಲಿ ಸಮರ್ಪಣೆ ಮಾಡಿಕೊಂಡಂತಹ ಶ್ರೀಯುತ ಸುಂದರ ಪೂಜಾರಿ ದಂಪತಿಗಳು ಯತಿವರಿಯರನ್ನ ಆದರಣೀಯವಾಗಿ ಬರಮಾಡಿಕೊಳ್ತಾ ಇದ್ದಾರೆ.
ಇದೀಗ ಕಾರ್ಯಕ್ರಮದ ಮೊದಲ ಭಾಗವಾಗಿ ಪ್ರಾರ್ಥನೆ ಕುಮಾರಿ ಸಾನ್ವಿಕಾ, ಸಾರಿಕಾ ಮತ್ತು ವಿನುಷಾ ಇವರಿಂದ. महागणपते गजानना श्री महागणपते गजानना उमा महेश्वर प्रियनन्दना उमा महेश्वर प्रियनन्दना महागणपते गजानना श्री महागणपते गजानना गणनायक वन्दित चरणा गणनायक वन्दित चरणा तव चरणं भव भयहरणा तव चरणं भव भयहरणा महागणपते गजानना श्री महागणपते गजानना उमा महेश्वर प्रियनन्दना उमा महेश्वर प्रियनन्दना महागणपते गजानना श्री महागणपते गजानना. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿಗಳನ್ನ ಪ್ರಾಸ್ತಾವಿಕ ಮಾತಿನೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀ ಗುರುಕಿರಣ್ ರೈ ಇವರು. ಸ್ವಾಮಿ ಕೊರಗಜ್ಜ ಕ್ಷೇತ್ರ ಶಬರಿನಗರ, ಸ್ವಾಮಿ ಕೊರಗಜ್ಜ ಮತ್ತು ಗುಳಿಗ ದೈವಗಳ ನೇಮೋತ್ಸವ ಮತ್ತು ಸಭಾಂಗಣ ಉದ್ಘಾಟನೆಯ ಇಂದಿನ ಈ ಸಮಾರಂಭದಲ್ಲಿ ಪ್ರಥಮವಾಗಿ ಈ ಒಂದು ಕ್ಷೇತ್ರದ ಬಗ್ಗೆ ಕಿರು ಪರಿಚಯ ಪ್ರಾಸ್ತಾವಿಕ ಮಾತಿನೊಂದಿಗೆ ಪಂಚವರ್ಣದ ಪುಣ್ಯದ ನಾಡು ನಮ್ಮ ತುಳುನಾಡು. ನಾಗದೇವರು, ಅದೇ ರೀತಿ ಅದೆಷ್ಟೋ ದೈವ ದೇವರುಗಳ ಆರಾಧನೆಯನ್ನ ಮಾಡ್ತಕ್ಕಂತಹ ನಾಡು ನಮ್ಮ ತುಳುನಾಡು. ಆದಿ ಕೊರಗಜ್ಜ ಕುತ್ತಾರಿನಲ್ಲಿ ನೆಲೆಗೊಂಡಿದ್ದಾರೆ. ಅದೇ ರೀತಿ ನಮ್ಮೂರಿನಲ್ಲಿ ಸುಳ್ಯ ಪದವಿನ ಶಬರಿನಗರದಲ್ಲಿ ಸುಮಾರು 1965ನೇ ಇಸವಿಯಲ್ಲಿ, ಅಂದರೆ 60 ವರ್ಷಗಳ ಹಿಂದೆ ದುಗ್ಗು ಪೂಜಾರ್ತಿ ಎಂಬ ಮಹಿಳೆಯು ಈ ಕ್ಷೇತ್ರದ ಹಿಂದುಗಡೆ ಶೇಂದಿ ಮಾರಾಟ ಮಾಡ್ತಿದ್ರು. ಅದಕ್ಕಿಂತ ಮುಂಚೆ ಈ ಕ್ಷೇತ್ರಕ್ಕೆ ಅಜ್ಜಿಕಲ್ಲು ಎಂಬ ಹೆಸರು ಅಥವಾ ಪರಗುತ್ತಿಗೆ ಎಂಬ ಹೆಸರಿನಿಂದ ಈ ಒಂದು ಸ್ಥಳ ಪ್ರಸಿದ್ಧಿಯಾಗಿತ್ತು. ತದನಂತರ ಶಬರಿನಗರ ಎಂಬ ಹೆಸರಿನ ಮೂಲಕ ಈಗ ಚಾಲ್ತಿಯಲ್ಲಿದೆ. ತುಳುನಾಡ ಪಂಚವರ್ಣದ ಪುಂಚದ ಈ ಶಬರಿನಗರದ ಮಣ್ಣಿನಲ್ಲಿ ಶ್ರೀ ಕೊರಗಜ್ಜ ದೈವಕ್ಕೆ ಮೊದಲು ಸರೋಲಿ ಸೊಪ್ಪಿನಲ್ಲಿ ಕಲಸ ನೀಡಲು ಪ್ರಾರಂಭ ಮಾಡಿದರು. ಅವರ ಕಾಲಾನಂತರ ಶ್ರೀ ಶಾಂತಪ್ಪ ಸುವರ್ಣರು ಮುಂದುವರಿಸಿ ಶ್ರೀಯುತರ ನೇತೃತ್ವದಲ್ಲಿ ಅವರ ಮಕ್ಕಳಾದ ಸುಂದರ ಪೂಜಾರಿ, ಮಾಧವ ಸಾಲ್ಯಾನ್, ಲೋಕೇಶ್ ಪೂಜಾರಿ, ಶರತ್ ಪೂಜಾರಿ, ಸತೀಶ್ ಪೂಜಾರಿಯವರು ಮುಂದುವರಿಸಿ ಸತತ 3 ವರ್ಷ ಕ್ಷೇತ್ರದಲ್ಲಿ ನರ್ತನ ಸೇವೆ ನೀಡಿದರು. ತದನಂತರ 2011ರಿಂದ ಊರಿನ 10 ಭಕ್ತರ ಸಮಾಗಮದೊಂದಿಗೆ ಕೆಲವೊಂದು ಸಮಿತಿಯನ್ನ ರಚನೆ ಮಾಡಲಾಯಿತು.
ಈ ಸಮಿತಿಗೆ ಅಧ್ಯಕ್ಷರಾಗಿ ಈಶ್ವರ ಮೂಲ್ಯ ಕನ್ನಡಕ ಕೊಯ್ಲಾ, ಉಪಾಧ್ಯಕ್ಷರಾಗಿ ಶ್ರೀ ಸುಂದರ ಪೂಜಾರಿ, ಕಾರ್ಯದರ್ಶಿಯಾಗಿ ಶ್ರೀ ಬೆಲಿಯಪ್ಪ ಗೌಡ ಶಬರಿನಗರ, ಖಜಾಂಜಿಗಳಾಗಿ ಜಗದೀಶ್ ರೈ ಮತ್ತು ಸದಾನಂದ ರೈ ಬೋಲಂಕುಡ್ಲು ಇವರನ್ನ ಸಭೆಯ ಸರ್ವ ಭಕ್ತರ ನಿರ್ಣಯದೊಂದಿಗೆ ನೇಮಿಸಲಾಯಿತು. ಧಾರ್ಮಿಕ ನಿಯಮದಂತೆ ಶ್ರೀ ಕ್ಷೇತ್ರದಲ್ಲಿ ದೈವಜ್ಞರಿಂದ ಕ್ಷೇತ್ರದ ಬಗ್ಗೆ ಊರಿನ ಭಕ್ತಾದಿಗಳ ಸಮ್ಮುಖದಲ್ಲಿ ಪ್ರಶ್ನಾ ಚಿಂತನೆಯನ್ನ ಸರ್ವ ಭಕ್ತರ ಸಮ್ಮುಖದಲ್ಲಿ ನಡೆಸಲಾಯಿತು. ಪ್ರಶ್ನಾ ಚಿಂತೆಯಲ್ಲಿ ಕಂಡುಬಂದಂತೆ ಶ್ರೀ ಕ್ಷೇತ್ರದ ತಂತಿವರಿಯರೊಂದಿಗೆ ಚರ್ಚಿಸಿ ಊರಿನ ಭಕ್ತರನ್ನ ಸೇರಿಸಿಕೊಂಡು ಮೊದಲ ಹಂತದ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಆ ಸಮಯದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಯಾವುದೇ ಸಂಪನ್ಮೂಲಗಳಾಗಿರಲಿ, ಭಕ್ತರ ದೇಣಿಗೆ ಸ್ವಲ್ಪ ಕಡಿಮೆ ರೀತಿಯಲ್ಲಿ ಇತ್ತು. ಏನೋ ಕೊರಗಜ್ಜನ ದಯೆಯಿಂದ 2013ನೇ ಏಪ್ರಿಲ್ ತಿಂಗಳಿನಲ್ಲಿ ಮತ್ತೆ ಹೊಸ ಸಮಿತಿಯನ್ನ ರಚಿಸಲಾಯಿತು. ಈ ಸಮಿತಿಗೆ ಸರ್ವ ಭಕ್ತರ ಸಮ್ಮುಖದೊಂದಿಗೆ ಅಧ್ಯಕ್ಷರಾಗಿ ಶ್ರೀ ಬೆಲಿಯಪ್ಪ ಗೌಡ ಶಬರಿನಗರ ಇವರನ್ನ ನೇಮಿಸಲಾಯಿತು. ಉಪಾಧ್ಯಕ್ಷರಾಗಿ ಸದಾನಂದ ರೈ, ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಪ್ರಕಾಶ್ ಮರದಮೂಲೆ, ಖಜಾಂಜಿಯಾಗಿ ಭಾಸ್ಕರ್ ಹೆಗ್ಡೆ ಶಬರಿನಗರ, ಪೂಜಾ ಕರ್ಮಿಯಾಗಿ ಮಾಧವ ಸಾಲಿಯನ್ ಮರದಮೂಲೆ ಇವರನ್ನ ಆಯ್ಕೆ ಮಾಡಲಾಯಿತು. ನಂತರ ವಿನಯ ದೇವಸ್ಯ ಇವರನ್ನ ಉಪಕಾರ್ಯಾಧ್ಯಕ್ಷರಾಗಿ ನೇಮಿಸಿಕೊಂಡು ಸಮಿತಿಯು 2013ರಿಂದ ಪ್ರಸ್ತುತ ಈಗಲೂ ಕೂಡ ಅತ್ಯುತ್ತಮ ಕೆಲಸ ಕಾರ್ಯಗಳೊಂದಿಗೆ ಈ ಕ್ಷೇತ್ರದಲ್ಲಿ ಸಮಿತಿಯು ಮುಂದುವರಿತಾ ಇದೆ. ನಂತರದ ದಿನಗಳಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಕಾರಣಿಕ ಕ್ಷೇತ್ರವಾದಂಥ ಸ್ವಾಮಿ ಕೊರಗಜ್ಜನ ಭಕ್ತಿಯು ಸರ್ವ ಭಕ್ತರಿಗೆ ಒಳಿತಾಯಿತು. ಅಜ್ಜ ಎಂದು ಮನದಲ್ಲಿ ಹೇಳಿದೊಡನೆ ಯಾವುದೇ ಕಾರ್ಯವಿರಲಿ ಶಬರಿನಗರದ ಅಜ್ಜನನ್ನು ಮನಸ್ಸಲ್ಲಿ ನೆನೆಸಿಕೊಂಡಲ್ಲಿ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರವಾಗ್ತದೆ. ಅದು ಸತ್ಯ ನಿದರ್ಶನ. ಅದೇ ರೀತಿ ಎಲ್ಲ ಭಕ್ತರು ಅತ್ಯಧಿಕ ಹೆಚ್ಚು ಸಂಖ್ಯೆಯಲ್ಲಿ ಸೇರಲು ಆರಂಭವಾಯಿತು. ತದನಂತರ ಭಕ್ತರೇ ಇಲ್ಲಿನ ಆಸ್ತಿ. ಸದಾ ಕರಸೇವೆಯ ಮೂಲಕ ನಿತ್ಯ ನಿರಂತರವಾಗಿ ದುಡಿದು ಈಗಲೂ ಕೂಡ ಭಕ್ತ ಕರಸೇವಕರೇ ಇಲ್ಲಿನ ಆಸ್ತಿ. ಸಮಿತಿಯವರ ಪ್ರಾಮಾಣಿಕ ಪ್ರಯತ್ನದಿಂದ ಶ್ರೀ ದೈವಗಳ ಕೃಪೆಯಿಂದ ಈ ಕ್ಷೇತ್ರವು ಅಭಿವೃದ್ಧಿ ಪಥದಲ್ಲಿ ಸಾಗಿತು. ಈ ಕ್ಷೇತ್ರಕ್ಕೆ ಅಭಿಷೇಕಕ್ಕೆ ನೀರಿನ ಕೊರತೆ ಎದುರಾದಾಗ ಸದಾ ನಮ್ಮೊಂದಿಗೆ ಸಹಕರಿಸುತ್ತಿರುವಂತಹ ತಾಲೂಕು ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ರಾಧಾಕೃಷ್ಣ ಬೋರ್ಕರ್ ಸರ್ ಅವರಲ್ಲಿ ಕೇಳಿಕೊಂಡಾಗ ಪ್ರೀತಿಯಿಂದ ಅವರ ಸ್ವಂತ ಖರ್ಚಿನಿಂದ ಶ್ರೀ ದಾಮೋದರ ರಾಧಾಕೃಷ್ಣ ಬೋರ್ಕರ್ ಅವರು ಶ್ರೀ ಕ್ಷೇತ್ರಕ್ಕೆ ಮೃತ್ಯುವರ್ಜಿಯನ್ನ ವಹಿಸಿ ಬೋರ್ವೆಲ್ ಕೊರೆಸಿದರು. ಇವರಿಗೆ ಈ ಸಂದರ್ಭದಲ್ಲಿ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಸಂಜೀವ ಮಠಂದೂರವರು ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿದರು. ನಾವು ಅವರಲ್ಲಿ ಕೇಳಿಕೊಂಡಾಗ ತಕ್ಷಣ ಸ್ಪಂದಿಸಿ ಕೇವಲ 18 ದಿವಸಗಳಲ್ಲಿ ಕಾಮಗಾರಿಯನ್ನ ಪೂರೈಸಿ ಕೊರಗಜ್ಜನ ಭಕ್ತಿಗೆ ಭಾಜನರಾದರು. ಒಟ್ಟಿನಲ್ಲಿ ಸರ್ವ ಭಕ್ತರ ಸಹಕಾರದೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸದಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯ ಎಲ್ಲ ಕಾಮಗಾರಿಗಳನ್ನು ಕಾರ್ಯರೂಪಕ್ಕೆ ತಂದು ಕ್ಷೇತ್ರಕ್ಕೆ ಈಗಿನ ಸರ್ವ ಅಧ್ಯಕ್ಷರು, ಸದಸ್ಯರು, ಅದೇ ರೀತಿ ಸದಸ್ಯರು ಪೂರೈಸಿದ್ದಾರೆ. ಈ ಒಂದು ಸಣ್ಣ ವರದಿಯ ಮೂಲಕ ಸದಾ ಯಾರೇ ಒಬ್ಬ ಭಕ್ತ ಆಗಿರಲಿ ಸುಳ್ಯ ಪದವಿನ ಕೊರಗಜ್ಜ ಸ್ವಾಮಿ ಕೊರಗಜ್ಜನನ್ನ ಅಜ್ಜ ಎಂದು ಕರೆದಾಗ ಯಾವುದೇ ಕೆಲಸ ಕಾರ್ಯಗಳು ತನ್ನಿಂತಾನೇ ಅಗೋಚರವಾಗಿ ಅದು ಆಗ್ತಾ ಇತ್ತು. ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಅದೇ ಕಾರಣ ಸರ್ವರ ಸಮ್ಮುಖದೊಂದಿಗೆ ಅನೇಕ ವರ್ಷಗಳಿಂದ ಕಳೆದ 10 ವರ್ಷಗಳಿಂದ ಸ್ವಾಮಿ ಕೊರಗಜ್ಜ ನೇಮೋತ್ಸವ ನಡೀತಾ ಇದೆ. ಇದೀಗ ಈ ವರ್ಷದ ಸ್ವಾಮಿ ಕೊರಗಜ್ಜ ಮತ್ತು ಗುಳಿಗ ದೈವಗಳ ನೇಮೋತ್ಸವ ಮತ್ತು ಸಭಾಂಗಣ ಉದ್ಘಾಟನೆ ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮ ಸಭಾಂಗಣದ್ದು ಆಗಿದೆ. ಇದೀಗ ಧಾರ್ಮಿಕ ಸಭೆ ಸಮಾರಂಭದ ಈ ಒಂದು ಪುಣ್ಯ ವೇದಿಕೆಯಲ್ಲಿ
ನಮ್ಮೊಂದಿಗೆ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡೆವೂರು, ಶ್ರೀ ನಿತ್ಯಾನಂದ ಯೋಗಾಶ್ರಮ ಕೊಂಡೆವೂರು ಸ್ವಾಮೀಜಿಯವರು ಇದ್ದಾರೆ. ಅವರ ಪಾದ ಕಮಲಗಳಿಗೆ ಶಿರಸಾಷ್ಟ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರನ್ನ ಸರ್ವ ಭಕ್ತರ ಅದೇ ರೀತಿ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಸುಳ್ಯಪದವಿನ ಆಸುಪಾಸಿನ ಎಲ್ಲ ಕಾರ್ಯಕ್ರಮಗಳಿಗೆ ತಮ್ಮನ್ನ ಕೈ ಜೋಡಿಸಿಕೊಂಡು ಈಗಾಗಲೇ ನಡೆದಿರುವಂತಹ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರದ ಜೀರ್ಣೋದ್ಧಾರ ಸಮಿತಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷತೆಯನ್ನು ಕೂಡ ವಹಿಸಿದ್ರು. ಇದೀಗ ಈ ವೇದಿಕೆಯಲ್ಲಿ ಕೊರಗಜ್ಜ ಸೇವಾ ಸಮಿತಿಯ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕಿರುವಂತಹ ಶ್ರೀ ಜಯಂತ್ ನಡುಬೈಲು, ಸಂಚಾಲಕರು ಅಕ್ಷಯ ಕಾಲೇಜ್ ಪುತ್ತೂರು, ಇವರು ವೇದಿಕೆಯಲ್ಲಿದ್ದಾರೆ. ಸರ್, ತಮಗೆ ಆಡಳಿತ ಕಮಿಟಿಯ ಪರವಾಗಿ ಭಕ್ತ ವೃಂದದ ಪರವಾಗಿ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಶ್ರೀಯುತರನ್ನ ಕ್ಷೇತ್ರದ ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಪ್ರಕಾಶ್ ಮರದಮೂಲೆ ಇವರು ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಗುರುಗಳು ಇಲ್ಲಿ ಅನೇಕ ಅವರ ಶಿಷ್ಯಂದಿರಿದ್ದಾರೆ. ಇದೇ ಬಾಲಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯಪದವಿನಲ್ಲಿ ನಿವೃತ್ತ ಶಿಕ್ಷಕರಾಗಿದ್ದು ನಮ್ಮ ಸುಳ್ಯಪದವಿನೊಂದಿಗೆ ಸದಾ ನಮ್ಮನ್ನ ಪ್ರೋತ್ಸಾಹಿಸಿಕೊಂಡಿರುವಂತಹ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತದಂತಹ ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ರಘುನಾಥ್ ರೈ ನುಲಿಯಾಲು ಸರ್, ತಾವು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ತಮಗೆ ಭಕ್ತರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಪ್ರೀತಿಯ ಗುರುಗಳಿಗೆ ಪ್ರೀತಿಯ ಶಿಷ್ಯನಾದ ಭಾಸ್ಕರ ಹೆಗಡೆ ಇವರಿಂದ ಶಾಲನ್ನ ನೀಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಸಭೆಗೆ ನಾವು ಅತಿಥಿಗಳಾಗಿ ಬರಬೇಕು, ನಮ್ಮೊಂದಿಗೆ ಸಹಕರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ ಶ್ರೀಮತಿ ಆಶಾ ಬೆಲ್ಲಾರೆ, ಮುಖ್ಯ ಗುರುಗಳು, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು. ಮೇಡಮ್, ತಮಗೆ ಕ್ಷೇತ್ರದ ವತಿಯಿಂದ ಭಕ್ತ ವೃಂದದ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಇವರನ್ನ ಶ್ರೀಮತಿ ಚಂದ್ರಿಕಾ ಲೋಕೇಶ್ ಇವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಮತಿ ಚಂದ್ರಿಕಾ ಲೋಕೇಶ್. ಶ್ರೀಮತಿ ಚಂದ್ರಿಕಾ ಲೋಕೇಶ್ ಅವರನ್ನ ಶಾಲು ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಅಂತಲೇ ಹೇಳ್ಬೋದು. ಎಷ್ಟೋ ದೂರದಲ್ಲಿದ್ರು, ಸತತ 3 ಗಂಟೆಗಳ ಪ್ರಯಾಣ ಇದ್ರೂ ಕೂಡ ಸ್ವಾಮಿ ಕೊರಗಜ್ಜ ಕ್ಷೇತ್ರಕ್ಕೆ ಬರ್ತೇನೆ, ನಿಮ್ಮೊಂದಿಗೆ ಭಾಗವಹಿಸ್ತೇನೆ ಎನ್ನುವ ನಿಟ್ಟಿನಲ್ಲಿ ತುಂಬಾ ಸಮಯಗಳಿಂದ ಅವರಲ್ಲಿ ನಾವು ಬಿಡುವಿನ ಸಮಯವನ್ನ ಕೇಳಿಕೊಂಡಾಗ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾದ್ರು. ಸ್ವಾಮಿ ಕೊರಗಜ್ಜನ ದಯೆ ಅವರಿಗೆ ಸದಾ ಇದ್ದು ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಪ್ರೀತಿಯ ನಮ್ಮೆಲ್ಲರ ತುಳುನಾಡ ಮಾಣಿಕ್ಯ ಶ್ರೀ ಅರವಿಂದ ಬೋಲಾರ್, ಖ್ಯಾತ ತುಳು ಚಲನಚಿತ್ರ ನಟರು. ಸರ್, ತಮಗೆ ಸರ್ವ ಭಕ್ತರ ಪರವಾಗಿ ಅದೇ ರೀತಿ ಕಮಿಟಿಯ ಪರವಾಗಿ ಹೃದಯಾಲದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ತುಳುನಾಡ ಮಾಣಿಕ್ಯ ಬಹುಮುಖ ಪ್ರತಿಭೆಯ ಇವರನ್ನ ಶ್ರೀ ಸದಾನಂದ ರೈ ಬೋಳಂಕುಡ್ಲು ಇವರು ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಸದಾ ಬೆನ್ನೆಲುಬಾಗಿ ಈ
ತುಳುನಾಡಿನ ಭೂತಾರಾಧನೆ ಅದನ್ನ ಹತ್ತೂರಿಗೆ ಪಸರಿಸುತ್ತಿರುವಂತಹ ನಮ್ಮ ಪಡುಮಲೆ ಕ್ಷೇತ್ರದ ಕೇಂದ್ರ ಬಿಂದು ಡಾಕ್ಟರ್ ರವೀಶಾ ಪಡುಮಲೆ, ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್. ಸರ್, ತಾವು ಆಗಮಿಸಿದ್ದೀರಿ. ತಮಗೆ ಕ್ಷೇತ್ರದ ವತಿಯಿಂದ ಅದೇ ರೀತಿ ಸರ್ವ ಭಕ್ತರ ವತಿಯಿಂದ ಹೃದಯಾಲಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರನ್ನ ಶ್ರೀ ಸತೀಶ್ ಬೆಂಗಳೂರು ಇವರು ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿ ಕೊರಗಜ್ಜ ಸೇವಾ ಸಮಿತಿ ಆಗಿರ್ಬೋದು, ಎಲ್ಲ ವಿಭಾಗಗಳಲ್ಲಿ ತಮಗೆ ಸಹಾಯದ ಹಸ್ತವನ್ನು ನೀಡುತ್ತಾ ಸುಳ್ಯ ಪದವಿನ ಜನತೆಯೊಂದಿಗೆ ಸದಾ ಸಹಾಯದ ಹಸ್ತದೊಂದಿಗೆ ಯುವ ತರುಣ ಅಂತಲೇ ಹೇಳ್ಬೋದು ಶ್ರೀ ಸಂತೋಷ್ ಕುಮಾರ್ ರೈ, ಉಪವಲಯ ಅರಣ್ಯಾಧಿಕಾರಿಗಳು ಪಂಜಾ. ಸರ್, ತಾವು ಆಗಮಿಸಿದ್ದೀರಿ. ತಮಗೆ ಭಕ್ತ ವೃಂದದ ಪರವಾಗಿ, ಕೊರಗಜ್ಜ ಸೇವಾ ಸಮಿತಿಯ ಪರವಾಗಿ ಹೃದಯಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ನಮ್ಮೂರಿನ ಅಧಿಕಾರಿಗಳು ಇವರನ್ನ ಶ್ರೀಯುತ ಪ್ರವೀಣ್ ಮರದಮೂಲೆ ಇವರು ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರವೀಣ ಮರದಮೂಲೆ. ಅದೇ ರೀತಿ ನಮ್ಮ ಗ್ರಾಮದ ಪ್ರಥಮ ಪ್ರಜೆ, ನಮ್ಮ ಊರಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿರುವಂತಹ ಬಡಗಣ್ಣೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ನಮ್ಮ ಊರಿನವರೇ ಆದಂತಹ ಶ್ರೀಮತಿ ಕೆ ಅವರು ಇದ್ದೀರಿ. ಮೇಡಮ್, ತಮಗೆ ಭಕ್ತ ವೃಂದದ ಪರವಾಗಿ, ಕೊರಗಜ್ಜ ಸೇವಾ ಸಮಿತಿಯ ಪರವಾಗಿ ಹೃದಯಾಲಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಗ್ರಾಮದ ಪ್ರಥಮ ಪ್ರಜೆಯಾದ ಇವರನ್ನ ಶ್ರೀಮತಿ ವಿಶಾಲಾಕ್ಷಿ ರಾಘವ ಇವರು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಶಾಲು ಹೊದಿಸುವುದರ ಮೂಲಕ. ಅದೇ ರೀತಿ ಶ್ರೀ ಕ್ಷೇತ್ರ ಶಬರಿನಗರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುತ್ತಾ ಸುಳ್ಯಪದವಾಗಿರ್ಬೋದು, ಸ್ಥಳೀಯ ಕೇರಳ ಗಡಿಭಾಗದಲ್ಲಿ ಸದಾ ಎಲ್ಲರಿಗೆ ಮಾರ್ಗದರ್ಶನ, ಅದೇ ರೀತಿ ಸಹಾಯ ಹಸ್ತವನ್ನ ಸದಾ ನೀಡುತ್ತಿರುವಂತಹ ನಮ್ಮೂರ ಹೆಮ್ಮೆ ಶ್ರೀ ಚನ್ನಿಯಪ್ಪ ನಾಯ್ಕ ನಿಡಿಯಡ್ಕ, ಅಧ್ಯಕ್ಷರು ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಕೇರಳ. ಸರ್, ತಾವು ಆಗಮಿಸಿದ್ದೀರಿ. ತಮಗೆ ಕ್ಷೇತ್ರದ ವತಿಯಿಂದ, ಭಕ್ತ ವೃಂದದ ವತಿಯಿಂದ ಹೃದಯಾಂತರಾಳದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ಶ್ರೀಯುತರನ್ನ ಶ್ರೀ ಆನಂದ ಪೂಜಾರಿ ಸುಳ್ಯಪದವು ಇವರು ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಎನ್.ಎ. ಚಂದ್ರಶೇಖರ್, ಮುಖ್ಯಮಂತ್ರಿ, ಚಿನ್ನದ ಪದಕ ವಿಜೇತರು, ಸೈಬರ್ ಕ್ರೈಮ್ ಪೊಲೀಸ್ ಮಂಗಳೂರು ನಗರ ಅವರು ಆಗಮಿಸಬೇಕಿತ್ತು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ಶ್ರೀನಿವಾಸ್ ನಾಯಕ್ ಇಂದಾಜೆ, ಅಧ್ಯಕ್ಷರು ಪತ್ರಕರ್ತರ ಸಂಘ ಮಂಗಳೂರು, ಅವರು ಕೂಡ ಆಗಮಿಸಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ನಮ್ಮನ್ನು ಕೂಡಿಕೊಳ್ತೇವೆ ಅಂತ ಭರವಸೆಯನ್ನು ನೀಡಿದ್ದಾರೆ. ಅದೇ ರೀತಿ ಈ ಸಮಾರಂಭದ ವೇದಿಕೆಯ ಮುಂದಿರುವಂತ ಕೆಲವೊಂದು ಗಣ್ಯರಿದ್ದೀರಿ. ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋಗುದಿಲ್ವಾ? ಎಲ್ಲ ಗಣ್ಯರಿಗೆ ಕ್ಷೇತ್ರದ ವತಿಯಿಂದ, ಭಕ್ತ ವೃಂದದ ವತಿಯಿಂದ ಹೃದಯಾಂತರಾಳದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಹಕರಿಸಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಸ್ವಾಗತವನ್ನ ಹೇಳ್ತಾ, ಮುಖ್ಯವಾಗಿ ನಾನು ಅಧ್ಯಕ್ಷರನ್ನ ಕೊನೆಗೆ ಯಾಕೆ ಸ್ವಾಗತಿಸುವುದಂದ್ರೆ ಅವರ ಬಗ್ಗೆ ಹೇಳಲಿಕ್ಕುಂಟು. ಕಳೆದ 8 ವರ್ಷಗಳಿಂದ ಅಧ್ಯಕ್ಷ ಸ್ಥಾನದಲ್ಲಿದ್ದು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಹಕರಿಸಿಕೊಂಡು, ಸದಾ ಹಸನ್ಮುಖಿಯಾಗಿ ತಾನು ಯಾವ ಕೆಲಸ ಮಾಡುತ್ತೇನೆ ಎನ್ನುವುದನ್ನ ಒಂದು ಕೈಯಿಂದ ಇನ್ನೊಂದು ಕೈಗೆ ಗೊತ್ತಾಗದ ರೀತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣೀಕರ್ತರಾದವರು ಶ್ರೀಯುತ ಬಿಲ್ಲಿಯಪ್ಪ ಗೌಡ ಶಬರಿನಗರ, ಅಧ್ಯಕ್ಷರು ಶ್ರೀ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಶಬರಿನಗರ, ನಮ್ಮ ಊರಿಗೆ ಹೆಮ್ಮೆ. ಸರ್, ತಮಗೆ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇವೆ.
ಇವರಿಗೆ ಕ್ಷೇತ್ರದ ಅರ್ಚಕರಾದಂಥ ಶ್ರೀಯುತ ಮಾಧವ್ ಪೂಜಾರಿ ಮರದಮೂಲೆ ಇವರು ಶಾಲು ಹೊದಿಸುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯ ಮುಂಭಾಗದಲ್ಲಿ ನಮ್ಮೊಂದಿಗೆ ಇರುವಂತಹ ಎಲ್ಲ ಮಾತೆಯರಿಗೆ, ತಾಯಂದಿರಿಗೆ, ಅದೇ ರೀತಿ ಸರ್ವ ಭಕ್ತರಿಗೆ ಹೃದಯಾಲದ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ಸುದ್ದಿ ಬಿಡುಗಡೆ, ಅದೇ ರೀತಿ ಸುದ್ದಿನ ಯೂಟ್ಯೂಬ್ ಲೈವ್ ಮೂಲಕ ನಮ್ಮೊಂದಿಗಿರುವಂತ ಎಲ್ಲ ಪ್ರಚಾರಕರನ್ನ ಹೃದಯಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿರುವಂತ ಸರ್ವ ಭಕ್ತರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಸ್ವಾಗತ ಭಾಷಣದಿಂದ ವಿರಮಿಸ್ತಾ ಇದ್ದೇನೆ. ಧನ್ಯವಾದ. ಮುಂದೆ ಸಭಾ ಕಾರ್ಯಕ್ರಮದ ಉದ್ಘಾಟನೆ. ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟಕರು ಅಕ್ಷಯ್ ಕಾಲೇಜ್ ಪುತ್ತೂರು ಇದರ ಸಂಚಾಲಕರಾದಂತಹ ಶ್ರೀಯುತ ಜಯಂತ ಕುಮಾರ್ ನಡುಬೈಲು. ಇವರಿದೀಗ ಅವರ ದಿವ್ಯ ಹಸ್ತದಲ್ಲಿ ಸಾಂಪ್ರದಾಯಿಕವಾಗಿ ತೆಂಗಿನ ಹಿಂಗಾರವನ್ನ ಅರಳಿಸುವುದರ ಮೂಲಕ ತುಳುನಾಡಿನ ಒಂದು ಸಂಪ್ರದಾಯವನ್ನ ಉಳಿಸುವ ರೀತಿಯಲ್ಲಿ ಇದೀಗ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಉದ್ಘಾಟನೆಗೊಳಿಸೋಣ. ತೆಂಗಿನ ಈ ಒಂದು ಹಿಂಗಾರವನ್ನು ನೋಡುವುದೇ ಬಲು ಸೊಗಸು ನೋಡಿ. ಅರಳಿ ನಿಂತಾಗ ಅದು ಕಣ್ತುಂಬುಗೊಳ್ಳುತ್ತಾ ಇದೆ. ಇದೀಗ ಉದ್ಘಾಟನಾ ಸಮಾರಂಭ ಮುಗಿದಿದೆ. ಇಂದಿನ ಉದ್ಘಾಟಕರು ಇದೀಗ ಉದ್ಘಾಟನಾ ಭಾಷಣದಲ್ಲಿ. ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾಮಿ ಕೊರಗಜ್ಜನ ಕಾರಣ ಪತೋತು ಅರೆಗ್ ಅಡ್ಡ ಬೋರಂತು ಸಬರಿನಗರದ ಇನಿತ್ತ ಒಂಜಿ ಎಡ್ಡ ಗಲಿಗೆಟ್ ಸಬರಿನಗರ ಕೊರಗಜ್ಜನ ಒಂಜಿ ಸಭಾಭವನ ಬುಕ್ಕ ಈ ಒಂಜಿ ಬಯ್ಯಗ ನಡಪಿನಂಚಿನ ನೇಮೋತ್ಸವದ ಒಂಜಿ ಕಾರ್ಯಕ್ರಮದ ಧಾರ್ಮಿಕದ ಲೇಸಿಟ್ ನಂಕ ಧರ್ಮ ಪ್ರವಚನ ಮಲ್ಪ್ಯರ ದೂರತ ಊರುಡ್ ಬತ್ತಿನಂಚಿನ ಶ್ರೀ 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 ಪರಮ ಪೂಜ್ಯ ಸ್ವಾಮೀಜಿಯರ್ನ ನಮಿಸವಂತು ವೇದಿಕೆಟ್ ಇಂಥ ಕಾರ್ಯಕ್ರಮದ ಲೇಸನ್ನು ಪಿರಾವತ ಸೈಡ್ ಹಿಡ್ಕೊಳ್ಳೋದಿತ್ತನಲ್ಲ ಈ ಒಂಜಿ ಕೊರಗಜನ ಸೇತುರು ಎಡ್ಡ ಆವಡು ಪಂಪಿನ ಒಂಜಿ ಎಡ್ಡ ದಿಷ್ಟಿದ ಏಪಲ ತೆಲಿಕೆದ ಮೌನದ ಬೆಲೆಪ್ಪನ ಬೇರೆ ಅವೇ ರೀತಿ ವೇದಿಕೆ ರೀತಿನಂಚನ ಪುದರ್ ಪನ್ಯರ ಪೋಪುಜಿ ಮಸ್ತ್ ಜನ ಉಳ್ಳೇರು ಮಾಂತ ಮಲ್ಲ ಬಿನ್ನೆರಾತ್ ಬತ್ತಿನ ಅಂಚನ ಈ ಸೇತುರೋಗ ಬತ್ತಿನಂಚನಗ್ಲೆ ಭಗವ ಭಕ್ತರೆ ಮಾಧ್ಯಮ ಮಿತ್ರರೆ ಪ್ರಥಮಾತ್ ಯಾನ ಸುಲ್ಯ ಪದವತ ಮಾಂತ ಜನತೆಗೆ ಎನ್ನ ಹೃತ್ಪೂರ್ವಕತ ಒಂಜಿ ಹೃದಯತ ಅಭಿನಂದನೆ ಪಣೊಂದುಳ್ಳೆ ಧನ್ಯವಾದ ಪಣೊಂದುಳ್ಳೆ ದಾಯ ಪಂಡ ಈ ಒಂಜಿ ಸ್ಥಳಕ್ಕೆ ಒಂದು ಎನ್ನ ಮೂಜಿನ ಕಾರ್ಯಕ್ರಮ ಪ್ರಥಮಾತ್ ಕೋಟಿ ಚೆನ್ನೈರ್ನ ಆ ಗರಡಿತ ಒಂಜಿ ಕೆಲಸ ಮಲ್ಪ್ಯಾರ ಎಂಕು ಅನುಮಂತ ಕೊರ್ನಂಚಿನ ರಡ್ನೆದಾತ್ ಕರಿಸರ್ತಿ ನಡತಿನಂಚಿನ ಅಯ್ಯಪ್ಪ ಭಜನ ಮಂದಿರತ ಒಂಜಿ ನಿಗ್ಲನ ಒಟ್ಟಿಗೆ ಕೆಲಸ ಮಲ್ಪ್ಯಾರ ಅನುಕೋರ್ದು ಇನಿ ಮೂಜಿನೇತ್ ಸಬರಿನಗರತ ಈ ಕೊರಗಜನ ಪಾವನ ಕ್ಷೇತ್ರದ ಒಂಜಿ ಸಭಾಭವನ ಉದ್ಘಾಟನೆ ಮಲ್ಪಿನಂಚಿನ ಅವಕಾಶ ಕೊರ್ನ ನಿಗ್ಲೆಗೆ ಮಹಾಂತರೆಗ್ಲ ಎನ್ನ ಭಕ್ತಿ ಪೂರ್ವಕದ ಸೊನ್ಮೇಲೆ ಪಂಡಂತು ಬಂದಲೆ ಇನಿ ಕೊರಗಜ್ಜನ ವಿಷಯಟು ನಮ್ಮ ಮಾಂತ ಪನ್ಯರ ಪತ್ಯರ ಇದ್ದಿ ಪರಶುರಾಮೆ ಸೃಷ್ಟಿ ಮಂತ್ರಂಚಿನ ಈ ತುಳುನಾಡಿಟ್ ಅವೇತ ದೈವಗಳನ್ನು ದೇವರನ್ನು ನಮ್ಮನಂಚಿನ ಇನಿ ದೇವರ ನಾಡು ಪನ್ಪಿನಂಚಿನ ನಮ್ಮ ದಕ್ಷಿಣ ಕನ್ನಡ ಇನಿ ಪ್ರತಿಯೊಂಜಿ ಅಂತತ್ ಭಯ ಭಕ್ತಿ ನಂಬಿಕೆಟ್ ಇನಿ ನಮ್ಮೊಂದುಲ್ಲ ಇನಿ ಏತ ದೈವಗಳೆದನ ಕೆಲಸ ಮಲ್ಪಂಚಿನ ಒಂಜಿ ಅಣು ಇತ್ತೆದ ಪೊರ್ತುಡು ತಿಕ್ಕೊಂದು ನಂಕ್
ದೇವಸ್ಥಾನದ ಬ್ರಹ್ಮ ಕೆಲಸ ಜೀರ್ಣೋದ್ಧಾರ ಮಲ್ಪಿನಂಚಿನ ಕೆಲಸ ನಂಗೆ ಯೋಗಲು ಇನಿ ಬತ್ತೊಂದುಂಡು ದುಂಬದ ಹಿರಿಯರ್ನಗಳು ನಂಗೆ ಮಾತು ಕೊರ್ನಂಚಿನ ಒಂಜಿ ಕೆಲಸನು ಇನಿ ನಮ್ಮ ಮುಂದುವರಿಸೊಂದುಲ್ಲ ಅವು ನಮ್ಮ ಯೋಗಂದು ಪಣ್ಣೊಂದುಲ್ಲ ಇನಿ ಕಲಿಯುಗಟ ನಂಗೆ ದೇವೇರ ತೋಜ್ಜೇರಿಗೆ ದೈವಗಳು ಸತ್ಯದ ನುಡಿನು ಕೊರ್ಪೇರಿಗೆ ಸತ್ಯನು ಪತೊಂದು ಬರ್ಪೇರಿಗೆ ಐಟು ಒಂಜಾತು ಕೊರಗಜ್ಜೆ ಇನ್ನು ನಂಬಿನಗಳಿಗೆ ಇಂಬು ಕೊರ್ಪಿನಂಚಿನ ಒಂಜಿ ಕೆಲಸ ಅವು ಅಪ್ಪಗಣೆ ಮಲ್ಪಿನ ಅಂಡ ದೈವ ಪಂಡ ಅವು ಕೊರಗಜ್ಜನ ಇನಿ ಅವೇತ ಸೇತುರು ಕೊರಗಜ್ಜನ ಅಲ್ಲಲ್ಲ ಕೆಲಸಲು ಆವಂತುಂಡು ಪ್ರತಿ ಕಡೆಟ್ಲ ಇನಿ ಕೊರಗಜ್ಜನ ನಂಬುನ ಪಂಡ ಐಟು ಏತ ಶಕ್ತಿಲು ಉಳ್ಳುವ ಪನ್ಪುನೇನು ನಮ್ಮನೇ ಇನಿ ತೆರಿಯೊಂದುಲ್ಲ ಎನ್ನ ಅನುಭವಟೆ ಯಾನೊಂಜಿ ರಡ್ಡು ಸಲ ಯಾನ ಕೊರಗಜ್ಜನ ಶಕ್ತಿಲೇನು ಏನ ತೆರಿಯೊಂತೆ ವರಾತ್ ಒಂಜಿ ದಿನ ಒಂಜಿ ಸಮಯಟು ಒಂಜಿ ಬಂಗಾರ ಕಲಾವ ತಿಪ್ಪನಾಗ ಆ ಬಂಗಾರ ಓಲಾ ತಿಕ್ಕಂದ ಒಂಜಿ ಆಜಿ ತಿಂಗೊಲ ಐನೆ ಬುಕ್ಕ ಅವು ಕೊರಗಜ್ಜನ ನೆನೆತಿನ ಬುಟ್ಟಿಗೆ ಅನಿ ಮಧ್ಯಾಹ್ನದ ಪೊರ್ತುಡು ಬ್ಯಾಂಕ್ದ ಲಾಕರ್ ಉಂಡು ಗೊತ್ತಂಡು ರಡ್ನೆ ಸರ್ತಿ ಇಂಚಿಪ್ಪ ಒಂಜಾರೆ ತಿಂಗೊಲುಟು ಎನ್ನ ಒಂಜಿ ಪರ್ಸ್ ಕಲ ಇತ್ತನಡೆ ಎನ್ನ ಪರ್ಸ್ ಕಲ ಒಂದು ಇಜ್ಜಂಡು ಕಲಾತಿಜಿ ಯಾನು ಒಲ ದೀರ್ತ ಬತ್ತಿತ್ತೆ ಆ ದೀರ್ತ ಬತ್ತನ ಇಂಕ ಓಲು ದೀರ್ತನೆ ಎಂಕೆ ತರಕ್ಕೆ ಪೋಂದಿಜ್ಜಂಡು ಅಂಡ ಇಲ್ಲಲ ಪಣ್ಣಾಗ ಇಲ್ಲಲ್ ತಗ್ಲ ಕೊರಗಜ್ಜಗ ಮಂಡಿಯರು ಬೇತೆ ಇಂಚ ಪಣ್ಣಾಗ ಅಗ್ಲ ಕೊರಗಜ್ಜಗನ ನಂಬಿಯರು ಯಾನೆಲ್ಲ ಎನ್ನ ಮನಸ್ಸು ನೆನೆತ್ತೆ ಕೊರಗಜ್ಜನ ತಿಕ್ಕಡ ಐಟೆ ಪಂಡ ಪರ್ಸುಡು ಬೇತೆ ಕಾರ್ಸ್ ಮಂದ ಇತ್ತಂಡು ಅಂಡ ಆ ಬಯ್ಯತ ಪೊರ್ತುಡು ಆ ಓಲು ಪರ್ಸು ಉಂಡ ಅಗ್ಲಿ ಎಂಕ್ ಪೋನಾತ್ ಪಂಡೇರು ಇನ್ನ ಪರ್ಸು ಮೂಲು ಉಂಡ ಅನ್ನಂದು ದಯಪಂಡ ಎನ್ನ ಐಟು ನಂಬರ್ಸ್ ಇತ್ತಂಡು ಇಂದು ಕೊರಗಜ್ಜನ ಮೈಮೆ ದಯಪಂಡ ಇನಿ ಪ್ರತಿ ಒಂಜಿ ಕಡೆಟ್ಲ ನಮ್ಮ ತೆರಿಯೊಂತು ದಾಲ ಇದ್ದಿ ಖರ್ಚಿದ್ದಿ ಇನಿ ಕೊರಗಜ್ಜಾಗ ಮಲ್ಲ ಆಡಂಬರೋಟು ಮಲ್ಪೊಡ್ದಿದ್ದಿ ಮಲ್ಲ ದೇವಸ್ಥಾನ ಕಟ್ಟೊಡ್ದಿದ್ದಿ ಮಲ್ಲ ವಿಜೃಂಭಣೆಟ್ ಬೊಲ್ಲಿ ಬಂಗಾರ ಪಾರ್ತು ಮಲ್ಪೊಡ್ದಿಜ್ಜಿ ಖಾಲಿ ಒಂಜಿ ಕಟ್ಟೆ ಕಟ್ಟದು ಒಂಜಿ ಕಲ್ಲುದಿ ಇಡ್ತು ಒಂಜಿ ಚಕ್ಕುಲಿ ಬಚ್ಚಿಡೆ ಕೊರ್ಪಿನಂಚಿನ ಒಂಜಿ 500 ರೂಪಾಯಿದ ಸೇವೆ ಇಂದೇ ಕೊರಗಜ್ಜಾಗ ಯಾವುಂಡು ಅಂಚಿನ ಇನಿ ಸಂದರ್ಭಟು ಇನಿ ನಮ್ಮ ಕಲಿಗೋಟು ದೇವರನ್ನು ಕಾಣೊಂದುಲ್ಲ ತೋಜಪ ದೇವರೇಟ ನಮ್ಮ ಕೇಣೊಂದುಲ್ಲ ಆಂಡ ಒಂಜಿ ಪನ್ಪೇನ ಇನಿ ಅಂಚಿನ 500 ರೂಪಾಯಿ ನಮ್ಮ ಖಾಲಿ ಸೇವೆನು ಮಲ್ಪ ಐನು ಒರಿಪ್ಪನ ಕೆಲಸನು ನಮ್ಮ ಮಲ್ಪಡೈನ ಕೆಲಸ ಅವು ನಮ್ಮರ್ಥ ಇನಿ ಕೆಲ ಕಡೆಟ್ ಏನು ತುವಂದುಳ್ಳೆ ಕೆಲವು ಕಡೆಟ್ ಕಾರ್ಯಕ್ರಮಗಳ ಪೋತೆ ಇನಿ ಅಲ್ಲಿ ಯಾವಾರ ದಿಷ್ಟಿಟ್ಟು ಇನಿ ಕೊರಗಜ್ಜನ ಕೆಲಸ ಒಂದುಂಡು ಅವು ಮನಸ್ಸಿಗೆ ಮಸ್ತ್ ಬೇನೆ ಒಂದುಂಡು ಸಾಧಾರಣ ಕೊರಗಜ್ಜನ ಪುದರ್ ಪಂಡತ್ ಅಲ್ಲಿ ಬೆದವೇತ ನಮುನೇಟ್ ಇಂಚಿನ ಸೇವೆ ಆಪುಂಡು ಇಂಚಿನ ಅಂಚ ಆಪುಂಡು ಈತ ಕಾಸು ಕೊರ್ನ ಎಂಕ್ಲ ಮಲ್ಪ ಈತ ಇಂಚ ಆಪುಂಡು ಪನ್ಪುಡೇನು ಇನಿ ಅಲ್ಲಲ್ಲಿ ಕೆಲವು ಕಡೆಟ್ಟು ಆವಂದುಂಡು ಬಾರಿ ಬಂಗ್ಲೆ ಐನು ಮಾಲ್ತದ ಬಾರಿ ಬಂಗ್ಲೆ ಕಟ್ಟುನಂಚಿನ ಕೆಲಸ ಅಗ್ಲು ಮಾಲ್ತೊಂದುಳ್ಳೇರು ಇಂದು ಆಯರ ಬಲ್ಲಿ ಏಪ ನಮ್ಮ ಪವಿತ್ರತ ಒಂಜಿ ಸ್ಥಾನ ಉಂಡ ಆ ದುಂಬದ ಕಟ್ಟಲೆ ಎಂಚ ಉಂಡ ಐನ್ನು ಮಾಲ್ತೊಂದು ಪೋಪಿನಂಚಿನ ಆ ನಂಬಿಕೆನು ಒರಿಪನ ಕೆಲಸ ಇನಿ ನಮ್ಮರ್ಥ ಆವೋಡು ಒಂಜಿ ದಿನ ಪೋಯಿನ ಬುಕ್ಕ ಐನ ಶಕ್ತಿಲು ಕಡಿಮೆ ಅಪ್ಪ ಇಂದು ನಂಗೆ ಇನಿ ತುಳುನಾಡುತ್ತ ಆ ಶಕ್ತಿಲು ಇನಿ ನಂಗೆ ತೋಜಪ್ನ ಬಂದುಲೆ ಅಂಚಿನ ಕೆಲಸ ಇನಿ ಸಬರಿನ ಗರಟ ಒಂದಿಜ್ಜಿ ಬೆಲೆಪಣ್ಣೆ ನಿಜವಾತ ಆರ್ನ ಅಧ್ಯಕ್ಷರಿಟ್ಟು ಆರ್ನ ಗುರ್ಕರ್ ಮೇಟ್ ಆರ್ನ ಒಟ್ಟಿಗಿತ್ತನ ಈ ಯುವ ಶಕ್ತಿಲು ಮುಲ್ಪ ಜವಣೇರಾವಡು ಜವಂತಿಲ್ ಅವಾರ್ಡ್ ಪ್ರತಿ ಒಂಜಿ ಅಂತೋಡು ಭಕ್ತಿ ಟುಳ್ಳ ಏನಾಗ್ಲು ಮುಲ್ಪದ ಏನು ಮಾಂತೆರ್ಲೇನು ತೂವೊಂದುಳ್ಳೆ ಪ್ರತಿ ವರಿಯನ ಮೋನೆಟ್ಲ ಅಗ್ಲಿ ಎಂಕ್ಲೆಗ್ ಮಲ್ಲ ಪುದರ್ ಬೋರ್ಚಿ ಎಂಕ್ಲೆಗ್ ಕೆಲಸ ಮಂತನೆಗ್ ಕುರುಕ್ಷೇತ್ರ ಇದ್ದೋಡು ಅರ್ಜುನಗ್ ಕೃಷ್ಣ ಪಂತೆಗೆ ಕರ್ಮಣ್ಯವಾದಿಕರಸ್ತೆ ಮಾಪಳ ಕದಾಚನ ಪಂಡತ್ ನಿನ್ನ ಕರ್ಮಗು ಫಲ ಕೊರ್ಪಿನ ಕೆಲಸ ಈ ಫಲನ ಆಪೇಸಿಯರೆದ್ದಿ ಆ ಫಲನ ಕೊರ್ಪಿನ ಕೆಲಸ ಎಂಕ್ ಒಂಜಿ ದಿನ ಆ ಫಲ ನಿಕ್ ಬರ್ಪುಂಡು ಅಂಚಿನ ಆ ಸೋತ್ರ ಇನಿ ಸುಳ್ಯ ಪದವತ ಬಡಗುನ್ನುಡುತ್ತ ಈ ಜನತೆಗೆ ಸಂದದಂಡು ದಯಪಂಡ ಒಂಜಿ ಕೆಲಸ ಇನಿ ಕರಿಸರ್ತಿ ಅಯ್ಯಪ್ಪನ ಭಜನ ಮಂದಿರಟ ಆಂಡು ಏತಾ ಒಂಜಿ ಇದಟ್ಟು ಲಾಸ್ಟ್ ಮುಟ್ಟಲಾಗ್ಲು ಜವಣೇರಾವಡು ಜವಂತಿಲಾವಡು ಅಲ್ಪತ ಹಿರಿಯರು ಮಾಂತರ್ಲ ಒಗ್ಗಟಾತ್ ಜಾತಿ ಮತ ಇದ್ಯಂತೆ ಎಡ್ಡೆ ಕೆಲಸ ಮಂದದು ಆ ಒಂಜಿ ಕೆಲಸನು ಏತ್ ಅಚ್ಚುಕಟ್ಟಾತ್ ಮಂತೇರು ಐಕುದುಂಬು ಕೋಟಿ ಚೆನ್ನೈನ ಗರಡಿ ಆಂಡು
ಅಲ್ಪಲಂಚನೆ ಪ್ರತಿ ಒಂಜಿ ವಿಧೊಟ್ಲ ಪ್ರತಿ ವರಿಲ ರಾತ್ರಿ ಪಗಲು ಕೆಲಸ ಬಂತೇರು. ಇನಿ ಸಬರಿನಗರತ ಆ ಕೊರಗಜ್ಜನ ಸಭಾಭವನ ವಾರ್ಡ್ ಮುಲ್ಪ ಆಪಣಂಚನ ಪ್ರತಿ ವರ್ಷಲ ಆಪಣಂಚನ ಕೆಲಸನು ಬೀಲಿಯಪ್ಪನ ಪಿರಾವು ಅಂತದ್ದು ಕೆಲಸ ಬಂದದುಳ್ಳೇರು. ಇಂದು ಬೋಡಿತ್ತನ ಒಂಜತ್ತು ದಿನ ಭಗವಂತೆ ನಂಗೆ ಆ ಕೆಲಸಗೂ ಸರಿಯಾಯಿನ ಫಲ ಕೊರ್ಪೇರು. ಇಂದು ನಮ್ಮ ಮನಸ್ಸು ಬೋಡಿತ್ತನ ಈ ಕೆಲಸನ ಮಾಲ್ಪಕ ಪ್ರತಿಯೊಂಜಿ ದೈವಿಕ ಶಕ್ತಿಲೇನು ನಮ್ಮ ಎಡ್ಡ ರೀತಿಡ್ ಆರಾಧನೆ ಮಲ್ಪಕ ಎಡ್ಡ ರೀತಿಡ್ ನಮ್ಮ ಜೋಕ್ಲೆಗ್ ಐನ ಮೂಲಕ ಆ ಈ ಸಂಸ್ಕಾರ ಸಂಸ್ಕೃತಿನ ತೊಜ್ಪಕ ಆ ಕೆಲಸನು ಮಾತ್ರ ನಮ್ಮ ಆತ್ಮಗೂ 4 ದಿನದ ಬದುಕು ಎಡ್ಡ ರೀತಿಡ್ ಪಾರ ಸಾಧ್ಯ ಆಪುಂಡು. ಮಿತ್ತುಗೆ ಪೋಣಗ ತಿರ್ತು ಬಣ್ಣಗ ನಮ್ಮ ಬೆತ್ತಲತೆ ಪೋತ ಬತ್ತ ಪೋಣಗಲ ಬೆತ್ತಲತೆ ಪೋಪಿನ ಆಂಡ 4 ದಿನದ ಎಡ್ಡ ಬದುಕನ್ನು ಮಾನ್ಪುಣ ಎಡ್ಡ ಕೆಲಸನು ಮಾಂತಂಡ ಆ 4 ದಿನದ ಪುದರ್ ಎಪ್ಪಲ ಆ ಪುದರ್ ಒರಿಪ್ಪುಣಂಚಿನ ಕೆಲಸ ಆಪುನು ಪನ್ಪುಣ ಪಾತ್ರನ ಪಣ್ಣಂತು ಮಸ್ತ್ ಧಾರ್ಮಿಕ ಪ್ರವಚನ ಮಾಲ್ಪ್ಯಾರ ನಮ್ಮ ಎನ್ನ ಹಿರಿಯರು ಆರ್ಲ ಕೋಟಿ ಚೆನ್ನೈನ ಗರಡಿಟ್ಟು ಎಂಕ್ಲ ಒಟ್ಟಿಗೆ ಕೆಲಸ ಮಂತನಾಗ್ಲು ಯಾನ ಅಧ್ಯಕ್ಷ ಪುನಗ ಆರು ಗೌರವ ಅಧ್ಯಕ್ಷರು ಆರು ಗುರುಕುಳು ಇನ್ನು ಯಾರನ್ನ ಶಿಕ್ಷೆ ಎಲ್ಲ ಅರೆಗೆ ಸಾಲ ಪಾಡಿಯರಿಗೆ ಯಾರು ಪಣ್ಣಗ ಶಿಕ್ಷೆ ಎಲ್ಲ ಆರ್ಲಾತ್ ಅಂಡಾಲ ಅರೆಗೆ ಈತ ಪ್ರಾಯಾಂಡಲ ಈತ ಪೊರ್ತುರ್ದೆಟ್ಟು ಬರ್ಪಿನ ಅಂಚಿನ ಯೋಗ ಅವತ್ತೊಂದು ಬುಕ್ಕೊಂಜಿ ಗುರುಕುಲು ಎನ್ನ ಪ್ರೀತಿದ ಆಸಕ್ಕ ಬುಕ್ಕ ನಮ್ಮ ತುಳುನಾಡದ ಮಾಣಿಕ್ಯ ಇನಿ ತುಳುನಾಡು ಒವೇ ಒಂಜಿ ಪುದರ್ ಬರೋರಂಡಲ ನಮ್ಮ ಕಲಾವಿದರು ಅಂಚಿನ ಅರಡೆ ಕೇಂಡಾಗ ನಿಜವತಾರನ ಕಾರು ಪಣಿತು ಫ್ರಾಕ್ಚರ್ ಆತಂಡು ಆಂಡಲ ಕೊರಗಜ್ಜನ ಶಕ್ತಿನ ತೂತು ಆರು ಬೈದೇರು ಒಡ್ಲ ಪೋಪುಜೇರಾರಿತ್ತೆ ಅಂಚಿನ ಅರವಿಂದಣ್ಣೆ ಮಾಂತ ರವಿ ಸೇರು ಕೋಡೆ ಮರಣಿದ ಗೆಜ್ಜಿಗಿರಿಟ್ಟು ಎಂಕ್ಲ ಕೋಡೆತ ದಿನೊಟ್ಟು ಬೊಲ್ಪುಗ ಅಲ್ಲೇ ಉಳ್ಳ ಒಟ್ಟಿಗೆ ಉಳ್ಳ ಗೆಜ್ಜಿಗಿರಿತ ಆ ಧೂಮಾವತಿ ನೇಮೋತ್ಸವ ಹಾರ್ನ ದೇಡ್ದು ಆ ಮುಂದಳ ತೊಟ್ಟು ಆತಿತ್ತುಂಡು ಒಟ್ಟಿಗೆ ಎತ್ತ ಇಂಚಿನ ಸಂತೋಷಣ್ಣ ಅವಾರ್ಡ್ ನಮ್ಮ ಪ್ರಥಮ ಪ್ರಜೆ ಶ್ರೀಮತಿಯಕ್ಕ ಅವಾರ್ಡ್ ಪ್ರತಿ ಒರಿಲ ವೇದಿಕೆ ಉಳ್ಳೇರು ಒಂಜಿ ಗೌಡಾತ್ ಬತ್ತದು ಈ ಒಂಜಿ ಬಡಗಣ್ಣುಡುತ್ತ ಸಬರಿನಗರದ ಕೊರಗಜನ ಪ್ರೀತಿಗಾತ್ ಬತ್ತೇರು ಬಂದಲೆ ನಮ್ಮ ಎಡ್ಡೆ ಪುಡು ಪೋಯಿ ಎಡ್ಡ ರೀತಿ ಮಲ್ಪಕ ಏಪಲ ಯಾನ್ಲ ನಿಗ್ಲಿನ ಪಿರವುಳ್ಳೆ ಪನ್ಪುಣ ಪಾತ್ರ ಪಣ್ಣಂತೂ ಅವಕಾಶ ಕೊರ್ನ ನಿಗ್ಲೆ ಮಾಂತೇರಿಗಳ ಸೊಲ್ಮೇಲೆ ಪಣ್ಣಂತೂ ಎನ್ನ ಪಾತ್ರ ಪೇ ಜೈ ಜೈ. ಧನ್ಯವಾದಗಳು ಸರ್. ಮುಂದೆ ತುಳುನಾಡ ಮಾಣಿಕ್ಯ ನಗುಮುಖದ ಚಲನಚಿತ್ರ ನಟರು ತುಳು ರಂಗರ ಭೂಮಿಯಲ್ಲಿ ತನ್ನದೇ ಆದಂತಹ ಚಾಪನ್ನ ಒತ್ತಿದಂತ ಕಲಾವಿದರ ಹೆಮ್ಮೆ ಅರವಿಂದ ಬೋಳಾರ್ ಇವರಿಂದ ಇದೀಗ ಅವರು ಕೂಡ ಒಬ್ಬ ಸ್ವಾಮಿ ಕೊರಗಜ್ಜ ಭಕ್ತರು. ಇದೀಗ ಅವರಿಂದ ಸುರುಕಾದೆ ಸಾರ್ಲಪಟ್ಟ ಸ್ವಾಮಿ ಕೊರಗಜ್ಜನ್ ಮನಸಾರಿ ಇನ್ನೊಂದು ಅಂಚನೆ ಎನ್ನ ಜನ್ಮೋ ಕಾಂಡ್ರ ಅಂಚಿನ ಪೆದಿ ಅಪ್ಪೆಮ್ಮನ ಮನಸಾರಿ ಸ್ಮರಿಸೊಂದು ವೇದಿಕೆಡೆ ಸ್ವಾಮಿಲುಳ್ಳೇರು ಅರ್ನ ಪಾದಗಡ್ಡ ಬುರೊಂದು ಅಂಚನೆ ವೇದಿಕೆಡೆ ಸುಮಾರು ಜನ ಉಳ್ಳೇರು ಅಕ್ಲ ಮಾತೇರ್ನ ಪುದರ್ ಪಣ್ಣನಲ್ಲ ಬಯ್ಯ ಮುಟ್ಟ ಪಣ ಒಂದೇ ಪೋಲಿ ಐಕ ಪನ್ಪುಜಿ ಆಂಡ ಹಿರಿಯರಾಯಿನಂಚಿನ ಈ ನಮ್ಮ ಈ ಜಾಗಡ್ ಗುರುಕುಲಿಗೆ ಏತ್ ಗೌರವ ಕೊರ್ಪೇರು ಪನ್ಪುನೇನು ಯಾನ್ ಈ ಜಾಗಡ್ ತುಯ್ಯಂಗ್ ಬಾರಿ ಖುಷಿಯಾಂಡ್ ದಯಗಂದಿಗೆನ್ನ ಕಲ್ತಿನ ಶಿಷ್ಯರು ಗುರುಕುಲೆನಿತ್ತೆ ಮರಪ್ಪನಂಚಿನ ಕಾಲ ದಯಗಂದಿಗೆಂಡ ಕಲ್ತಿನ ವಿದ್ಯೆ ಆಗ ಬೇಲೆಗೆ ತಕ್ಕ ಯಾವುಂಡು ಬೊಕ್ಕ ಗುರುನು ಪತ್ತೊಂದು ದಾದ ಅಂತಾರೆ ಉಂಡು ಅಂಚಾದ ಗುರುಕುಲಿನ ಮರಪ್ಪಂದೆ ಈ ವೇದಿಕೆಯಲ್ಲಿ ಎತ್ತದೆ ಗೌರವ ಮಲ್ಪನ ಒಂದು ಮಲ್ಲ ವಿಷಯ ಯಾಕೆಂದಿಕೇಂಡ ಎಂಕ್ಲೆ ಲೆಕ್ಕಂತಿನ ಕಲಾವಿದರಿಗೆ ಅವು ಯಾಪಲ ಒಪ್ಪುಂಡು ದಯಪಂಡ ಎಂಕ್ಲೆ ಗುರು ಮುಟ್ಟ ಬೋರ್ಡ್ ಎಜ್ಜಿಂದಾಂಡ ಎಂಕ್ಲ ಕೈಕಾರ ನಡಪು ಯಾಪಲ ಖಂಡಿತವಾದಲ ಅಂಚಾದ ಇನಿತ ದಿನ ಸ್ವಾಮಿ ಕೊರಗಜ್ಜನ ಮುಲ್ಪ ಕಾರ್ಯಕ್ರಮ ನಡತೊಂದುಂಡು ಈ ನಡಪುಣಂಚಿನ ಈ ಪೊರ್ತುಗು ಯಾನಿಡೆ ಬರೋಡೊಂದಾಂಡ ವಿಶೇಷ ದಾಯಕಂದಿಕೇಂಡ ಎಂಕದಾಲ ಒಂದು ಮುಟ್ಟದ ಊರುಂದತ್ತು ಎತ್ತೋ ದೂರಡ್ದು ಬರೋಡು ಆಂಡ ಇಡೆ ಬರೋಡೊಂದಾಂಡ ಕಾರಣ ಉಂಡು ದಾದಂದಿಕೇಂಡ ಏರ್ಲ ಒಂಜಿ ಪ್ರಶ್ನೆಗೆ ಎಂದು ಪೋಪೇರು ತಂಡ ನಮ್ಮ ಇಲ್ಲಲ್ ದಾದಾಂಡ ಪ್ರಾಬ್ಲಮ್ ಬತ್ತಿ ಪೆಟ್ಟಿಗೆ ನಮ್ಮ ಏರೇನೆನ್ನುನಿ ಅಪ್ಪ ಪ್ರಶ್ನೆ ತರೇನು ಅಪ್ಪಗೆ ಎಂಕ್ ಒಂದೇ ಜಾಗಡ್ ಪುಟ್ನಾರು ಉಳ್ಳೇರು ಪ್ರಸಾದ್ ಬಲ್ಲ ಏರ್ಪಡುದು ಆರು ಎನ್ನ ಇಂಚಿನೇಕ್ಲ ಒಂಜಿ ಸಜೆಷನ್ ಪನ್ಪುಡ ಆರು ಇನಿ ಮುಟ್ಟೋಗ್ಲ ಅಂಚಾದ ಆರು ಎಂಗ ಫೋನ್ ಮಲ್ತು ಬಂಡೇರು ಅರುಂದನ್ನ ಇರ್ನ ಬಾರಿ ಅಭಿಮಾನ ನಕಲು ಆ ಜಾಗಡ್ ಉಳ್ಳೇರು ಇರು ಹೊರ ಒಂಜಿಗಳಿಗೆ ಪೋಡು ಯಾನಪ್ಪಗ ಒತ್ತೊನ್ನಪ್ಪಗ ಕರೆಕ್ಟ್ ಇತ್ತು ಎಂಗೆ ಆಕ್ಸಿಡೆಂಟ್ ಆಪಣ ತುಂಬ ಕಣ್ಣ ಕಟ್ಟದನ್ನ
ಏನ ಆ ಒಂದು ಪಂಡದಿತ್ತೆ ಆಂಡ ಖುಷಿ ಓಡೆಗೆ ಆಂಡ ಒಂದು ಮುಟ್ಟ ಬತ್ತಿ ಲೆಕ್ಕನೆ ಹೆಂಗ್ ಗಾಡಿ ಆಕ್ಸಿಡೆಂಟ್ ಆದೈತೆ 2 ತಿಂಗಳು ಮುಟ್ಟ ಆಂಡು ಐಡ್ದು ಪಕ್ಕ ಮುಲ್ತ ಸಮಿತಿ ತಕ್ಕಲ ಬಾಯ್ದು ಬತ್ತಿನ ಪಾತೆರ ಎಂಜಿನ ಅಂದಕೇಂಡ ಇರು ಎಲ್ಲಂಜಿ ಕಾರ್ಯಕ್ರಮ ಆನಾಗ ಇರು ಹುಷಾರಾಪರ್ ಇರು ಖಂಡಿತ ಬರ್ಪಾರ ಅವು ಖಂಡಿತ ಅಜ್ಜೆ ನಾನು ಈ ಜಾಗ ತರ್ಪಾಯರು ಮುಲ್ಪದ ಸಮಿತಿ ದಕ್ಲ ಮನಸ್ಸು ಎಡ್ಡೆ ಉಂಡು ಒಂದು ಐತಾರ್ಥ ನಮ್ಮ ಎಡ್ಡೆ ಮನಸ್ಸು ಒರಿಯಾಗ ಹಾಳು ಪಂಡಂದಲ್ಲ ಖಂಡಿತ ಹಾಳೆ ಆಪುಡು ಎಡ್ಡೆ ಪಂಡಂಡ ಖಂಡಿತವಾದ್ಲ ಹೆಡ್ಡೆ ಆಪುಡು ಬೇಕಂದಿಕೇಂಡ ఆయన ಮನಸ್ಸು ಆತು ಶುದ್ಧವಾದ ಉಪ್ಪುಂಡು ಅಂಚಾದಾಯ ಬೊಕ್ಕೊರೆಗೆ ಶಾಪ ದೀಪ ಎಂದಾಂಡ ಮಲ್ಲ ಸ್ವಾಮಿಲ ಆವಡೊಂದಿಜ್ಜಿ ಅತ್ತನ್ ನನ್ನ ಮಲ್ಲ ತಪಸ್ವಿ ಆವಡೊಂದಿಜ್ಜಿ ಎಡ್ಡ ಮನಸ್ಸು ಬೊಕ್ಕೊರೆಗೆ ಆಯ ಹಾಳಂದೆ ಪಂಡ ಆಯ ಎದುರ್ದಾಯ ಹಾಳಂದ ಆದುಪ್ಪೋಡು ಅಂಚ ಅಂದಾಂಡ ಆಗ ಖಂಡಿತವಾದ್ಲ ಹಾಳಾಪುಂಡು ಅಂಚಿನ ಶುದ್ಧ ಮನಸ್ಸಿತ್ತಿನಕ್ಲು ಮುಲ್ಪದಾಗ್ಲು ಸುಳ್ಯ ಪದವದಾಗ್ಲು ಹಿಂಗ ಭಾರಿ ಖುಷಿ ಅಂಡ್ ಇನ್ನಿತ ದಿನ ಯಾನು ಬರ್ರೆ ಬಿದ್ದಾಡ್ದೆ ಮಾತಲ್ಲ ಅಂತ ಮನ್ನಗನೆ ಗೊತ್ತಾಪುನಿ ಒಂದು ಈತು ದೂರ ಉಂಡಾ ಈತು ದೂರ പോയാറുണ്ടാ എനിക്ക് ഞാൻ ഇനി ಎನ್ನ ಕಾಸಾ ದೋಸ್ತಿ ಎರಿಗಿಂದಕೆಂಡ ಮಾತೆರೆಗಳು ಗೊತ್ತುಂಡು ರಂಗಭೂಮಿಡ್ ಮುಟ್ಟದ ಕಲಾವಿದೆ ಎನ್ನ ಏರಾದು ಪೊಂದುಕೆಂಡ ಅವು ನವೀನ್ ಡಿ ಪಡಿಲ್ ಇನ್ನು ಮೆಗಿದಿನ ಮಗಲ್ನ ಮದ್ಮೆ ಯಾನ್ ನಿಜವಾದ ಅವಳಿ ಉಪ್ಪೊಡುತ್ತುಂಡು ಆಂಡ ಯಾನ್ ಅಜ್ಜನ ಕಾರ್ಯಕ್ರಮ ಒತ್ತೊನಿ ಬಕ್ಕ ಯಾನ್ ಓಲ್ಲ ಅಜ್ಜನ ಕಾರ್ಯಕ್ರಮ ಪಂಡಿ ಬೆಟ್ಟಿಗೆ ಯಾನ್ ಬೋಪೆನೆ ಯಾಕೆಂದುಕೆಂಡ ಯಾನ್ ಉದಾಹರಣೆಗೆ ಯಾನೇ ಒಂಜಿ ಅದಂದು ಪಂಡ ಯಾನ್ ಒಂಜಿ ಟೈಮುಡು ಅಜ್ಜನಡೆಗೆ ಎನ್ನ ಸೇವೆ ಪಂಡದೆ ಅರಿಯ ತಾರಾಯಿನ ಪುರ ಕೊಡ್ದು ಪೋತೆ ಐಡ್ದು ಬೊಕ್ಕ ಕಲ್ಯ ಕಾಪು ಪನ್ಪುನಂಚಿನ ಜಾಗುಂಡು ಅವಳು ಪೋದು ಕೋರ್ತಬ್ಬುನ ನೇಮಗು ಪೋತೆ ಅವಳು ಒಂದು ಆ ಕಾರ್ಯಕ್ರಮ ಆ ಒಂದು ಪುನಗ ಬಬ್ಬು ಎಂಕ್ ಬೂಳೆ ಕೊರ್ಪುನಂಚಿನ ಪೊರ್ತು ಬಬ್ಬು ಪನ್ಪೆ ಆ ಈರು ಒರಿಯೆ ಬೈದಿನತ್ತೆ ನಿನ್ನ ಒಟ್ಟಿಗೆ ಅಜ್ಜೆಲ್ಲ ಬೈದೆತ್ತಲ್ಲ ಅವಳು ಉಂತೊಂದೇನು ಅಪ್ಪಗೆ ಎಂಕ್ ಏನು ಪಂಡ ಅಜ್ಜಡ ಯಾನು ಪಂಡದ ಬೈದೆ ಅಲ್ಪ ಎನ್ನ ಸೇವೆ ಕೊಡ್ದು ಬಂದಾಗ ಏನ್ ಬಂತೆ ಅಜ್ಜ ಇರು ಎನ್ನೊಟ್ಟಿಗೆ ನೆಪ್ಪುಲೆ ಯಾನ್ ಪೋದು ಬರ್ಪೇನ್ ಅಂಡ್ ಅಜ್ಜ ಎನ್ನ ಒಟ್ಟಿಗೆ ಬೈದೇರಿಂದ ಇಂಕ ಅಪ್ಪಗನೆ ಗೊತ್ತು ಒಂದು ನಿಜವಾದ ಎನ್ನ ರೋಮ ಮಾತ ಕುತ್ತಾತನ ಬಂಡ ಅಜ್ಜ ಎನ್ನೊಟ್ಟಿಗೆ ಬೈದೇರಾ ಇದನ್ನ ಭೂತ ಕಟ್ಟುನಾಗ ಆಗದಾನೆ ಗೊತ್ತೊಮ್ಮೆ ಅಜ್ಜ ನಡೆ ಪೋದು ಬೈದೇಂದು ಲಬದಾಲ ಇನ್ನು ಪಂತಿ ಚೌಳು ಅಂಡ್ ವಿಶೇಷ ಇಂಚಿನ ಅಂದಕೇಂಡ ಅಜ್ಜೆ ನಮ್ಮನ್ನು ನಂಬಿನಕ್ಲಿಗೆ ಯಾಪಲ ನಮ್ಮೊಟ್ಟು ಉಳ್ಳಿರಂದು ಯಾನು ಬುದ್ಧಿ ಯಾಪ ತೆರಿದಿಂಡು ಅಪಗಡ್ದಿಂಚ ಅಜ್ಜನ ನಮ್ಮನ ಇತ್ತೆ ಇನಿಕೋಡೆ ಬತ್ತಿನ ಇತ್ತೆ ಇನಿಕೋಡೆಗೆ ಪ್ರಚಾರ ಅಜ್ಜನ ಮಿತ್ತುಂಡು ಅಜ್ಜನ ಪ್ರಚಾರಗೂ ಐಕ ಅಡೆತಡೆಜ್ಜಿ ಓಡೆ ಮುಟ್ಟ ಪೋಯರ್ಲ ಅವು ನಮ್ಮ ಬಾಯ್ಡು ಪಂಡ್ರೆಜ್ಜಿ ಒಂದು ಬಂಡ ಇತ್ತೆ 6 ಪಂಡೇರು ನಡುಬೈಲು ಪ್ರಚಾರಗ ಒಂದುಂಡು ಆಡಂಬರದ ಅಜ್ಜ ಆಪುಂಡು ಯಾನ್ ಆಡಂಬರದ ಅಜ್ಜನಲ್ಪ ಯಾಪಲ ಉಪ್ಪುಜಿ ಯಾನ್ ಉಪ್ಪುನಿ ಕುತ್ತಾರ್ದ ಸ್ವಾಮಿ ಕೊರಗಜ್ಜನ ಅವಳು ಓಡೆಂದ್ಕೇಂಡ ಅವಳು ನಮಕ್ ದುಂಬುದ ಮದಿಮೆದ ವನಸಿಗೆ ಅಡ್ಡು ಡೆಂಚ ನಮ್ಮ ಕುಲ್ಲುವನ ಇತ್ತೆಗಳ ಅಂಚಿನ ಜಾಗಡ್ ಇತ್ತೆಗಳ ಕೋಟ್ಯಾಧಿಪತಿ ಆದು ಪಡು ಆ ತೀರ್ಥ ಬತ್ತದ ಅವಳು ಕುಲ್ಲೋಡು ಅಂಚಿನ ಜಾಗ ಯಾನ್ ಅಂಚಿನಡಿ ಮಾತ ಪೋಯರೆ ಆಸೆ ಪಡೆಪೆ ದೈಗನಿಗೆ ನಮ್ಮ ಆಡಂಬರದ ಅಜ್ಜೆ ಬೊಡ್ಚಿ ನಮ್ಮ ಲೆಕ್ಕಂತಿನಕ್ಲೆ ಪಾಪದ ಅಜ್ಜೆ ಯಾವು ಯಾನ್ ಎಂಗ್ ಬುದ್ಧಿ ತೆರಿನಾಗ ಎಂಕಲ್ನ ಕುಡ್ಲಾಡು ಯಾನ್ ಬೋಳಾರಡು ಪುಟ್ಟಿದ್ರೆ ಬೋಳಾರಡು ಪುನಗ ಪಾಂಡೇಶ್ವರ ಪನ್ಪುನಂಚಿನ ಅಮ್ರ ಟಾಕೀಸ್ ಇತ್ತು ಇತ್ತೆ ಅಮ್ರ ಟಾಕೀಸ್ ಇಜ್ಜಿ ಅಲ್ಪ ಒಂದು ನಮ್ಮ ರೈಲ್ವೆ ಟ್ರ್ಯಾಕ್ ಈ ಮೇಟೆ ಕೊರಗಜ್ಜನ ಒಂಜಿ ಡಬ್ಬಿದೀವು ಅಂತೇರಿ ಆಯ್ತು ಅಜ್ಜನ ಒಂಜಿ ಕ್ಷೇತ್ರ ಪುನಿ ಒಂಚೂರು ಉಳಾಯಿ ಐಡ್ದು ಬೊಕ್ಕ ಕುತ್ತಾರ್ದ ಕೊರಗಜ್ಜೆ ಮಾತ್ರ ಬೇತೆ ಓಲ್ಲ ಇಜ್ಜಿ ಯಾನ್ ತೋತುಜಿ ಸತ್ಯವಾದಲ ಯಾನ್ ತೋತುಜಿ 5 ವರ್ಷ ದುಂಬು ಹಿಂಗಿತ್ತು 58 ವರ್ಷ ಪ್ರಾಯ ಕರಿಂಡೆ ಆಂಡ ಯಾನ್ ಅಪ್ಪ ಗೊತ್ತೂತೀನಿ ಇತ್ತೆ ಸ್ಟೆಪ್ ಗಜ್ಜೆ ಉಳ್ಳೇರಿ ದಯಗನಿಗೆಂಡ ನಂಬು ನಕ್ಲು ಉಳ್ಳೇರಿ ನಂಬಿ ನಕ್ಲೆ ಇಂಬು ಕೊರ್ಪುನ ಮುಟ್ಟೋಡು ಬೇಗನೆ ಇಂಬು ಕೊರ್ಪುನ ಏರಂದಿಗೆಂಡ ಅವು ಸ್ವಾಮಿ ಕೊರಗಜ್ಜಿ ಅಂಚಾದು ಸ್ವಾಮಿ ಅಜ್ಜನ್ ನಂಬಿನಕ್ಲೆಗೆ ಓಲ್ಲ ವಾ ತೊಂದರೆ ಅಜ್ಜಂದ ಬದುಕೊಲಿ ಅತ್ತಂದಾಂಡ ನಮ್ಮ ಕೇನಿನ ಓಲ ಕೇನ್ಲೆ ಜೋಕ್ಲಿ ವಿದ್ಯೆ ಬೋಡುಂದಾಡ ವಿದ್ಯೆ ಅತ್ತಂದಾಂಡ ನಮ್ಮ ಪೊದುತ ವಿಷಯಡು ಇಲ್ಲಿ ಇಜ್ಜಿ ಓವು ಇಜ್ಜಿ ಮಾತೆಕ್ಲ ಅಜ್ಜೆ ಕೊಡ್ತಿನಾರ್ದ ಪಂಡ ಎಂಕಲ ಅಜ್ಜನ ಕಟ್ಟೆಗೆ ಯಾಪಲ ಪೋದು ಎಂಕಲಿ ಕೇಂದ್ರ ಪೋಯ್ಜಿನಲ್ಲ ದೂರ ಕುಲೊಂದು ಯಾನ್ ಎನ್ನಾತಿಗೆ ಕುಲ್ಲು ಐತಿನಿಕ್ಲೆ ಕುತ್ತಾರದ ಕೊರಗಜ್ಜನಡೆ ಪೋದು ಕೇಂಡೆ ಅವು ಅರವಿಂದ್ ಬೋಳಾರಿಡೆ ಬರ್ಪೇರ ಆರು ಬರ್ಪೇರ ಒಂಜಿ ನರಮ್ಮ ನೆಡ ಪಾತಿರು ಜೇರಿ ಆರು ಬತ್ತದು ಅಲ್ಪ ಕುಲೋ ಒಂದು ಪೇರು ಏನೊಂದು ಅರ್ಧ ಗಂಟೆನಾ 20 ನಿಮಿಷನಾ ಎನ್ನ ಏತ ಟೈಮ್ ಉಂಡು ಅಜ್ಜನ ಅಲ್ಪ ಬೊಕ್ಕೊರಿಯ ಕಿರಿಕಿರಿ ಆದ ನಮ್ಮ ಅಜ್ಜನ ಸೇವೆ ಮಲ್ಪುನತ್ತೆ ನಮ್ಮ ಕೆಂಜಿನ ಬೋಡು ನಮ್ಮ ನೇರ
ನಮ್ಮ ಅಜ್ಜಡ ಮಾತ್ರ ಪಾತೆರ್ನಿ ಐಕ್ ಬೇತೇರ್ಲ ಬುಡ್ಚಿ ಅಲ್ಪನೆ ಕುಲ್ಲುದು ಅಜ್ಜಡ ಇಂಚಿನ ಪಾತೆರುಂಡು ಐನು ಪಾತೆರ್ನಿ ಪೋಪುನಿ ಯಾನ್ ಅಂಚ ಪಾತೆರ್ನಿ ಹಿಡ್ದವ್ರ ಅಜ್ಜನ ಸೇವೆ ಮಲ್ತಿನಿ ಹಿಡ್ದವ್ರ ಅಜ್ಜನ ಸೇವಾ ಎಕಡಾರ್ ಪಂಡೇರಿ ಅಜ್ಜಗ ಖಾಲಿ ಚಕ್ಕುಲಿ ದಿಂದ ಯಾವು ಬೀಡದಿಂದ ಯಾವು ಅಸರ್ದಿಂದ ಯಾವು ಅಸರ್ ದೀವಂದ್ಯ ಜಾಗಲ ಉಂಡು ಇಜ್ಜಿಂದಿಜ್ಜಿ ಅಸರು ಇಜ್ಜಂದಿನ ಜಾಗಲ ಉಂಡು ಯಾಕೆಂದ್ರೆ ಎಂಡ ಅವು ನಮ್ಮ ಮಲ್ತಿ ಲೆಕ್ಕ ನಮ್ಮ ಅಜ್ಜನ ಎಂಚ ಆರಾಧನೆ ಮಲ್ಪುವ ಅವು ನಮ್ಮ ಮಲ್ತಿ ಲೆಕ್ಕ ಉಂಡು ಅಂಚ ಅದು ಅಸರು ದೀಪೆಟ್ಟಿಗೆ ಅಜ್ಜೆ ಬರ್ಪೇರೆಂದು ಬಂದ್ಬಿಡ ಅವು ನಮ್ಮ ಮೂಢನಂಬಿಕೆ ತಪ್ಪವು ನಿಜವಾದತ್ತು ಅಜ್ಜಗ ನಮ್ಮ ಯಾಪಲ ಬೀಡಲ ಚಕ್ಕುಲಿಯ ಎಂಚಿನ ದೀಪ ಬರ್ಪ ಯಾನು ಎಂಕ್ಲು ಮನಸ್ಸಿಡು ಹೂವಾಂಡ ಕಾರ್ಯನು ಎನ್ನೆಂದಾಂಡ ಮಾತ್ರ ಯಾನು ಅಜ್ಜಗ ಬಾಜಲ್ ದೀಪ ಎಂದು ಪನ್ಪತ್ತಂದೆ ಇಜಿಂದಾಂಡ ಬಿಲ್ಕುಲ್ ಪನ್ಪುಜಿ ಅಜ್ಜೆ ಬಾಜಲ್ ದೀನ ಮಾತ್ರ ಬರ್ಪೇರಿ ಬಣ್ಣು ಮೂಢನಂಬಿಕೆ ಯಾನ್ ಅಲ್ಪ ತೂಪೆ ಕೆಲವು ಸರ್ ದುಂಬು ಮಾತ ಇತ್ತ ಮಾತ ಅವಳು ಅಸರನು ದೆಪ್ಪೆರೆ ಬುಡ್ಪುಜೇರು ತುಂಬು ಅವು ದೀದು ಒಂಜೂರು ತಿರುಗನಾಗ ಇನ್ನು ಪತ್ತೊಂದು ಹೋದಾಂಡು ಅಪ್ಪ ಏರ್ಲೇನು ಅಜ್ಜೆ ಪರ್ದು ಪೋಯಿರೋಡು ಅಜ್ಜತ್ ನಮ್ಮಲೆ ಕಂದಿನ ನರಮಾಣಿ ಬತ್ತು ಪರ್ದು ಪೋಪೇರಿ ಆಂಡ ವೀರಗಾಂಡ ಉಪಯೋಗ ಗಾವಡು ಆಯರ ಬಲ್ಲಿಂದ ಪನ್ಪುಜಾನು ಅವಲ ಪನ್ಪದ ಯಾಕಂದ್ರೆ ನಮ್ಮ ಅಸರು ಎಂದು ಪನ್ಪುನೇನು ಪ್ರಸಾದ ಅಂದು ಪನ್ಪ ಅತ್ತೆ ಆ ಪ್ರಸಾದ ಭೂಮಿಗೆ ಜತ್ತು ಪೋಂಡ ಪೂರ ವೇಸ್ಟ್ ಪೂಜ ಅಪ್ಪ ಕೊರೆಗ ಇಟ್ಟು ಆಗ ಖುಷಿ ಉಂಡು ಅಂಡ ಪರಡು ಅಂಡ ಲೆಕ್ಕೊಡ್ದೆಚ್ಚ ಪರಡು ಎಂದು ಪನ್ಪುಜಿ ಖಂಡಿತವಾದಲ ಏತು ಬೋರ್ಡು ಒಯ್ಯಿಲ್ಲ ಆಯನ ಆಯ್ಕೆ ಆಯ್ಕೆ ಮಲ್ಪೊಡು ಇಂಕ ಹೂವು ಬೋಡ್ಚಿನ್ ಅವು ಆಗ ಬೋಡುಂದಾಂಡದೆ ತೊನ್ನೆಡು ತಪ್ಪಿಜಿ ಅವೇ ಆಗ ಬೋಡುಂದ ಆಯರ ಬಲ್ಲಿ ಐನೇ ಯಾನು ಪರ್ದು ಬದುಕುವೆ ಆಯ್ ಖಂಡಿತವಾದಲ ಎಡ್ಡೆ ಅಪ್ಪುಜಿ ಅಂಚಾದ ಇನ್ನಿತ ಕಾರ್ಯಕ್ರಮಗೂ ಯಾನ್ ನಿಜವಾದ ಪಾತೆರಡು ಹಿಂಗೆ ಆಸೆ ಉಂಡು ಅತ್ತಂದಾಂಡ ಒಂದು ಹಾಸ್ಯ ಮಲ್ಪುನ ಜಾಗಲ ಅತ್ತೆ ಸ್ವಾಮಿಲು ಕುಲೊಂದುಲ್ಲೇರು ಆ ಸ್ವಾಮಿಲಿ ಎತ್ತೋ ಎಂಕ್ಲ ವೇದಿಕೆಗೆ ಯಾನು ನಾಟಕದ ಪಿರೌಡುಪ್ಪೆ ಯಾರು ಏನನ್ನು ತೂತಿಜೇರಿ ಖಂಡಿತವಾದಲ ತೂತಿಜೇರಿ ಆರು ವೇದಿಕೆ ಬತ್ತದು ಪಾತೆರದು ಮತ ಪೋಪೇರು ಎಂಕ್ಲು ಪಿರೌಡು ಕುಲು ಒಂದು ಕೆಬಿಗೊರೊಂದು ಪದಾಯಕನಿಗೆ ಯಾನೊಂದು ನಾಟಕದ ವೇದಿಕೆ ಅಂದಾಂಡ ಯಾನ್ಲ ಪಿರೌಡು ಅಂತೊಂದು ಏನ ಲೆಕ್ಕಂತಿನ ಏರಾಂಡ ಎದುರು ಅಂತ ಬಾದ್ ಮೇನ ಮುಗೀಜೆ ಸಾವು ಯಾನ್ಲ ಪನ್ಪೆ ಆಂಡ ಮೂಲು ಇಂಚಿನ ಅಂದಕೇಂಡ ಮೂಲು ಅಜ್ಜನ ಬಗ್ಗೆ ರಡ್ಡು ಪೊರ್ಲುದ ಪಾತೆರ್ನೇ ಖುಷಿ ಯಾಕೆಂದ್ರೆ ಮೂಲು ಹಾಸ್ಯದ ಪೊರ್ತುಲತ್ತು ಅಂಚಾದ ನಿಕ್ಲು ಈತ್ ಪೊರ್ಲುಡು ದೇವರ್ನ ಈ ಅಜ್ಜನ ನಂಬುದು ಈ ಜಾಗ ಬೈದರೆ ಪ್ರತಿ ಒರಿಯಲ್ಲ ಅಜ್ಜನ ನಂಬಿನಕ್ಲು ಏರ್ಲ ಹಾಳಾತಿನಕ್ಲು ಇಜ್ಜರೆ ಖಂಡಿತವಾದಲ ಎಡ್ಡೆ ಅಪರೆ ಈ ಜಾಗ ಈತ ಮಾತ್ರವತ್ತು ಬೆಳಗುನಿ ನನಾತ್ ಬೆಳಗೊಡು ಒಂದಾಂಡ ನಮ್ಮ ಎಕಡೆ ಒಂಚಿನ ಪಂಡ ನಮ್ಮ ಖರ್ಚಿ ಪೂಜೆಡು ಸೂಕ್ಷ್ಮ ಮಲ್ಪೋಲಿ ಆಂಡ ನೆಕ್ ಬೋರ್ತಿನ ವ್ಯವಸ್ಥೆಗೆ ನಮ್ಮ ಏತಲ ಖರ್ಚು ಮಲ್ಪೋಲಿ ಐ ಖರ್ಚು ಮಲ್ಪುನಕಲು ದುಂಬು ಬತ್ತಿರಿಂದಾಂಡ ಖಂಡಿತವಾದ್ಲ ಐನ ನಮ್ಮ ಸ್ವೀಕಾರ ಮಲ್ತದೆ ನೈಕೆಂಡ ಒಂದು ದಾಯಿಗ ಆಪುಣ ಒಂದು ಕೆಂಡ ಇತ್ತೆ ನಮ್ಮ ಮುಲ್ಪ ಇಂಚಕುಲ್ಲುದ ಎಲ್ಲ ನಮ್ಮ ನೆಕ್ ತಗಡ್ ಶೀಟ್ ಪಾಡಿ ಅಂದಾಂಡ ನಮಕ್ ನೆತ್ತ ಖರ್ಚು ಓರ್ವೆ ಅಣ್ಣ ಸಾಮ್ಯಾಂದಾಯ ಮಾತ್ರ ನೆರ್ಪೆ ನಾನು ಅಂಚಾದೆ ಇಂಚಿನ ಮಾತ ವ್ಯವಸ್ಥೆ ಮಲ್ಪುನೇಕ ನಮ್ಮಡ ದಾಪಿನಂಚಿನ ಸಹಕಾರ ಮಲ್ಪೊಲಿ ಮಲ್ಪೆರ ಬಲ್ಲಿಂದತ್ತೆ ಅಂಚಾದ ಸ್ವಾಮಿ ಅಜ್ಜಡ ಯಾನೆ ಆಪಲ ನಟ್ಟು ನೀತಿ ಸ್ವಾಮಿ ಅಜ್ಜ ಎಂಕ ಆರೋಗ್ಯ ಕೊರ್ಲ ಬೆನಿಯರ ಬೇಲೆ ಕೊರ್ಲ ಆರೋಗ್ಯ ಇತ್ತನ್ನ ಬೆನಿಯರ ಬೇಲೆ ಮಲ್ಪೊಲಿ ಆರೋಗ್ಯ ನೆಜ್ಜಿಂದ ಬೆನ್ಪುನ ಹೊಲ್ತರ್ದು ಅಂಚಾದ ಇಂದು ರಡ್ಡಿ ಇತ್ತಂಡ ನರಮಾಣಿ ಎಂಚಲ ಪೊರ್ಲುಡು ಬದುಕೊಲಿ ಅಂಚಾದ ಅಜ್ಜಿ ನಿಕ್ಲೆ ಮಾತ್ರೆಗ್ಲ ಆಯುರ ಆರೋಗ್ಯ ಸುಖ ಸಂಪತ್ತು ಕೊರಡು ಪಂಡದು ಏನ ರಡ್ಡು ಪಾತ್ರೆ ಪಂಡದು ಏನ ಆಯ್ಲಾತ್ ಬೇಗ ಮುಳ್ದು ಪಿದಾಡ್ಲಿಕ್ಕೆ ನಿಕ್ಲ ಅನುಗೇನೊಂದಿಲ್ಲ. ಸ್ವಾಮಿ ಕೊರಗಜ್ಜ ದೈವದ ಕೃಪೆ ನಿಮಗೆ ಸದಾ ಇರಲಿ. ನೀವು ಹೋದಲ್ಲಿ ಎತ್ತರಕ್ಕೆ ಇನ್ನೂ ಕೂಡ ಬೆಳೆಯಿರಿ ಅಂತ ಹೇಳುತ್ತಾ ವೇದಿಕೆಯಿಂದ ಅವರನ್ನ ನಾವೀಗ ಬೀಳ್ಕೊಡ್ಲಿಕ್ಕಿದ್ದೇವೆ. ಸ್ಮರಣಿಕೆಯನ್ನ ನೀಡುವುದರ ಮೂಲಕ, ಪ್ರಸಾದವನ್ನ ನೀಡುವುದರ ಮೂಲಕ ಶ್ರೀಯುತರನ್ನ ಇದೀಗ ನಾವು ಬೀಳ್ಕೊಡ್ತಾ ಇದ್ದೇವೆ. ಅಧ್ಯಕ್ಷರು ಸ್ಮರಣಿಕೆಯನ್ನ ನೀಡಿ ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತನ್ನ ಎಷ್ಟೇ ದುಃಖಗಳಿದ್ರು ನೋವುಗಳಿದ್ರು ಅದನ್ನೆಲ್ಲ ಲೆಕ್ಕಿಸದೆ ಕ್ಷೇತ್ರಕ್ಕೆ ಅತ್ಯಂತ ಪ್ರೀತಿಯಿಂದ ಬಂದಿದ್ದೀರಿ. ನಿಮಗೆ ಧನ್ಯವಾದವನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಮುಂದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಶ್ರೀಮತಿ ಆಶಾ ಬೆಳ್ಳಾರೆ ಇವರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ ಪುತ್ತೂರು
ಇಲ್ಲಿಯ ಮುಖ್ಯ ಗುರುಗಳು ಇದೀಗ ಅತಿಥಿ ನಿಲಯದಲ್ಲಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೇದಿಕೆಯಲ್ಲಿರುವಂತಹ ಗುರುಗಳಿಗೆ ಸಾಷ್ಟಾಂಗ ವಂದಿಸ್ತಾ ಹಾಗೂ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಕೂಡ ಆದರದಿಂದ ಸ್ಮರಿಸ್ಕೊಳ್ತಾ, ಇಲ್ಲಿ ಈ ಬಗೆಯ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ಅದರ ಹಿಂದಿರುವ ಸಾವಿರಾರು ಸುಮನಸ್ಸುಗಳು ಅಂದರೆ ಸಹೃದಯರು, ಇಲ್ಲಿಯ ಆಡಳಿತ ವರ್ಗದವರು, ಪ್ರಬಂಧಕರು ಮತ್ತು ನಿಜಾರ್ಥದಲ್ಲಿ ಕಾರ್ಯಕರ್ತರು ಅಂತ ಹೇಳಿದರೆ ಸದಾ ಕಾರ್ಯವನ್ನು ಮಾಡ್ತಾ ಇರುವವರು ಅಂತ. ನಿಜಾರ್ಥದಲ್ಲಿ ಕಾರ್ಯಕರ್ತರಾಗಿರುವಂತಹ ಎಲ್ಲ ಸಹೃದಯರಿಗೆ ಪ್ರಥಮತಃ ನಮನಗಳನ್ನು ಸಲ್ಲಿಸ್ತಾ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಧಾರ್ಮಿಕ ಪ್ರವಚನ ಮಾಡಲಿಕ್ಕೆ ನೀವು ಬರಬೇಕು ಅಂತ ಕೇಳಿಕೊಂಡ್ರು. ನನಗೆ ನಿಜವಾಗಿಯೂ ನಾನು ಈ ವೇದಿಕೆಯಲ್ಲಿ ಹೇಳೋದೇನು ಅಂದರೆ, ಇಲ್ಲಿ ಈಗಾಗಲೇ ನಿರೂಪಣೆ ಮಾಡ್ತಾ ಇರುವಂತಹ ಚಂದ್ರಶೇಖರ್ ಮಾಸ್ಟ್ರು ನಮ್ಮ ಶಾಲೆಯ ಕನ್ನಡ ಶಿಕ್ಷಕರು. ಅವ್ರಿಗೆ ಗೊತ್ತು ನಾನು ಧಾರ್ಮಿಕ ಪ್ರವಚನ ಮಾಡೋದಿಲ್ಲ ಅಂತ, ಆದರೂ ನೀವು ಮಾತಾಡಬೇಕು ಅಂತ ಹೇಳಿದರು. ನಾನು ಕೇಳಿದೆ ಏನು ಮಾತಾಡಬೇಕು ಅಂತ. ಅಲ್ಲಿ ನನಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದಾಗ ನಾನು ಕೇಳಿದ್ದು ಏನು ಮಾತಾಡಬೇಕು ಅಂತ. ತಕ್ಷಣ ಹೇಳಿದರು, ಕೊರಗಜ್ಜನ ಬಗ್ಗೆ ಧಾರ್ಮಿಕ ಪ್ರವಚನ ಮಾಡಲಿಕ್ಕೆ ಹಿರಿಯ ಗುರುಗಳಾದ ನುಳಿಯಾಲ್ ಅವರಿದ್ದಾರೆ, ಮತ್ತು ಸ್ವಾಮೀಜಿಗಳಿದ್ದಾರೆ, ಮತ್ತು ಒಂದಷ್ಟು ವಿಚಾರಗಳನ್ನು ತಿಳಿಸ್ಲಿಕ್ಕೆ ಹಿರಿಯರಿದ್ದಾರೆ. ನಾನೇನು ಮಾತಾಡಬೇಕು ಅಂತ ಕೇಳಿದಾಗ, ಧರ್ಮ ಮತ್ತು ರಾಷ್ಟ್ರದ ಉನ್ನತಿಗೆ ಧಾರ್ಮಿಕ ಪ್ರಜ್ಞೆ ಯಾಕೆ ಬೇಕು ಅಂತ. ಈ ಸಬ್ಜೆಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಅದರೊಂದಿಗೆ ನಾನು ಇಲ್ಲಿ ಈಗ ಕೂತ್ಕೊಂಡ ಹಾಗೆ ಗಮನಿಸಿದ್ದೇನೆಂದರೆ, ನಮ್ಮದು ಶಿಕ್ಷಣ ಕ್ಷೇತ್ರ, ಇದು ಧಾರ್ಮಿಕ ಕ್ಷೇತ್ರ, ಇದು ಎರಡು ಬೇರೆ ಬೇರೆ ಅಲ್ಲ ಅಂತ. ಇದು ಎರಡೂ ಕೂಡ ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಯಾವಾಗ ಶಿಕ್ಷಣ ಕ್ಷೇತ್ರ ಮತ್ತು ಧಾರ್ಮಿಕ ಕ್ಷೇತ್ರ ಬೇರೆ ಬೇರೆ ಅಂತ ಆಗ್ತದ, ಆಗ ಆ ಕ್ಷೇತ್ರ ಒಂದು ಸಮನ್ವಯದ ದೃಷ್ಟಿಯಿಂದ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸಮನ್ವಯದ ದೃಷ್ಟಿಯಿಂದ ಬೆಳಿಬೇಕಿದ್ರೆ ನಮ್ಮ ಸಮಾಜದ ಬೇರೆ 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 ಕ್ಷೇತ್ರಗಳು ಪರಸ್ಪರ ಒಂದು ಸೇರಿಕೊಂಡು ಕೆಲಸ ಮಾಡುವಂತಹ ಪ್ರಜ್ಞೆ ನಮ್ಮಲ್ಲಿ ಬೆಳಿಬೇಕು. ಅದಿಲ್ಲದೆ ಇವತ್ತು ನಾವು ಈ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ. ಅದಿಲ್ಲದೆ ಹಿಂದೂ ಸಮಾಜ ನಮಗೆ ಗೊತ್ತಿದೆ ಎಂತೆಂತಹ ಒಂದು ವ್ಯತ್ಯಸ್ತ ಪರಿಸ್ಥಿತಿಯಲ್ಲಿ ದಾಟ್ತಾ ಇದೆ ಅಂತ. ಈಗ ನಾವು ಕೇಳ್ತಾ ಇರುವಂತಹ, ನೋಡ್ತಾ ಇರುವಂತಹ, ಪತ್ರಿಕೆಗಳಲ್ಲಿ ಓದ್ತಾ ಇರುವಂತಹ ವಿಚಾರಗಳನ್ನು ನಾವೊಂದಷ್ಟು ಕೂತ್ಕೊಂಡು ವಿಮರ್ಶೆ ಮಾಡಿದಾಗ ನಮ್ಗನಿಸ್ತದೆ ಇದು ಎಷ್ಟು ಒಂದು ಮುಂದೆ ಏನಾಗಬಹುದು ಅಂತ. ನಿನ್ನೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ನಮ್ಮ ಶಾಲೆಗೆ ಪೋಷಕರ ಸಮಾವೇಶಕ್ಕೆ ಬಂದಾಗ, ಪೋಷಕರ ಸಮಾವೇಶ ಕಳೆದ ನಂತರ ನಮ್ಮ ಜೊತೆ ಒಂದಷ್ಟು ಹೊತ್ತು ಕೂತ್ಕೊಂಡು ಮಾತಾಡಿದ್ರು. ನಾವು ನಮ್ಮ ಶಾಲೆಯಲ್ಲಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ, ಮಕ್ಕಳಿಗೆ ಒಂದು ಅನ್ನ ಬ್ರಹ್ಮ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಹೊರಟಿದ್ದೆವು ಸುಮಾರು ವರ್ಷದ ನಂತರ. ಆದಾಗ ಪೋಷಕರ ಜೊತೆಗೆ ಮಾತಾಡ್ತಾ ಡಾಕ್ಟರ್ ಹೇಳಿದ್ರು, ದೇವಸ್ಥಾನಗಳು ಅಲ್ಲಲ್ಲಿ 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 ಕಟ್ತಾ ಇದ್ದಾರೆ. ಎರಡು ಭಯ ಇದೆ. ಏನು ಅಂತ ಹೇಳಿದ್ರೆ, ಈ ದೇವಸ್ಥಾನಗಳು ಉಳಿಲಿಕ್ಕಿದೆಯಾ ಅಂತ. ನಮ್ಗೆ ಆಶ್ಚರ್ಯ ಆಯ್ತು, ಇದು ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಅಂತ. ತಕ್ಷಣ ಅವ್ರು ಏನು ಹೇಳಿದ್ರು ಅಂದ್ರೆ, ನೀವು ನೋಡ್ತಾ ಇರ್ಬೋದು, ದೇವಸ್ಥಾನದಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗುತ್ತಾ ಇರುವಾಗ ಒಂದಷ್ಟು ಜನ ಬರ್ತಾರೆ, ಒಂದು ವಿಜೃಂಭಣೆಯ ಕಾರ್ಯಕ್ರಮ ಮುಗಿದ ತಕ್ಷಣ ಅವರೆಲ್ಲ ಹೋಗ್ತಾರೆ, ಮತ್ತೆ ದೇವಸ್ಥಾನಕ್ಕೆ ಬರುವವರು ಯಾರು ಅಂತ. ಒಂದಷ್ಟು ಗಂಡು ಮಕ್ಕಳು ಬರ್ತಾರೆ, ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸಿ ಅವರು ಮತ್ತೆ ಹೋಗ್ತಾರೆ. ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಬರುವುದೇ ಇಲ್ಲ ಅಂತ. ಧಾರ್ಮಿಕ ಪ್ರಜ್ಞೆ ಅವರಲ್ಲಿ ಇಲ್ಲದ ಹಾಗೆ. ಅಂದರೆ ನಾವು ತಾಯಂದಿರು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಯಾಕೆ ನಮ್ಗೆ ದೈವತ್ವದ ಪ್ರಜ್ಞೆ ಇರಬೇಕು. ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅವನಲ್ಲಿ ದೈವತ್ವ ಮತ್ತು ದೇವತ್ವ ಮತ್ತು ಪಶುತ್ವ ಇದು 50-50% ಇರ್ತದಂತೆ. ದೇವತ್ವ ಮತ್ತು ಪಶುತ್ವ ಯಾವುದು ಹೆಚ್ಚಾಗ್ತದೆ?
ಈಗ 100% ಅಂತ ಹೇಳಿದ್ರೆ ಇದೆರಡು ಸೇರಿ ಇದ್ರೆ ವ್ಯಕ್ತಿಯಲ್ಲಿ ಯಾವುದು ಹೆಚ್ಚು ಬೆಳೆಯುತ್ತದೆ? ಈಗ ದೇವತ್ವ ಹೆಚ್ಚು ಬೆಳೆದ್ರೆ ಪಶುತ್ವ ಕಡಿಮೆ ಆಗ್ತದೆ ಅಂತ ಅರ್ಥ. ಅಂತ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಒಬ್ಬ ಲೋಕೋಪಯೋಗಿ ಕಾರ್ಯಕರ್ತನಾಗಿ ಮೂಡಿ ಬರ್ತಾನೆ. ಅವನು ಸಮಾಜದ ಒಳ್ಳೆ ಒಳ್ಳೆ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾನೆ. ಅದೇ ಪಶುತ್ವ ಹೆಚ್ಚಾದ್ರೆ ದೇವತ್ವ ಕಡಿಮೆ ಆಗ್ತದೆ. ಯಾರು ಹೇಳಿದ್ದು ಮನುಷ್ಯ ಕೂಡ ಭಗವಂತ ಅಲ್ಲ ಅಂತ? ಖಂಡಿತ ಇದೆ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದು ಇದನ್ನೇ ಅಂತ. ಆಗ್ಲೇ ಜಯಂತಣ್ಣ ಅದನ್ನು ಉಲ್ಲೇಖ ಮಾಡಿದ್ರು. ಭಗವದ್ಗೀತೆಯಲ್ಲಿ ನಮಗೆ ವಿಷ್ಣು ಅಂದ್ರೆ ನಾವು ಪುರಾಣದ ಕಥೆಯಲ್ಲಿ ಒಂದು ಅದ್ಭುತವಾದಂತಹ ಒಂದು ಅವತಾರ ಪುರುಷ. ದಯವಿಟ್ಟು ಪುರಾಣದ ಕಥೆಗಳನ್ನು ಈಗಾಗಲೇ ಅವರು ಉಲ್ಲೇಖ ಮಾಡ್ತಾ ಹೇಳಿದ್ರು, ಕಲಿಯುಗದಲ್ಲಿ ಭಕ್ತಿ ಪ್ರಮುಖವಾದ ಭಾಗ ಅಂತ. ಭಕ್ತಿ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ನಿಜವಾಗಿಯೂ ಕೂಡ ಆಶ್ಚರ್ಯ ಆಗ್ತದೆ. ಏನು ಅಂದ್ರೆ ಅದು ಯಾವುದೇ ಊದುಬತ್ತಿ, ಯಾವುದೇ ಬಾಳೆಹಣ್ಣು, ಯಾವುದೇ ಒಂದು ರೀತಿಯ ಎಂಥದ್ದು ವೈಭವದ ಒಂದಷ್ಟು ಹೊತ್ತಿಗೆ ಮಾತ್ರ ಸೀಮಿತ ಆದಂತಹ ಒಂದು ವಿಷಯ ಅಲ್ಲ ಅಂತ. ಪುರಾಣವನ್ನು ಓದ್ತಾ ಹೋದ ಹಾಗೆ ಮಹಾವಿಷ್ಣುವಿನ ಪಾತ್ರ ಏನಿದೆ, 10 ಅವತಾರಗಳನ್ನು ತಾಳಿದಂತಹ ಮತ್ಸ್ಯಾವತಾರ, ಕೂರ್ಮಾವತಾರ, ವಾಮನಾವತಾರ, ಆಮೇಲೆ ನರಸಿಂಹಾವತಾರ, ಈಗ ಕಲಿಯುಗಕ್ಕೆ ಬಂದಾಗ ಕಲ್ಕಿ ಅಂತ ಹೇಳ್ತಾರೆ. ಇದರಲ್ಲಿ 8ನೇ ಅವತಾರವಾದಂತಹ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ, ಕೇವಲ ಭಾರತಕ್ಕಲ್ಲ ಜಗತ್ತಿಗೆ ಜೀವನ ಧರ್ಮ ಪಾಠವನ್ನು ಹೇಳುದು. ಬೇರೆ ಯಾವುದು ಬೇಕಿಲ್ಲ ಅಂತೆ, ಭಗವದ್ಗೀತೆ ಓದಿದ್ರೆ ಸಾಕು ಅಂತ. ಹೌದು ಕೂಡ, ನಾನು ಓದ್ತಾ ಇದ್ದೇನೆ. ಚಿಕ್ಕದಿರುವಾಗ ಮಕ್ಕಳಿಗೆ ಸಂಬಂಧಿಸಿದ ಕಥೆಗಳನ್ನು ಓದ್ತಾ ಇದ್ದದ್ದು. ಭಗವದ್ಗೀತೆ ಜೀವನ ಧರ್ಮ, ಎಷ್ಟು ಚೆನ್ನಾಗಿದೆ ನೋಡಿ ಆ ಪರಿಕಲ್ಪನೆ. ನಿಮ್ಮ ಎದುರು ಒಂದು ಉದಾಹರಣೆ ಹೇಳ್ತೇನೆ. ನಾನು ಈಗಾಗಲೇ ಹೇಳಿದೆ, ನಮ್ಮ ಶಾಲೆಯಲ್ಲಿ ಆರಂಭ ಆಗ್ಲಿಕ್ಕಿರುವಂತಹ ಅನ್ನ ಬ್ರಹ್ಮ ಯೋಜನೆಗೆ ಒಂದು ವ್ಯಕ್ತಿಯ ಒಂದು ಧಾರ್ಮಿಕ ಪ್ರಜ್ಞೆ ಅಥವಾ ಸಾಮಾಜಿಕ ಪ್ರಜ್ಞೆ ಹೇಗೆ ಒಳ್ಳೆಯ ಕೆಲಸಕ್ಕೆ ಕನೆಕ್ಟ್ ಆಗ್ತದೆ ಅಂತ. ಒಬ್ಬ ತಾಯಿ, ನಾವು ಕೇಳಿದೆವು ಯಾರೆಲ್ಲ ಈ ಕೆಲಸಕ್ಕೆ ತಮ್ಮ ಕೈ ಜೋಡಿಸ್ತಾರೆ ಅಂತ. ಒಬ್ಬ ತಾಯಿ ಹೇಳಿದ್ರು, ನಾನು 1 ದಿನದ ಊಟ ಮಕ್ಕಳಿಗೆ ನನ್ನ ಕಡೆಯಿಂದ ಕೊಡ್ತೇನೆ ಅಂತ. ನೀವು ನಂಬಲಿಕ್ಕಿಲ್ಲ, ಆ ತಾಯಿಗೆ 2 ಹೆಣ್ಣುಮಕ್ಕಳು. ಆ 2 ಹೆಣ್ಣುಮಕ್ಕಳು ನಮ್ಮ ಸಂಸ್ಥೆಯಲ್ಲಿ 10ನೇ ತರಗತಿಯವರೆಗೆ ಕಲ್ತವರು. ಒಬ್ಬಳು ಕಲ್ತು ಈಗ PUC ಯಲ್ಲಿದ್ದಾಳೆ, ಇನ್ನೊಬ್ಬಳು 10ನೇ ಕ್ಲಾಸಲ್ಲಿದ್ದಾಳೆ. ಅವರು ದನದ ನಮ್ಮ ಮನೆಯಲ್ಲಿ ಹಸುಗಳನ್ನು ಸಾಕಿ ಹಾಲನ್ನು ಮಾರುವಂತ ಕೆಲಸ ಮಾಡುವಂತ ಒಬ್ಬ ತಾಯಿ. ತುಂಬಾ ಏನು ವಿದ್ಯಾಭ್ಯಾಸ, ಈಗ ನಾವೇನು ಕರಿತೇವೆ ಸರ್ಟಿಫಿಕೇಟ್ ಓರಿಯೆಂಟೆಡ್ ಶಿಕ್ಷಣ ಅಂತ ಏನು ಕರಿತೇವೆ, ಇಲ್ಲದ ಒಬ್ಬ ತಾಯಿ. ಅವರು ಹೇಳಿದ್ರು, ನನ್ನಿಂದ ಎಷ್ಟು ಸಮಯದವರೆಗೆ ನನಗೆ ದನದ ಕೆಲಸ ಮಾಡ್ಲಿಕ್ಕಾಗ್ತದೋ ಅಷ್ಟು ಸಮಯದವರೆಗೆ ನಾನು ಅದನ್ನು ಮಾಡಿ ಈ ಶಾಲೆಗೆ ನನ್ನ ಕಡೆಯಿಂದ ನಾನು ಒಂದು ಅನ್ನದ ವ್ಯವಸ್ಥೆಯನ್ನು ಮಾಡಿಕೊಡ್ತೇನೆ ಅಂತ. ಇಂತಹ ಒಂದು ಪ್ರಜ್ಞೆ ಇರುವ ಸಾವಿರಾರು ಜನರು ನಮ್ಮ ಮಧ್ಯೆ ಇದ್ದಾರೆ, ಈ ವೇದಿಕೆಯಲ್ಲೇ ಇದ್ದಾರೆ. ಇದು ಶ್ರೀಕೃಷ್ಣ ಪರಮಾತ್ಮ ಜನರಿಗೆ ಹೇಳಿದಂತಹ ಜೀವನ ಧರ್ಮ. ಯದಾ ಯದಾ ಹಿ ಧರ್ಮಸ್ಯ, ನಾವು ಕೇಳಿದ್ದೇವೆ ಭಗವದ್ಗೀತೆಯ ಶ್ಲೋಕ. ಕಲಿಯುಗದಲ್ಲಿ ಅವತಾರ ತಾಳಿ ಬರ್ತಾನೆ ಅಂತ. ಏನ್ ಅವತಾರ ತಾಳಿ ಬರ್ತಾನೆ ಅಂತ ನಾವೇನಾದ್ರೂ ಕೈ ಕಟ್ಟಿ ಕೂತು ಯಾರೋ ಒಬ್ಬ ಬರ್ತಾನೆ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಅಂತೇಳಿ ಕೂತ್ರೆ ನಾವು ಬಾಕಿ ಅಂತ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕೆಲಸ ಮಾಡು, ಶ್ರಮ ಪಡು, ಕೆಲಸದ ಫಲ ಅದು ಬರ್ತದೆ. ನೀನು ಫಲಕ್ಕೋಸ್ಕರ ಯಾವಾಗ ಕೆಲಸ ಮಾಡ್ತೀಯೋ ಆ ಕೆಲಸ ನಿನ್ನ ಕೈ ಹಿಡಿಯುವುದಿಲ್ಲ ಅಂತ. ಅಂತಹ ಒಂದು ಕೆಲಸ ಮಾಡುವ ದಾರಿಯನ್ನು ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಧರ್ಮ ನಮಗೆ ಕಲಿಸ್ಕೊಟ್ಟಿದೆ ಅಂತ. ಅದು ನಮ್ಮ ಯೋಚನೆಯಿಂದ ಬರುವಂತಹ ಒಂದು ಕೆಲಸ. ಅಂತಹ ಒಂದು ಕೆಲಸಕ್ಕೆ ಈ ಪೂರ್ತಿ ಸಮಾಜ ನಾವಿಂದು ತೊಡಗಿಕೊಳ್ಳಬೇಕಾದ ಅಗತ್ಯ ಇದೆ.
ನಾನು ಖಂಡಿತವಾಗಿಯೂ ತುಂಬ ಹೆಚ್ಚು ಮಾತಾಡೋದಿಲ್ಲ. ಯಾಕೆಂತೇಳಿದರೆ ನನ್ನಿಂದ ಹೆಚ್ಚಾದ ಕೆಲಸವನ್ನು ಇಲ್ಲಿ ಮಾಡಿ ಇವತ್ತಿಲ್ಲಿ ಕೂತಿರುವ ಆ ಒಂದು ಖುಷಿಯನ್ನು, ಆ ಒಂದು ಸಂತೋಷವನ್ನು ನೀವು ಅನುಭವಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ನಾನು ಈ ಸಭೆಯಲ್ಲಿ ಕೇವಲ ಒಬ್ಬ ಅಭ್ಯಾಗತಳಾಗಿ ಇದ್ದೇನೆ, ಅತಿಥಿಯಾಗಿ ಅಲ್ಲ. ಅತಿಥಿ ಅಂದರೆ ಕರೆಯದೆ ಬಂದವರು ಅಂತ, ಅಭ್ಯಾಗತರಂದರೆ ಕರೆದು ಬಂದವರು ಅಂತ. ನಾನು ಅಭ್ಯಾಗತಳಾಗಿ ಇಲ್ಲಿ ನಿಮ್ಮ ವೇದಿಕೆಯಲ್ಲಿದ್ದೇನೆ. ನನ್ನನ್ನು ಕರೆದು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ಇನ್ನೂ ತುಂಬ ಮಾಡಲಿಕ್ಕಿದೆ. ನನಗೆ ನನ್ನ ಶೈಕ್ಷಣಿಕ ಕ್ಷೇತ್ರವೇ ನನಗೆ ದೇವರು, ನನಗೆ ನನ್ನ ಮಕ್ಕಳೇ ದೇವರು ಅಂತ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಈ ವೇದಿಕೆಯ ಮೂಲಕ ಸ್ವಾಮೀಜಿಗಳ ಆಶೀರ್ವಾದವನ್ನು ಈ ಕೆಲಸಕ್ಕೆ ನಾನು ಬೇಡ್ತಾ, ಮುಂದೆ ನಮ್ಮ ಶಾಲೆಯಲ್ಲಿ ಆಗುವಂತಹ ಯೋಜನೆಗೆ ಸ್ವಾಮೀಜಿಗಳು ಅನುಗ್ರಹಿಸಬೇಕು ಅಂತ ಕೇಳ್ತಾ, ನನ್ನ ಇನ್ನು ಮುಂದಿನ ಎಲ್ಲ ಮಾತುಗಳು ಕೂಡ ಅದೇ ಆಗಿರ್ತದೆ. ಹಾಗಾಗಿ ನನ್ನ ಧರ್ಮ ಅದು. ನಾನೇನೋ ಸ್ವಲ್ಪ ಮಾತಾಡಿದೆ, ನನಗೆ ಗೊತ್ತಿದ್ದದ್ದು ಮಾತಾಡಿದರೆ ದಯವಿಟ್ಟು ತಪ್ಪಿದ್ರೆ ಕ್ಷಮಿಸಿ ಮತ್ತು ನಮ್ಮನ್ನು ಹರಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು ಮಾತಾಜಿ. ಮುಂದೆ ಇಂದಿನ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡುವವರು ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿ ಕೊಂಡವರು. ಇದೀಗ ಭಕ್ತಾದಿಗಳಿಗೆ ಆಶೀರ್ವಚನವನ್ನ ನೀಡಲಿಕ್ಕಿದ್ದಾರೆ. आचार्य पवनोस्माकम् आचार्याणि च भारती देवो नारायण श्रीशः देवी मङ्गलदेवता भवति यदनुभावात् एडमुकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचस्य निधत्तां सन्निधिं मनसि श्रीहरिगुरुभ्यो नमः. ನಾವೆಲ್ಲ ಮನುಷ್ಯರು. ನಾವು ಬದುಕುವುದು ಈ ಭೂಮಿಯಲ್ಲಿ. ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದು ಭಗವಂತ. ಕೇವಲ ಭೂಮಿಯನ್ನು ಮಾತ್ರ ಕೊಡಲಿಲ್ಲ, ಉಸಿರಾಡಲಿಕ್ಕೆ ಗಾಳಿಯನ್ನು, ಕುಡಿಯಲಿಕ್ಕೆ ನೀರನ್ನು, ಬೆಳಕನ್ನೂ ಕೊಟ್ಟಿದ್ದಾನೆ. ಇಡೀ ಲೋಕವನ್ನು ಭಗವಂತ ನಿಯಂತ್ರಿಸ್ತಾನೆ. ಭಗವಂತನ ನಿಯಂತ್ರಣಕ್ಕೊಳಪಟ್ಟಂತಹ ಈ ಲೋಕದಲ್ಲಿ ಶರಣಾಗತಿಯ ಶುದ್ಧ ಹೃದಯದ ಭಕ್ತಿಯಿಂದ ಭಗವಂತನನ್ನು ಸ್ವಾಧೀನಪಡಿಸಬಹುದು ಎಂಬಂತಹ ಸಂಸ್ಕೃತಿ ಭಾರತೀಯರದ್ದು. ಕಲ್ಲಲ್ಲಿ ನಂಬಿಕೆ ಇಟ್ಟು ಕಲ್ಲನ್ನೂ ದೇವರು ಮಾಡುವಂತಹ ಆಚಾರ ಪದ್ಧತಿ ನಮ್ಮದು. ನಂಬಿದವರಿಗೆ ಕಲ್ಲೂ ದೇವರಾಗುತ್ತಾರೆ, ನಂಬದವರಿಗೆ ದೇವರೂ ಕಲ್ಲಾಗಿ ಬಿಡ್ತಾರೆ. ಭಗವಂತ ಇದ್ದಾನೆ ಅಂತ ಯಾರು ನಂಬ್ತಾರೋ ಅವರ ಜೀವನದಲ್ಲಿ ಭಗವಂತನ ಅಸ್ತಿತ್ವದ ಅನುಭವ ಆಗುತ್ತದೆ. ಯಾರು ಭಗವಂತ ಇಲ್ಲ ಅನ್ನುತ್ತಾರೋ ಅಂಥವರಿಗೆಲ್ಲ ತಮ್ಮ ಕಷ್ಟ ಕಾಲದಲ್ಲಿ ಯಾರನ್ನು ಕರೆದರೂ ಸಹಾಯ ದೊರಕದೆ ಭಗವಂತ ಇಲ್ಲ ಎಂಬ ಅನುಭವವೂ ಅವರಿಗೆ ಆಗುತ್ತದೆ. ನಮ್ಮ ಬದುಕಿಗೆ ಗಾಳಿ, ನೀರು, ಬೆಳಕೆಲ್ಲ ಹೇಗೆ ಅಗತ್ಯವೋ ಅಷ್ಟೇ ಭಗವಂತನ ಪ್ರಜ್ಞೆಯೂ ಅಗತ್ಯ. ದೇವರ ಪ್ರಜ್ಞೆ ಬೇಕು. ನಮ್ಮ ಮಕ್ಕಳಿಗೆ ಯಾವುದೇ ವಿದ್ಯಾಭ್ಯಾಸವನ್ನು ಕೊಡೋಣ, ಅವರನ್ನು ಡಾಕ್ಟ್ರು, ಇಂಜಿನಿಯರು ಮಾಡೋಣ, ಆದರೆ ಮನುಷ್ಯರಾಗಬೇಕು ಅಂತ ಆದರೆ ಅವರ ಹೃದಯದ ಒಳಗಿರುವಂತಹ ಸದ್ಭಾವನೆ ಜಾಗೃತಿಯಾಗಬೇಕು. ಅದಾಗಬೇಕು ಅಂತ ಆದರೆ ಇಂತಹ ಧಾರ್ಮಿಕ ಕ್ಷೇತ್ರಗಳು ನಮಗೆ ಅಗತ್ಯ. ಬೆಳಕಿದ್ದರೆ ಮಾತ್ರ ಅಲ್ಲಿರುವ ವಸ್ತುಗಳು ಗೋಚರವಾಗುತ್ತದೆ. ಕತ್ತಲಾದಾಗ ಒಂದು ಬೆಳಕು ತಂದರೆ ಅಲ್ಲಿದ್ದ ವಸ್ತು ಎಲ್ಲ ಕಾಣುತ್ತದೆ. ಅದೇ ರೀತಿಯಲ್ಲಿ ಅಜ್ಞಾನದ ನಮ್ಮ ಕತ್ತಲೆಯಲ್ಲಿ ಭಗವಜ್ಞಾನದ ಬೆಳಕು ಇದ್ದಾಗ ಎಲ್ಲ ನಮಗೆ ಸರಿಯಾಗಿ ಕಾಣುತ್ತದೆ. ಸರಿಯಾದ ಏನು ಗೋಚರವಾಗುತ್ತದೆ ಅಲ್ಲಿ ನಮಗೆ ನಡೆದಾಡಲಿಕ್ಕೆ ಸುಲಭವಾಗುತ್ತದೆ. ಅದೇ ರೀತಿಯಲ್ಲಿ ನಮ್ಮ ಬದುಕಿಗೊಂದೇ ಲಕ್ಷ್ಯ ಧಾರ್ಮಿಕ ಕೇಂದ್ರ. ಇಲ್ಲಿಂದ ಯಾವ ರೀತಿಯ ಬೆಳವಣಿಗೆ ನಮ್ಮ ಸಮಾಜ ನಿರೀಕ್ಷೆ ಮಾಡ್ತದೆ ಅಂದರೆ ಇಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮ ಹೃದಯಕ್ಕೆ ರಸಾನುಭವವೂ ಆಗಬೇಕು, ಬುದ್ಧಿಗೆ ಪ್ರಚೋದನೆಯೂ ಆಗಬೇಕು, ಆತ್ಮವಿಕಾಸವೂ ಆಗಬೇಕು. ನಮ್ಮ ಸನಾತನ ಧರ್ಮ, ನಮ್ಮ ಋಷಿ ಮುನಿಗಳೆಲ್ಲ ಈ ಆಶಯವನ್ನಿಟ್ಟುಕೊಂಡು ಅನೇಕ ದಾರಿಯನ್ನು ನಮಗೆ ತೋರಿಸಿದ್ದಾರೆ. ಆ ದಾರಿಯಲ್ಲಿ ನಡೆದರೆ ಸಾಕು, ನಾವು ನಡಿಬೇಕು. ಆ ದಾರಿಯಲ್ಲಿ ಗುರಿಯ ಕಡೆಗೆ ಸೇರಬೇಕು. ಭಗವಂತನನ್ನು ಆರಾಧನೆ ಮಾಡುವುದರ ಮೂಲಕ
ನಮ್ಮ ಹೃದಯದಲ್ಲಿರುವ ಭಾವನೆ ಜಾಗೃತಿಯಾಗಬೇಕು. ಭಕ್ತಿ ಭಾವನೆ ಜಾಗೃತಿಯಾಗುವುದರಿಂದ ಭರವಸೆ ಬರುತ್ತದೆ. ಜೀವನವೆಂದರೆ ನಾವು ಮೇಲ್ನೋಟದಲ್ಲಿ ಗಮನಿಸೋಣ, ಬದುಕಿದ್ದೇವೆ, ಬಾಳಿದ್ದೇವೆ, ಒಂದಿನ ಸಾಯ್ತೇವೆ. ಆದರೆ ಈ ಬದುಕಿರುವಂತಹ ದಿನಗಳಲ್ಲಿ ಯಾವ ಬಂಧನವೆಲ್ಲ ಇದೆ ನೋಡಿ. ಸುಖವೂ ಇದೆ, ದುಃಖವೂ ಇದೆ, ಆತ್ಮೀಯತೆಯೂ ಇದೆ, ಸರಸವೂ ಇದೆ, ವಿರಸವೂ ಇದೆ, ಭಯ ಇದೆ, ಧೈರ್ಯ ಇದೆ. ಹೀಗೆ ಎಂತೆಲ್ಲ ಗೊಂದಲಗಳಿದೆ. ಆದರೆ ಇದರಿಂದ ಅತ್ಯಂತ ಜಿಗುಪ್ಸೆಗೊಳಗಾಗಿ, ವಿಷಣ್ಣರಾಗಿ, ಪತಿತರಾಗಿ ಕಣ್ಣೀರೇ ಜೀವನವಾಗಬಾರದು. ಈ ಮಧ್ಯೆ ನಮಗೆಲ್ಲ ಒಂದು ಭರವಸೆ ಬೇಕು. ಆ ಭರವಸೆ ದೇವರು. ಅಂತಹ ದೇವರನ್ನು ಆರಾಧಿಸಿದರೆ ಬದುಕಿನಲ್ಲಿ ಭರವಸೆ ಬರ್ತದೆ. ಯಾರಿಗೆ ಭರವಸೆ ಇಲ್ಲವೋ ಅವರು ಜೀವನದಲ್ಲಿ ಸೋಲ್ತಾರೆ. ಗೆಲ್ಲಬೇಕು ಅಂತ ಆದರೆ ಭರವಸೆ ಅದು ಭಗವಂತನದು ಮಾತ್ರ. ಈ ನಿಟ್ಟಿನಲ್ಲಿ ಅಂಥ ಒಳ್ಳೆಯ ಕೆಲಸ ಮಾಡಬೇಕು. ನಮ್ಮ ಧಾರ್ಮಿಕ ಕೆಲಸದಲ್ಲಿ ನಾವು ಜೊತೆಗೂಡಿದಾಗ ನಮ್ಮ ಹೃದಯದಲ್ಲಿ ಒಳ್ಳೆ ಪರಿವರ್ತನೆ ಆಗುತ್ತದೆ. ನೀವು ಸಮುದ್ರವನ್ನು ಅಥವಾ ತಟಾಕವನ್ನು ನೋಡಿ, ಅದರ ಮೇಲೆಲ್ಲ ಓಡಾಡುವುದು ಮೀನು, ಮೊಸಳೆ ಇತ್ಯಾದಿ, ಮೀನು, ಮೊಸಳೆ ಇತ್ಯಾದಿ. ಆದರೆ ಅದೇ ಇರುವುದಲ್ಲ. ಅದರ ಜಲಾಶಯದ ಅಡಿಭಾಗದಲ್ಲಿ, ಸಾಗರದ ತಳಭಾಗದಲ್ಲಿ ಮುತ್ತುರತ್ನಗಳೂ ಇದ್ದಾವೆ. ಅದು ಮೇಲಿಂದ ತೇಲಿಕೊಂಡು ಬರುವುದಿಲ್ಲ. ಅದು ಮೀನು ಮೊಸಳೆಗಳು ಮಾತ್ರ. ನಮ್ಮ ಲೌಕಿಕ ಸಂಪತ್ತೆಲ್ಲ ಮೀನು ಮೊಸಳೆಗಳಂತೆ. ಅದು ಆಸುರಿಕವೂ ಆಗಿರುತ್ತದೆ. ಮೊಸಳೆ ತುಂಬ ಕ್ರೂರವಾಗಿರ್ತದೆ. ನಾವು ಸಂಗ್ರಹಿಸುವ ಸಂಪತ್ತು ಅನೇಕ ಕ್ರೂರತನವನ್ನು ನಮಗೆ ಕೊಡಬಹುದು. ಆದರೆ ಮುತ್ತು ರತ್ನಗಳು ಹಾಗಲ್ಲ. ಅದು ಸಮುದ್ರ ತೇಲುವುದಿಲ್ಲ. ಅದನ್ನು ಹುಡುಕಿ 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 ಆಳಕ್ಕಿಳಿಬೇಕು. ಆಗ ಒಳಗೆ ಸಿಗುತ್ತದೆ ಅಮೂಲ್ಯವಾದ ಮುತ್ತುರತ್ನ. ನಮ್ಮ ಹೃದಯದೊಳಗಿರುವ ಅಮೂಲ್ಯವಾದ ಮುತ್ತುರತ್ನ ಯಾವುದು ಅಂತ ಹೇಳಿದ್ರೆ, ಒಂದು ಭಗವಂತನ ಭಕ್ತಿ, ಇನ್ನೊಂದು ಸಮಾಜದ ಮೇಲೆ ಪ್ರೀತಿ. ಇದೆರಡಿದ್ರೆ ಮಾತ್ರ ಸಾಧ್ಯ. ನಮ್ಮ ಧಾರ್ಮಿಕ ಕೇಂದ್ರದ ಸಂದೇಶ ಇಷ್ಟೇ. ನಮ್ಮೊಳಗೆ ಭಗವಂತನ ಭಕ್ತಿಯಿಂದ ಈ ಸಮಷ್ಟಿಯ ಕಡೆಗೆ ಪ್ರೀತಿಯನ್ನು ತೋರಿಸುವಂತಹ ಆ ಭಾವನೆ ನಮ್ಮಲ್ಲಿ ಜಾಗೃತಿಯಾಗಬೇಕು. ನಮ್ಮ ಬದುಕು ಪೂರ್ಣ ಆಗಬೇಕಾದ್ರೆ ಭಗವಂತನ ಮೇಲೆ ಭಕ್ತಿ ವಿಶ್ವಾಸದ ಶರಣಾಗತಿಯೂ ಬೇಕು. ಜೊತೆಗೆ ದೀನರ ದುಃಖಿಗಳ ಕಷ್ಟದಲ್ಲಿ ಅಲ್ಲಿ ಎಲ್ಲರೊಳಗೂ ನನ್ನ ದೇವರಿದ್ದಾನೆ ಎಂಬ ಭಾವನೆಯನ್ನು ನಮ್ಮ ಹಿರಿಯರು ಕೊಟ್ಟದ್ದೇ ಅದಕ್ಕೆ. ಅಲ್ಲಿಯೂ ನನ್ನ ದೇವರಿದ್ದಾರೆ. ಆ ದೇವರಿರುವಂತಹ ದೇಹ ಕಷ್ಟಪಡುವಾಗ ಆ ದೇವರನ್ನು ನಂಬುವ ನಾನು ಆ ದೇಹದ ಅಥವಾ ಪರಿಸರದ ಕಷ್ಟದ ಬಗ್ಗೆ ಸ್ಪಂದಿಸಬೇಕು, ಆಲೋಚನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ಒಂದು ಒಳ್ಳೆಯ ದಿಕ್ಕು ಕೊಡುವಂಥದ್ದು ಕ್ಷೇತ್ರ. ಇವತ್ತು ಕ್ಷತಾತ್ ತ್ರಾಯತೆ ಇತಿ ಕ್ಷೇತ್ರ, ಕ್ಷಯಾತ್ ತ್ರಾಯತೆ ಇತಿ ಕ್ಷೇತ್ರ ಅಂತ ಕರೀತೀವಿ. ಯಾವ ಕ್ಷೇತ್ರ ಎಂಬಂಥ ಸಂಕೇತ ನಮ್ಮನ್ನು ಅಜೀರ್ಣದಿಂದ ಒಳ್ಳೆ ಜೀರ್ಣಾವಸ್ಥೆಯಿಂದ ಒಳ್ಳೆ ಉದ್ಧಾರದ ಅವಸ್ಥೆ ತರುವುದಿದ್ರೆ, ಅಥವಾ ಜಾರಿ ಬೀಳುವುದರಿಂದ ಕೈ ಹಿಡಿದು ಮೇಲೆತ್ತಿ ನಮ್ಮನ್ನು ಉದ್ಧರಿಸುವುದಾದರೆ ಮಾತ್ರ ಕ್ಷೇತ್ರ ಅಂತ ಅನ್ನಿಸ್ಕೊಳ್ತದೆ. ಈ ಕಾಲದಲ್ಲಿ ತುಳುನಾಡಿನಲ್ಲಿ ಕರೆದರೆ ನಂಬಿಕೆಗೆ ಬಹಳ ಬಲಶಕ್ತಿಯನ್ನು ಕೊಟ್ಟಂತಹ ಒಂದು ದೈವ ಅಂದರೆ ಗುಳಿಗ, ಕೊರಗಜ್ಜ. ಹೀಗೆ ನಮ್ಮ ತುಳುನಾಡಿನ ಮಹಿಮೆ ಏನು ಅಂತ ಇತ್ತೀಚೆಗೆ ಸಿನಿಮಾ ರಂಗದಲ್ಲೇ ದೊಡ್ಡ ಕ್ರಾಂತಿ ಮಾಡಿದಂತಹ ಜಗತ್ತಿನಲ್ಲೇ ನೋಡಿ ವಿಶ್ವಸಂಸ್ಥೆಯಲ್ಲೂ ಧ್ವನಿ ಮಾಡಿತು. ಅಂದರೆ ನಮ್ಮ ತುಳುನಾಡಿನ ದೈವಕ್ಕೆಷ್ಟು ಶಕ್ತಿ ಉಂಟು. ಈ ನಂಬಿಕೆ ಮೂಢನಂಬಿಕೆ ಅಲ್ಲ, ಮೂಲ ನಂಬಿಕೆ ಆಗಿದೆ. ನಮ್ಮ ನಂಬಿಕೆ ಕಲ್ಲನ್ನು ದೈವವನ್ನಾಗಿಸಿದೆ, ದೇವರನ್ನಾಗಿಸಿದೆ. ಹಾಗಾಗಿ ಅಂತಹ ಒಳ್ಳೆಯ ಕೆಲಸವನ್ನು ಮುಂದೆ ಮಾಡುವ ನಿಟ್ಟಿನಲ್ಲಿ ಇಲ್ಲಿನ ಕಾರ್ಯಕರ್ತರ ಸಮಿತಿಯ ಪ್ರಯತ್ನ ತುಂಬ ದೊಡ್ಡದಾಗಿದೆ. ಈ ನಿಟ್ಟಿನಲ್ಲಿ ಮುಂದೆ ನಾವು ಒಳ್ಳೆ ದಾರಿಯಲ್ಲಿ ಹೋಗೋಣ. ಭಗವಂತನದ್ದು ನಾವು ತಿಳ್ಕೊಳ್ಬೇಕು. ಭಗವಂತನಿಗೂ ನಮ್ಮನ್ನು ಅವನನ್ನವ ಅಂತ ಅವನಿಗೂ ತಿಳಿಯಬೇಕು. ಆ ರೀತಿಯ ಬದುಕನ್ನು ನಾವು ಬಾಳುತ್ತಾ ಸಮಾಜದಲ್ಲಿ ಶಾಂತಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಇಲ್ಲಿನ ಕಾರ್ಯಕರ್ತರೆಲ್ಲ ಅತ್ಯಂತ ಶ್ರಮಪಟ್ಟು ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಇಲ್ಲಿ ಕೊರಗಜ್ಜೆ ಮತ್ತು ಗುಳಿಗೆನ ಹೆಸರಿನಲ್ಲಿ ಮಾಡಿದ್ದೀರಿ. ಇದರ ಮುಂದಿನ ಉದ್ದೇಶ ಇಲ್ಲಿ ಬಂದವರಿಗೆಲ್ಲ ಶಾಂತಿ ಪ್ರಾಪ್ತಿಯಾಗಬೇಕು. ಅಂತಹ ಸಾನ್ನಿಧ್ಯ ವೃದ್ಧಿ ಆಗುವ ಕಾರ್ಯ ಮಾಡಬೇಕು. ಮಾತ್ರವಲ್ಲ, ಆ ದೈವ ಕೊರಗಜ್ಜ ಆಗಲಿ, ಗುಳಿಗ ಆಗಲಿ, ನಾವು ನಂಬುವ ದೇವರಾಗಲಿ ನಮ್ಮೊಳಗಿದ್ದಾನೆ ಎಂಬ ನಂಬಿಕೆ ದೃಢವಾಗಬೇಕು. ನಾವು ಈ ಲೋಕಕ್ಕೋಸ್ಕರ ಒಳ್ಳೆಯ ಕೆಲಸ ಮಾಡಿ ಆ ದೇವರ ಪ್ರೀತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಎಂಬಂಥ ಪ್ರಜ್ಞೆಯನ್ನು ಎಲ್ಲರಲ್ಲಿ ಜಾಗೃತಿ ಮಾಡುತ್ತಾ, ಹೊತ್ತು ಮೀರಿದೆ, ಇನ್ನು ಹೆಚ್ಚು ವಿಷಯಕ್ಕೆ ಹೋಗುವ ಸಮಯವೇ ಅಲ್ಲ. ಹಸಿವೆ ಆಗುವಾಗ ಮಾತು ಮುಳ್ಳಾಗುತ್ತದೆ. ಈ ನಿಟ್ಟಿನಲ್ಲಿ ಇದೇ ಹೆಚ್ಚಾಯಿತು. ಆದರೂ ಕರ್ತವ್ಯ ಇಲ್ಲಿ ಈ ಪೀಠದಲ್ಲಿ ಕುಳಿತಾಗ ಇಷ್ಟಾದರೂ ಹೇಳಬೇಕು. ನಾವೆಲ್ಲ ಮಾನವೀಯತೆಯನ್ನು ಜಾಗೃತಿ ಮಾಡುವ, ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಕೊಡುವ ಈ ಸನ್ನಿಧಿ ಅದಕ್ಕೆ ಒಳ್ಳೆಯ ಉದಾಹರಣೆ. ಮಕ್ಕಳೆಲ್ಲ ಇವತ್ತು ಕೈಯಲ್ಲಿ ತಾಳ ಹಿಡ್ಕೊಂಡಿದ್ದಾರೆ. ಅಲ್ಲಿ ಆ ಸುಡು ಬಿಸಿಲಲ್ಲಿ ನೆಲವೆಲ್ಲ ಸುಡುತ್ತಾ ಇದೆ ಕಾಲನ್ನು. ಆದರೂ
ತಾಯಂದಿರು ಎಲ್ಲರೂ ಕಷ್ಟಪಟ್ಟಿದ್ದೀರಿ. ಆದರೆ ಒಂದು ದೇವರ ಕೆಲಸದಲ್ಲಿ ಸಂತೃಪ್ತಿ. ನಮ್ಮ ಬದುಕಿನಲ್ಲಿ ಯಾವುದೋ ಒಂದು ಬೆಂಕಿ ಸುಡುವುದಕ್ಕಿಂತ ದೇವರ ಹೆಸರಲ್ಲಿ ಈ ಸತ್ಕರ್ಮದಲ್ಲಿ ತೊಡಗಿಸ್ಕೊಂಡು ಈ ಸುಡುವಿಕೆ ಒಳ್ಳೆಯದು. ಹಿಂದೆಲ್ಲ ಕಾಲಿಗೆಲ್ಲ ಬಿಸಿ ಇಡುವುದು ಅಂತ ಇತ್ತು, ಇವತ್ತಿಲ್ಲ. ಅದಕ್ಕಾಗಿ ಇಂಥ ಕಾರ್ಯದಲ್ಲಿ ಹೇಗಾದರೂ ಸಿಕ್ಕಿತು ಅಂತ ಸಮಾಧಾನ ಪಟ್ಟುಕೊಳ್ಳಿ. ಆದರೆ ಇಲ್ಲಿನ ಕಾರ್ಯಕರ್ತರಿಗೆ, ಇಲ್ಲಿಯ ಪದಾಧಿಕಾರಿಗಳಿಗೆ ನಾವು ಅಭಿನಂದಿಸ್ತೇವೆ. ಯಾಕೆಂದರೆ ಇಂತಹ ಒಂದು 40 ವಿದ್ಯಾರ್ಥಿಗಳು ಭಜನೆಯಲ್ಲಿ ಕುಣಿತಾರೆ ಅಂತ ನೋಡಿ. ದಾಸರು ಹಿಂದೆ ಹೇಳಿದ್ದಾರೆ, ಗೆಜ್ಜೆ ಕಟ್ಟಿ ಕುಣಿಯಿರೆಂದು ಕಾಗದ ಬಂದಿದೆ ಅಂತ. ಎಂತಹ ಒಂದು ಒಳ್ಳೆಯ ಭಾವನೆ. ಇಲ್ಲಿ ಕಟ್ಟಡ ಇದಕ್ಕೆ ಸಹಾಯ ಮಾಡಿದವರಿಗೆಲ್ಲ ತುಂಬ ದಾನದ ಫಲ ಸಿಗ್ತದೆ. ಯಾಕೆಂದರೆ ಒಳ್ಳೆ ಸತ್ಕರ್ಮಕ್ಕೆ ವಿನಿಯೋಗ ಆಗ್ತದೆ. ಅಂಥ ಜೀವಂತಿಕೆ, ನಮ್ಮ ಧರ್ಮಕ್ಕೆ ಏನು ಬೇಕೋ ಅದನ್ನು ಕೊಡುವಂತಹ ಪ್ರಯತ್ನ ಮತ್ತು ಅದಕ್ಕೆ ಬೇಕಾದ ಕಾರ್ಯಕರ್ತರಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರನ್ನು ಅಭಿನಂದಿಸ್ತಾ, ನಿಜವಾಗಿ ಹಿಂದುತ್ವಕ್ಕೆ, ನಮ್ಮ ಧರ್ಮಕ್ಕೆ ಏನು ಸವಾಲು ಉಂಟೋ ಅದಕ್ಕೆ ಏನೆಲ್ಲ ಪರಿಹಾರ ಆಗಬೇಕು ಅದು ಇಲ್ಲಿಂದ ಎಲ್ಲರೂ ಒಗ್ಗೂಡಿ ಮಾಡಬೇಕು. ದೇವರ ಅನುಗ್ರಹ, ನಮ್ಮ ಆರಾಧ್ಯ ದೇವರ ಅನುಗ್ರಹ ಅದಕ್ಕೆ ಇರಲಿ ಅಂತ ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಕೃಷ್ಣ ಅರ್ಪಣಮಸ್ತು. ನಿಮ್ಮ ಅನುಗ್ರಹ ಸುಳ್ಯಪದವು ಜನತೆಗೆ ಸದಾ ಇರಲಿ ಅಂತ ಬೇಡಿಕೊಳ್ಳುತ್ತಾ, ಇದೀಗ ಮುಂದೆ ಧಾರ್ಮಿಕ ಭಾಷಣವನ್ನ ಸ್ವಾಮಿಗಳು ಅವರಿಗೆ ಬೇರೆ ಕಾರ್ಯಕ್ರಮಗಳಿಗೆ ತೆರಳಲಿರುವುದರಿಂದ ಇದೀಗ ತೆರಳಿಕ್ಕಿದ್ದಾರೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು, ಪದಾಧಿಕಾರಿಗಳೆಲ್ಲರೂ ಅವರನ್ನು ಬೀಳ್ಕೊಡಬೇಕು ಅಂತ ಕೇಳಿಕೊಡ್ತೇನೆ. ಜೊತೆಯಲ್ಲಿ ಶ್ರೀಯುತ ಜಯಂತ ನಡಬೈಲು ಇವರು ಕೂಡ ವೇದಿಕೆಯಿಂದ ತೆರಳಲಿಕ್ಕಿದ್ದಾರೆ. ಗೆಜ್ಜೆಗಿರಿಯಲ್ಲಿ ಜಾತ್ರಾ ಮಹೋತ್ಸವ ನಡೆಯುತ್ತಾ ಇದೆ, ಅದಕ್ಕೆ ಪೂರಕವೆಂಬಂತೆ ಅವರು ಕೂಡ ತೆರಳಲಿಕ್ಕಿದ್ದೆ. ಈ ಇಬ್ಬರನ್ನ ಕೂಡ ಈಗ ನಾವು ಬೀಳ್ಕೊಡ್ಲಿಕ್ಕಿದ್ದೇವೆ. ಎಲ್ಲರೂ ಕೂಡ ಎದ್ದು ನಿಂತು ಸ್ವಾಮಿಯವರನ್ನ ನಾವು ಇಲ್ಲಿಂದ ಬೀಳ್ಕೊಡ್ಲಿಕ್ಕಿದ್ದೇವೆ. ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇಂದಿನ ಧಾರ್ಮಿಕ ಭಾಷಣ ಶ್ರೀ ರಘುನಾಥ ರೈ ನುಳಿಯಾಲು, ನಿವೃತ್ತ ಶಿಕ್ಷಕರು, ಶ್ರೀ ಬಾಲಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಯಪದವು ಇವರಿಂದ ಇದೀಗ ಧಾರ್ಮಿಕ ಭಾಷಣ. ಶ್ರೀಯುತ ಜಯಂತ ನಡುಬೈಲ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಅವರನ್ನ ಮತ್ತು ಪ್ರಸಾದವನ್ನು ಕೂಡ ನೀಡಿ ಅವರನ್ನ ಬೀಳ್ಕೊಡ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸ್ಥಳೀಯವಾయించి ಕೂವೆ ಶಾಸ್ತಾರ ವಿಷ್ಣುಮೂರ್ತಿನ ಪಾದಗಡ್ಡ ಊರುಂಟು. ಅವೇ ರೀತಿ ಆ ಕ್ಷೇತ್ರನ ಬೆಳಗುಣಂಚನ ಉಳ್ಳಗಳೆನ್ನು ನಮಿಸವಂತು, ಅಲ್ಲಿತ್ತಿನ ಸರ್ವ ದೈವೀ ಶಕ್ತಿಯನ್ನು ಪ್ರಾರ್ಥನೆ ಮಾಡ್ತಂತು. ಅವಳೇ ನಮ್ಮ ಈಡಿ ಮುಟ್ಟಾಯಿನಂಚನ ಆ ಕುತ್ಯಾಲ ಗೋಪಾಲಕೃಷ್ಣ ಸ್ವಾಮಿನ ಸನ್ನಿಧಿನ ನೆಲೆತ್ತೊಂದು. ಈ ಸ್ಥಳೀಯವಾಯಿನಂಚನ ಇಡಿಗೆ ಮುಟ್ಟಾಯಿನಂಚನ ಮಹಾವಿಷ್ಣು ಮೂರ್ತಿಲ್ಲ, ನೆಟ್ಟಣಿಗೆ ಮಾಲಿಂಗೇಶ್ವರ ದೇವರಿಲ್ಲ. ಅಲ್ಲಿ ಆ ಕ್ಷೇತ್ರನ ಆಳುನಂಚನ ಪಾತ ದೈವೀ ಶಕ್ತಿಯಲ್ಲೆಲ್ಲ ಮೂಳೆ ಸುಳ್ಯವಾದ ಒಟ್ಟು ಜಯಂತಿರು ಬಂಡಿರು ಎಂಗ್ಳು ಅರ್ಜನ ಕೂಡ್ತು ಅಷ್ಟು ಇಂಥ ಕೆಲಸ ಮಾಡ್ತಾನೆ ಅಂದು ಏನು ಭಾರಿ ಮಲ್ಲ ಕೆಲಸ ಮಾಡ್ತದೆ ಅಂದತ್ತು. ಏನಕ್ಕಲ್ಲ ಶಿಷ್ಯರ್ನಗಳುಳ್ಳೇರು. ಶಿಷ್ಯಾದಿಚ್ಛೇತ್ ಪರಾಜಯಂ, ಶಿಷ್ಯನು ಗುರುವನ್ನು ಮೀರಿಸಬೇಕು. ಮೂಳು ಪೂರಾ ಗುರುಕುಲನ್ನು ಮೀರಿಸವನ ಶಿಷ್ಯರು ಆತು ಹೋತಿರುತ್ತೆ. ಅಂಚ ಆರ್ಲ ಏನ್ಲ ಅಂತ ಕೆಲಸ ಮಾಡ್ತಾ ಇಟ್ಟು ಹೆಚ್ಚಿಗೆ ಕೆಲಸ ಮಾಡ್ತಾನೆ ಪುರ ಇಂಕ್ಲನ್ನ ಶಿಷ್ಯರಿ ಮುಖ ಊರ್ತಾಗಳು ಸಾಮಾಜಿಕರು. ಅವೇ ರೀತಿ ಸ್ಥಳೀಯವಾದ ಜನ ಬಾಕಿ ದೈವಿ ಶಕ್ತಿಗಳು ನಿನ್ನ ಮಾತ ದುಂಬಾತು
ಪಾದವು ಅಡ್ಡಬೂರು ಅಂತೂ ಈ ಪಾತೆರನ್ನು ಪ್ರಾರಂಭ ಮಾಡ್ಪೇನು. ಇತ್ತೆ ಒಂಜಿ ಸಂಬೋಧನೆ ಮಲ್ಪೊಡು ಅಂಟ ಸ್ವಾಮೀಜಿಗಳು ಅಕ್ಕಡ್ತು ಪೋಯಿರು. ಆರಿನ ಪಾತೆರಂದ ಬುಡ್ಡೆ ರಾಪನಾರ ಪಾದವು ಮುಟ್ಪಡ್ತೇ ಒಂಜಿ ಅಡ್ಡಬೂರು ಅನ್ಪೇನು. ಅವೇ ರೀತಿ ಇತ್ತೆ ನಮ್ಮ ಪ್ರಸ್ತಾಪ ಮಾಡ್ತಾರ ಜನ ಜಯಂತ ನಡು ಬಯಲು ಆಗರ್ಭ ಶ್ರೀಮಂತೆ ಸಮರ್ಥೆ ಪೂರ ಆತಲ ಅಹಂಕಾರ ಜನ ನಿಗರ್ವಿ ಇಂದು ಪ್ರತಿಯೊರಿಗಳ ಗೊತ್ತುಂಡು ಏನೇನು ವಿವರಣೆ ಮಲ್ಪಡೊಂದು ಅಜ್ಜಿ ಅಂದರೆ ಆರೆಲ್ಲ ಒಂಜಿ ಮೂಳು ನೆನೆತ್ತೋನುವೆ ಅಧ್ಯಕ್ಷರಾಯಿನಂಚನ ಬೆಳಿಯಪ್ಪ ಗೌಡ್ರು ಮರಣ ಇಲ್ಲಡೆ ಬತ್ತಿತ್ತೇರು ಒಂದು 3-4 ಜನ ಬತ್ತಿತ್ತೇರು. ಭಾರಿ ಸರಳ ಸ್ವಭಾವತ ಭಾರಿ ವಿನಯ ವಿಧೇಯದ ಒಂದು ಮನುಷ್ಯರು. ಒಂದು ಮನುಷ್ಯನ ಯೋಗ್ಯತೆಯನ್ನು ತೆರೆಯುವುದಂಟ ಜಿಂಜ ಸಮಯ ಬೋಡ್ಚಿ ಒಂದೇ ಕ್ಷಣಟ್ಟು ಗೊತ್ತಾಪುಂಡ ವೆಂಚವಾಡ್ತು ಅಂಚನ ಒಂಜಿ ವ್ಯಕ್ತಿ ಬೆಳಿಯಪ್ಪ ಗೌಡ ಮುರಾಣಿ ತೂಯಿನೇನು ಸುರುಟ್ರು 3 ಬಣ್ಣಗಳಂಚನೆ ಆಡಿಗೆ ಬತ್ತಿದಿರಲಿ ಒಂದು ಬಾರ ಬೋಡ್ಸಪ್ಪಗಳ ಬರುವ ಅಂಚ ಮರಡೊಂದು ಮಾರ್ಗದ ಕರೆ ಮುಟ್ಟ ಅನ್ನಂತ ಪಂಡೇನು ಅಂಚ ಬೆಳಿಯಪ್ಪ ಗೌಡ್ರನ್ನ ಈ ಸಂದರ್ಭದಾರು ಅಧ್ಯಕ್ಷರ ತುಳ್ಳರು ಭಾರಿ ಸಂತೋಷದ ಬೇಲೆ ಅಂತ ಮಾಡ್ತಿದ್ದೀರು. ಅವೇ ರೀತಿ ಮುಖ್ಯ ಅತಿಥಿಯಾಯಿನಂಚಿನ ಶ್ರೀಮತಿ ಆಶಾ ಬೆಳ್ಳಾರೆ ಮುಖ್ಯ ಗುರುಗಳು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ್ಲ ಈಡೆ ಬತ್ತಿನ ಬುಕ್ಕರಿಂಕಾರನ ಪೂರ್ಣ ಪರಿಚಯ ಆಯ್ನೆ ಪುದರ್ಗೆಂಟೆ ಬುಕ್ಕಂಜಿ ವಿಶೇಷದಾಯ್ತದಂದ್ರೆ ಆರ್ನ ಯಜಮಾನ್ರು ಪಾಪೋ ಅವ್ರ ಪರಮಾತ್ಮನ ಸನ್ನಿಧಿಗೆ ಸೇರ್ತೀರು. ಇನ್ನಿಕೆ ಹೆಣ್ಣಗೆ ಭಾರಿ ಒಂಜಿ ಬೇಜಾರಂಡು ದಯಂಟ 6 ಗಂಗಾಧರ ಬೆಳ್ಳಾರೆ ಅಂತ ಎಂಕ್ಲ ಬಂದ ಒಟ್ಟಿಗೆ ಅರ್ಥವಾತೇರ್ನಾಗಲಿ ಯಕ್ಷಗಾನಟು ಪುಗೆಡ್ಡ ಸಾಹಿತಿ ಭಾರಿ ಮನಃಶಾಸ್ತ್ರಜ್ಞೆ ಒಂಜಿ ಮನಸ್ಸಿನ ದಾಯ್ತ ಆವಡ್ದಂಟ 6 ನಡೆಯುವಂಥ ಪೋಪಿದ್ದೇರು ಐನ 6 ಭಾರಿ ಬರಲು ಪಂಪಿದ್ದೇರು ಇಂಚಿನ ಒಂಜಿ ಮನಃಶಾಸ್ತ್ರದ ಅಧ್ಯಯನ ಎಲ್ಲ ಮಾಡ್ತಾರೆ ಅಂಚಿನ ಒಂಜಿ ಜನ 6 ನಿಜ್ಜೇರ್ದು ಕಣ್ಣೆದ್ರು ಇಜ್ಜಿಂಟ್ಲೇನು 6 ಇನ್ನ ಭಾರಿ ಆತ್ಮೀಯ ನಡೆದ ನೆನೆತ್ತಂತು 6ನ ಧರ್ಮಪತ್ನಿ ಆಯ್ನಂಚಿನ ಆಶಾ ಬೆಳ್ಳಾರಿನ ಉಳ್ಪಾಯನು ಅಭಿನಂದನೆ ತಂದುಳ್ಳೆ. ಅವೇ ರೀತಿ ಮುಖ್ಯ ಅತಿಥಿಗಳಟ್ಟು ಎನ್ ಎ ಚಂದ್ರಶೇಖರನಂತುಳ್ಳರು ಎಂಕಲ ಶಿಷ್ಯ 6 ಬತ್ತುಜೇರು 6 ಪೊಲೀಸ್ ಡಿಪಾರ್ಟ್ಮೆಂಟ್ ಇಪ್ಪುಣರು ಬುಕ್ಕ ಒಂಜಿ ಗುಪ್ತಚರ ಇಲಾಖೆ ಇಪ್ಪುಣರು ಭಾರಿ ಜೋರಾತಿರಲ್ಪಾರು 3 ಶಿಷ್ಯರು ಎಂಕಲ ಕೈಟು ಕುಟ್ಟಿ ತಿಂತಿರು 4 ಆ ಕುಟ್ಟಿ ತಿಂದಿನ ಆರತೆ ಸಂತ ಬೇರು ಬೇತೋಳಲ್ಲ ಬೋದು ಆಗಲೇ ಬರಲು ಕುಟ್ಟಿ ಮಾಡಬೇರು ಅಂಚಿನ ಆ ನಮ್ಮ ಚಂದ್ರಶೇಖರನ ಇತ್ತು ನನಗೆ ಭಾರಿ ಸಂತೋಷ. ಅದು ಮುಖ್ಯಮಂತ್ರಿ ಪದಕ ವಿಜೇತರಾರು ಚಿನ್ನದ ಪದಕ ವಿಜೇತರು ಮುಖ್ಯಮಂತ್ರಿ ನಡೆ ಬೋದು ಬಂಗಾರದ ಮೆಟ್ಲು ನಮ್ಮ ಸುಳ್ಯ ಪದವುತ ಮುಳ್ತ ಎಂಕಲ್ನ ಶಿಷ್ಯ ಮಾಡ್ತಾ ದೆತ್ತನೆ ಅಂಟ ಏತು ಮಲ್ಲ ಅಭಿಮಾನವು ಭಾರಿ ಮಲ್ಲ ಅಭಿಮಾನವು ಅಂಚನೆ ಕುಡ್ಲದ ಶ್ರೀನಿವಾಸ ನಾಯಕ ಇಂದಾಜೆ 3 ಎಲ್ಲೆಂಚೆ ಮುಡ್ಕೋಂದಿಂಚೆ ಹೋಗಿದ್ದರು ಶಾಲೆಗೆ ಹೋದಾಗ ಆ 6 ಓಡೆಗೆ ಎತ್ತಿರುಂದಂಟ ಕುಡ್ಲದ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಅವೆಲ್ಲ ಸಾಮಾನ್ಯ ಕೆಲಸ ಹತ್ತವು ಏರೇಗೂಡ ಆ ಕೆಲಸ ನರಮ್ಮಣ್ಣಿ ದಾನೆ ಮಾಲ್ಪಿರದೆ ಬಣ್ಣಿರೋ ಸಾಧ್ಯ ಇದ್ದಿ ಅಂಚಿನ ಒಂಜಿ ಫೀಲ್ಡ್ ಅಂಚಿನ ಒಂಜಿ ಕ್ಷೇತ್ರವ ಈ ಪತ್ರಕರ್ತರ ಕ್ಷೇತ್ರ ಸುಲಭ ಹತ್ತವು ಐನರಿ ಬಾಯ್ಸ ಒಂದು ಉಳ್ಳೇರು ಮೊನ್ನೆ ಶಾಲೆಗೆ ಬತ್ತಿದ್ದರು ಭಾರಿ ಅರ್ಜೆಂಟ್ ಹೋಗಿರಾರಲ್ಲ ಅಂಡಾಗಲಿ ಪತ್ರಕರ್ತನೆಲ್ಲ ಪುರುಸೋತದಲ್ಲ ಅಜ್ಜಿ ಬುಕ್ಕ ಈಗಲೇ ಗೊತ್ತುಂಟು ಅರವಿಂದ ಬೋಳಾರ 6 ಲಂಚನೆ 6 ಅರ್ಜೆಂಟ್ದಾರು 6 ಪೋವಂತೆ ಸಾಧ್ಯ ಅಜ್ಜಿ ಮಂಡಿರು 6 3 ತೆಲಿಪುಜೇರು ನಮ್ಮವ್ರದ 3 ಲಡ್ಡ ತೆಲಿಪೇರು ಒಂದು 6 ದಾಲ ಏನು ಮುಗುಳ ಬುಟ್ಟ ಬಿಡೋ ತೆಲಿಪುನ ಪಂಚಾಯತಿಗೆ ಇಜ್ಜೇರಾರು 6 ಅಲ್ವ ತೆಲಿಪ ಅವನಿಟ್ಟೇ ಉಳ್ಳೇನೆ. ಆರು ಬಜೆಟ್ ಆಸಾದಿರೆ ಬರ್ತದೆ ಇತ್ತೆಂಚಾರು ಪಾರ್ಟು ಅಂತ ಸುಮಾರು ಸಮಯ ಆಡೇನು. ಅವೇ ರೀತಿ ರಮೇಶ್ ಪಡಮಲೆ ಕೆಲಸಗಳಿಂಚೆ ಬಿಡುದಂಟ ಏನು ಇಂಜಿನಿಯರ್ మీద ಕಲ್ತದ್ದು ನಾನು ಈ ಭೂತ ಕಟ್ಟಡ ಕೆಲಸ ಏರಿಯಾಗ ಅವು ಇಡ್ಡೆತ್ತಪ್ಪ ಅವು ನಮ್ಮ ಘನತೆಗೆ ಮಾತಾಡೋಲ್ಲ ಉಂಡಿರಿ ಅಪ್ಪ ಏರ್ ಬಂಡೆ ಏಪೋಲ ವೃತ್ತಿ ಧರ್ಮ ಅನ್ಪುಣ ಪ್ರಧಾನ ಧರ್ಮ ಐನ್ನು ಹೀಯಾಳಿಸ ಯಾರವಲ್ಲಿ ಅವು ಆ ಬೇಲಿನ ತಿಪ್ಪು ಆ ಒಂಜೆ ಪಾತ್ರೆ ಭಾರಿ ಬರಲು ಸಮರ್ಥನೆ ಮಾಡ್ತಾರೆ ರಮೇಶ ಪಡಮಲೆ ಆರ ಪಾತ್ರೆ ಮರಣಿಗೆ ಎಣ್ಣೆ ಶಾಲಿಟ್ಟು ತುಲ 6 ಸಿವಿಲ್ ಇಂಜಿನಿಯರ್ ಒಂದು 10 ಮಾಳಿಗೆ ಇಲ್ಲು ಕಟ್ಟುವ ಸಾಮರ್ಥ್ಯ ಆಟ ಉಂಟು ಅಂಚನೆ ಅಕ್ಷರ ಮಾಲ್ಪೇರು ಮಾತಾ ಮಾಲ್ಪೇರು ಆಟ 6 ಪಂಪೇರು ಎನ್ನ ವೃತ್ತಿ ಧರ್ಮದಾಯ್ತ ಉಂಟ ಭೂತ ಕಟ್ಟುಣ ದೈವನರ್ಥಕ್ಕೇನು ಆ ಎಡ್ತಾದೇನು ಈ ಕ್ಷೇತ್ರಕ್ಕೆ ಎತ್ತನೆ ಆತಮಲ್ಲ ಉದ್ದೆ ಎತ್ತನೆ ಎಂಚದಂಟ್ರೆ ಆ ದೈವನ ನಂಬುತ್ತು ಐನು ಏನು ಬುಡ್ಡಿಯಾರ ತಯಾರಿಜ್ಜಿ ನೆನ್ನು ಬಂಟ ಬುಡೋಳಿ ಐನು ಬುಡಾಯೆ ಹೇಳ್ತಾರ ಏಪಲ ದೈವನ ನಮ್ಮ ನಂಬೋಡು ವಾ ವೃತ್ತಿನೇ ಇಪ್ಪಡೆ ಜಡ್ಜಿನೇ ಅತಿಪ್ಪಡು ಇಂಜಿನಿಯರ್ ಅತಿಪ್ಪಡು ಡಾಕ್ಟ್ರೇ ಅತಿಪ್ಪಡು ವೃತ್ತಿ ಧರ್ಮ ಪ್ರಧಾನವಾಯಿನಂಚ ನಾವು ಅవి ಭಾರಿ ಬರಲು ಪಾಲನೆ ಮಾಡ್ತೊಂದು ದುಳ್ಳಿರು ಮುಖಂಡ ಪಾತೇರಿ ಎಲ್ಲ ಕಲ್ತಿದ್ದೇರು ಭಾರಿ ಸೋಕ ಪಾತೇರು ಪೇರ್ಲ ಅಂಚನೆ
ಬೊಕ್ಕ ಸತ್ತೇಶ್ ಕುಮಾರ್ ರೈ ತೂಲೆ ಎಂಚಿನ ಗಂಟ ಎಂಕ್ಲಿಗೆ ಪೂರ ಶಿಷ್ಯರಲ್ಲಿ ಉಳ್ಳ ಏನು ಆರು ಕಾಡಿಡ್ಬೋದು ಕೊಳ್ತೀರಲ್ಪ ಏರು ಮರ ಗಂಟು ಪೇರು ನಡೆದು ಏರು ಒಂದು ಸರ್ತಿ ಎಲ್ಲ ಕೈ ಗರಡಿಗೆ ದಾಮೋದರ ಬಂಡೆಲ್ಲ ಪೋಯ போத்தனா கடப்பாட்டு உள்ளேறாரு எங்க சந்தோஷ் குமார் ஏருந்து எங்க ಅಂದಾಜಾಯಿಜಿ ಅಂದರೆ ಎಲ್ಲ ಕ್ಲಾಸ್ ಅಂತ ತುಯಿನ ಆಟ ಎತ್ತನ ಮೋನೆ ತುನಾಗೋತಾರು ಓ ಸರಿ 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 ನಾನು ದಾಯ್ತಾ ಅವಡ್ದು ಸಹಾಯ ನಕ್ಲಿಗೆ ಅವ್ರು ಮಾಲ್ತೇರು ಬಾರಿ ಪೊರ್ಲುಟ್ಟು ಆಂಟ ಅಟ್ಟು ದಾಲ ಅರೆ ಒಂಜೇನು ಮಾಲ್ತೇರು ಅಹಮ್ಮಲದ್ದಿ ಹೆಮ್ಮೆಲದ್ದಿ ಆ ಮಟ್ಟದ ಒಂಜಿ ಜವಣೆ ಎಂಕಳ ಶಿಷ್ಯಾದಿ ಚೇತ್ ಪರಾಜಯ ಎಂಕಳು ಸ್ವಲ್ಪ ಇರೋರು ಆರೆ ಮಳ್ಳೆ ಇರುತ್ತೆ ಎಂಕಡ್ದು ಅಂತ ಅಂಚೆ ಶ್ರೀಮತಿಗೆ ಆರ್ನ ಸಂಗತಿ ಕೇಂದ್ರ പഠിച്ചു ಶಾಲೆ ಬಣ್ಣ ಇವತ್ತೊಂದುಳ್ಳರು ಅವಳೆ ಪೋಣ ಪಾತ್ರ ಉಂಟು ಆರೇ ಅವಳು ಅಣ್ಣ ಪಿದಾಡ್ನೇನೊಂದು ಆರತೆ ಬಂತ ಪಂಚಾಯತ್ ಅಧ್ಯಕ್ಷರ ಹತ್ತಿದ ಸದಸ್ಯರ ಅಧ್ಯಕ್ಷರ ತುಳ್ಳೇರು ಅಂಡ್ ಅವಳೆ ಪೋಣ ಶಾಲೆ ಬಣ್ಣಗ ಪೋಣ ಭಾರಿ ಒಂಜಿ ಹಸನ್ ಮುಗೊಂಡು ಭಾರಿ ಬರ್ಲು ಪ್ರೀತಿ ಒಂಜಿ ಆತ್ಮೀಯತೆ ಒಂಜಿ ತಂಗಟಿ ಪಳಿನ ಪ್ರೀತಿಯು ಆ ಒಂಜಿ ಬಂಧುತ್ವಡು ಪಾತ್ರರು ಶ್ರೀಮತಿ ಆರ್ನ ಆ ವಿನಯ ವಿಧೇಯತೆಗಡ ಸ್ವಾಮಿಗಳು ಬಂಡ್ಲೆ ಓಣಿ ಆರು ಓಡೆಗೆ ಎತ್ತಂದ್ರೆ ಇನ್ನಿ ಆರು ಪಂಚಾಯತ್ ಒಂಜಿ ಅಧ್ಯಕ್ಷತೆ ಆಡಿಬಿಟ್ಟು ಆವಡಂಟ ಒಂಜಿ ದೈವ ಅವರಿಗೆ ಆಶೀರ್ವಾದ ಮಾಲ್ತನೊಂದೇ ನಮ್ಮ ಬರ್ಪ ನೋಡು ಚನ್ನಪ್ಪ ನಾಯ್ಕ ಎನ್ನ ಬರ್ಪ ನೋಡೊಂದಿದ್ದಿ ಇಲ್ಲಿ ಮೂಳೆ ಸಾಧಾರಣ ಮೂಳೆ ಏರಿಲ್ಲ ಸೂರ್ಯನ ನಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಡಿದ್ದಿ ಸೂರ್ಯ ಇಂಚಾದಾನೆ ಮಾಂತಿರ ಸೂರ್ಯನ ತೂಪೇರು ಅದಾನ ಚಂದ್ರನ ತೂಪೇರು ಅಂಚನೆ ಚನ್ನಪ್ಪ ನಾಯ್ಕರ ಬಗ್ಗೆ ಪಾತಿರೊಂದಿಜ್ಜಿ ಅರೆ ಪೂನಿಗಳೇ ಪೂರ ಗೊತ್ತುಂಡು ಅರ ವೇಸಲ ತೂವಂತುಳ್ಳರು ತೆಲಿಪೇರು ತೆಲಿಪುವಾರು ಇಂದು ಮಾಂತ ಮಾಡ್ಬೋದು ಅವು ಸಾಧಾರಣ ಮಾಂತ ಕಲಾವಿದರನಾಗಲೇ ಇಪ್ಪು ನಾವು ಆಂಡ ಎಂಕಾರು ಗಡಿನಾಡು ಸಾಹಿತ್ಯದ ಅಧ್ಯಕ್ಷರಾತಿರೋ ಪೇಪರ್ ತೂತನ ಭಾರಿ ಖುಷಿಯಾಂಡು ಅವಡ ಎಂಕಲ ಶಿಷ್ಯರ್ನಾಗಲ್ಲ ಪೇಪರ್ ಬೂರಿ ಇರುತ್ತ ಅಂಜ ತೂಪುಣ ಏರೇರು ಪೇಪರ್ ಬರ್ಪೇರು ಕೆಲವು ಬರ್ಪ ಉಣ್ಣಾಗ್ಲುಳ್ಳೇರು అంటే ಕೆಲವು ತನ್ನಷ್ಟಿಗೆ ಬರ್ಪುನ ಉಂಟು ಅಂಜಾತ್ ಆರು ವಾರಿ ಪೊರ್ಲು ಕೆಲಸ ಮಾಡ್ತಿದ್ದವರು ಅಥವಾ ಆ ಒಂದು ಕ್ಷೇತ್ರ ದುಡಿನ ಇರ್ತಾರೆ ಸಾಹಿತ್ಯ ಪ್ರೇಮೋ ಕಲಾ ಪ್ರೇಮೋ ಸಂಗೀತ ಸಾಹಿತ್ಯ ಕಲಾ ಆ ಸಂಗೀತ ಸಾಹಿತ್ಯ ಉಂಟತ್ತೋ ಆ ಕಲೆಕ್ಕರು ಕಲಾವಿಹೀನಂ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನಂ ನಂತ ಅನ್ಪೇರು ಯಾರಿಗೆ ಸಂಗೀತ ಮತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿ ಇಲ್ವೋ ಅವರು ಕೋಡು ಮತ್ತು ಬಾಲಗಳಿಲ್ಲದ ಒಂದು ಪ್ರಾಣಿ ಅಂತ ಕೋಡು ಕೊಂಬುಲದ್ದಿ ಅಂಚೆ ಬೀರಲದ್ದಿ అంటే దాయితో ಒಂಜಿ ಪ್ರಾಣಿ ಅವು ಓ ಸಂಗೀತ ಕಲೆ ಸಾಹಿತ್ಯ ಒಂದು ಮಾತ್ರ ನರ್ಮಣ್ಯ ఆయన ಬೋರ್ಡು ಖಾಲಿ ಪುಟ್ಟದು ಬೆಂದದು ಉಣ್ಪುಣ ಮಾತ್ರ ఆయన ಬಿಟ್ಟು ಮನುಷ್ಯತ್ವವನ್ನು ಪಡೆ ಬಿಡುದಿತ್ತಂದ್ರ ಆ ಸಂಗೀತ ಸಾಹಿತ್ಯ ಇಂಚನ ಮತ್ತು ಐಟು ಒರೆಯರೆ ಒಂಜಿ ಶಕ್ತಿ ಇಪ್ಪು ఆయన ಮಾಂತ ಅರಗಿಸವಂತು ಒಂಜಿ ಕ್ಷೇತ್ರ ಪುದರದಿತ್ತಂದ್ರ ಆ ಭಾರಿ ಅಡ್ಡ ಪುದರ ಚನ್ನಪ್ಪ ನಾಯ್ಕರ ಸಂಗೀತ ಸಾಹಿತ್ಯ ಕ್ಷೇತ್ರ ಅಂದು ಮಾತೇರು ಸಂಗೀತ ಅನ್ನ ಬುಕ್ಕರಿ ನಮ್ಮ ಬುಕ್ಕೊಂಜಿ ಶಿಷ್ಯರುಳ್ಳಿರಲ್ಪ ಮರಳಿ ಬಡಗನ್ನೂರು ಬಾರಿ ಬರಲು ಸಂಗೀತ ಕಚೇರಿ ಕೊರಿಯರು ದಾಮೋದರರು ಮೂರು ಬತ್ತಲೆಗೊಂಡು ಕಾರು ಬತ್ತೀರು ಆರಂಜಿ ಆ ಒಂಜಿ ಗುರುಭಕ್ತಿ ಬುಕ್ಕೊಂಜಿ ಮಾತ ಇತ್ತಿರ್ದಾರು ಅಂಜ ಮಾತ ಆರು ಮಿತ್ತು ಬರೀರಾಂಡು ಅವೇ ರೀತಿ ಮಸ್ತ್ ಶಿಷ್ಯರುಳ್ಳಿರ ಅದ್ರ ಮಾತೇನು ಪಂಡದೊಡೆ ಇಡೀ ನಾವೇ ಕಥೆನೇ ಹತ್ಬೋವು ಪಾತೆರ ಬೇದ ವಿಷಯ ಧಾರ್ಮಿಕ ಭಾಷಣ ಮೂಲ ಕಾಕಾಜಿಟ್ಟೆ ಒರಿಯು ಇಂದು ಮುಪ್ಪತ್ತೈವತ್ತು ಇನ್ನು ಕುರ್ಸರುಗಳೋಡವ ಅವಳು ಹೇಳ್ತಾರೆ ಇಡೀ ಮುಳುಪ ಸೇರ್ನ ಜನ ಸರ್ವ ಭಕ್ತರಿಗಿಲ್ಲ ಅದೇಂಟ ಭಾರಿ ಪ್ರಧಾನ ಹೋದಂಟ ವೇದಿಕೆ ಕುಳ್ಳಾಗ್ಲಿಡ್ದಲ್ಲ ಮಲ್ಲ ಜನ ಕುಳಿಯರಂದ್ರೆ ತೀರ್ಥಗಳನ್ನಾಗಲು ಈ ಸ್ಥಿತಿಗೂ ಈ ಒಂದು ವೈಭವಗೂ ಈ ಒಂದು ಘನತೆಗೂ ಕಾರಣ ಏರಂದ್ರೆ ಆ ವೇದಿಕೆ ಕುಳ್ಳಾಗ್ಲತ್ತು ನಿಜವಾದ ಬೆಣ್ಪೆರತ ಶ್ರಮಜೀವಿಗಳ ರಾತ್ರಿ ಪಗೆಲು ಎಂಕ್ಲಿ ಈ ಒಂದು ಬೇಲೆ ಆತ ಓಡು ಇಂದು ಎಂಗಳ ದೈವ ಹೆಸರುದಿದ್ದು ನಿಜವಾಯಿನ ಭಕ್ತಿರಲಾಗಲಿ ನ್ಯಾಯವಾಯಿನ ಭಕ್ತಿರ ಇರೋದಂಟ ಆ ಬೆನ್ಪುಣಗಳು ಅವು ನಾವು ಎಷ್ಟೋ ಸಾಹಿತ್ಯರು ಬಂದು ಓದುವ ನಮ್ಮ ಅಟ್ ನಮ್ಗೆ ಗೊತ್ತಾಗ್ಬಿಟ್ಟು ಏರು ಶ್ರಮಜೀವಿಗಳು ಉಳ್ಳಿರಾಗಲಿ ಬೇರೆ ಬಸವಣ್ಣ ಅಂತೀರು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ಮಾತೆ ಇತ್ತನಾಗಲು ಕೋಟಿಗಟ್ಟಲೆ ದುಡ್ಡಿತ್ತನಾಗಲು ಮಲ್ಲವಲ್ಲ ದೇವಸ್ಥಾನ ಕಟ್ಟಬೇರು 5 ಮಲ್ಲ ಬೇಲೆ ಮಂದ ಮಲ್ಪೇರು ಆಂಟ ಏನಟ ದಾಲಜ್ಜಿಯನ್ನು ಬಡವೆ ಎನ್ನ ಕಾಲೇ ಕಂಬ ಏನು ದೇವಸ್ಥಾನದ ಕಂಬದಾಯ್ತಡೆ ಏನಾರು ಅಡ್ಡಕಾರು ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಐದು ಮಿತ್ತುಂದ್ವಿ ಎನ್ನ ದೇವಸ್ಥಾನದಂಟ ಒಂದು ಎನ್ನ ಹೃದಯನೇ ಗರ್ಭಗುಡಿ ಶಿರವೇ ಹೊನ್ನ ಕಳಸವಯ್ಯ ತರೇನೇ ಬಂಗಾರ್ಥ ಕಳಸ ಅಂಚ ನಾನೇನು ಬಡವನಯ್ಯ ಏನು ಈತೇನು ಮಾತಾಡಿ ನಾನು ಪ್ರಾರ್ಥನೆ ಮಾಡ್ಪೇ ಮಲ್ಲವ ಏನಟ ಸಾಧ್ಯ ಇಜ್ಜಿದ್ದು ಮನ್ಪುಣ ಉಂಟು ಕಟ್ಟು ಜಯಂತ ನಡುಬ ಇಲ್ಲ ಇನ್ನು ಉಲ್ಲೇಖ ಮಾಡ್ತೀರಿ ಸ್ವಾಮಿಗಳ ಬಂಡೀರು ಒಂಜಿ ವೈಭವತ ಕತೆ ಮಾಡ್ಪುಣ ಮಲ್ಲವತ್ತು ನಂಕತೆ ಇನ್ನು ತೋಜುರಿಂಚದಂಟ ಒಂಜಿ ರೀತಿ ನಮ್ಮ ಅವಳ ಸಾಧಿಸತ್ತೊಂದುಳ್ಳೋ ಈ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರ ಉಂಟು ಅನ್ಪುಣ ಏನು ಕೆಲವು ಕಡೆ ಇಟ್ಟು ಗಮನವ ನಂಗೆ ಪ್ರಧಾನ ದೇವೇರು ದೈವತ್ತು ಆ ವೈಭವ ಮಲ್ಲ ನೆನಪು ಮುಟ್ಟತ್ತೆ ನಮ್ಮ ಸ್ಥಿತಿಕ್ಕಳು ಎತ್ತಿನ ಒಂದು ಎಚ್ಚರಿಕೆ ಓಡೇಕು ಮರಣಿ ಒಂಜಿ ಪೇಪರ್ ನಿಲ್ಲು ಓದ್ತಿಪ್ಪಾರು
ಆಂಧ್ರಡು 3000 ದೇವಸ್ಥಾನ ಕಟ್ಟಬೇಕಂತ ಅಲ್ಪ ಮುಖ್ಯಮಂತ್ರಿ ಪ್ರತಿಜ್ಞೆ ಮಾಡ್ತೀರಿ. ಏತು ದೇವಸ್ಥಾನ ಇಡೀ ಆಂಧ್ರಡು ಬೇತ ಕಟ್ಟೋಣ ಕಟ್ಟಿರಲ್ಲಿ ನಾನು ಆ 3000 ದೇವಸ್ಥಾನವನ್ನೇ ಕಟ್ಟುಂಡು ನಾನು ಇಂಚಿನ ಮಂತ ಕಥೆಕ್ಕಲು ಗೋಡ್ ಅಗತ್ಯ ಉಂಟು ಅಂತ ಹೇಳುವೇನು. ನಮ್ಮದೇನು ಪಂಡಡ ದಾನೆ ಗೊತ್ತುಂಟೋ ನಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂ ಬ್ರೂಯ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯನೇ ಬಂಡ್ಲ ಪ್ರಿಯವಾಯಿನೇ ಬಂಡ್ಲ ಆಂಟ ಅಪ್ರಿಯವಾಯಿನ ಸತ್ಯನು ಪನಾಡ. ಅಪ್ರಿಯವಾಯಿನ ಸತ್ಯದನ್ನ రెండు ಸಂಗತಿ ಮಾಲ್ಪಿ ಅಯ್ಯ ನಮ್ಮ ಪಂಡದ್ದು ಕೊಂಡಾಡೊಂದು ಪೋಂಡದಾನೆ ಅಂದ್ರೆ ನಮ್ಮ ಆಟ ಬಗೆಯಾಗ ಆಗಲ ಬಗೆಯಾಬಿಟ್ಟು ಊರುಗಳ ಅಂಚನೆ ಆಗ್ಬಿಡವ ಕಣ್ಯಾರ ಬಳ್ಳಿತ್ತರಪ್ಪ ಇನ್ನು ಏನಂತ ನಬ್ರು ಯಾವತ್ತು ಸತ್ಯಂ ಅಪ್ರಿಯ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂಚೆದಂದು ಪನ್ನಡ ದಾನ ಆಗುತ್ತೇನು. ಓ ದೇವಸ್ಥಾನ ಬೇರೆ ಇರೋದು ಇಂಚ ಬರ್ಪುಂಡವು ಆಂಟ್ ದೇವಸ್ಥಾನ ಬೋರ್ಡ್ ಒಂಜಿ ಊರು ಒಂಜಿ ದೇವಸ್ಥಾನ ಯಾರು ಆ ಊರುಗಳ ಯಾರು ಇಂದು ಐಗ ಕಾಂಪಿಟೇಟಿವ್ ದೇವಸ್ಥಾನವನ್ನೇ ಕಟ್ಟುದು ಕಾರ್ಖಾನೆ ನಮ್ಮ ಉದ್ಯಮಗಳುಳ್ಳೋ ನಮ್ಮ ಓಡಾಯನಂಚಿನ ವ್ಯವಸ್ಥೆಯಲ್ಲಿ ದೇಶ ಉದ್ಧಾರಪಣಂಚಿನ ಸಂಗತಿಗಳುಳ್ಳೋ ನೆನ್ನು ಪೂರ ನಮ್ಮ ಮಾಲ್ಪುಡಿ ಬಿಡುತ್ತು ಆಲಿ ದೇವಸ್ಥಾನವನ್ನೇ ಕಟ್ಟೋದು ಪೂರ ಬೋಂಡ ದಾಯ್ತ ಪರಿಸ್ಥಿತಿ ಹೌದು ತೂಲೆ ಆಣಿಮಂತ ಕಟ್ಟಣಂಚಿನ ದೇವಸ್ಥಾನಗಳ ಸ್ಥಿತಿ ಒಡೆಗಿತ್ತು ಪೀರ ಅಡೆಗೇ ಬರ್ಪ ಎತ್ತವನ ಬೇಲೆ ಅನ್ನೋದು ಅಪ್ಪ ಈ ದೇಶದ ನೆನಪು ಮಾತ ಬದುಕುಲೆಲ್ಲ ಇತ್ತು ಅಂಟ ಇತ್ತಿದಾಯ್ತು ಅಂದ್ರೆ ಅಧ್ಯಯನ ಮಾಲ್ಪುಜೇರು ಓದುಜೇರು ಆಧ್ಯಾತ್ಮಿಕತೆ ಅಂದ್ರೆ ದಾಯ್ತದ ಗೊತ್ತಿಜಿ ಕಾಲಿದಾಯ್ತು ಅಂದ್ರೆ ದೇವರು ಧರ್ಮ ಬೇಕಾಗಲ್ಲ ಮಾತೋ ಇಂಚಿನ ಮತ ಭಾವನೆಗಳ ಮಠ ಆತು పోతుంది ದಯ ವಿವೇಕಾನಂದರು ಅಂತೀರು ಸ್ವಾಮಿ ವಿವೇಕಾನಂದರು ಈಗಲೇ ಗೊತ್ತಿ ಬೇಡ ಕಲ್ತನಲ್ಲಿ ಬಂದು ಓದಿನಲ್ಲಿ ಬಂದ್ರೆ ಗೊತ್ತಿಪ್ಪು ವಿವೇಕಾನಂದರನ್ನ ಒಂಜಿ ಈ ದೇಶ ಬೋಡದ ಕಣ್ಣನೀರು ಎತ್ತನತನ ಒಂಜಿ ಸ್ವಾಮಿಯಾರು ಆರು ಬಂತೀರು ನೀಗಲೇ ಇಲ್ಲಲ್ವ ಅಂತ ಎತ್ತಿದ್ದು ಫೋಟೋ ಮಾತಾಡು ಗೋಡಿಟ್ಟು ಅಯ್ಯನ್ನ ಮಾತ ಒಂಜಿ ಗೋಣಿಟ್ಟು ಕಟ್ಟದು ದುಂಬ ಇನ್ನೊಂದು ಮೂಲೆ ಗಡಕ್ಕಳಿ ಅವು ಬೋಡ್ಸಿ ನಾನು ನಂಕಿನಿ ದೇವಿಯರು ಏರಿದಂತ ಭಾರತಾಂಬೆ ದೇವಿಯ ನಮಗಿಂದು ಪೂಜಿಸುವ ಭಾರ ಅಂತ ಕುವೆಂಪು ನಿನ್ನ ಬರುತ್ತೀರು ನೂರಾರು ದೇವರನ್ನು ನುಣುಕಾಚೆ ದೂರ ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ಭಾರ ನಂಕಿನಿ ಭಾರತಾಂಬೆನೇ ದೇವಿ ನಂಕ ನೂರಾರು ಸಾವಿರಾರು ದೇವರು ಬೋಡ್ಚಿ ಐಟು ಉದ್ಧಾರ ಪೂಜಿ ನಮ್ಮ ಜನಕ್ಕಳು ತೂಲೆ ನೀಗಳ ನೆರೆಗರ ಕಣನೀರು ಆ ಪೊರ್ತಂಚೆತ್ತನ್ರು ಆರನ್ನ ಪೊರ್ತಂಚೆತ್ತನ್ರು ನೀಗಳ ನೆರೆಗರತೆ ತೂಲೆ ಬಂಜಿಗಿಜ್ಜ ಅಂತೆ ರಾತ್ರಿ ಉಪವಾಸ చెప్పి ಆಗ ದಾಳ ಹುಟ್ಟುವಳಿದ್ದಿ ఆయన ಶೋಷಣೆ ಮಾಡ್ತಿದ್ದೇರು ಅಲ್ಪ ದೇವರನ್ನು ತೂಲೆ ಒಂಜಿ ಕೃಷಿಗೆ ಉಳ್ಳಿ ಅಲ್ಪ ಹೊತ್ತು ದೇವರನ್ನು ತೂಲಿ ಒಂಜಿ ಶ್ರಮಜೀವಿ ಉಳ್ಳಿ ಅಲ್ಲ ಹೊತ್ತು ದೇವರನ್ನು ತೂಲೆ ದೇವರ ದೇವಸ್ಥಾನ ಇದ್ದಿ ದೇರ್ ಈಸ್ ನೋ ಗಾಡ್ ಇನ್ ದ ಟೆಂಪಲ್ ಹೀ ಈಸ್ ಲಿವಿಂಗ್ ವಿತ್ ದ ಕಲ್ಟಿವೇಟರ್ ಅಂಡ್ ಸ್ಟೋನ್ ಕಟ್ಟರ್ ಇನ್ ಸನ್ ಅಂಡ್ ಶವರ್ಸ್ ಅಂತ ಅಂತಿ ದೇರ್ ಈಸ್ ನೋ ಗಾಡ್ ಇನ್ ದ ಟೆಂಪಲ್ ದೇವರ ದೇವಸ್ಥಾನದಲ್ಲ ಅಲ್ವಾ ಒಕ್ಕೆಲ್ಲ ಉಳಿದಿ ನೋ ಗಾಡ್ ಇನ್ ದ ಟೆಂಪಲ್ ಹೀ ಈಸ್ ಲಿವಿಂಗ್ ವಿತ್ ದ ಕಲ್ಟಿವೇಟರ್ ಅಂಡ್ ಸ್ಟೋನ್ ಕಟ್ಟರ್ ಏರು ಕೃಷಿ ಮಲ್ಪಿ ಏರು ವ್ಯವಸಾಯ ಮಲ್ಪಿ ಏರು ಕಲ್ಲು ಗಡುಪಿ ಏರು ಬೆಕ್ಕರ ಬಿಚ್ಚಪಿ ಅಲ್ಪ ದೇವರುಳ್ಳಿ ಅಲ್ಲ ಬದ್ದು ದೇವರನ್ನು ನಾಟ್ಲಿ ಇಂದು ಮಾತ ಮಹಾ ಮೇಧಾವಿಗಳು ಬಣ್ಣ ಪಾತ್ರ ಏನು ಬಣ್ಣ ಪಾತ್ರ ಗ್ರಹಿಪಡಿಸಿರಲ್ಲ ಮೇಧಾವಿಗಳು ಬಣ್ಣಂಚಿನ ಪಾತ್ರರು ನಿಗಲ್ಡೇನು ಪಂಪಣೆ ಇಂಚ ಮಾತ್ರ ನಮ್ಮ ಮೇಧಾವಿಗಳು ಸನ್ಯಾಸಿಗಳು ಋಷಿಗಳು ಸಂತೇರು ಇಂಚೊಂದು ಎಡ್ಡ ಸಾಧನೆ ನಂಕದ ಆಧ್ಯಾತ್ಮಿಕ ಸಾಧನೆ ತೋಯ್ಪತ್ತು ಕೊಡ್ತೀರು అయిన బుడంతు మన పుత్రుడు కార్యక్రమం ఇంకెత్తారు దాని మనవారికి దాయ మాల్పేవంట పోయి పనిత అజ్ఞానుడితో దూరపోడు పుత్తూరుದ పన్నీర వల్లియను అంటే పన్నెండు ఉపాయం అబ్బరు అది సత్య అప్రియ అంటే సత్యుడు ప్రియ అప్రియದು ఉండో చంద్రశేఖర సత్య సత్యుని అయితే అప్రియ అప్రియ ಪ್ರಶ್ನೆ ಇದ್ದಿ ಅವ್ರ ಬೇಜಾರಪ್ಪನಲ್ಲೇ ಕಾವಾಡು ಎರಡು ಅಲ್ಪ ಏರ್ದು ಮನ್ಪುಜಿ ದೇವಸ್ಥಾನವು ಭಾಷಣವಲ್ಲಿ ಎತ್ತಿತ್ತೇರು ಮಾಲಿಂಗೇಶ್ವರ ದೇವಸ್ಥಾನವು ಅವು ಜೋಕ್ಲಿಗೆ ಧಾರ್ಮಿಕ ಶಿಕ್ಷಣ ಮತ್ತು ಕೊರ್ಪೇರು ಹೊರ ಇರಂಡ್ಲೆ ಎಪ್ಪೊಂದು ಮಂಡದಿತ್ತೇರು ಅಪ್ಪ ಜೋಸ್ತಿಲ್ಲ ಅವರು ಇತ್ತೇರು ಐತಪ್ಪ ನಾಯ್ಕೇರು ಈಗಲೇ ಗೊತ್ತಿಪ್ಪು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷದಿತ್ತೇರು ಅಂಚ ಆರು ಬಂಡೇರು ಅಂದ ಮಾರ್ರೆ ಇತ್ತದ ಈಗ ದೇವಸ್ಥಾನ ಪಾತೆರು ನೆಂಚ ನದಿಗಂಡೇರು ತಾಲದಿಂದು ಇರಂಚೂರು ಪನೀತ ಹಿಂದೂಯಿಸಂತಲೇ ಪಾತಿರ್ಲಿ ಅಂಡೆ ಅಂದು ಮಲ್ಲ ಕಷ್ಟ ಅಂಡೆಪ್ಪ ಈ ದೇಶ ಪೂರಾ ಹಿಂದೂಗಳನ್ನೇ ಅಪ್ಪ ಬೆತೇರ್ನ ಹತ್ತ ಆತನ ಆಪಿದರೆ ಮುಕ್ಕರಿ ಮಲ್ಲ ಅಧ್ಯಕ್ಷರು ದಾರು ಅಲ್ಲ ಜನಣಿಯರು ಮುಳಿಯತ್ತಾರೆ ಸರ್ ನೀವು ಸ್ವಲ್ಪ ಹಿಂದೂಯಿಸಂದ್ರ ಬಗ್ಗೆ ಮಾತಾಡಿ ಹಿಂದೆ ನಮ್ಮಟ ಉಳ್ಳಾಯಿನ ಸಂಗತಿ ಧರ್ಮ ಮತ ದಾಯ್ತು ನಮ್ಮ ಧರ್ಮದಂತ ಕಟ್ಟ ನಮ್ಮ ಬೇರೆ ಪಂಡೇನು ಧರ್ಮ ನೆನಪಿನ ಶಬ್ದಕ್ಕೂ ವ್ಯಾಖ್ಯಾನ ಏರ್ಲ ಸರಿಟೆ ಮಾಡ್ತಜೇರು ಗ್ರಂಥಗಳುಂಡೈನ ಏರ್ಲ ಓದುಜೇರು ನಮೈನ ಆ ಧರ್ಮ ನೆನಪಿನ ಶಬ್ದನು ಓಡೆಗೆತ್ತದೊಂದಂಟ ಧರ್ಮ ಅಂದಂಟ ಮತ ಅಂದಂಟ ಜಾತಿ ಜಾತಿ ಅಂದ್ರೆ ನಮ್ಮ ಮಾತಾಂಟು ಹಿಂದೂ ಮುಸಲ್ಮಾನ ಕ್ರೈಸ್ತೆ ಆಪದೆ ಈಪದೆ ಅಂತ ಪೂರ ನಿನ್ನ ಪೂರ ಧರ್ಮದ ಸಾಲಿಗೆ ಸೇರಿಸೋಣ ನಿಜವಾಯಿನ ಧರ್ಮದ ಶಬ್ದದ ವ್ಯಾಖ್ಯಾನ ಏರೆಗಳ ಗೊತ್ತಿಜ್ಜಿ ಮೇಧಾವಿಗಳೇ ಗೊತ್ತಿಪ್ಪು ಸಂಸ್ಕೃತ ಕಲ್ತನಲ್ಲೇ ಓದಿಪ್ಪು
ಮಹಾಭಾರತ ಓದ್ರಾಗಲಿ ಗೊತ್ತಿತ್ತು ಧರ್ಮ ಅನ್ಪಣ ವೆಂಚನ ಆಯ್ತು ಬೇತನೆ ವ್ಯಾಖ್ಯಾನ ಉಂಟು ಮಹಾಭಾರತರು ಯತ್ಸಾದ ಧಾರಣ ಧರ್ಮೋದ್ಧಾರಯತೆ ಪ್ರಜಾ ಯಾವುದು ಧಾರಣ ಮಾಡಿರ್ತದೋ ಅದು ಧರ್ಮ ಧಾರಣಾತ್ ಧರ್ಮವಿತ್ಯಾಹು ಧರ್ಮೋದ್ಧಾರಯತೆ ಪ್ರಜಾ ಯತ್ಸ್ಯಾತ್ ಧಾರಣ ಸಂಯುಕ್ತ ಸಧರ್ಮ ಇತಿ ನಿಶ್ಚಯ ಅಂದರೆ ಮಹಾಭಾರತರು ಬಂತನು ಧರ್ಮ ಅಂತ ಬಂಡುಂಟ ಈ ಮತೋ ಜಾತಿ ಅವು ಅಂಜಲ ಹತ್ತು ಒವ್ವುದಂತ ಬಂಡುಂಟ ಧಾರಣಾತ್ ಧರ್ಮ ಸಮಸ್ತ ವಿಶ್ವನು ಈ ಸೃಷ್ಟಿ ಆಯ್ನಂಚಿನ ವಿಶ್ವ ಉಂಟ ತಗಟ್ಟು ಸ್ವಾಮಿಗಳು ಬಂಡ್ಲೆವಣಿ ಈ ಸಮಸ್ತ ವಿಶ್ವನು ಧಾರಣ ಮಾಡ್ತಾರೆ ಧರಿಸತ ಉಂಟದನತ್ತ ರಾತ್ರಿ ಬಗೆಯಲಪುನು ಅರಗಲ ಮರಿಯಲ ಬರ್ಪುನು ರೋಗ ರುಜಿರ ಬರ್ಪುನು ನಂಗೆ ಬೋಡಬಣ್ಣ ಆಹಾರ ವಸ್ತುಗಳು ತನ್ನಷ್ಟಿಗೆ ಆ ಸಸ್ಯಗಳು ಕೊರ್ಪುನು ಏತೋ ಪ್ರಾಣಿ ಜೀವಿಗಳು ಮಸ್ತಿಪ್ಪು ನಿನ್ನ ಮತ ಸೃಷ್ಟಿಯರು ನಮ್ಮ ಮಲ್ತದನ್ನು ವಾವಾಂಜಿ ಮತತ್ತಗಲೈನು ಮಾಡ್ತಾನೆ ಅಂತ ಬಂದ್ಲೇದುಕ ಅಲ್ಲಿ ಮಾಡ್ತಾನೆ ಏರು ಪರಮಾತ್ಮೆ ಮಾಡ್ತದಾನೆ ಆಯನ ನಮ್ಮ ನಂಬುಡು ಧರ್ಮದಂಟ ಅವು ಆ ಧರ್ಮಕ್ಕೆ ವ್ಯಾಖ್ಯಾನ ಆ ರೀತಿ ಕೊಡ್ತೀರಿ ಬುಕ್ಕಂಡು ಋಷಿ ಬಂತೀರಿ ಯಥೋಭ್ಯುದಯ ಧರ್ಮ ಅಂತಂತೀವಿ ಯಥೋ ಅದು ಏರು ಅಭ್ಯುದಯ ಆಪೇನೋ ಏರು ಎಡ್ಡೆ ಸಾಧಿ ಹೋಪೇನೋ ಆಟ ಆ ಧರ್ಮ ಉಂಟು ಅರ್ಥ ಇಂಚ ಧರ್ಮ ಅಹಿಂಸಾ ಪರಮೋ ಧರ್ಮ ಅವು ಜೋಕ್ಲೇ ಒಂದು ಬಾಯಿ ಬಟ್ಟಣ ಉಂಟು ಬುದ್ಧನ ಕಥೆನ ಬಂದಾಗ ಅಹಿಂಸಾ ಧರ್ಮ ಪರಮೋ ಧರ್ಮ ಅಂತ ನಮ್ಮ ಬಂಡ್ಪೋ ಸೇವಾಹಿ ಪರಮೋ ಧರ್ಮ ಇದು ಇಲ್ಲಿ ಮಾತುಗಳು ಪಂಚಾಯತ್ ಮಾತು ಸೇವೆ ಮಾಡ್ಬಾರ ಇಂದು ಮಾತ ಇಂದು ಮಲ್ಲ ಧರ್ಮ ಈ ಸೇವೆ ಐದು ಮಲ್ಲ ಸಮುದಾಯಕ್ಕೆ ಜನತಾ ಸೇವೆ ಜನಾರ್ದನ ಸೇವೆ ನೆನಪಣೆ ಜನಕ್ಕುಳ ಸೇವೆ ರೋಗಿಗಳ ಸೇವೆ ಬಡವರನ ಸೇವೆ ಇಂಚಿನ ಸೇವಾ ಕೆಲಸ ಮಾಡ್ಬೇರೇರು ಆಯ್ ಪರಮ ಧರ್ಮಿಷ್ಠೆ ಅಂತ ಇಲ್ಲ ಬಂದ್ಕೊಂಡು ಸೇವಾಹಿ ಪರಮೋ ಧರ್ಮ ಇಂಚಿನ ಈ ವ್ಯಾಖ್ಯಾನಗಳನ್ನು ಬಿಟ್ಟು ಧರ್ಮ ನಡೆದಾಯ್ತು ಅವು ಜಾತಿ ಪೆಟ್ಟು ಅನ್ಬಿಟ್ಟೆ ಕಟ್ತೋನು ನೆನ್ನೋ ತೊಂದು ತೂಕ ಏರ್ನ ರಟ್ಟೆ ಕಟ್ಟಿಟ್ಟು ತೂಕ ಇಂದು ಧರ್ಮ ನೆನ್ನ ಮತ್ತೆ ಈ ಮಾತ ಧರ್ಮಗಳು ಸರಿ ಪಂಪೆ ಮಹಾಕವಿ ಬಂತೆ ದಾನ್ಯದಂಟು ಅಂಡ ಜಾತಿಗಳನ್ನ ಮಾತ ಬರಿಕದಿ ಇಡ್ಲಿ ನೆನಪಂಜಿ ಅರ್ಥನು ನಂಪೆ ಕಸವರಮುಂ ನೆರೆ ಸೈರಿಸಲು ಆರ್ಪೊಡೆ ಪರ ವಿಚಾರಮುಮಂ ಪರ ಧರ್ಮಮುಮಂ ನಂಟು ಮಹಾಕವಿ ಪಂಪಿ ಕಸವರಮುಂ ಕಸವರ ಸಂಪತ್ತು ಸಮೃದ್ಧಿ ಈ ಸಮೃದ್ಧಿ ಸಂಪತ್ತನ್ನು ದಾಯ್ತವು ನೆರೆ ಸೈರಿಸಲಾರ್ಪೊಡೆ ನಮ್ಮ ನೆರೆಗರಟೆತ್ತನಂಚನ ಜನಕ್ಕುಳ್ಳಿರುತ್ತೆ ಬೆತೆ ಬೇತೆ ಮತ್ತೆ ಇರುತ್ತೆ ಅವರನ್ನು ಮಾತ ಸೈರಿಸಲಾರ್ಪೊಡೆ ಅಗಲಿನ ವಿಷಯಗಳು ಅಗಲಿನ ಆಚಾರ ವಿಚಾರ ನಂಗೆ ಸೈರನೇ ಮಾಡ್ತಿರೋದಿರು ಅಯ್ಯ ನಮ್ಮ ಸಹಿಸ ಉಡಾಗಲು ಇನ್ನು ಮಾಡ್ತಿರಲಿಲ್ಲ ಸೈರಿಸಲಾರ್ಪೊಡೆ ಅದು ಧರ್ಮ ನೆನಪಿ ಅಪ್ಪ ದಾಯ್ತಂದ್ರೆ ನಮ್ಮ ಸುತ್ತಮುತ್ತ ಇತ್ತನಾಗಲಿ ಏರಿ ವಾ ಜಾತಿ ಆವಡು ವಾ ಮತ ಆವಡು ಆಗಲಿ ಮಾನವರಂದು ಸಿದ್ದಯ್ಯ ಪುರಾಣಿಕರ ಕವಿ ಬಂತಿರೋದಾಯ್ತದಂಡ ಹಿಂದೂ ಮುಸ್ಲಿಮನ್ನಾಗು ಬೌದ್ಧ ಕ್ರೈಸ್ತನೇ ಆಗು ಚಾರ್ವಾಕನೇ ಆಗು ಭೋಗ ಬಯಸಿ ನೀನು ಚಾರ್ವಾಕನೇ ಆಗಿರು ಅಥವಾ ಹಿಂದುವೇ ಆಗಿರು ಮುಸ್ಲಿಮನೇ ಆಗಿರು ಕ್ರೈಸ್ತನೇ ಆಗಿರು ಆದರೆ ಮೊದಲು ಮಾನವನಾಗು ಈ ದುಂಬು ಅವಡೇನ ಜಾತಿ ಹತ್ತು ಮತ ಹತ್ತು ಈ ದುಂಬು ನರಮ್ಮಣಿ ಅವಡೇನು ಎಡ್ಡ ನರಮ್ಮಣಿ ಆಳ ದುಂಬು ಐದು ಕಲ್ಪಲ ದೇಶ ಪಗೆ ಬುಕ್ಕಂಜಿ ಮಂದ ಕಟ್ಟಂತದಲ್ಲ ಪ್ರಯೋಜನಜ್ಜಿ ಇನ್ನರ್ಥ ಈ ಮಟ್ಟ ವಿಷಯ ಮತ್ತು ಧರ್ಮದ ಬಗ್ಗೆ ಉಂಟು ನೆನ್ನೆ ಬಿಡುವಂತ ನಮ್ಮ ನಿಧಾನ ಮಾಡ್ಕೊಂಡ ಒಳೋ ಸಾಧಿ ತತ್ತೋ ಅಂತ ಪೋವಂತ ಉಳ್ಳೋ ಓಡೆ ಪೋಪುಂಡು ಅಂತ ಬಂಡ್ಯಾರ ಸಾಧ್ಯ ಇದ್ದಿ ಎಗಟ್ಟು ಪಂಡ್ಯರು ಇತದ ಪರಿಸ್ಥಿತಿನ ತೂಲೆ ಎಂದು ಈ ಪರಿಸ್ಥಿತಿ ನಮ್ಮನೆ ಒಯ್ತುವಾಟ ಉಂಡಂತೆ ಮಣಿಪದಗುಳ್ಳ ದಾಲಾಪುಜಿ ಆಪಗ ಆಯ್ತು ನಂಗೆ ಸೈರಣೆ ಬೋಡು ಹಿಂದೂ ಧರ್ಮ ಅಂದ್ರೆ ನಮ್ಮ ಬಾಕ್ಯದಲ್ಲಿ ಸೈರಿಸತ್ತು ಆಗ್ಲೆಲ್ಲ ನಮ್ಮ ಬಂಧುಗಳು ಅದು ಅಂತ ನಾವು ಸ್ವಾಮಿ ವಿವೇಕಾನಂದರು ಮುಸಲ್ಮಾನರ ಇಲ್ಲೂ ಉಂಟೇರು ನನಗೆ ನಂಬಬಾರ ಸ್ವಾಮಿ ವಿವೇಕಾನಂದರು ಮುಸಲ್ಮಾನ ಧರ್ಮರು ಆರು ಬ್ರಹ್ಮಜ್ಞಾನಿ ಪ್ರಾಣಿ ಆರು ಸಮಗಾರನ ಇಲ್ಲಲು ನೀರು ಬರ್ತೇರು ಮೋಚಿಯ ಮನೆಯಲ್ಲಿ ತಿರುಕೂಳನ್ನು ಉಂಡರು ಮುಸಲ್ಮಾನರ ಮನೆಯಲ್ಲಿ ಊಟ ಮಾಡಿದರು ಇಂಚ ಮಂದುಂಡು ಸ್ವಾಮಿ ವಿವೇಕಾನಂದ ಜೀವನನ್ನು ಓದಲಿ ಆರು ಪ್ರಾಣಿ ಆಯ್ತು ಬ್ಯಾರ್ಲಲ್ಪ ಉಂಟುಪುಣೆ ಒಂಚ ಸಮಗಾರನಲ್ಪ ಉಂಟುಪುಣೆ ಜಾತಿ ಹೀರನಲ್ಪ ಉಂಟುಪುಣೆ ಆ ಐಕ್ಯಾರ ಬಂದರೆ ಜಾತಿಗೆ ಅರ್ಥ ಇಲ್ಲ ದೇವರು ಎಲ್ಲರನ್ನು ಜನಿಸಿ ಇದ್ದಂಥ ಈ ಮನುಷ್ಯರನ್ನೆಲ್ಲ ಸೃಷ್ಟಿ ಮಾಡಿದ್ದು ದೇವರೇ, ಎಲ್ಲರೂ ಮನುಷ್ಯರೇ. ಇಲ್ಲಿ ಜಾತಿಯ ಪ್ರಶ್ನೆ ಇಲ್ಲ, ಅದನ್ನು ನಾವು ಮಾಡಿಕೊಂಡದ್ದು. ನಮ್ಮ ಮಾಡ್ಕೊಂಡೆ ಜಾತಿನೂ ದುಮ್ಮ ದೇವರ ಬೋರ್ಡ್ ಮಾಡ್ತಾ ಹಣೆಟ್ಟು ಬರೀತಿದ್ರು. ಈ ಹಿಂದೂ ಹತ್ತು ಕೊಟ್ಲ, ಈ ಬ್ಯಾರಿ ಹತ್ತು ಕೊಟ್ಲ ಅದು ಬಂತಿರೋದು ಅಲ್ಲದ್ದಿ. ನಾವು ಭೂಮಿಗೆ ಬರ್ತದೆ ನಮ್ಮನೇ ಇನ್ನೊಂದು ವ್ಯವಸ್ಥೆ ಮಾಡ್ತಂತು, ನಮ್ಮನೇ ನೋತೊಂದು ಜನ ಕತೆ ಮಾಡ್ತಂತುಳ್ಳು ಒಂದು ಇಂಥವ್ಡು
ನಮ್ಮ ದೇವರನ್ನು ನಂಬುಜಿಂಟ್ಲ ಮನುಷ್ಯತ್ವನು ನಂಬೋಡು ನಮ್ಮ ಪ್ರಧಾನ ವಿಷಯ ಎಂತೀರಿ ಅನ್ನೋಡು ಮಾತ ನಾನದ ಪ್ರತಿಯೊಂದು ಜನಾಂಗಗಳು ನಾನದ ಭವಿಷ್ಯಗೂ ನಾನದ ಜೋಕುಲೆಲ್ಲ ಸಾಧ್ಯದಪ್ಪ ಅಂತುಳ್ಳಿರು ಆಗಲಿ ಬಾಳ್ಯಡ್ತೇ ಎಂದುವೇ ಅಂಡು ಅవి ಕೊರ್ಪುಣ ಜನ ಬೋಧನೆ ಅಂಚನ ಒಂದಂಟ ಪೆಟ್ಟುಗುಟ್ಟು ತಯಾರು ಮಾಡ್ಕೊಂಡು ಏ ನಮ್ಮ ದೇಶಡು ತೂಪರದ ಎಂಚೆಂಚಿನ ಮತ್ತ ಬರ್ಪುಣೆ ಪೂರ ಇಟ್ಟಂಡ ಪ್ರೀತಿ ಇಟ್ಟು ಬರಂದು ದ್ವೇಷಡು ಬರ್ಪುಣೆ ಬರೀ ಒಂದು ಚೂರು ಬೇನೆ ಮಾಡ್ತೀವಿ ಉಳ್ಳೆ ಐದಾನೆ ಅಳ್ಪೇಂದ್ರ ಪಗೆದಿಡ್ಪಿ ಆಗಲೂ ನಮ್ಮ ಬಾರಿ ಬರುಡು ಅಣ್ಣ ಬಲೆದಂಡ ಅಗ್ಲ ನಮ್ಮ ಪ್ರೀತಿಗೆ ಪ್ರೀತಿಯೇ ಸರಿ ಬುಕ್ಕ ದ್ವೇಷ ಪ್ರಯೋಜನದ್ದಿ ಐಟು ನಮಗೆ ಉದ್ಧಾರ ಯಾರು ಸಾಧ್ಯದ್ದಿ ಇಂದು ಧರ್ಮದ ತಿರುಳು ಧರ್ಮದ ಒಂದು ನಿಯಮ ಈ ಮಟ್ಟ ಅಂತ ಉಂಡು ನಮ್ಮ ತೆಂಚಿನ ಕಾರ್ಯಕ್ರಮಗಳು ದೈವಾರಾಧನೆ ಆವಡು ಭೂತಾರಾಧನೆ ಆವಡು ಅಥವಾ ದೇವರನ್ನ ಆರಾಧನೆ ಆವಡು ಮಾಡ್ಕೊಂಡಿದ್ದಾಯಿ ನಮ್ಮ ಆತ್ಮ ಎಡ್ಡೆ ಆವಡು ನಮ್ಮ ಜನಕ್ಕಳು ಎಡ್ಡೆ ಆವಡು ನಮ್ಮ ಜನಕ್ಕಳಿಗೆ ಎಡ್ಡೆ ಬುದ್ಧಿ ಕೊರಲಿ ಅಂತ ಪನ್ನೀರ ಬಡ ಬಂಡದೆ ನಮ್ಮ ಇನ್ನಂತ ಮಲ್ಪು ಅಂಟು ನಮ್ಮ ಇನ್ನು ಪೋತ ತೋರಿಕೆ ಒಂಜಿ ಕೈ ಮುಗಿಪ್ಪು ಪರಕ್ಕೆ ಬಾಡಪು ಬರ್ಪು ಪಿರಬತ್ತ ಇನ್ನೇ ಮಲ್ಪು ಇಂಚ ಈ ಒಂಜಿ ವಿಷಚಕ್ರ ಹುಡ್ದು ನಮ್ಮ ಖಂಡಿತವಾದಲ್ಲ ಬುಡುಗಡೆ ಆವಡಿ ಇಂದ ಬುಡುಗಡೆ ಆಜಿಂದ ನಂಗೆ ಕ್ಷೇಮೋದ್ದಿ ಭವಿಷ್ಯ ಎಡ್ಡೆ ಆವಂತು ಸರ್ವಿರ್ಲ ನಂಗೆ ಒಂಜಿ ಜನ ಭಾವನೆ ನಮ್ಮ ದೀಡನರು ಆ ಉದ್ದೇಶನು ದೀಡಂತೆ ದೈವ ಸ್ಥಾನಗಳಾವಡು ದೇವಸ್ಥಾನಗಳಾವಡು ನಿರ್ಮಾಣ ಆವಡು ಅಲ್ಪನ ಒಂದೇ ನಮ್ಮಟ ಆ ಧೋರಣೆ ಅಂತ ಬೋಡು ಇಂಚ ಇತ್ತಂದ್ರೆ ನಮ್ಮ ಮಾಲ್ತನ ಸರ್ವ ಕೆಲಸಗಳ ದೈವಸ್ಥಾನಗಳಾವಡು ದೇವಸ್ಥಾನಗಳಾವಡು ಮಾಲ್ತನಿಗೆ ಸಾರ್ಥಕತೆ ಕೆಲಸ ಖಂಡಿತವಾತ ಅಲ್ಲ ಆಪುಂಡು ನಿಟ್ಟಿಟ್ರು ಮುಲ್ಪ ಮಾಡ್ತಾನ ಕೆಲಸದಲ್ಲಿ ಭಾರಿ ಅಡ್ಡ ಕೆಲಸ ಮಾಡ್ತೀರಿ ಮುಲ್ಪ ದಾಂಡ ಕೊರಗಜ್ಜನ ಕತೆ ನೀಗಳು ಓದ್ತಿಪ್ಪರು ಬಹುಶಃ ನೀನು ಗೊತ್ತಿಪ್ಪು ಬಹುಶಃ ಹೆಚ್ಚಿನಾಗಲಿ ಕೊರಗಜ್ಜನ ಕತೆ ಓದ್ತಿಪ್ಪು ಒಂದು ಕೊರಗ್ಗೆರನ್ನ ಕೊಟ್ಟೆಟ್ಟು ಬಿಟ್ಟನೆ ಆಗ ಒಂದು ಸಮಯ ಅಪ್ಪೆಮ್ಮೆ ಸೈಪಿರು ಸೈತದ ಆಯ್ತು ಅನ್ಪೆಂಟಾಗ ಭಾರಿ ಎಲ್ಲಿ ಚೂಟದಲ್ಲೇ ಗಾಂಡು ಅಪ್ಪೆಮ್ಮೆ ಪೋಯರೆ ಒಂಜು ಕೊಟ್ಟೆಟ್ಟು ಬಿಟ್ಟೆ 7 ಕೊಟ್ಟೆಟ್ಟು ಬಳತ್ತೆ ಅಂತ ಅನ್ಪುಡು ಒಂಜು ಕೊಟ್ಟೆಟ್ಟು ಬಿಟ್ಟೆ 7 ಕೊಟ್ಟೆಟ್ಟು ಬಳತ್ತೆ ಪಿರ ಆ 7 ಕೊಟ್ಟೆ ಬೇಗದಾಯಿ ಅಪ್ಪೆಮ್ಮೆ ಸೈತಿಬೇಕು ಆಯ್ತು ಆನೆ ಹೇಳ್ತಂಡ ಪೂರ ಕೊಟ್ಟೆಗಳೆಲ್ಲ ಬಂದು ಮಾಲ್ತೆ ಆಯ್ತು ಒಂಜು ಕೊಟ್ಟೆ ಅಂತ ಈರುಂಡು ಆಯ್ಕೊಂಡು ಚೂರಿತ ಮುಳ್ಳು ಜಿಂಜಾಯಿ ಬುಕ್ ಅಲ್ಪ ದಾನೆ ಮಾಡ್ತಿದ್ದಂಟ್ರ ಆ ಕೊಟ್ಟಾಡು ಆಗ ನನ್ನ ದೀಡ್ಯರ ಸುತ್ಯದೀಡ್ಯರದಾಯ್ತು ಏರು ಕೊರ್ಪೇರು ತೋಡುತ್ತ ಪೊಯ್ಯಗೊಂಡತ್ತೆ ಸುತ್ಯದಿಡ್ಡಿ ತಾರಾಯ್ತ ಬದಲು ಕಾಯಿರ್ತ ಕಾಯ್ದಿಡ್ಡಿ ಬಚ್ಚರದ ಬದಲು ಕುದುಕ ಬಚ್ಚರದಿಡ್ಡಿ ಒರ ಬೂಲ್ಪೆ ಒರ ತೆಲಿಪೆ ಒರ ಬೂಲ್ಪೆ ಒರ ತೆಲಿಪೆ ಎಲ್ಲ ಹುಡುಗಿ ಈತನ ಆ ಸಾದಿಟ್ಟೆ ಬೀರಕ್ಕು ಅನ್ಪಣ ಒಂಜಿ ಪಂಜೋವು ಬೈದತಿ ಪಂಜೋವುಲ ಆ ನಮಗೆ ಚೆನ್ನೈ ಅನ್ಪಣವುಲ ಒಳ್ಪಡ್ದು ಬರ್ಪೇರು ಅಂದ್ರೆ ಆಗ್ಲು ಕುಡ್ಲಾಡ್ದು ಕಲಿ ಮಾರಿಯಾರ ಅಪರ್ತರು ಅಂತ ಒಳ್ಪಡ್ದು ಕಲಿ ಮಾರಿಯಾರ ಹೋಗ್ಬೇತೀರಿ ಅಲ್ಪಡ್ದ ಬೆದ್ರಾಗ ಕಲಿ ಮಾರಿಯಾರ ಕಲಿಲ್ಲ ಒಂತ ಆಯ್ಕೆ ಕಲಿತ ಒಟ್ಟಿಗೆ ತಿಂಜಾರ ಅಂಜ ಅಡ್ಡಿಯಲ್ಲ ನಿನ್ನ ಮಂದ ಮಾಲ್ತತ್ತು ಆಗ್ಲು ಬರ್ಪೇರು ಸಾದಿಡ್ಡೆ ಬಣ್ಣ ಮೇಳ್ಕೊಂಡು ಬೂಳ್ಪೆ ತೆಲಿಪೆ ಒರ ಗೊಬ್ಬೆ ಎಂತದ್ದು ಆಯ್ತು ಮೇನ ಕತೆ ಅಪ್ಪ ಆಗ್ಲು ಕೇಳ್ಪೇರು ಅವನ್ ಮಂತ ತುಳು ಭಾಷೆದ ಒಂಜಿ ಪೊರ್ಲು ತೂಲೆ ಅಂದ ಬಾಯಿ ಏರು ಸೆಟ್ಟಿ ಮಗೆ ಸೇಣವೇನೋ ಬಂಟ ಮಗೆ ಬಾರಗೇನೋ ಆತ ಅರಸು ಮಗೆ ಮುದ್ದು ಕುಮಾರೇನೋ ಏರಿ ಅಪ್ಪ ಏನು ಅರಸು ಮಗೆ ಮುದ್ದು ಕುಮಾರೆಲ್ಲತ್ತು ಏನು ಸೇನವನ ಮಗೆಲತ್ತು ಏನು ಬಂಟ ಮಗೆ ಬಾರಗೆಲತ್ತು ಅಪ್ಪ ಇದ ಎಂಕಲೊಟ್ಟಿಗೆ ಬರ್ಪಾನೋ ಅಂದ್ ಏನು ಬಾರಿ ಇಲ್ಲಿ ಅಮ್ಮನ ಕಳೆ ಒಂದು ಇಂಚ ಮಾತ್ರ ನನ್ನ ಸ್ಥಿತಿ ಆತಂದು ಬೂಳ್ತಾನೆ ಬಾರಿ ಕಣಿಕರಾಂಡು ಪಾಪ ಪುಂಜೆಗೆ ಆಲ ಏನು ಲೆತ್ತೊಂದು ಬಲಂಗಿಲ್ಲ ಅದು ಏಳಂತ ಬೆಟ್ಟುಗು ಅಂದ್ರೆ ಲೆತ್ತೊಂದು ಮರಣ ಲೆತ್ತೊಂದು ಹೋಗ್ಬಾರಪ್ಪ ಇಲ್ಲಿ ಲೆತ್ತೊಂದು ಬನ್ಪೆ ಅಪ್ಪೆ ಈರೇನಾದ್ರು ಹೊರ ತೂಲಿ ಎಂಕ ಅಂಡುಗು ಕುಂಟುದ್ದಿ ಆಡತ್ತ ತರಕ್ಕೆ ಕೊಂಚ ಕೋಂಟು ಮುಟ್ಟಲೆ ಅವಡಿಂಕ್ಲಿ ಅವಳ ಇದ್ದೇನಟ ಅಯ್ನು ಮಾಂತ ಇದ್ದಂತ ಏನು ಎಂಚ ಈರಿನ ಬೆರಿಯೇ ಬರ್ಪಣೆ ಅಪ್ಪಗನೇ ಆಳು ಸರಂಗು ಸೀರಿನ ಭರಿತಲು ಭರಿತದ ಆಗ ಅಂಡುಗು ಕುಂಟು ಕೊರಿಯಲು ಆಲೊಂದು పొదికే పాలత పొదికే ఉండ్రపాలు ఆ పాలత పొదికిన భరితದ ಆಗ ಮುಟ್ಟಲೆ ಮಾಲ್ತು ಕೊರಪಾಲು ಇಲ್ಲಿ ಎಂಚಿನ ಪೊಂಜನ ಅಂತ ಆಲ್ನ ಸೀರಿನ ಭರಿತ ಕೊರೋಡಂಟ್ರೆ ಆಳು ಎಂಚಿನ ತ್ಯಾಗಮಯಿ ಇಂಚಿನ ಅಪ್ಪೆಡುಕಲು ಉಳ್ಳೇರ ಐತೆ ಏರನ್ಲ ఆయన ఆయన పోపాలు ఆయన భారత బుద్ధి కుళ్ళపాలు ఇళ్ళ భారత బుద్ధి కుళ్ళు పెల్ప ఆడికి ఆయకు ಒಂಜಿ ಮುಟ್ಟಿ ಪೇರು ಒಂಜಿ ಚಿಪ್ಪಿ ಕಲ್ಲಿ ನನ್ನ ಮತ ಕೊರ್ಪಾಲು ಪೊರ್ಲುಡ ಅರ್ಥ ಬಿರಿದು ಕುಡುಪುಡು ಉಣುಪು ಬಾಡ್ತು ಒಂಜಿ ಪೊರ್ಲು ಅಂತ ಸಮಯ ಸಾಂಕುತಾನ ಆಯ್ ಗಟ್ಟಿ ಮುಟ್ಟದು ಯವನಾಪಿ ಇಕಟ್ಟು ಏರ ಪಂಡೇರು ಒಂದೆಲ್ಲ ಕಡ್ಡಾಯ ಎತ್ತದು ಏರ ಪಂಡೇರು ಎಂಜ ನಾವು ಕಲಿ ಬರ್ಪುಣು ಇಂದುವಂತ ದೀಡೋಡಿಂದೇ ಇದ್ದಿದೊಂಡೇರು ಅಂಚ ಆಪುಜಿ ಆಯ್ ಆಪುಜಿ ಅಂಟ ಆಯ ಪ್ರಾರಂಭ ಮಾಡ್ದನ್ನೇ ಕಲಿ ಪರಿಹಾರ ಬುಕ್ಕ ಅಂತ ಮಲ್ಲೆ ಆಯ್ಬೇಕು ఒక ಚಕ್ಕುಳಿ ಬೀಡ ಅಂದು ಬಂದ ಬತ್ತನೆ ಆಯ್ತರ ಪ್ರಧಾನದಾಯ್ತಂಡ ದೈವಗಳಿಗೆ ಒಂಜಿ ಬೋಡಿ ಅಮೃತ ಅಂದು ಬುದರ ಐಕು ಅವಕ್ಕೆ ಅಂಕಸರ ಅಂದು ಬುದರತ್ತ ಐಕು ಅಂಡತ್ತ ಅಮೃತ ಇದು ಅಂಡತ್ತ ಅವು ಅಮೃತ ಸಯ್ಯಂದ ನಾವು ಅಷ್ಟು ಸೈಪುಜಿ ಸೈಪುಣತೆ ಇತ್ತ ಈಗ ಕೆಬ್ಬು ನೀರು ಬಾಳ್ದು ಇರತ್ತೋ ನೆಟ್ಟು ಸೈಪುಂಡು ಪೂರ ಏರ್ಲವ್ರಿ ಪೂಜೆ ಇರ್ತಟ್ಟು ಪೂರ ಬಂಜಿ ಬಾತದ್ದು ಆತದುಂಡು
ഡോക്ടർ അടേ പോനാ നെരുപ്പേര് പൊരുൾ ഏത് പാടിയാ ഇനി എൻ്റെ അടേ പോനല്ല പാടൊന്നേ പോന്നെ ಇಂಚ ಜಟ್ಟು ಬದುಕ್ಯಾರ ಸಾಧ್ಯದ್ದಿ ಬಂತು ಕಲಿ ಬರೋಳ್ಳಿ ಬಾಬುರ್ತ ಇತ್ತೆಲ್ಲ ಕಲಿ ಬರೋಳ್ಳಿ ದಾಲ ಒಂದ್ರದ್ದಿ ಇದು ಪಂಡನೆಲ್ಲ ನಂಬ್ಯಾರು ಏನೆಲ್ಲ ಕಲಿ ಬರ್ತೆ ಏನು ಮಾಸ್ಟರ್ ಕಲಿ ಬರೀರಬಲ್ಲಿ ಹೌದಲ್ಲ ದೇವನಿ ಕಲಿ ಆರೋಗ್ಯ ಬರೀ ಎಡ್ಡ ಕಲಿ ಅವಡು ಐಕೂಕದಾಯ್ತಲ್ಲ ಸಕ್ಕರೆ ಪಾಡು ನಾವು ಅವತ್ತು ಬೇತ ಕೇರಿನಿ ಕಿರ್ತು ಪಾಡ್ಬೇರಿಗೆ ಮಂಡಿ ಭಾರಿ ರುಚಿಗೆ ಕೇರಿನಿ ಕಿರ್ತು ಅಂಟ ಅದು ಇಂಚಿನ ಮಾತ ಕಥೆಗಳು ಇತ್ತ ನಡಪ್ಪು ಅಂಟು ಸರಿಯಾದ ದೈವ ಹೋಗುದಾಯ್ತು ಬೋಡ್ದಂಟ ಅವು ಬೋಡು ಕಲಿ ಬೋಡೇ ಬೋಡು ಬುಕ್ಕ ಬುಕ್ಕ ಚಕ್ಕುಳಿಗೆ ಬೀಡ ಕುತ್ತಾರ ಹೊದೌಟು ಮುರಣ್ಯನ ಅಲ್ಪಡ್ದು ಭಿನ್ನತಿ ಗೊತ್ತಿತ್ತಲು ಎಣ್ಣ ಮೈತಿದ್ದಿ ಆಲ್ವನ್ ಪಾಲು ಕುತ್ತಾರ ಹೊದೌಟಿಗೆ ಇತ್ತಂಜಿ ಬೀಡದ ಅಂಗಡಿಗಳು ಉಳ್ಳೋಗೆ ಏತ ಉಂಟು ಮನೆಯರ ಸಾಧ್ಯತೆ ಆತ ಬೀಡದ ಅಂಗಡಿಗಳು ಉಳ್ಳೋಗೆ ವಾ ಬೇರೋಗೆ ಸಾವಿರ ಗಟ್ಟಲೆ ಲಕ್ಷ ಗಟ್ಟಲೆ ಬೇರೋಗೆ ಒಂಜೇ ಗಟ್ಟು ಬಯ್ಯನಾಗ ಒಂಜಿ ಬೀಡದ್ದಿಗೆ ಅಪ್ಪ ಏತ ಪರಕ್ಕೆ ಮಾಡ್ತಿಪ್ಪೇರು ತುಳಿ ಹೊರಗಜ್ಜನ ಪ್ರಭಾವವನ್ನು ನಮ್ಮದಲ್ಲಿ ತೋಡಂಟ ಐನು ಅಂತ ತೂ ಕೆಪಿಗೋರು ಬಯ್ಯಗನ ಒಂಜಿ ಲಕ್ಷ ಗಟ್ಟಲೆ ಬೀಡ ಲಕ್ಷ ಗಟ್ಟಲೆ ಚಕ್ಕುಳಿ ಇಂದು ಪೂರ ಬೇರೆ ಆ ಬೇರೆದಾಗಲಿ ಭಾರಿ ಎಡ್ಡೆ ಹೊರಗಜ್ಜನ ಎಡ್ಡ ಆಶೀರ್ವಾದ ಐನಾಗ್ಲಿ ಬಡವೇರು ಆಯಲ್ಲ ಬಡವಿ ಅಂಚ ಕೊರಗಜ್ಜನ ಆ ಪ್ರಭಾವ ಉಂಟು ಇಂಚ ಬನ್ನಿಗಳು ಪೇಪರ್ ಓದ್ತಿಪಾರು 15 ವರ್ಷದ ಪುಣ್ಣ ಮಗಲು ಇಲ್ಲ ಹೇಳ್ತಾ ಭಾರಿಯಾಲು ಈತ ಪಾರುನೇ ಜಾಸ್ತಿ ಆತು ನಾವು ನಡುತ್ತಾ అంటే వాళ్ళు ఏర్నొట్టిగా భార్యలో అత అల్లతಗೆ భార్యలో అన్నప్పుడు మిగిలి జిజ్ఞాస అండి బుక్క ఇంచ బలిమెట ಬಂದ ಬರೋ ತೋಜಿದನಗ ಇದು ಏರ್ನೊಟ್ಟಿಗೆ ಬೋಜಲ್ಲ ಅಲ್ಲ ತೆಗೆಬೋತಲ್ಲ ಅಲ್ಲಿ ಸುತ್ತು ಸಡ್ಲಲ್ಲಿ ಬಣಿತದೆ ಅಂತ ಬಲಿಮೆಟ ತೋಜಿಂಡು ಅಂಚ ಅದು ಧನ ಹೇಳ್ತಿರ್ತಾರೆ ನಾನು ನಾಡು ಏನೋ ಮಾಡ್ತಾರೆ ನಾಡು ಒಳ್ಳೆ ತಿಕ್ಕಜಲು ಒಂಜಿ ವಾರ ನಾಡುನೂ ಕೆಲಸ ಅಂಡು ಕೊರಗಜ್ಜಾಗ ಬೋತು ಒಂಜಿ ಬರಕ್ಕೆ ಉಂಡಿರು ಓ ಕೊರಗಜ್ಜ ಹೊರ ಎಂಕಲ್ನ ಮಗನೇನು ಬರ್ರ ಇದು ನಾಡ್ತು ಕೊರ್ಲ ಅಂದು ನಾಡ್ತು ಕೊರ್ಲ ಅಂತ ಪ್ರಾರ್ಥನೆ ಮಾಡಿದ್ರೆ ಮೂಜೇಟೆ ದಿಕ್ಕಲ್ಲ ಅದು ಓಳಿತ್ತಲ್ಲ ಗೋಬಟ್ಟಿತ್ತಲ್ಲ ಗೋಬಟ್ వచ్చి బస్ స్టాండ్ కూడా ఉంటాను దాయి పోయాలో దాయి కుళ్ళుతాలో ఏరే ಗೊತ್ತುದುಲೆ ಆ ಒಂಜಿ ಪರಕ್ಕೆಟ್ಟು ಅಲ್ಪಡ 19 ಬೈಡಿ ಇಂಚೊಂಜಿ ಇಂದು ನಮ್ಮ ದೇಶದ ಕಥ ನಮ್ಮ ಒಂಜಿ ದೈವ ನಂಬುನಗಲು ಅನ್ಕೋ ಮುರಾಣಿ ಫಾರಿನ್ ಹಿಡ್ತು ಬೊಳ್ದು ಚರ್ಮ ತಗಲು ನೀಲಿ ಕಣ್ಣು ತಗಲು ಇರುತ್ತೋ ಆಗ್ಲಿಂದ ಬಂದು ನಂಬುನಗಲತ್ತು ಈ ಕೊರಗಜ್ಜನ ಈ ಕಾಂತಾರ ಫಿಲ್ಮ್ ಬತ್ತಿ ಬುಕ್ಕೋ ಈ ದೈವಗೈತು ಬೆಲೆ ಉಂಡುದಂತಾಗಲಿದ್ದೆ ಪರದೇಶದಲ್ಲೆಲ್ಲ ಪಂಡಿತ ವಿಶ್ವಸಂಸ್ಥೆ ಪ್ರಸ್ತಾಪ ಬಂದರು ಮಾತಾ ದೇಶದಾಗಲ ಪ್ರಶ್ನೆ ಇಂಚಿನ ಒಂಜಿ ಫಿಲ್ಮೇ ಅಂಕಲ ತೂತದ ಜೀವಮನ ಪ್ರಪಂಚ ತುಳುನಾಡಿಗೆ ಏತ ಶಕ್ತಿ ಉಂಟು ಅನ್ನೋದು ತುಳಿ ನೀವು ನಂಗೆ ತುಳು ಅಂದ್ರೆ ಆಯ್ತು ಅವು ಇಂಗ್ಲೀಷ್ ಮಾತಾಡಪ್ಪ ತುಳು ಆಯ್ತು ವರ್ಕತ್ತವು అయిన మీద 10 నాచిగా ఉడు నిజవాతలు ನಮ್ಮ ಅಪ್ಪೆ ಭಾಷೆ ಅಪ್ಪೆನು ತೀರ ನಂಗೆ ನಾಚಿಗೆ ಆಪುಂಡ ಅಪ್ಪ ಭಾಷೆ ನಂಗೆ ಕಲ್ಪಿರ ದಾರಿ ನಂಗೆ ನಮ್ಮ ತುಳು ಭಾತಿರನದ್ದಿ ತುಳು ಭಾತಿರವಲ್ಲಿ ತುಳು ಓದಿರವಲ್ಲಿ ಅನ್ಪುಣ ತಪ್ಪವು ನಮ್ಮನ್ನು ಪೆದ್ದನ ಅಪ್ಪೆ ಭಾಷೆ ಅಂಟವು ನಮ್ಮ ನಾಗ ಸಂತತಿದಾಗಲು ನಾಗನ ನಂಬುನಗಲು ನಾಗಗ ಭಾಷೆ ಹೋಗುತ್ತಂದೋ ತುಳು ಭಾಷೆ ನಾಗೆ ಪಾತ್ರನ ತುಳು ಭಾಷೆ ಇಟ್ರು ಅಂಚೆ ನಮ್ಮ ನಾಗ ಸಂತತಿಗಳಾತು ಇಂಚ ಮಾತ್ರ ನಮ್ಮ ಈ ತುಳುನಾಡು ಇಂಚ ಉಂಡುದಂಟ ಕೈಯಾರ ಗಿಂಜಂಡ್ರೆ ಬರೀತಾರೆ ಏತ ಬರಲದ ಭಾಷೆ ತುಳು ಏತ ಬರಲದ ಭಾಷೆ ನಮ್ಮ ತುಳು 1000 ಸಳದ ತಾಮರೆ ಪಂಪಿ ಬಾಯಿಟ್ ಕೇಂಡಿಗೆ ಬಿಟ್ಟು ಉರುಕುಂಡು ಅಮೃತ 100 ಪಂಡಿ ಬಾಯಿಟ್ಲ ಕೇಂಡಿಗೆ ಬಿಟ್ಲ 100 ಉರುಕುಂಡು ಆತ ಬರದ ಭಾಷೆ ಇಂಚ ನಮ್ಮ ಇನ್ನು ದಾಲಜಿ ನಮ್ಮ ವೇಪಲ ಅವು ಹಿತ್ತಿಲ ಗಿಡ ಮದ್ದಲ್ಲ ಅನ್ನೋದು ಮಾಡ್ಬೋದು ಆ ಮಟ್ಟು ಅಂಚೆ ಈ ಕೊರಗಜನ ಅಲ್ಪಡ್ತಾ ಅಲ್ಲಿ ಸಾಂಕಪಾಲು ಸಾಂಕದ ಮಾತ ಆತು ಅಂತ ಮಲ್ಲೆಲ್ಲ ಆಪಿ ನಾನೇ ಈ ದಾನೆಡ್ಲ ಅಂದಿ ಒಂಜಿ ಕೆಲಸ ಅನ್ಪುಲ ಅಂತ ಎಲ್ಲಿಟ್ಟು వంట ತಿಪ್ಪಲು ಅಪ್ಪೆ ಏನು ಕೊಟ್ಟು ಬರ್ತದ ಕಡ್ತನೇ ಆಯ್ತು ಏನು ಬಟ್ಟಿಡ ಮಣ್ಣು ಸುಮ್ಮನೆ ಆಯ್ತು ಏನು ದಾಯ್ತ ಕೆಲಸ ಅನ್ಪುಣೆ ಅಪ್ಪ ಅಂತ ಬನ್ನಿ ಮಲ್ಲೆ ಅಲ್ಲ ಬುಕ್ಕ ತೂಕೋ ಮಲ್ಲ ತಗೊಂಡು ನಾನಲ್ಲ ದಾನೆಡ್ಲ ಎಲ್ಲಿ ಕೆಲಸ ಮಲ್ಪು ಅಪ್ಪ ಒಂಜಿ ಚಾಕು ಕತ್ತಿಲ ಕೊರ್ಪಾಲು ಇಂಬೆಗ ಇಟ್ಟಿದ್ದಾಲ ಮನಸ್ಸುದ್ದಿ ಏನು ಇರ್ನ ಕೈಕಂಜಿ ಅಂತವನು ಸುಮಾರು ಉಳ್ತಾಯಿ ನೀನು ಮೇಪ ಒಂದು ಬರ್ಪೆ ಅಂಟದ ಕೈಕಂಜಿ ಮೇಪ ಇರೋ ಗೋಪಿ ಅಂಚ ಕೈಕಂಜಿ ಬರೋ ಮೇಪ ಅಂತ ಏಪಲ ಬರ್ಪೆ ಒಂಜಿ ನಂಬಿನ ಗಂಜಿಗೂ ಆ ಪೇರು ಮೈಪೇರ ಅಲು ಆ ಬೀರಕ್ಕೆ ಬೈದ್ಯತಿ ಮರತ್ರಿ ಅಲ್ಲು ಇಂಬೆ ಅಲೆ ಒಂಜಿ ಎಲ್ಲೆ ಪಾಠ ಕಲ್ಪೋಡು ಅಂಡಿ ಕುಂಡ್ರದು ಒಂಜಿ ಪೆತ್ತನು ಮಾಯ ಮಾಡ್ತಿ ಅಲ್ಪಡ್ದ ಆಯ್ನ ಕಾರಣಿಕ ಶುರು ಆಪ್ನೆ ಆ ಪೆತ್ತನು ಮಾಯ ಮಾಡ್ದ ಇನ್ನವರೆಗೂ ಮನೆ ಲೆಕ್ಕ ಮಾಡ್ದು ಮನಗ ಒಂಜಿ ಪೆತ್ತದ್ದಿ ಅಂದ ಕೊರಗ ಆ ಪೆತ್ತ ಒಂಜಿ ಇದ್ಯತ್ತೋ ಅವಾಗ ಎಕಟೀರೀಗ ಹೆಂಗೆ ಗಂಜಿ ಗಣಿದು ದೇಪಲ ಪೇರು ವೈಪುನವು ದಾನೆ ಉಂಡು ಅವ ಅಂಚ ಪೆತ್ತ ಮಾಯ ಆತು ನೋಡಿ ಅಯ್ಯೋ ಮರತ್ರುಂಡು ಮನತ ಪೇರು ಗಂಜಿ ಬಂದ ಪಾಡ್ದು ಕೊರಿಯಲು ಈ ಪೆರಪ 1000 ಬೆತ್ತ ಒಣತ್ತೆ ಪೆರಪಾಯಿ ದೇ ಇತ್ತ ಇರ ಒಂಜಿ ಬೆತ್ತ ಒಯ್ನ ಏನು 1000 ಒಣತ್ತೆ ನೆನಪಿ ಆತ ಮಾಯುಟ ಆ ಬರ್ತುರ ಕೆಲವೊಂದು ಆಗ ಆತ ಶಕ್ತಿ ಆ ಬರ್ತುರಿತ್ತು ಮಾಯುಟ ಕೊಣತ್ತಿ 1000 ಬೆತ್ತಗಳು ಛೇ ಹೆಂಚಿನ ಕತೆ ಅಂದು ನಂತ ಅಲ್ಲೆಲ್ಲ ಬಾರಿ ಬಂದು ಅಂಚು ಕೊರಗಜ್ಜನ ಆ ಕೀರ್ತಿಗಳು ದುಮ್ಮು ಬೋಂಡು
ಆಳ್ನ ಮಗೆ ಬುಕ್ಕ ಕಡೆಗೆ ಆಯ್ದಾನೆ ಹೇಳಿದ್ರೆ ಚಾಕು ಕತ್ತಿ ಇರ್ತಲ್ಲತ್ತೋ ಕಾಡಿಗೆ ಹೋಯಿ ಅಪ್ಪಡ್ದು ಬಲ್ಲು ಕಟ್ತಿ ಬುಕ್ಕ ಕೊಣತ್ತು ಇಲ್ಲಲ್ಲಿ ಕೊಣತ್ತು ಚಕ್ಕಪ್ಪ ಬೂರಂತು ಬಟ್ಟಿ ಮುಡ್ಯಾರ ಕುಡುಪು ಮುಡ್ಯಾರ ಕಾಂಟೆ ಮುಡ್ಯಾರ ಮಂತ ಬರೋ ಶುರು ಮಾಡ್ತಿ ಇಂಬ್ಯಾಗ ಬತ್ತಂದು ಅರಿಬಾರು ತಾರಾಮಾರ ಬತ್ತದು ఆయన ಕೊಟ್ಟಾಡು ನೀರಕ್ಕೆ ಜಾಗಿ ಅಜ್ಜಿಬೇಕು ಆತನ ಚೆನ್ನೈ ಉಳ್ಳಿತಾಯ ಎಲ್ಲೇ ಫಟಿಂಗಿ ಆಯ್ದಾನೆ ಹೇಳ್ತಿದಂಟ ಅಪ್ಪೆ ನಮ್ಮ ಇಲ್ಲಲ್ಲ ಈತ ಅರಿಬಾರದ್ದಿ ಈತ ಅರಿಬಾರವಂತ ಪೂರ ఆయన ಕೊಟ್ಟಿಡು ರಾಶಿ ಆ ಕೊರಗನ ಕೊಟ್ಟಿಡು ರಾಶಿ ಬುರ್ಲತ್ತು ಮೇಲೆ నుంచి ಕೆಲಸ ಅನ್ಪುಕೋ ನಾವು ಮೇಲೆ ಸಫಾಯಿ ಮಾಡ್ಪುಕೋ ನಂಗೆ ಅರಿಬಾರು ಬರ ನಂಗೆ ತಿಕ್ಕೊಂಡಿ ಅಯ್ಯೋ ಮಗ ಆಯ ನಿನ್ನಲೆ ಕೊಂಡು ಬಾಲೆ ఆయన ಅರ್ಥ ಬಿರ್ತೀರಿ ಏನು ಸಾಂಕತೆ ಹೇಳ್ತಾರೆ ಇನ್ನಂತ ಮಾಲ್ಪೇರು ನಮ್ಮ ಬಳ್ಳಿ ನಂಗೆ ದೇವರ ಎಡ್ಡ పేరు ಪಾರು ಬುಗ ఆయన ಅಲ್ಪ ಉಂತಪ್ಪಿ ಹೇಳ್ತು ಅವಾಗ ಗೊತ್ತಾಳು ಮೆಂಚ ಮಾಲ್ತೇಂದು ಅಲ್ಪಡ್ದು ನಾನೇನು ಮುಟ್ಪ ಉಂತು ಅಂತ ఆయన మల్పేదంటే మాయొటే కెరుండారు అంటే మాయొట్ర ఆయన కెర్పెంటే సైపోయింది అర్థం మాయొట్ర మిగల కన్నుకు తోజే ఓಳ ఉಳ್ಳಿ ಈ ಅಪ್ಪೆ ಈ ಮಗೆ ಸೈತನ ಬೆಚ್ಚಾಡು ದಾಯ್ತೋ ಆಗ ಕೊರ್ಪುಣ್ಣ ಮರತ್ತಲ್ಲ ಅಲ್ಲ ಆಲೆಲ್ಲ ಅಂಚನೆ ಹೇಳ್ತೆ ಆಲೆಲ್ಲ ಮಾಯೊಟ್ಟು ಕೆರಿ ನಾನು ಈ ಊರು ಅಂತ ಹೇಳಿ ಅಲ್ಪದ ಬತ್ತಿ ಒಂಜಿ ಚೌಟೇರ್ನ ಊರು ಆ ಊರು ಒಂಜಿ ಪುದರುಂಡು ಆ ಚೌಟೇರ್ನ ಊರು ಬರ್ಪಿ ಅಲ್ಪ ಮನತಾನೆ ಆಯ್ತು ಅಂದ್ರೆ ಭೂತೋಗನ್ನು ಕೋಲ ಮಂತ ಕೊರಿಯರ ಮಂತ ಅಲ್ಪ ತಯಾರು ಮಾಡ್ತೀರು ಅಪ್ಪ ಅಲ್ಪ ಚೆನ್ನೈ ಅದು ಚೆನ್ನೈನಿ ಆಯ ಅಲ್ಪಡ್ದಾನೆ ಅಲ್ಪ ಅಂಟ ಆಯ ಸೈತಿದ್ಯಪ್ಪ ಅವ್ರದ್ದು ಉಳ್ಳಿ ಏನು ಒಂದು ಬೊಂಡ ಬಂತ ಏನುಕೊಂಡ್ರಪ್ಪ ಇವ್ರು 7 ಜನ ಒಂಡಿರ ನಾ ಬೊಂಡ ಕಟ್ಪೇರ ಮಾಡ್ತಾರತ್ತೋ ಸಿರಿ ಬೊಂಡ ತಾಯಿಗವು ಆ 7 ಜನದ ಸಂಬಳವನ್ನು ಹಿಂಗೆ ಕೋರ್ಲಿ ಏನು ಒರಿಯ ಉಂಡ್ರಪ್ಪ ಅಂಡಿ ಆಮೇಲೆ ಮೇ ಒಂಜು ಕಂಗಿಟ್ಟು ಬರ್ತದೆ ಎಳ್ಪ ಕಂಗಿಟ್ಟು ಜತ್ತಿ ಇದು ಪಾರ್ತಾರೆ ಒಂಜು ಕಂಗಿಟ್ಟು ಬರ್ತಿ ಎಳ್ಪ ಸಾರೆಟ್ ಜತ್ತಿ ಎಳ್ಪ ಸಾರೆಟ್ ಜಪ್ಪನ ಆತ ಸಿರಿಲ್ಲ ಆತ ಬೊಂಡಲ ಪೂರ ದತ್ತ ಕೊಡದ ಇನ್ನು ಆ ಚೌಟನ ಇಲ್ಲ ನೆಕ್ಸ್ಟ್ ಮುಂದಿಲ್ಗೆ ವಡ್ಡಿ ಮುಂದಿಲಟ್ಟು ನಮ್ಮ ಎದುರ್ತಾ ಒಂದು ಆನೆ ಬಾಕ್ಲುಂಡವಿ ಐಕ ಮುಂದಿಲ್ದು ಅನ್ಪುಣೆ ಅಲ್ಲಿ ಮಂತ ಪೂರ ಪಾಡಿ ಅಲ್ಲಿ ಮಂತ ಹವಮಾವ ಅಂತುಂಡು ಕಳಸದಿ ಇಡ್ತುಂಡು ಮಾತೆಲ್ಲ ಕೈ ಮುಗಿಯರ ಅಂತಿದ್ದಾರೆ ಇಂಬೆ ಜಾಲ್ಟು ಉಳ್ಳಿ ಇಂಬೇಗಲ್ಲ ತೋಜಿನ ಕೈ ಮುಗಿಟ್ರುಕೋ ಏನು ಚಲ ಪುಂಡ ಮಂತ ಒಣತನೇ ಏನತ್ತೋ ನಂತರ ಇಂಬೆ ಕೈ ಮುಗಿಯರ ಅಡ್ಡೆ ಪೊಗ್ಗುತ್ತಾವನಂಡ್ರಿ ಕೆಕ್ಕಲು ಕೈ ಬಾರ್ದು ಬಿದಾಯಿ ನೂಕ್ಯಾರು ಭಾಷೆ ಕೆಟ್ಟ ಇದಾಯ್ತು ಅಂತ ಆಲೋಚನೆ ತಿಳಿ ಕೈ ಮುಗಿಯರ ಅರ್ಪಣೆ ನಂತರ ಪೂರ ಏನು ಬಿದಾಯಿ ಬಾಡ್ಬೇರು ಅಪ್ಪ ಏನು ಕೊಣತ್ತಲ್ಲ ಸಿರಿ ಬಂಡ ಮಂತ ಉಳ್ಳಾಯಿ ಬೊಗ್ಗುಳಿ ಏನು ಮಾತ್ರ ಉಳ್ಳಾಯಿ ಬೊಗ್ಗಿರಬಳ್ಳಿ ಅತ್ತೋ ಅಂದು ಅನ್ಪಿ ಎದುರ್ತ ಮುಂದಿಲಿಡ್ತು ಉಳ್ಳಾಯ್ತ ಮುಂದಿಲಿಗೆ ಓಪಿ ಉಳ್ಳಾಯ್ತ ಮುಂದಿಲಿಗೆ ಹೋತಾ ಬಣ್ಣಗಲಿ ಬಾರಿ ದಾಲ ಮಾಲ್ಪೇರಾಯಿಸಿ ಅಪ್ಪ ಈ ಚೆನ್ನೈ ಅನ್ಪಿ ತೂಕೋ ನಿಕ್ಕ ಜುಮಾತಿ ಕಲ್ಪಾವಲಂಜಿ ದಿನ ಜುಮಾತಿ ಒಂಜಿ ಪ್ರಾರ್ಥನೆ ಅನ್ಪಿ ಬುಕ್ಕ ಕೋಲ ಮಾತಾಂಡು ಮತ್ತು ಅಡಿಗೆ ಒಂಜಿ ಮುಕ್ತಾಯ ಅಂಡು ಬುಕ್ಕ ಪಿರ ಒಂಜಿ ದಿನದ ಅಂಟ ಪರಿಣಾಮ ಇನ್ನೂ ಗೊತ್ತಲಾಂಡು ಇಂಬಿ ಚೆನ್ನೈ ಜನ ಮೇಲೆ ಕಲ್ಪ ಉಂಟು ಮಿಗಿಲಿದ ಅಂತ ಮಾತ್ರ ಕೆಲಸ ಉಂಟು ಅಪ್ಪೆ ಉಪ್ಪಡು ಉಂಡ್ರೆ ಉಂಟು ತಿಪ್ಪಲು ಒಂಜಿ ಅಂಬಟದ ಮರತ ಹೋತು ಒಂಜಿ ಉಪ್ಪಡ್ದ ಏನು ಕೊಯ್ಯಿ ಅಂಬಟೆ ಕೊಯ್ಯಿ ಒಂದು ಬಲ ಮಗ ಏನೋ ಈ ಕಡೆ ಬಣ್ಣ ತುಂಬ ಉಂಟವು ಅಂಚೆ ಅಂಬಟದ ಬರ ಅಡೆ ಪೋಯಿ ಆಡೆ ಪೋತು ಆ ಸ್ಥಾನಕ್ಕೂ ಕಾರದಿಡ್ಡಿ ಜುಮಾತಿನ ಸ್ಥಾನ ಒಂಜು ಕಾರದಿಡ್ಡಿ ಬುಕ್ಕಂಜು ಕಾರನ ಅಂಬಟದ ಮರಕ್ಕದಿಡ್ಡಿ ದೀಡ್ತು ಅನಗ ఆయన అల్పడితే ఆ జుమాది మాయ ಮಾಡ್ತಾನೆ ಎಲ್ತೆ ಬಿತ್ತು ಹೋಯ್ತಿರಲ್ಲ ಅಂದು ಇಂಬೆ ಅಂಬಟೆ ಕೊಂಡ್ರೆ ರಾಯಿಸಿ ಆತ ಮನೆ ಓಡಿ ಹೋಯ್ದು ಅಲ್ಲ ಏಪಳ್ದ ಗಂಜಿ ಬುಕ್ಕ ಒಂದು ಕಲಿ ನೆನಮಂತ ಕೊಂಡ್ತು ದೀಡಿಯಲು ಲೆತ್ತಲ್ಲ ತನಿಯ ಬಲ ಅಂದು ಅಪ್ಪೆ ನೀರು ಕಣ್ಣುಗೆ ತೋಜಿ ಏನು ಹೊರ ಏನು ಮುಟ್ಪೊಳ್ಳೆ ಅಲ್ಪೊಳ್ಳೆ ಏನು ಹೊರ ಬೈಪರ್ ಹಿಡಿದು ಹೋಗ್ಕೊಂಡ್ಪಿ ಹೊರ ಗುಡ್ಡಿಡ್ತು ಹೋಗ್ಕೊಂಡ್ಪಿ ಇಂಚೆ ಒಳ್ಪಡ್ತಾವಂತ ಬರ ಹೋಗ್ಕೊಂಡ್ಪಿ ಎಲ್ಲ ತಾಯ್ತನ ಮಾಡ್ಕೊಂಡು ಇಂಬೆ ಮಾಯಗಾಯಿ ಎಂದ್ರೆ ಇಂಚೆ ಮಾತ ಕತೆಗಳು ಬರ್ಪುಂಡು ಅಂಚನೆ ಸುಮಾರು ಉಂಡು ಪಣಿರ ಉಂಟ ಗಂಟೆ ಗಟ್ಟಲೆ ಬೋಡವು ಕೆಲವು ಚೌಟೇರಿಗೆ ಬುದ್ಧಿ ಕಲ್ಪೈ ಬುಕ್ಕ ಕೆಲವರಿಗೆ ಬಂದು ಅನ್ಯಾಯದಲ್ಲಿ ಇವರ ಸಂದು ಮಾಡ್ತಿ ಒಂಜಿ ಬುಕ್ಕ ಅಲ್ಪ ಕಟ್ಟಾತು ಬೇತೆ ಊರುಗಳಿಗೆ ಹೋಗಿ ಆ ಕೇರಿಗಾಯಿ ಬತ್ತನೆ ಓಡುದಂಟ ಕೇದಾಡಿ ಗುತ್ತು ಬತ್ತಿ ಆ ಕೇದಾಡಿ ಗುತ್ತುಟ್ಲ ಒಂಜಿ ಹೊಸಬಾರು ಚೌಟೇರು ಇತ್ತೇರು ಅಲ್ಪ ಪಣಿದಾರ್ಲಂತ ಅಹಂಕಾರ ಬಾತೇರಿ ಸಿಟ್ಟಿ ಮಗೆ ಸೇನವೇನೋ ಅಂತ ಬರೋ ಕೆಂಡಾಗ ಅವತ್ತವ ಏನು ಕೊರಗೇರ ಮಗಿ ಅಂದ ಅವ ಈಗ ಸೊಲ್ಮೆ ಸಂದ ಹೊಡೆದು ಗೊತ್ತಿಜ ಕಾರು ಅಂತ ಹತ್ತೋಡು ಜಮಲ್ಲಾಗಲ್ಲ ಆವಪ್ಪ ಏನಂದ್ರೆ ಕಾರು ಅಂತ ಹತ್ತಿ ಕೈ ಮುಗ್ಗಿ ಆವು ಬಲ ಎಂಕಲ ಗುತ್ತು ಬಲ ಅಂತ ಅಲ್ಲಿ ಅಂತ ಬೇರು ಬೇರೆ ಒಂದು ಕಲ್ಪೋಡುಂಡಿ ಆರು ಕಂಬಳದ ಗೋಣಿರುತ್ತು ಆ ಗೋಣಿರಿಗೆ ಪಾರ ಬಾಡ್ತು ಐನು ಆಡೆ ಜರ್ಪೈ ಅದು ಆಯ್ತು ಗೋಣಿರು ಜತ್ತತ್ತೋ ನೋಡ ಚೌಟರೇ ಬೆಚ್ಚಾಂಡು ಅವ್ರಿಗೆ ಬಲಿಮೆ ತಡಿ ಬಾರಿಯರು ಬಲಿಮೆ ತರು ದಾನಿ ಉಂಟು ಆಡೆ ಹೊಸ ಭೂತ ಆತುಂಡು ಐನು ನಂಬೋಡುಂದಲ ತೋಜುಂಡು ಐಡ್ತವ್ರು ಐನೊಂಜಿ ದಾನಿ ವ್ಯವಸ್ಥೆ ಮಾಡ್ಬಿಡೇನು ಅಂಚೆ ಭಾರಂತ ಬತ್ತೇರು ಅವರು ಈಗ ಬಡ ವ್ಯವಸ್ಥೆ ಬರ ಮತ್ತು ಮಾಡ್ತೀರು ಈಗ ಏನು ಅಂತ ಪ್ರಾರ್ಥನೆ ಮಾಡ್ತೀರು ಕುಂಬಿ ಪ್ರತ್ಯಕ್ಷ ಆಯಿ ಆತ ಬಣ್ಣ ಈಗ ಮಾಡೋ ಕಟ್ಟದ ಕೊರಿಯರು ಕರ್ಬತ ಬಡು ಬಂಗಾರ್ತ ಗೆಜ್ಜಗತ್ತಿ ಮಾಲ್ತ ಮಾಡು ಮಾಲ್ತದ ಮಾಡೋ
ಪೊರ್ಲದೊಂದು ಮಾಡ ಆಚರಣೆ ಮಲ್ತಜೇರಲ್ಲ ಮಾಡ ಮಾಲ್ತದ್ದು ಬುಕ್ಕ ಕೈಕೊಂಜು ಕಟ್ಟಿ ಬತ್ತಿರ ದೊಣ್ಣೆಂಜು ಉಂಟವಿ ಅವು ಬಂಗಾರದ ದೊಣ್ಣೆ ಇಂಚ ಮಂತ ಮಾಲ್ತದ ಏನು ಸ್ವಲ್ಪ ಸ್ಥಾಪನೆ ಮಾಡಿದ್ರೆ ನಮ್ಮ ಬೆರಸರು ಮಾಡ್ತೀರಿ ಒಂತದೇ ಮೇಲೆ ಪೈತೆ ಅಲ್ಪದಕ್ಕೆ ಹೋಯಿ ಬೇತಂಜಿಗೆ ಹೋಯಿ ಕೊಡಂಗಲ್ ಮಾಡಿ ಹೋಯಿ ಸುಮಾರು ಗುತ್ತು ಬರ್ಕೆಗಳೇ ಹೋಯಿ ಅಕೇರಿ ಕುತ್ತಾರು ಬದವಾಗ ಬತ್ತಿ ಲಾಸ್ಟ್ ಗನ ಎರಡು ಗಂಟೆ ಕುತ್ತಾರು ಬದವಾಗ ಬತ್ತದು ಅಲ್ಪ ನಾಳು ದಿಕ್ಕಲು ಹೆಣ್ಮ ದಿಕ್ಕಲು ಅಂಚೆ ತುಯ್ಯೆ ತೂತಾನಾಗ ಮಾತ ಏನು ಒಳ್ಳೆ ಬತ್ತನೆ ಗೊತ್ತಾಂಡು ಅಂಚ ನಾಳು ಬರ್ಕೆ ಹೆಣ್ಮ ಗುತ್ತು ಅಂಚನೆ ಪದ್ನಾಜಿ ಬರ್ಕೆಗಳು ಗುತ್ತುಗಳು నేను మందపురతూ తల్పోంజి నెల అవుతుంది 4 కోడిల దృష్టి ನಾನು ಮುಟ್ಪಡ್ದು ಒಳ್ಳ ವೈರದ್ದಿ ಮುಟ್ಪಡ್ದೆ ಏನು ಮದುವೆನು ಮುಟ್ಪಡ್ದೆ ಪೂರ ಸುಧಾರಣೆ ಮಾಡ್ಕೊಂಡು ಅಲ್ಲಿ ಉಂತಿ ಕುತ್ತಾರು ಬದೌಟ್ರು ಆ ಕೇರಿತ ಏನ ಒಂದು ಸತ್ಯ ನಿಲಂಡು ಪೂರ ಕಾರ್ಣಿಕ ತೋಜ ಒಂದು ಕಲೆ ಕಾರ್ಣಿಕ ತೋಜ ಉಂಟು ಇನ್ನಿಲ್ಲ ನನಗೆ ತುಳುನಾಡಿಗೆ ಆಶೀರ್ವಾದ ಕೊಡುವಂತು ఆయన ರಕ್ಷಣೆ ಮಾಡ್ಕೊಂಡ ದೈವ ಒಂದೇ ಹೇಗ ಬುದ್ಧರು ಆ ರೀತಿ ನಮ್ಮ ಮಂಜು ಕರಗಿರ ಕತೆ ಸರಿಟೆ ಹೋದ್ರೆ ಅರ್ಧಂಬರ್ಧ ಈಗ ನೆನಪು ಬರ್ಬುಜಿತ್ತ ದಯಂಡ ಪ್ರಾಯ ಆಡವಿ ಪ್ರಾಯ ಅನ್ನೋಕೆ ನೆನಪು ಬರ್ಬುಜಿ ಇವರ ಮರಪ್ಪೇರ ಜಾಸ್ತಿ ದುರ್ವಾದಂತೆ ಅಂಚ ಈ ಕತೆ ಉಂಜತ್ತು ನಂಗೆ 1000 ಒಂಜಿ ದೈವಗಳುಳ್ಳ ಇನ್ನೊಂಜಿ ತೆರೆಯುಂಡಿ ತುಳುನಾಟಿ ಎತ್ತ ದೈವಗಳುಳ್ಳ 1000 ಒಂಜಿ ದೈವಗಳುಳ್ಳ ಎಂಚನ ಪರಿಸ್ಥಿತಿ ಉಕಪ ಎಂಚ ಕಾರಣಿಗ ಇಪ್ಪು ತುಳುನಾಡ್ತಾವ ಕಾರಣಿಗಂಟು ಆಮೇಲೆ ನಮ್ಮ ಈ ಕನ್ನಡ ಭಾಷೆ ಈ ಭಾಷೆ ಬಂದ ಉತ್ಪತ್ತಿ ಆಪಣೆ ದುಂಬು 3000 ವರ್ಷಗೂ ದುಂಬು ತುಳು ಬಿಟ್ಟದುಂಡು 3000 ವರ್ಷಗೂ ದುಂಬು ದಾಳ ಬೋಡ್ಚಂದ್ರ ಭಾಷೆ ಅಂತ ಲಿಪಿ ಇತ್ತುಂಡು ನಿನ್ನ ಮಲಯಾಳದಲ್ಲೇ ಕೊರ್ಲಿ ಎಂಕ್ಲೆ ಕೊಡ್ಸಿ ಇರಲಿಲ್ಲ ಬಾಯಿ ಉದಾರಿಗಳು ನಮ್ಮ ಅಂತ ಹೇಳೋದು ಆಗಲು ಬರಲ ಕೊಂಚ ವ್ಯವಸ್ಥೆ ಮಾಡ್ತದೆ ಇನ್ನು ಆ ಲಿಪಿನ ಆಗಲು ಪಾಡಿ ಉಂಡರು ಇಂದ ನಂಗೆ ತುಳುಗು ಲಿಪಿ ಮಟ್ಟದಾಗ ಎಣ್ಮೆನೆ ಪರಿಚಯದು ಸರ್ಕಾರ ಸೇರ್ಸಾರದ ಅಭಿವೃದ್ಧಿ ಇತ್ತು ದಾಯಂಟ ಬಾರಿ ಉಡ್ಡರಿತ್ತೆಲ್ಲ ಲಿಪಿ ಇತ್ತು ನಾವು ಆಯ್ತಾ ಒಂದೇ ಆತನದು ಇತ್ತ ಲಿಪಿ ಇತ್ತು ನಾವು ನಮ್ಮ ಪುಂಡೂರು ಪುಣ್ಚತ್ತಯ್ಯರು ಆರು ಸುಮಾರು ತುಳು ಬುಕ್ಕುಗಳನ್ನು ಎರೆರ ಇಲ್ಲದೆ ಹೋದು ಪರ ಗ್ರಂಥಗಳನ್ನು ನಾಡ್ತಾ ಬರ್ತದೆ അതിന് ಪೂರ ಪ್ರಿಂಟು ಆದದ್ದು ಪುಣ್ಯಡೆ ತೀರು ಹೋಯಿರ್ಲಾರು ಮಹಾಕವಿ ಕುವೆಂಪು ನೆನಪು ಪೂವೆಂಪುದು ಅರೆ ಬುಕ್ಕಂಜು ಬಿದ್ದಾರು ಪುಂಡೂರು ಪುಣ್ಯಚ್ಚತ್ತಾಯ ಅಂತ ಪೂವೆಂಪು ಅಂತ ಬುದರ್ಲದ ಇಡ್ತೀರು ಇತ್ತ ನನಗೆ ಕಂಪ್ಲೀಟ್ ಅಂಜಿ ಚರಿತ್ರೆಗಳು ನಂಗೆ ಸಿಕ್ಕುತ್ತೋ ಐದು ಥರ ತುಳುನಾಡುಗ ಒಂಜಿ ಎನ್ಮೆನೆ ಪರಿಚ್ಛೇದ ಅಟ್ಟು ನನಗೆ ನಮ್ಮ ಒಂದು ಪ್ರತ್ಯೇಕ ವ್ಯವಸ್ಥೆ ಆವಡು ನಂಗೆ ಅಂಚ ಮಾತಿರಲ್ಲ ನಮ್ಮ ಇನ್ನು ದೇವರ ದಯವಿಟ್ಟು ಸ್ವಾಮಿ ಕೊರಗಜ್ಜನ ಅವೇ ರೀತಿ ಶಬರಿನಗರದ ಗುಳಿಗ್ಯ ಉತ್ಸವ ಮದೈನಿ ಆವಂದುಂಡು ನಂಕಲ ಬಾರಿ ಅಂಕಲ್ ಅಂಚಿ ಬಣ್ಣಗ ಆಣಿ ಮುಟ್ಪಡ್ದೇನು ಪೋನಗ ಮುಳು ದಾಲಜ್ಜನ ಬಲ್ಲೆಲ್ಲ ಒಂಜಿ ಎಲ್ಲೇದಾಯ್ತು ಒಂಜಿ ಕಟ್ಟೋಣ ಎತ್ತಂಡು ಅಂಟ ಒಂದು ಈ ಸ್ಥಿತಿಗೆ ಇಡೀ ಎತ್ತೋಡು ಇತ್ತಂಡ ನಿಜವಾದಲ್ಲ ಕೊರಗಜ್ಜನ ಒಂಜಿ ಆಶೀರ್ವಾದ ಮನೊಳ್ಳಿ ಮೂಳಿತನ ಸರ್ವೀರೆಗಳ ನಂಕಲ ಅಂಕಲ ಓಳು ತಿಂದಂಡ ಕೊರಗಜ್ಜನ ನಂಬುನಾಗಲಿ ಮೊಟ್ಟೆದರ ಕಟ್ಟು ಬಂದ ಬಾರಿ ಗೌಜಾಪುಂಡು ಅಂಚ ಆ ದೈವನು ಆ ಪ್ರಸಿದ್ಧವಾದ ನಂಜನ ದೈವವು ಕೂಡ್ಲೆ ಫಲ ಕೊರ್ಪುನು ನಿನ್ನ ಭಕ್ತಿಪೂರ್ವಕ ಅದು ನಂಬುಕೋ ನಮ್ಮ ಮಾತ ತುಳುನಾಡದ ಜನಕ್ಕಳಿಗೆ ಎಡ್ಡ ಮತಿ ಕೊರಡು ಎಡ್ಡ ಕೆಲಸ ಶಕ್ತಿ ಕೊರಡು ಅಂತ ಬಂಡಂತು ಎನ್ನ ಪಾತ್ರ ಜಾಸ್ತಿ ಅಂಟ್ಲ ಉಂಟಾಡ್ರಬೇ. ಧನ್ಯವಾದ ಸರ್. ಇದೀಗ ದೈವ ನರ್ತಕರಾದಂಥ ಶ್ರೀಯುತ ಡಾಕ್ಟರ್ ರವೀಶ್ ಪಡುಮಲೆ ಇವರಿಂದ ಶುಭ ಹಾರೈಕೆ. ರತ್ನಾಕರ ದೌತಪದಂ ಹಿಮಾಲಯ ಕಿರೀಟಿನಂ ಬ್ರಹ್ಮರಾಜಶ್ರೀ ರತ್ನಾಡ್ಯಂ ವಂದೇ ಭಾರತ ಮಾತರಂ. ತಾರೆದಾತು ತೋರಟು ಕಂಗದಾತು ಉದ್ದೊಡು ಸುಣ್ಣದಾತೆ ಬುಲ್ದುಡು ಇಡಿಪಾಲೆ ಪಿಂಗಾರಡು ಜಾತಿ ಕೇದಗಡೆ ನೀತಿ ಸಂಪಗೆಡೆ ಏಳು ಕಡಲಾರಾಯೇರಿಟ್ಟು ಬೊಳ್ಳಿ ಕುದುರೆದ ಮಿತ್ತೆ ಬೊಳ್ಳಿ ಸತ್ತಿಗೆ ತೀರ್ತೆ ಉದಿಯ ಬೆಂದಿನ ಮೂಲ ತುಳುವನ ಆತ್ಮದ ಶಕ್ತಿಗೆ ಒಲಿದ ಬತ್ತಿನಂಚಿನ ಆ ಬೆರ್ಮೆರೆಗೆ ತರೆತಗ್ಗ ಒಂದು ಆನಿತ ದಿನ ಅಜ್ಜಿ ಕಲ್ಲು ಪನ್ಪಿನಂಚಿನ ಒಂಜಿ ಪೊರ್ಲ ಕಂಟದ ಮಣ್ಣೆ ಆ ಮಣ್ಣಡೆ ಅಪ್ಪೆ ದುಗ್ಗು ಬೈದ್ಯತಿನ ಆತ್ಮದ ಶಕ್ತಿಗೆ ಒಲಿದೆ ಕಾಲಿ ಒಂಜಿ ಸರುಳಿತ ಕಲಶಗೆ ಒಲಿದು ಬತ್ತಿನಂಚಿನ ಸ್ವಾಮಿ ಆ ಕೊರಗತನಿಯಗೆ ನೀಟಪ್ಪ ಅಡ್ಡಬೂರೊಂದು ಈ ಪರ್ಮಲೆ ಮಣ್ಣಡೆ ನೆಲೆ ಉಂತಿನ ಸರ್ವ ದೈವ ದೇವರೆಗಳ ತರೆತಗ್ಗ ಒಂದು ಈ ಪೊರ್ಲಕಂಠದ ಸುಧರ್ಮ ಚಾವಡಿದ ಮತ್ತರ್ಮೆಡೆ ಪಾಲು ಪಡೆಯೊಂದು ಧಾರ್ಮಿಕದ ಚಿಂತನೆದ ಧಾರ್ಮಿಕ ಭಾಷಣ ಕೋರ್ದಿನಂಚಿನ ಗುರುವರಿಯರ್ನ ಪಾದ ಕಮಲಗು ನೀಟಪ್ಪ ಅಡ್ಡಬೂರೊಂದು ಈರ್ನ ಆಶೀರ್ವಾದ ನಟ್ಟೊಂದು ಅವೇ ಲೆಕ್ಕನೆ ಮತ್ತರ್ಮೆಡೆ ಪಾಲು ಪಡೆಯಿನ ಮಾತ ಬಿನ್ನೆರೆನಲ ಈ ಪೊರ್ತುಡು ನೆನವರಿಗೆ ಮಲ್ತೊಂದು ತೀರ್ಥಮೇಟೆ ವನಸದ ಪೊರ್ತು ನನ
ಏಪ ವನಸಿಗೆ ತಯಾರಪ್ಪ ಬಂಜಿದ ಬಡವು ಕಟ್ಟೊಂದುಂಡು ಆಂಡಲ ಈ ಚಾವಡಿಡೆ ನಮ್ಮ ಎಂಚಿನ ಬೇಲೆ ಉಂಡ ಅವೇನು ಮುಗಿತದ ಬೊಕ್ಕನ ಮಾಡಿ ಪೋಯಿ ಪನ್ಪಿನಂಚಿನ ಒಂಜಿ ಕಲ್ಪನೆ ಒಂದು ಸ್ವಾಮಿ ಕೊರಗಜ್ಜನ ನಿಜವಾಯಿನ ನಂಬಿನ ನಂಬೊಳಿಗೆದ ಭಕ್ತರು ನಿಕುಲು ಮಾತ ಇಡೆ ಬೈದರೆ ನಿಕ್ಲೆಗ ಮಾತಿರೆಗಲ ಎನ್ನ ಬುಡು ಬುಡಲದ ಸೋಲೈತದೆ ಸೊಲ್ಮೇಲಿನ ಸಂದೈತ ಮಲ್ತೊಂದುಲ್ಲೆ ಬಂದುಳೆ ಆನಿತ ದಿನ ನಮ್ಮ ಮೂಲ ತುಳುವೇರನಕಲೆ ಆ ಬೆರ್ಮೇರೆ ನಮ್ಮ ಈ ತುಳುವ ನಾಡನ್ನೇ ಉಂಡು ಮಲ್ತಿನ ಪೊರ್ತುಗು ಅರಿಭಾರ ಸಂಸ್ಕೃತಿದ ಮುಖೇನವಾದ ಉಂಡಾಯಿನಂಚಿನ ನಮ್ಮ ಈ ತುಳುವ ನಾಡದ ಸಂಸ್ಕೃತಿ ಈ ತುಳುವ ನಾಡದ ಆಚಾರ ವಿಚಾರಲು ನಮಕ್ಕೆ ಏರ್ಲ ನಮ್ಮನ ಕಾಪುನಕಲು ಏರ್ಲ ಇಜ್ಜೆರಿಂದ ಪನ್ನಾಗ ಆನಿತ ದಿನ ಆ ತುಳುವೆ ಪಂಡ ನಮ್ಮ ಹಿರಿಯಕಲು ಮಲ್ತಿನ ಈತೆ ನಮಕ್ ಕಣ್ಣು ತೋಜಂದಿನಂಚಿನ ಒಂಜಿ ಶಕ್ತಿ ಉಂಡು ಆ ಶಕ್ತಿನ ನಮ್ಮ ತನ್ನ ಉಡಲಿಡ್ದಿಡಂತೂ ನಮ್ಮ ಪೂಜೆ ಮಲ್ತೊಂಬ ಬತ್ತಂದಿತ್ತಂಡ ನಮ್ಮ ಪೋಯಿನಲ್ಪ ಬತ್ತಿನಲ್ಪ ನಮಕ್ ದುಂಬು ಸಂಗೀತ ಪಿರೋ ಪಾಸಾಡಿ ಆತುಂತು ನಮ್ಮ ಪಾಡಿ ಗಂಧ ಅಲಿಯಂದಿ ಲೆಕ್ಕ ನಮ್ಮ ಮಲ್ಪಿಂಚಿನ ಮಾತ ಬೇಲೆಗಲ ಬರ್ಪಿ ಮಾರಿಗೆ ಕರ್ಬದ ಬೇಲಿ ಆತುಂತು ನಮನ ಮಾತ ಕಾಪುತಿತ್ತು ಕಾತೊಂದು ಬರ್ಪೇರು ಪನ್ಪನ ಒಂಜಿ ನಂಬೊಳಿಗೆ ನಮ್ಮ ಹಿರಿಯಕ್ಲೆಡೆತ್ತಂಡೆ ಐಕ್ ಬೋಡಾತೆ ಅಕ್ಲು ದಾಲ ಮಲ್ತಜೇರೆ ಕಾಡೆ ಸುತ್ತಲ ಇತ್ತಿನಂಚಿನ ಕಾಡಿತ್ತಿನಂಚಿನ ಆ ಕಲ್ಲಿನ ಪೆಜೊಂದು ಬತ್ತೇರೆ ಅಲ್ಪ ಆ ಮರತ ಅಡಿಟೆ ತುದೆಟಿತ್ತಿನಂಚಿನ ಕಲ್ಲಿನ ಪೆಜಿತೆ ಆ ತುದೆತ ನೀರಿನ ಐಕ ಪಾಡಿಯರೆ ಕಾಡ ಪುರ್ಪನು ಕನತ್ತೇರೆ ಐನ ವೈಕೆ ಒಂಜಿ ಪೂಜೆ ಪಲ್ತೇರೆ ಆಡೆಗೆ ಎಂಕುಲು ನಂಬೊಂದಿತ್ತಿನ ಶಕ್ತಿ ಈಯೇ ಆದಿಪ್ಪುಡು ಆ 7 ಕಡಲೆ ಅಲ್ಲಿ ಕಡಲೆ ಸುರುಳಿ ಕಡಲೆ ನೆತ್ತೆರೆ ಕಡಲೆ ಪಾಮಾಜಿ ಕಡಲೆ ಪೇರ ಕಡಲಂತಿ 7 ಕಡಲ ನಡುಟಿಪ್ಪಿನಂಚಿನ ಆ ಮಿತ್ತ ಮಿರಿಯ ಮೇಗಿ ಲೋಕದ ಸೂರ್ಯನಾರಾಯಣ ದೇವರಿ ಎಂಚ ಉಂಡಾತೆರ ತೀರ್ಥ ಸಿರಿಬಾರಿ ಲೋಕಡು ಭೂಮಿ ಉಂಡಾನಗ ಆ ನಮ ನಂಬೊಂದು ಬತ್ತಿನ ಬೆರ್ಮೆರು ಉಂಡಾಯರು ಪನ್ಪನಂಚಿನ ಆ ನಂಬೊಳಿಗೆಡೆ ಆ ದೇವರೇನು ನಂಬೊಂದು ಬತ್ತೇರೆ ಪಂಡ ಆ ದೈವೋಲೆನೆ ನಂಬೊಂದು ಬತ್ತೇರೆ ಆನಿತ ದಿನ ಎಂಚ ನಂಬೊಂದು ಬತ್ತೇರ ಆ ಮರತ ಆ ಅಡಿಟೆ ಆ ಕಲ್ಲಿನ ನಾಟಾಯರೆ ಎಂಕುಲು ನಂಬೊಂದು ಬತ್ತಿನ ಶಕ್ತಿ ನಿಕುಲ ಆದುಪ್ಪು ಎಂಕ್ಲೆನ ಬೆನ್ನಿ ಬೇಸಾಯಗೆ ಸಕಾಯ ಮಲ್ಪಿನ ಅಂಚಿನ ಆ ಗೋಣೆರಾದುಪ್ಪು ಐನೆ ಮೈಷಂದಾಯಂದು ನಂಬಿಯರೆ ಅತ್ತ ನಿತ್ತಿನ ಪಿಲ್ಚಂಡಿಂದ ನಂಬಿಯರೆ ನಮಕ ನಮ್ಮ ಹೂವು ಬೇಸಾಯ ತಾತನ ನಮ್ಮ ಹೂವು ಕೃಷಿ ಬೇಲೆ ಉಂಡ ಐಕ್ ಮಾತ ಸಕಾಯ ಮಲ್ಪನ ಅಂಚಿನ ಆ ಮರಿಕ್ಲೇನೆ ನಮ್ಮ ನಾಗೇಂದ್ರ ನಂಬಿಯ ನಮಕ್ ನಿಜವಾದ ನಮ್ಮ ಪತ್ತಂ ಪೋಣದಿತ್ತನ ನಮ್ಮ ಇತ್ತೆ ಎಂಚಿನ ನಾಗಾರಾಧನೆ ಮಲ್ತೊಂದುಲ್ಲ ಅವಲ ನಮ್ಮ ದೈವ ಬಂದುಳೆ ಒಂದು ಮಾತು ನಮ್ಮ ಅರ್ಥ ಮಲ್ತೊನಡು ನಮ್ಮ ಈ ವಿಚಾರಲೇನು ಪೂರ ದೀವಂತು ನಮ್ಮ ಆನಿತ ದಿನ ಆ ಮೂಲ ತುಳುವರ ನಕಲು ಪಂಡ ನಮ್ಮ ಹಿರಿಯರ ನಕಲು ನಮ್ಮ ದೈವೋಳೆನ ಬಗ್ಗೆಡೆ ಒಂಜಿ ಪರಿಕಲ್ಪನೆ ಒಂಜಿ ಚಿಂತನೆ ಕೊರೊಂದು ಬತ್ತೇರೆ ಅಂಚಿತ್ತಿನ ಒಂಜಿ ಪೊರ್ಲ ಕಂಟದ ಈ ತುಳುವ ನಾಡದ ಮಣ್ಣೆಣೆ ಸತ್ತಿಗೆದಾದ ಮಲ್ಲ ಹರಿವಣದಾದ ಉರುಂಟದ ಪಣವುದಾದ ಪೊರ್ಲದ ಈ ತುಳುವ ನಾಡೆಡೆ ಆನಿತ ದಿನ ನಮ್ಮ ಹಿರಿಯಕುಲು ಪೊಯ್ಯ ಪತ್ತನಗ ನೀರಿಂದು ತೋಜಾಯರೆ ಆನೆ ಮಣ್ಣು ಪತ್ತನಗ ಸುವುಂದು ಪನ್ಪಯರೆ ಪುಂಚ ಪತ್ತನಗ ಮರಿಂದು ತೋಜಾಯರೆ ಆನಿತ ದಿನ ಕಲ್ಲು ಪತ್ತನಗ ದೈವೊಂದು ಪನ್ಪಯರೆ ಗುಂಡ ಪತ್ತನಗ ದೇವೆರಿಂದು ಪನ್ಪಯರೆ ಒಂಜಲ್ಲ ಲೆಪ್ಪುಗೂರು ಸಾರ ಒರಿಪು ಲೆಪ್ಪ ಎಂಚಿ ಆ ಪೊರ್ತುದ ದಿನ ಆ ಮೂಲ ತುಳುವನ ಆತ್ಮದ ಶಕ್ತಿಗೆ ಎಂಚ ನಮ್ಮ ಆ ದೈವಾರಾಧನೆದ ಕಲ್ಪನೆ ಬತ್ತಂಡ ಅವೇ ಒಂಜಿ 10-14 ಕಟ್ಲೆದ ಒಂಜಿ ಪೊರ್ಲ ಕಂಟದ ದೈವಾರಾಧನೆದ ಕಟ್ಲೆ ಇನಿ ಆ ದೈವಾರಾಧನೆ ನಡಪೊಡುದಂಟ ಇನಿ ಭಾರಿ ಧಾರ್ಮಿಕ ವಿಚಾರನೆ ಪಟ್ಟೊಂದು ಪೋನಾಗ ಆರು ವಿಚಾರ ಪಂಡರೆ ನಮ್ಮ ತುಳುವನಾಡದ ಸಂಸ್ಕೃತಿ ಎಂಚಿನವು ನಮ್ಮ ತುಳುವನಾಡದ ನಮ್ಮ ಆಚಾರ ವಿಚಾರಗಳು ಎಂಚಿನವು ಒಂದು ಪಂಡರೆ ಇನಿ ಇಡೀ ಜಗತ್ತಿಗೆ ಒಂಜಿ ಪೊರ್ಲ ಕಂಟದ ನಮ್ಮ ಮಾತೆರ್ಲ ಒಂಜಪ್ಪೆ ಜೋಕುಲು ನಮ್ಮ ಎಂಚ ದೈವದ ಕೊಡಿಯಡಿಡೆ ದೈವದ ನುಡಿಯಿಟ್ಟೆ ನಮಗೇನು ಅನ ಪತ್ತಪ್ಪೆ ಜೋಕುಲು ಅಂದಲ್ಲ ಒಂಜೆ ಅಪ್ಪೆ ಜೋಕುಲು ಲೆಕ್ಕ ನಿಕುಲು ಮಾತೆ ಇನಿ ಕೂಡು ಬಿರಿತಾರೆಂದು ಪನ್ಪಿನಂಚಿನ ಒಂಜಿ ಪೊರ್ಲ ಕಂಟದ ಒಂಜಿ ವ್ಯವಸ್ಥೆ ಇಡೀ ಜಗತ್ತಕ್ಕೂ ಕೋರ್ತಂದಿತ್ತನ ಅವು ನಮ್ಮ ತುಳುವನಾಡದ ಸಂಸ್ಕೃತಿ ಬಂದುಲೆ ನಿನ್ನೆ ನಮ್ಮ ಸರಿಯಾದ ಅರ್ಥ ಮಲ್ತೊನಡು ಆರು ಪಂಡಿರು ಹಿತ್ತಲ ಗಿಡ ಮದ್ದಲ್ಲ ಅಂದೆ ಪಂಡ ನಮ್ಮ ಸಂಸ್ಕೃತಿ ನಮಕ್ ತೆರಿಯಂತಿನಂಚಿನ ವಿಚಾರ ಪೋತುಂಡು ನಮ್ಮ ಆಡಂಬರದ ವೈಭವಯುತ ವಾಯಿನಂಚಿನ ಒಂಜಿ ಆ ಸಂಸ್ಕೃತಿದ ಪೋಕುಡು ನಮ್ಮ ಪೋವೊಂದುಲ್ಲ ನಮ್ಮ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ನಮ್ಮ ತರೆತಗ್ಗ ಒಂದುಲ್ಲ ನಮ್ಮ ಮೂಲ ಸಂಸ್ಕೃತಿ ಹೋಗುಂಡ ಇನಿ ಆ ವಿಶ್ವವಿಖ್ಯಾತ ವಾಯಿನಂಚಿನ ಕಾಂತಾರ ಸಿನಿಮಾ ಇನಿ ಆತ್ತು ಮಲ್ಲೆಡ ಆವೋಡು ಎತ್ತಂಡ ಐಕ್ ಕಾರಣ ಹೋಗುಂದು ಕೇಂಡ ಪಂಜುರ್ಲಿ ಬುಕ್ಕ ನಮ್ಮ ಗುಳಿಗ ದೈವನಕ್ಲೆ ಆನೆ ಆ ಪಂಜುರ್ಲಿ ನಮ್ಮ ತುಳುವೇರ್ ನಕ್ಲನ ಒಂಜಿ ಮೂಲ ನಮ್ಮ ತರವಾಡು ಕುಟುಂಬದುಂಡ
ಪ್ರತಿ ಒರಿಯನ ಕುಟುಂಬದ ಇಲ್ಲಡಲ ಪಂಜುರ್ಲಿ ದೈವ ಉಂಡೇ ಉಂಡು ನಿನ್ನ ಅರ್ಥ ನಮ್ಮ ತೆರಿಯಂತೆ ಪೋಯ ಅತ್ತಂದೆತ್ತದೆ ನಮಕೊಂಜಿ ಮುಡಿಪು ಉಂದುಂಡು ನಮ್ಮ ಮಾತ ಕುಟುಂಬ ತಕ್ಕಲು ಆನಿ ಬತ್ತದು ಒಂಜಿ ಪಣವನ್ನು ಐಕು ಪಾಡು ಈತಿತ್ತು ಚಿಲ್ಲರೆ ದೊರಿಪುನತ್ತು ಒಂಜಿ ಪಣವು ಆ ದೇವರಿಗೆ ನಮ್ಮ ಅರ್ಪಣೆ ಮಲ್ಪೊಡು ಪನ್ಪನಂಚಿನ ಒಂಜಿ ಕಲ್ಪನೆ ನಮಕ್ ಆನಿತ ದಿನ ದಾಲ ತೆರಿಯಂದಿನಂಚಿನ ಅಕ್ಲು ಡಾಕ್ಟರ್ ಕ್ಲತ್ತೆ ಅಕ್ಲು ವಿದ್ಯುತ್ತಿನ ಕ್ಲತ್ತು ನಮ್ಮ ಹಿರಿಯಕ್ಲು ದಾಲ ಗೊತ್ತಿಜ್ಜಂತೆ ಅಕ್ಲು ಆನಿತ ದಿನ ಒಂಜಿ ಪೊರ್ಲ ಕಂಠದ ಸಂವಿಧಾನ ನಮ್ಮ ತುಳುವ ನಾಡದ ಮಣ್ಣಿಗೆ ಅಕ್ಲು ಕೊಡ್ತೀರಿ ಇನಿ ದೈವದ ಕೊಡಿಯಡಿಯಿಂದ ತೋಂಡ ಅಲ್ಪ ನಿಕುಲು ಪತ್ತಪ್ಪೆ ಜೋಕುಲು ಏಕರಾಶಿಡು ಉಂತಂದಿತ್ತಲ್ಲ 16 ಜಾತಿ ವರ್ಗದಗಳಿಗೆ 16 ಕಟ್ಲೆನು ಕೊಡ್ತೇರೆ ಆ 16 ಕಟ್ಲೆಡೆ ನಮಕ್ ಸರಿಯಾದ ನಮ್ಮ ಆಲೋಚನೆ ಮಲ್ತ ಪೋಣದಿತ್ತನ ನಮ್ಮ ಭಾರತದ ಸಂಸ್ಕೃತಿ ಓವುಂಡ ನಮ್ಮ ಭಾರತದ ಸಂವಿಧಾನ ಓವುಂಡ ಅವೇನ ಮೂಲ ಪರಿಕಲ್ಪನೆ ನಮ್ಕ ನಮ್ಮ ದೈವಾರಾಧನೆದ ಈ ಕೊಡಿಯಡಿಡು ತುಯ್ಯರ ಸಾಧ್ಯ ಆ ಕೊಡಿಯಡಿನ ನಮ್ಮ ಮಾತೆಲ್ಲ ಒಂಜಿ ಎಂದು ಪನ್ಪ ನಿಕ್ ಈ ಚಾಕ್ರಿ ಈ ಮಲ್ತೊಂಪೋಲ ಈ ಚಾಕ್ರಿ ಈ ಮಲ್ತೊಂಪೋಲ ಅಂತ ಪಂಡಿತಿರ್ತಾವರ ನಮ್ಮ ಅವೇನು ದುಂಬಪ್ಪ ಕೊನೊಂದು ಪೋಲ ಏಕಾಡ್ರದ್ದು ಬುಕ್ಕ ಧರ್ಮ ಪಂಟದ ಪಂಟದಾದ ಪನ್ಪನ ಒಂಜಿ ತುಳಿಪು ನಡತೊಂದುಂಡು ಬಂದುಳೆ ಧರ್ಮ ಪಂಟ ದಾಲ ಅತ್ತೆ ನಮನ ಕರ್ತವ್ಯ ಓವುಂಡ ನಮನ ಬೇಲೆ ಓವುಂಡ ನಮ್ಮ ಜಾತಿಗೆ ಓವು ಕುಲ ಕಸುಬುನು ನಮಗೂ ಕೊಡ್ತೇರ ಆ ಕಸುಬುನು ನಮ್ಮ ತಪ್ಪಂದೆ ಅವೇನು ನಮ್ಮ ಅಂಚನೆ ನಡತಂಪೊಂಡಿತ್ತನ ಐಡ್ತು ಮಲ್ಲ ಧರ್ಮ ಬೇತ ಓವುಲ ಇಚ್ಚಿಂದ ಪನೇರ ಅನುಭವಕ್ಕೆ ಬಂದುಳೆ ಈ ಪುರ್ತುಡು ಇನಿ ಅಂಚಿತ್ತಿನ ಒಂಜಿ ಧರ್ಮನು ನಮ್ಮ ಒರಿಪ ಒಂದು ಪೊಂಡ ತುಳುವ ನಾಡದ ಸಂಸ್ಕೃತಿ ತುಳುವ ನಮ್ಮ ದೈವಾರಾಧನೆ ಓವುಂಡ ಅವು ಸೂರ್ಯ ಚಂದ್ರರು ಇಪ್ಪು ನಾಡೆ ಮುಟ್ಟಲ ಅಂಚನೆ ಒರಿತು ಪೋವು ಅಂಚನೆ ಒರಿತು ಬರ್ಪುನಲ್ಪ ಖಂಡಿತವತ್ಲ ನಮಗೆ ಸಾಧ್ಯ ಪನ್ಪುನಂಚಿನ ಒಂಜಿ ವಿಚಾರನ ಈ ಪೊರ್ತುಡು ಪಟ್ಟೊಂದುಲ್ಲೆ ಬಂದುಳೆ ಎಂಕು ಗೊತ್ತುಂಡು ಪೊರ್ತುದ ತುರ್ತಾ ಒಂದುಂಡು ಏನು ಹೆಚ್ಚು ಪಾತ್ರ ಪೋಪುಜಿ ಆಂಡ ಏನು ಕೊರಗಜ್ಜ ಪಂಡ ಈ ಕೊರಗ ತನ್ನಿನ ಸಾನ್ನಿಧ್ಯಗೆ ಇಡೆ ಬೈದೆ ಒಂಜಿ ರಡ್ಡ್ ಪಾತ್ರ ಮುಲ್ಪದ ಕಲೆ ಕಾರಣಿಕದ ಬಗ್ಗೆ ಯಾನು ವಿಚಾರ ಪನ್ನುಡೆ ಆಪುಂಡು ದಯ ಪಂಡ ಯಾನ್ ಈ ಊರುಡು ಪುಟ್ಟದ ಬಲತ್ತಿನ ಎಲ್ಲಿ ಹಿಡ್ದೆ ನಮಕ್ ಅಂಚಿಂಚು ಪೋಯರ ಬಸ್ ಸೌಕರ್ಯದ ವ್ಯವಸ್ಥೆಯಲ್ಲಿ ಇಜ್ಜಂಡೆ ಆಂಡ ಮೂಲ ಬತ್ ಸೇರ್ದಿನಂಚ ಮಾತ ನಮ್ಮ ಊರದ ತುಳುವೇರ್ನಕ್ಲೆ ನಿಕ್ಲೆ ಮಾತರೆಗ್ಲ ಗೊತ್ತುಂಡು ನಮ್ಮ ಅಲ್ಪಡ್ತು ಒಲ್ತಾನ್ಲ ದೂರೊಡ್ತು ನಮ್ಮ ನಡತೋಂ ಬತ್ತನಿತ್ತಿನ ಮೂಲೆ ತಿರ್ತಿತ್ತಿನ ಜಾಗಡ್ ಒಂಜಿ ಕಲ್ಲಲಿನ ರಾಶಿ ಪಾಡೊಂದಿತ್ತ ಪೋತು ರಾಶಿ ಪಾಡದೆ ಒಂಜಿ ಅಜ್ಜಿ ಕಲ್ಲು ಬಂಡಿದ ರಾಶಿ ಪಾಡೊಂದಿತ್ತ ಅವು ವಿಚಾರ ಎಂಚಿನ ಕೆಂಡ ಆನಿತ ಅಪಗದ ಪೊರ್ತುಡೆ ಮೂಲು ದೈವ ಸಾನ್ನಿಧ್ಯ ಕೊರಗಜ್ಜೆ ಇತ್ತೇರು ಪನ್ಪುನ ಸಾಕ್ಷಿ ನಮ್ಮ ಆನಿತ ಅಜ್ಜಿ ಕಲ್ಲತ ಈ ನಡೆ ಇತ್ತ ಅವು ಅಜ್ಜಿ ಕಲ್ಲ ಮಾಯಣ ಅಲ್ಪದ ಶಕ್ತಿ ಬತ್ತು ಮೂಲು ಕುಲ್ದೇರೆ ಆನೆ ಅಪ್ಪೆ ಮೂಲು ಕಲಿಮಾರೊಂದಿತ್ತೇರೆ ಕಲಿಮಾರ್ನಾರ ಕಾಲಿ ಸರಳಿತ ಸೊಪ್ಪು ದೀಡ್ತೆ ಐಟ ಕಲಶದಿ ಹೊಂದಿತ್ತೇರೆ ಆ ಅಪ್ಪೆನ ಆತ್ಮಶಕ್ತಿಗೆ ಒಲಿದಿನಂಚಿನ ಆ ಕೊರಗತನಿಯೇ ಇನಿತ್ತ ಆತು ಪೊರ್ತುಗು ಈತ್ ಜನಕ್ಕುಲಿನ ಲೆಪ್ಪಡಾಯರೆ ಊರೊರ್ಮೆಲ ಪುಗರ್ತೆ ಪಡೆತನ ಪಂಡಿತನ ಅವು ಶಬರಿ ನಗರದ ಈ ಕೊರಗತನಿಯನ ಈ ಸಾನ್ನಿಧ್ಯ ಬಂದುಳೆ ಇಂಚಿತ್ತಿನ ಈ ಕೊರಗತನ್ಯದ ಸಾನ್ನಿಧ್ಯೋಡು ನಮ್ಮವು ಪೂರ್ವ ಕಟ್ಟಲೆ ಪ್ರಕಾರ ಎಂಚ ನಡಪ ಒಂದುಲ್ಲನ ಈ ಪೂರ್ವ ಕಟ್ಟಲೆ ಓವು ನಡಪ ಒಂದುಲ್ಲನ ಆತನ ಈ ಸಮಿತಿದಕ್ಲು ಮಾತ ಸೇರ್ದೆ ಎಂಚ ಕಲ್ಪನೆದಿ ಒಂದುಲ್ಲನ ಮುಲ್ಪ ಇತ್ತಿನ ಸಮಿತಿದ ಪ್ರತಿಯೊರಿಯ ಪದುಕರನ ಉಡಲುಡುಪುನ ವಿಚಾರ ಎಂಚಿನಂದು ಕೆಂಡ ಮುಲ್ಪ ಇಪ್ಪಿನ ಆ ಕಟ್ಟಲೆನ ನಮ್ಮ ಪುಲಿಪೆರಬಲ್ಲಿ ನಮ್ಮ ದೈವದ ಬಾಯಿಡ ನುಡಿಟ್ಟು ಕೇನ್ನಲ ಒಂಜೆ ದಾದಕ್ಕೆಂಡ ನಮ್ಮ ಪೊಸತುನು ತೋಡಿರಬಲ್ಲಿ ಪರತನ ನಿಗಿಪೆರಬಲ್ಲಿ ಪಂಡ ನಮ್ಮ ದೈವದ ಮೂಲ ಪರಿಕಲ್ಪನೆ ಓವುಂಡ ನಮಕ್ ಓವುಲ ಆಡಂಬರ ಬೋಡ್ಚಿ ಐನ್ ನಮ್ಮ ಮೂಲ ಪರಿಕಲ್ಪನೆದ ಮೂಲ ಕಟ್ಟಲೆ ಉಂಡ ತನ್ನ ಉಡಲಿಡದೀತ ಈತ್ ಬೆನ್ನಿ ಬೆಂದಿದೆ ರಾತ್ರಿ ರಡ್ಡರೆ ಮೂಜರೆ ಗಂಟೆ ಮುಟ್ಟ ಕರಿನ ಸುಮಾರು ದಿನೊಡ್ದು ಬುಕ್ಕ ಮುಲ್ಪ ಒಂಜಿ ಓವು ವ್ಯವಸ್ಥೆ ನಡತೊಂದು ಅವೇನು ನಡಪ ಒಂದುಲ್ಲೇರ ವರ್ಷ 16 ತಿಂಗಳಿಗೆ ಎಂಚ ತುಳುವೇರು ನಮ್ಮ ಸಂಸ್ಕೃತಿದ ಮಿತ್ ಮೋಕೆ ದೀತೆ ಆ ಸಂಕ್ರಾಂತಿ ದಿನತಾನೆ ನಮ್ಮ ಎಂಚಿನ ಆ ತಂಬಿಲ ಸೇವೆನ ಆ ದೈವಗೂ ಕೊರೊಂದುಲ್ಲನ ಒಂದು ನಮನ ಧರ್ಮ ಬಂದುಳೆ ಒಂದು ನಮನ ಧರ್ಮ ಅಪಗ ಧರ್ಮ ಪಂಡ ಒವ್ವು ಆತನ ಧರ್ಮ ಪಂಡ ಓಲುಂಡು ಕೇನ್ನಗ್ಲೆಗೆ ನಮ್ಮ ತಿಗಲೆ ಬೊಟ್ಟುದು ಪನಡು ಧರ್ಮ ಪಂಡ ನಮ್ಮ ಪರ್ಮಲೆದ ಮಣ್ಣುಡುಂಡು ಧರ್ಮ ಪಂಡ ನಮ್ಮ ಕೊರಗಜ್ಜನ ಸಾನ್ನಿಧ್ಯಡು ಉಂಡು ಪನ್ಪುನೆ ನಮ್ಮ ತಿಗಲೆ ಬೊಟ್ಟುದು ನಮ್ಮ ಏಪಲ ಉತ್ತರ ಕೊರಡು ದಾಯಿಗೆ ಪಂಡೆ ಪಂಡ ನಮ್ಮ ಅಲ್ಪ ಎಂಚಿನ ಕಟ್ಟುಕಟ್ಲೆ ನಡತೊಂಡುಂಡ ಅವು ಕಟ್ಟುಕಟ್ಲೆ ಇನಿಯವರೆಲ್ಲ ನಡತೊಂದುಂಡು ಪನ್ಪುನೇನೆ ನನೊಂಜಿ ಈ ಪೊರ್ತುಡಿಯನ್ನ ವೈಯಕ್ತಿಕ ಜೀವನಡಾಯನಂಚಿನ ಒಂಜಿ ಘಟನೆ ಈ ಮನ್ನಡಾಯನೇನು ಪನ್ನಡಾಪುಂಡು ಎನ್ನ ಬುಡತಿ ಎಡ್ಡೆ ಓದಿನಾಲೆ ಅಲೆಗಲ ಒಂಜಿ ಸರಕಾರಿ ಉದ್ಯೋಗ ಅವಡು ಪನ್ಪುನಂಚಿನ ಒಂಜಿ ಆಸೆಡಿತ್ತಲು ಎಂಕ್ಲು ರಡ್ಡು ಜನಲ ಬತ್ತ ಇಡೆಗೆ ಎಂಕ್ಲ ಕುಟುಂಬ ಸಮೇತರದ್ದು ಬತ್ತ ಆರೆ ಪೂಜರ್ಮೆ ಮಲ್ಪಿನಾರೆ ಒಂಜಿ ಪ್ರಸಾದ ಕೊರಿಯರೆ ಖಂಡಿತವಾತ್ಲ ನಿಕ್ಲೆಗೆ ಸರಕಾರಿ ಉದ್ಯೋಗ ಆಪುಂಡಾರೆಗೆ ಈ ಮುಲ್ಪ ಕೊರ್ನಂಚಿನ ಈ ಅಜ್ಜನ ಸಾನ್ನಿಧ್ಯೋಡು ಕೊರ್ನಗಂಚಿನ ಆ ಗಂಧ ಬೂಲಿನ ನಿಕ್ಲು ಪತೊನ್ಲೆ ಐನು ಇಲ್ಲ ಪತೊಂದು ಆರ್ನ ಚೀಲೋಡು ದೀವನಡೆ ಆರು ಎಲ್ಲೆಡ್ದು ಬುಕ್ಕ ಸರಿಯಾತು ಓದ್ಯಾರ ಕುಲ್ಲಿರಂದಿತ್ತಂಡ ಆರೆ ಖಂಡಿತವಾತ್ಲ ಸರಕಾರಿ ಉದ್ಯೋಗ ತಿಕ್ಕೊಂಡು ಒಂದು ಪಂಡೇರೆ ಮನದಾನಿಡ್ದು ಬುಕ್ಕ ರಾತ್ರಿ ಪಗೆಲು ಕುಲ್ಲುತು ಓದಿಯೋಲು
ಪರೀಕ್ಷೆಡು ಸುರುತ ಮಾರ್ಕ್ ಬತ್ತಂಡೆ ಅಲ್ಲಿ ಪರೀಕ್ಷೆಡು ತೇರ್ಗಡೆ ಆತಲೆ ಅಂಡ್ ఆయన ಪೂರ್ಣವಾಯಿನ ವ್ಯವಸ್ಥೆ ನನಲ ಆತಜಿ ಅಲ್ಲಿ ಪರೀಕ್ಷೆಡು ಓದುದು ಸರ್ಕಾರಿ ಉದ್ಯೋಗ ನನ್ನ ಬರ್ಪಿ ಕಾಲೋಗನ ಖಂಡಿತವಲ್ಲ ಆತೆ ಆಪುಣು ಪನ್ಪನಂಚಿನ ಧೈರ್ಯ ಎಂಕ್ಲೆಡುಂಡು ಆ ಪರೀಕ್ಷೆ ಪಾಸ್ ಮಲ್ಪಾಯಿನಂಚಿನ ಅಜ್ಜೆ ಇತ್ತೇರ್ನಿತ್ತು ನಾವು ನಮ್ಮ ಕೊರಗತನಿ ಅಜ್ಜಿ ಎಂಕ್ ನಂಬಿಕೆ ಉಂಡು ಎನ್ನ ನಂಬಿಕೆ ನಂಬುಳಿಗೆ ಈ ಕೊರಗಜ್ಜ ಸಾನ್ನಿಧ್ಯ ಉಂಡು ಪನ್ಪುನಂಚಿನ ಒಂಜಿ ವಿಚಾರ ನಮ್ಮಡ ಉಂಡು ಅವೇ ಅತ್ತ ಬಂದುಳೆ ನಮ್ಮ ಎಲ್ಲಿ ಉಪ್ಪುನಾಗ ನಮ್ಮ ತೂದುಪ್ಪ ನಮ್ಮ ಒಂಜಿ ಕ್ರಿಕೆಟ್ ಗುಬ್ಬೊಂದಿತ್ತಂಡ ಚೆಂಡು ದಕ್ಕದು ಪೋಂದಿತ್ತಂಡ ನಮ್ಗೆ ಚೆಂಡು ತಿಕ್ಕೊಂದಿಜ್ಜಾಂಡೆ ಅಪ್ಪಗ ನಮ್ಮ ಜೋಸ್ತಿ ಎಲ್ಲ ಕೊಂಡೊಂದಿತ್ತು ಒಂಜಿ ಕಮ್ಯುನಿಸ್ಟ್ ಹಿರೇ ಪೊಲಿ ಪತಂಬಲ ಐಕ್ ರಡ್ಡು ಕಲ್ಲದಿತ್ತೆ ಅಜ್ಜ ಎನ್ನ ಚೆಂಡು ನಾಡ್ದುಕೊರ್ಲ ಅಪ್ಪಗ ಆ ಪೆಡ್ದಲೆತ್ತು ಬನ್ಬೆ ಅಂದ ಮೂಲ ಚೆಂಡು ಉಂಡು ಒಂದು ನಮ್ಮನ ಕಲ್ಪನೆ ಅಜ್ಜೆ ಓಲುಲ್ಲೇರು ಬಂಡ ಅಜ್ಜೆ ಪ್ರತಿಯೊರಿಯನ ಜೀವನಟ್ಲ ಒಲ್ಲೇರು ಅಜ್ಜೆ ಓಲುಲ್ಲೇರೆ ಅಜ್ಜೆ ಪ್ರತಿಯೊರಿಯನ ಜೀವನಟ್ಲ ಒಲ್ಲೇರೆ ಆ ಪಂಡ ಅಜ್ಜ ಅತ್ತೆ ನಮ್ಮ ಆರನ ಜ್ಞಾನ ಮುಖೇನವಾತ ಅಜ್ಜ ಅಂದ ಬನ್ನಿ ಆನಿತ ದಿನ ಅಪ್ಪೆ ಮೈರ ಉಮ್ಮಕ್ಕೆನ ಕಲಿತ ಕುಜಿಲಿತ ಕುಂಟುನು ತುತ್ತುದು ಸೊಂಟಗು ತುತ್ತುದು ಎಂಕಿ ಏರ್ಲ ಇಜ್ಜೇರು ಬನ್ನ ಅಪ್ಪೆ ಏನಡ ಕಾಪುಲೇಂದ ಆನಿತ ದಿನ ಕೊರಗ ತನಿಯ ಬುಳಿತೇರತ್ತ ಆ ಪೊರ್ತುಡು ಆರು ಪ್ರಾಯ ದಾಂತಿನ ಅಜ್ಜೆರತ್ತಾರೆ ಆರು 14 ವರ್ಷದ ಬಾಲೆ ಆರ ಆ ಪೊರ್ತುಗು ಆ 14 ವರ್ಷದ ಬಾಲೆಗೆ ಎಂಕಿ ಏರ್ಲ ಇಜ್ಜೇರುಂದು ಪನ್ನಗ ಅಪ್ಪೆ ಉಮ್ಮಕ್ಕೆ ನಿಕ್ಕಿ ಏರ್ಲ ಇಜ್ಜೇರುಂದು ಮಗ ಈ ಪೋಡಿಯೊಡ್ಚಿ ಯಾನುಲ್ಲೆ ಮಗ ಈ ಎನ್ನೊಟ್ಟಿಗೆ ಬಲ ಅಂದು ಬಂಡೇರೆ ಅಪ್ಪಗ ಕೊರಗಜ್ಜೆ ಅಪ್ಪಣ ಕೊರಗತನಿಯ ಪನ್ನಿದಾದ ಬಂಡ ಏನು ಕೊರಪುಳ್ಳ ಮಗೆ ಕೊರಗತನಿಯೇ ಎಂಕಿ ಈರ್ನೊಟ್ಟಿಗೆ ಏನು ಬಡವು ಕಟ್ರ ಬರ್ಪುಜೆ ಅಪ್ಪೆ ಎಂಕೊಂಜಿ ಬೇಲೆ ಇತ್ತನ ಕೊರುವರ ಅಂದು ಕೇಂಡೇರೆ ಆನಿತ ದಿನ ಪಂಡ ನಮಡೆ ಎಂಚಿನ ಉಂಡು ಇತ್ತ ನಮ್ಮ ಮಲ್ಪುನದಾದ ನಮಕ್ ಬೇಲೆ ತಿಕ್ಕಂಡ ಯಾವ ನಮ್ಗೆ ಏನಾಲ ಉಪಕಾರ ಮಲ್ತಾರೆ ನಮ್ಮ ಆಡೆ ಸಾರ ಸರ್ತಿ ಪೋಂದುಪ್ಪ ಅಂಡ್ ಆ ವಿಚಾರತ ಆನಿತ ದಿನ ಆ ಜಾತಿ ವ್ಯವಸ್ಥೆ ಇಟ್ಲ ಅಪಗ ಎಂಚಿನ ಜಾತಿ ಭೇದಂದಿತ್ತಂಡ ಆ ಪೊರ್ತುಟ್ಲ ಈ ಕೊರಪುಳ್ಳ ಮಗೆ ಕೊರಗತನಿಯೇ ಅಪ್ಪೆ ಯಾನ್ ಈರ್ನೊಟ್ಟಿಗೆ ಕಾಲಿ ಬಂಜಿ ನಿಂಜಾರ ಬರ್ಪುಜಿ ಎಂಕೊಂಜಿ ಬೇಲೆ ಕೊರ್ಲೆ ಎಂದು ಪಂಡಿನೆ ಕತೆನು ಬಾರಿ ಪೊರ್ಲುಡು ಬಂಡೇರೆ ವಿಚಾರ ಪ್ರತಿಯೊಂಜಿಲ ಸಂಧಿ ಪಾಡ್ದ ಬರ್ಪಿನ ಓವು ಕತೆ ಉಂಡ ಅವೇನು ಸರಿಯಾತು ಪನ್ನೊಂದು ಬತ್ತೇರೆ ಆ ಪೊರ್ತುಡು ಅಪ್ಪೆ ಉಮ್ಮಕ್ಕೆನ ಆತ್ಮದ ಆ ಪೊರ್ತುಗ ಅಪ್ಪೆ ಎಂಚಿನ ಮಲ್ತೇರೆ ಲೆಪ್ಪುಡ ಏರೆ ಬಾಲೆಗೆ ಈ ಓವುಲ ಬೇಲೆ ಮಲ್ಪೊಚ್ಚಿ ಮಗ ಯಾನ ಏನ ಕಲಿತ ಕುಜಿಲಿ ಪತಂಪೋಪೆನ ಆ ಪೊರ್ತುಡು ಈಲ ಎನ್ನೊಟ್ಟಿಗೆ ಬಲ ನಮ್ಮ ಕಲಿ ಮಾರೊಂದು ಬರ್ಕ ಅಂದೆ ಅಪಗ ಕಲಿ ಮಾರ್ನಾತು ಮುಗಿಪೂಜಿಗೆ ಕಲಿ ಬುಕ್ಕಲ ಉರ್ಕೇರ್ದುಂಡಿಗೆ ಕಲಿ ಮುಗಿತೊಂದಿಜ್ಜಿಗೆ ಅಪ್ಪೆ ಪರಕ್ಕೆ ಬಂಡೇರಿಗೆ ಕದ್ದಿರಿದ ಸ್ವಾಮಿಗೆ ಕಂಚಿಲ್ಲ ಏನು ಆವರಣ ಮನ್ಪಪೆ 7 ಪೂದೆ ತುಂಬು ನಂಚಿನ 7 ಪೂದೆನು ಪೋತ ಅಲ್ಪ ಒಪ್ಪಪೆ ಅಂದೆ ಅಪ್ಪಗ ಪರಕ್ಕೆ ಬಂದನಗ ಆ ಕಲಿ ಕುಜಿನ ನಮ್ಮ ಇತ್ತದಾದ ಮಲ್ಪ ನಮ್ಮಡ ಸಂಪತ್ತಿತ್ತನ ಯಾವುಜಿ ಬುಕ್ಕ ನನೋರಿಯನ ಪುದರ್ಡ ಸಂಪತ್ತು ಮನ್ಪ ಬುಕ್ಕುರಿಯನ ಪುದರ್ಡ ಸಂಪತ್ತು ಮನ್ಪ ಊರ್ದಕ್ಲೆನ ಪುದರ್ಡ ಸಂಪತ್ತು ಮಲ್ಪ ಅಪ್ಪಗ ಅಕ್ಲಿಗೆ ಏತು ಬೋಡು ನಮ್ಮ ಜೀವನ ಕರಿಪೆರೆ ಏತು ಬೋಡಿತ್ತನ ಆತಿತ್ತನ ಯಾವಣು ಬಂದುಳೆ ಇಂಚ ನಮ್ಮ ಕೊರಗ ತನಿಯನ ಇಡೀ ಜೀವನದ ಕಥೆನ ನಮ್ಮ ತೆರಿಯಂದಿತ್ತನ ಒರಿ ನರಮಾನಿ ಅದು ಪುಟ್ಟುದು ಸೈಯೋಡು ನಂಟ ಆಯನ ಜೀವನಡು ಎಂಚೆ ಪೊಡ ಅವು ಕೊರಗ ತನಿಯನ ಜೀವನನ ಓದೋಡು ಬಂದುಳೆ ಆ ಸಂಧಿ ಪಾಡ್ದನಡು ಕತೆ ಓವು ಬರ್ಪುಂಡ ಆರು ಅನುಭವಿಸನಂಚಿನ ಬೇನೆ ಓವುಂಡ ಅವೇನು ನಮ್ಮ ಓದ್ಯಂದಿತ್ತನ ಖಂಡಿತವತ್ಲ ನಮ್ಮ ಜೀವನ ಸನ್ಮಾರ್ಗಡ ನಡಪುಣು ಪನ್ಪ ನೂದೆಗ ನೂದು ಸತ್ಯ ಆನಿ 14 ವರ್ಷೋಡು ಆರು ಕಾಯನು ಬಿಡ್ತು ಮಾಯಕೋ ಸೇರಿಯರೆ ನಮಕ್ ಮಾತೆರೆಗ್ಲ ಜ್ಞಾನ ತುಂಬನ ಅಜ್ಜೆ ಆರೆ ನಮ್ಮ ಮೋಕೆಡಾರೇನು ಕೊರಗಜ್ಜ ಅಂದಲೆತ್ತ ಅಂದತ್ತಂದೆ ಆರು ಪ್ರಾಯ ಅಜ್ಪ ಎಲ್ಪ ಎನ್ಪ ವರ್ಷ 100 ವರ್ಷ ಕರಿದಾಯಿ ಬುಕ್ಕ ಆರು ಕಾಯ ಬಿಡ್ದು ಮಾಯ ಸೇರ್ನಾರತ್ತೆ 14 ವರ್ಷೋಡೆ ಆರು ಕಾಯ ಬಿಡ್ ನಮ್ಮ ಅನೇಕ ಕಾರಣಿಕ ವ್ಯಕ್ತಿಲೇನು ತೂವ ನಮ್ಮ ಏತೋ ಜನ ವ್ಯಕ್ತಿನಕ್ಲುಲ್ಲೇರೆ ನಮ್ಮ ಮಣ್ಣಿಡು ಪುಟ್ಟದ ಬಳತಿನ ಜನ ಅಮರ ಬೊಳ್ಳಿಲು ಕೋಟಿ ಚೆನ್ನರುಲ್ಲೇರೆ ಅಕಲ್ಲ ಎಲ್ಲಿಯ ಪ್ರಾಯಡೆ ಕಾಯನು ಬಿಡ್ದು ಮಾಯ ಸೇರ್ನಕ್ಲೆ ಅಕುಲ್ಲ ಅಪ್ಪೆ ದಾಂತೆ ಪೋಯರೆ ಕೊರಗ ತನಿಯಲ ಅಪ್ಪೆ ದಾಂತೆ ಅಪ್ಪೆ ಅಮ್ಮೆ ದಾಂತೆ ಎಲ್ಲಿಯ ಪ್ರಾಯುಡೆ ತೆಂಕೆ ಏರ್ಲ ಇಜ್ಜಿருந்து ಪನ್ನಗ ಉಮ್ಮಕ್ಕೆ ಬತ್ತದ ಆರೆ ಆಕ್ಲೇನ ಕಾತೊಂದು ಬತ್ತೀನಿ ಅವೇ ಲೆಕ್ಕ ಕೋಟಿ ಚೆನ್ನರ್ಲ ಎಲ್ಲಿಯ ಪ್ರಾಯುಡೆ ಆಕ್ಲೇನ ಅಪ್ಪೆ ತೀರ್ದು ಪೋಯರೆ ಉಂದಿಂಚಿನ ಏರ್ ಮಾತ ಕಾರಣಿಗಳು ಉಲ್ಲೇರ ಅಂಚಿತ್ತಿನ ವ್ಯವಸ್ಥೆ ಆನೆ ನನೊಂಜಿ ವಿಚಾರ ಉಂಡು ಈ ಪೆತ್ತನ ಕಡ್ತದಾರೆ ಅರಸುದೆಯೋలను ದೂರ ಬಾಡಿಯರೆ ಎಂದು ಮನ್ಪೊಂಜಿ ಕಲ್ಪನೆ ಉಲು ವಿಚಾರ ಈತೆ ಮಾಯದ ಕಬುಳ್ತಿದ ಪೆತ್ತರನು ಉಂಡು ಮಲ್ತೆರೆ ಆ ದೈವಳಿಗೂ ತೋಜಿನಾಗ ಅವು ಪೆತ್ತದ ಮಾಸನು ದಕ್ಕೊಂದು ಬತ್ತೇರು ಕೊರಗತನಿಯೇ ಎಂದೆ ಪಂಡ ಅಲ್ಪ ಎಂಚಿನ ಏಳಿರ್ಲಿ ಹೆಣ್ಮ ಪಗೆಲೆ ಯುದ್ಧ ನಡತೊಂದಿತ್ತನ ಅವೇನು ಸಮಾಧಾನ ಮಲ್ಪ ಓಡಿತ್ತಂಡೆ ತನ್ಕೊಂಜಿ ಪಟ್ಟ ಬೋಡಿತ್ತಂಡೆ ಆನಿತ ಆ ನಡತಿನಂಚಿನ ಪಟ್ಟಡೆ ಆನಿತ ದಿನ ಆರು ಪನ್ನಿ ಈತೆ ಎಂಕಿ 7 ಕಲ್ಲ ಆ ಸಾರಳ ಪಟ್ಟ ಎಂಚಿನ ಉಂಡ ಆ ಕುತ್ತಾರ ಪದೌದ ಮಣ್ಣಡೆ ಏನು ನೆಲೆ ಉಂತುಪೆ ಎಂದು ಪಂಡದೆ ಆನಿತ ದಿನ ಅರಸು ದೆಯ್ಯೋಳು ಆ ಕೊರಗತನಿಯ ಕೋರ್ನಿ ಇನಿ ಭಕ್ತರ ಉಡಲಿ ದಿಂಜ ಏರು ದಿಂಜಿ ತೆರೆದು ಕೆಂಡ ನಮ್ಮ ಕೊರಗತನಿಯೇ ನಮ್ಮ ಮೋಕೆದ ಕೊರಗಜ್ಜೆ
ಇಂಚಿತ್ತಿನ ಸಾನ್ನಿಧ್ಯನು ಒರಿಪವಡು ಬಂದುಳೆ ಇನಿ ಈ ಶಬರಿ ನಗರದ ನೆಲೆ ಉಂತಿ ಈ ಕೊರಗತನಿಯೇ ಊರೊರ್ ಮೇಲೆ ಪುಗರ್ತೆ ಪಡತೆರಿದು ಪಂಟ ಮುಲ್ಪದ ಪೂರ್ವ ಕಟ್ಟಲೆ ಖಂಡಿತವಾತ್ಲ ಸತ್ಯ ಇತ್ತೆತ ಸಂಸ್ಕೃತಿ ಹಾಳ ಒಂದುಂಡು ಪಂಡದು ಮೂಲ ಪಾತೆರ್ನ ಮಾತ ಬಿನ್ನೇರ್ ನಗಲಿಲ್ಲ ಇನ್ನು ಪಂಡೇರೆ ನೆಕ್ ಸಂಸ್ಕೃತಿ ಹಾಳಾಯರ ಒಂಜಿ ಕಾರಣ ನಮ್ಮಡೊಪ್ಪು ನಂಚಿನ ಜಂಗಮ ಗಂಟೆ ಮೊಬೈಲ್ ನಮ್ಮ ಏಪ ಮೊಬೈಲ್ ಹಿಡಿದು ಪಿದೈ ಬರ್ಪನ ಏಪ ನಮ್ಮ ಜಂಗಮ ಗಂಟೆ ಹಿಡಿದು ದೂರ ದೀಪನ ನಮ್ಮ ಸಂಸ್ಕೃತಿ ಅಂಚನೆ ಒರಿಪುಣು ಬಂದುಳೆ ದಯಮಲ್ತಿ ಯಾನ ಮುಲ್ಪದ ಸಮಿತಿ ತಕ್ಲಡ ಒಂಜಿ ವಿನಮ್ರವತ್ ವಿನಂತಿ ಮಲ್ತೊಂದುಲ್ಲ ಐನ ಇನಿತಾತು ಪೊರ್ತುಗು ಬಯ್ಯಗೆಂಚಿನ ಗುಳಿಗ ನೇಮಲ ಆ ಕೊರಗಜ್ಜನ ನೇಮ ನಡಪೆರೋಂಡ ದಯಮಲ್ತಿ ನಿಕ್ಲು ಒವ್ವೇ ವೀಡಿಯೋ ಮಲ್ಪೆರ ಅವಕಾಶ ಮಲ್ತು ಕೊರೋಚಿ ನಿಕ್ಲು ವೀಡಿಯೋ ಮಲ್ಪಂದ ಅವಕಾಶ ಮಲ್ತು ಕೊರಿಯರ್ ನಿತ್ತಂಡ ಎಲ್ಲದ ದಿನ ಐಕ ಸಾರ ಪದ್ಯೋಲನ್ನು ಕಟ್ಟುವೇರೆ ಪದ್ಯೋಲನ್ನು ಕಟ್ಟದ ಅನ್ಯ ಧರ್ಮದ ಕೈನ ವೇಷ ಪಾಡುವೇರೆ ವೇಷ ಪಾಡ್ದ ನಮ್ಮ ಶಬರಿ ನಗರದ ಮಣ್ಣಿಗೆ ಹಾಳಾಪುನ ತಂದೆ ಬೇತೊಳ್ಳತ್ತೆ ನಮ್ಮ ಈ ಮಣ್ಣದ ಪುಗರ್ತೆ ಈ ಮಣ್ಣದ ಕಲೆ ಕಾರಣಿಕ ಇನಿಕ್ಕಲ ಒರಿ ನಂಬೊಂತು ಇಡೆಗೆ ಶರಣೊಂದು ಬತ್ತೆಂಡ ನಡಪುಣೊಂದು ಪನ್ಪುನಂಚಿನ ಒಂದು ಸಾನ್ನಿಧ್ಯ ಸೂರ್ಯ ಚಂದ್ರ ರಿಪ್ಪುನಾಡೆ ಮುಟ್ಟ ಒರಿಯೋಡು ನಾಟ ದಯಮಲ್ತು ಮುಲ್ಪ ಒವ್ವೇ ವಿಡಿಯೋ ಚಿತ್ರೀಕರಣ ಮಲ್ಪೊಡ್ಚಿ ಮಲ್ಪೆರ ಬುಡ್ರ ಬಲ್ಲಿ ಪಂಡಿತ ಯಾನ್ನಿಕ್ಲಡ ವಿನಂತಿ ಮಲ್ತೊಂದುಲೇನ ಖಂಡಿತವಾತ್ಲ ಒಂದು ಅಂಚನೆ ಒರಿಯಡೆ ವಿಡಿಯೋಡು ನಮ್ಗೆ ಚಿತ್ರೀಕರಣ ತೂದು ಅವೇನ ಅವಶ್ಯಕತೆ ಇಜ್ಜಿ ಆಯ್ನ ಮೊಬೈಲ್ ಪತ್ ಅಲ್ಪ ಅಂಚಿಂಚಿ ಕಡಪುಣ್ಣ ವ್ಯವಸ್ಥೆ ಬೋಡ್ಚಿ ಎಂಚು ಏರೆಗೆ ಮಾತ ಕೊರಗಜ್ಜನ ನೇಮತು ಓಡದ ಆಸೆ ಉಂಡ ಏರೆಗು ಗುಳಿಗಜ್ಜನ ನೇಮತು ಓಡದ ಆಸೆ ಉಂಡ ದಯಮಲ್ತೆ ಅಕ್ಲು ಮಾತಿರ್ಲ ಈ ಶಬರಿ ನಗರದ ಧರ್ಮದ ಮಣ್ಣಿಗೆ ಕೊಡಿಯಡಿಕೆ ಬರಡೆ ಮುಲ್ಪ ಬತ್ತದ ದೈವದ ಕೈಟು ಒಂಜಿ ಅಭಯತ ನುಡಿಲಕ್ಕೆ ನಡೆ ಗಂಧ ಬೂಲಿಯ ಪತ್ತಡೆ ಆಡೆಗಕ್ಲೆನ ಪ್ರತ್ಯುರಿಯನ ಜನ್ಮ ಸಾರ್ಥಕ ಆಪುಣ ತಂದೆ ಇಲ್ಲದ ಉಲಾಯಿಟಿ 20 ನಿಮಿಷ 30 ನಿಮಿಷ ಮೊಬೈಲ್ ಇಟ ಕಾಲ ಕಲೆಯರ ಪೊರ್ತುಂಡು ಆಂಡ ದೈವದ ಕೊಡಿಯಡಿಕು ಬರೆಯರ ಪೊರ್ತಿಜ್ಜಿ ಇಂದು ಪನ್ಪುನಾಡೆ ಮುಟ್ಟ ನಮ್ಮ ಎತ್ತವನ ಬುಡ್ಚಿ ಬಂದುಳೆ ಒಂದೊಂಜಿ ವಿನಮ್ರವಾಯಿನ ವಿನಂತಿ ಆತೆ ಅತ್ತಂದೆ ನಮ್ಮನ ಎಂಚಿನ ಮೂಲ ಕಟ್ಟುಕಟ್ಲೆ ಉಂಡು ಅವೇನು ನಮ್ಮ ಒರಿಪ ಒಂದು ಪೋಯಿಂದು ಪನ್ಪುನಂಚಿನ ವಿಚಾರನು ಪನ್ನೊಂದು ಅವಡೆ ಈ ಸುಧರ್ಮ ಚಾವಡಿಡೆ ಇನಿತಾತು ಪೊರ್ತುಗು ನಮ್ಮ ಧರ್ಮ ಒರಿಯೋಡು ಅಧರ್ಮಗು ತಾದಿ ಬರಿಯರ ಬಲ್ಲಿ ನಮ್ಮ ನಂಬಿದಿರೆಂಚಿನ ಆ ಸತ್ಯಲು ಒವ್ವುಲ್ಲನ ಆ ಶಕ್ತಿಲು ಒವ್ವುಲ್ಲನ ಆ ದೈವಳು ಒವ್ವುಲ್ಲನ ಅವು ನಮ್ಮನ್ನು ಮಾತಿರಲ ಕಾಪುದೀತ್ ಕಾತೊಂದು ಬರಡೆ ನಮ್ಮ ಪಾಡಿಗಂದ ಅಲಿ ಅಂದ ಲೆಕ್ಕ ನಮ್ಮ ಕಟ್ಟಿದಿರೆಂಚಿನ ತೊಟಿಲ್ದ ಸಂಕಲೆ ಕಡ್ಡಿ ಅಂದ ಲೆಕ್ಕ ಪೂಕರೆದ ಕಂಬಳ ಪೊಲಿ ಅಂದ ಲೆಕ್ಕ ಅವೇ ಲೆಕ್ಕನೆ ನಮ್ಮ ಎಂಚನ ಸ್ವಾಮಿ ಅಪ್ಪೆ ಈ ಭೂಮಿ ದಪ್ಪೆ ಅತ್ತಂದತ್ತೆ ನಮ್ಮ ನಂಬಿನಂಚಿನ ಆ ದೈವಳ್ಳಿನ ಮಾತ ನಮ್ಮ ಅಪ್ಪೆಂದಲೆತ್ತ ಆ ಅಪ್ಪೆನ ಮಟ್ಟಿಲಿಡೆ ನಮಕ್ ಮಾತೆರೆಗಲ ಎಡ್ಡೆ ಸಿರೆ ಮಿರೆಪೇರನ್ನು ಕೊರದು ನಮ್ಮನ್ನ ಸಂರಕ್ಷಣೆ ಮಲ್ತೊಂದು ಬರಡೆ ನಮ್ಮ ಪೋಯಿನಲ್ಪ ಬತ್ತಿನಲ್ಪ ಗೆಂಡದ ಬರ್ಸ ಬತ್ತಲ್ಲ ಅಳವುತ ಕೊರಡೆ ತಾಳ್ತದೆ ನಮ್ಮನ್ನು ಮಾತ ಕಾಪುದೀತ ಕಾತೊಂದು ಬರಡು ಬಂಡದೆ ಈ ಮಣ್ಣದ ಸರ್ವ ದೈವ ದೇವರೆಡಲ ನಟ್ಟೊಂದು ಈ ಮಣ್ಣೆಡೆ ನೆಲೆ ಉಂತುದು ನಮ್ಮನ್ನು ಮಾತ ಕಾಪುದೀತ ಕಾತೊಂದು ಬರ್ಪನ ಆ ಕೊರಗ ತನಿಯಡ್ಲ ಗುಳಿಗಡಲ ಸರ್ವ ರೀತಿಟ್ಲ ಏನೊಂಜಿ ದೈವದ ಕೊಡಿಯಡಿಟಿ ಚಾಕ್ರಿ ಮಲ್ಪನ ಚಾಕ್ರಿ ದಯ ಆತೆ ಈ ಪೊರ್ತುಡು ನಟ್ಟೊಂದು ನಮಕ್ ಮಾತೆರೆಕ್ಲ ಎಡ್ಡೆ ಮಲ್ಪಡ ಪಂಪ ವಿಚಾರನು ನಿಕ್ಲಡ ದುಂಬುದಿವಂತು ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಸರ್. ಮುಂದೆ ಉಪವಲಯ ಅರಣ್ಯಾಧಿಕಾರಿಗಳಂತ ಶ್ರೀಯುತ ಸಂತೋಷ್ ರೈ ಇವರಿಂದ ಶುಭ ಹಾರೈಕೆ. ಸ್ವಾಮಿ ಕೊರಗಜ್ಜ ಕ್ಷೇತ್ರ ಶಬರಿನಗರ ಇದರ ನೇಮೋತ್ಸವ ಮತ್ತು ಸಭಾಂಗಣದ ಉದ್ಘಾಟನೆಯ ಒಂದು ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಅಧ್ಯಕ್ಷರೇ ಮತ್ತು ಪೂಜನೀಯ ಗುರುವೃಂದದವರೇ ಮತ್ತು ಆತ್ಮೀಯರೇ, ನಾನು ಮಾತಾಡೋದಿಲ್ಲ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ನಾನು ಕೇಳಲಿಕ್ಕೆ ಬಂದವ ನಮ್ಮ ಗುರುಗಳ ಧಾರ್ಮಿಕ ಭಾಷಣ ಇದೆ ಅಂತ ಹೇಳುವಾಗ ನನಗೆ ಅದನ್ನು ಕೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನಿಲ್ಲಿ ಮತ್ತೆ ಶ್ರೀಯುತ ರವೀಶ್ ಪರಮಲೆ ಇವರು ಕೂಡ ಬಹಳಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಇನ್ನು ನಾನು ಮಾತಾಡುವಂಥದ್ದು ಏನಿಲ್ಲ. ನಾನು ಫಸ್ಟ್ ಟೈಮ್ ಇಲ್ಲಿ ಕೊರಗಜ್ಜನ ಒಂದು ಕಥೆಯನ್ನು ಕೇಳಿದ್ದು, ಮತ್ತು ಹಿಂದೆ ಅನೇಕ ಕಥೆಗಳನ್ನು ಕೂಡ ಶ್ರೀಯುತರ ಬಾಯಿಯಲ್ಲಿ ಕೇಳಿದ್ದೇನೆ. ನಾನು ಅವರನ್ನು ಮೀರಿಸಿದ ಶಿಷ್ಯ ಅಂತೂ ಖಂಡಿತ ಅಲ್ಲ. ಇನ್ನೂ ಕೂಡ ನಿಮ್ಮ ಮಾತುಗಳನ್ನು ಕೇಳಬೇಕಂತ ಆಸೆ ಆಗ್ತಿದೆ ಸರ್. ಹಾಗಾಗಿ ಇವತ್ತು ಆ ಒಂದು ಸಾರ್ಥಕ್ಕೆ ನನಗೆ ಬಂದಿದೆ. ಮತ್ತು ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾನು ಕೆಲವೊಂದು ಕಡೆ ನಾನು ಇಂಥದ್ದು ಅನೇಕ ವೇದಿಕೆಯಲ್ಲಿ ಕೂಡ್ತೇನೆ. ನಾನಂದರೆ ಸ್ವಲ್ಪ ಮರವನ್ನು ಕೊಟ್ಟಿರ್ತೇನೆ ದೇವಸ್ಥಾನಗಳಿಗೆ, ಹಾಗಾಗಿ ಕೂರಿಸ್ತಾರೆ. ಪ್ರಕೃತಿ ಧರ್ಮದ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ನಾನು ಬೇಕಾದಷ್ಟು ಮಾತಾಡ್ತೇನೆ. ಮರಗಳು, ಗಿಡಗಳು, ಅವುಗಳ ಜೊತೆಗಿನ ಸಂಬಂಧ, ನಾವು ಯಾವ ಥರ ಇರಬೇಕು, ಪಕ್ಷಿಗಳ ಜೊತೆ, ಪ್ರಾಣಿಗಳ ಜೊತೆ ಯಾವ ಥರ ಹೊಂದಾಣಿಕೆ ಮಾಡಬೇಕು, ಅದರ ಬಗ್ಗೆ ಬೇಕಾದಷ್ಟು 1 ಗಂಟೆ ಬೇಕಾದರೂ ಮಾತಾಡ್ತೇನೆ. ಆದರೆ ನನಗೆ ಗೊತ್ತಿರುವ ಧರ್ಮ ಏನಂತ ಹೇಳಿದ್ರೆ, ನನಗೆ ಏನು ಕೆಲಸವನ್ನು ವಹಿಸಿದ್ದಾರೆ ಅದು ಎಲ್ಲೇ ಇರಲಿ ಅದನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮತ್ತು ನಾನೇ ಅದನ್ನು ಮಾಡಬೇಕು ಅನ್ನುವಂಥ ಒಂದು
ಆ ಒಂದು ಕೆಲಸ ಇಲ್ಲಿ ತನಕ ನಾನು ಮಾಡ್ಕೊಂಡು ಬಂದೆ, ಇನ್ನು ಮುಂದೆ ಮಾಡೋದು ಅದನ್ನೇ. ಹಾಗಾಗಿ ಅದು ನನಗೆ ಹೇಳಿಕೊಟ್ಟವರು ಗುರುಗಳು. ನಿಮ್ಮ ದಾರಿಯಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೇವೆ ಸರ್. ನಾವೆಲ್ಲರೂ ಕೂಡ ಇರುವವರೆಲ್ಲ ನಿಮ್ಮ ಶಿಷ್ಯರೇ ಇಲ್ಲಿ. ಹಾಗಾಗಿ ನಿಮ್ಮ ಮಾತನ್ನು ಎಲ್ಲರೂ ಕೂಡ ಕೇಳ್ತೇವೆ. ಮತ್ತು ನಾನು ಇನ್ನೊಂದು ಹೇಳಲಿಕ್ಕೆ ಬಂದದ್ದೇನಂತ ಹೇಳಿದ್ರೆ, ನಾನು ಬೇರೆ ಬೇರೆ ಕಡೆ ಧಾರ್ಮಿಕ ಭಾಷೆಯನ್ನು ಕೇಳ್ತೇನೆ. ಶುರು ಮಾಡುವುದೇ ದ್ವೇಷದಲ್ಲಿ ಹೆಚ್ಚಿನವರು. ಮೊನ್ನೆಲ್ಲೋ ಒಂದು ಕಡೆ ನಾನು ಹೋಗಿದ್ದೆ, ಪೆರುವಾಜಿ ದೇವಸ್ಥಾನದಲ್ಲಿ. ಅಲ್ಲಿ ಪಿನರಾಯಿಗೆ ಬೈತಾ ಇದ್ದಾರೆ ಒಬ್ರು ಬಂದು. ಅದಕ್ಕೂ ಇದಕ್ಕೇನು ಸಂಬಂಧ ನನಗೆ ಗೊತ್ತಿಲ್ಲ. ಅಂದರೆ ನಾನು ಯಾವುದೇ ರಾಜಕೀಯದ ಬಗ್ಗೆ ಮಾತಾಡೋದಲ್ಲ. ಆದರೆ ನನಗೆ ಅದು ಯಾಕೆ ಹಿಡಿಸಲಿಲ್ಲ ಅಂತ ಹೇಳಿದರೆ, ನನಗೆ ಧಾರ್ಮಿಕ ಒಂದು ಧರ್ಮವನ್ನು ಹೇಳಿಕೊಟ್ಟವರು ಶ್ರೀಗಳು, ಶ್ರೀಯುತ ಮಾಸ್ಟ್ರು. ಅವರ ಧರ್ಮವೇ ಬೇರೆ. ಅವರು ಕುವೆಂಪು ಹೇಳಿದ ಧರ್ಮವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ನಮ್ಮ ಕರ್ತವ್ಯವನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ನಾವು ಯಾವ ರೀತಿ ನಮ್ಮ ಸಮಾಜದೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ನಮ್ಮ ಪ್ರೀತಿಸುವಂತಹ ಧರ್ಮವನ್ನು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಎಲ್ಲರಿಗೂ ಹೇಳೋದಿಷ್ಟೇ, ಯಾವುದೇ ಧರ್ಮವನ್ನು ದ್ವೇಷ ಮಾಡಬೇಡಿ, ಯಾರನ್ನು ಕೂಡ ದ್ವೇಷ ಮಾಡಬೇಡಿ, ಎಲ್ಲರನ್ನು ಪ್ರೀತಿಸಿ. ನಿಮ್ಮನ್ನು ನೀವು ಪ್ರೀತಿಸಿ ಮತ್ತು ನಿಮ್ಮನ್ನೆಲ್ಲರೂ ಕೂಡ ಪ್ರೀತಿಸ್ತಾರೆ ಅಂತ ಹೇಳ್ತಾ, ನಾನು ಸುಳ್ಯ ಪದವಿನ ಬಗ್ಗೆ ಒಂದು ವಿಶೇಷವಾಗಿ ಶ್ರೀಮತಿ ಆಶಾ ಬೆಳ್ಳಿ ಅವರು ನನಗೆ ಮೊದಲಿಂದೇ ಪರಿಚಯ. ಅವರು ಹೇಳಿದರು ರಾಷ್ಟ್ರ ಮತ್ತು ಧರ್ಮದ ಬಗ್ಗೆ. ನಾನೊಂದು ಊರು ಮತ್ತು ಧರ್ಮದ ಬಗ್ಗೆ ಮಾತಾಡ್ತೇನೆ. ಒಂದು ಸಣ್ಣ ಊರು ಸುಳ್ಯ ಪದವು. ಇಲ್ಲಿ ಮೊನ್ನೆ ಅಷ್ಟೇ ನಾವೊಂದು ಅಯ್ಯಪ್ಪ ಭಜನಾ ಮಂದಿರದ ಬ್ರಹ್ಮಕಲಶ ಮತ್ತು ಅಲ್ಲಿಗೆ ಬೇಕಾದಂಥ ಕೆಲಸವನ್ನು ಮಾಡಿದೆವು. ಇಷ್ಟು ಜನ ಮಾತ್ರ ಇದ್ದದ್ದು. ನನಗೆ ಅನಿಸ್ತದೆ ಇಷ್ಟೇ ಜನ ಇದ್ರು ಅಂತ ಅನಿಸುತ್ತೆ. ಅದೇ ರೀತಿ ಇಲ್ಲಿ ಆಯುಧ ಪೂಜಾ ಸೇವಾ ಸಮಿತಿ ಇದೆ, ಇವತ್ತು ಕೊರಗಜ್ಜ ಈ ಒಂದು ಕ್ಷೇತ್ರ ಇದೆ. ಇಷ್ಟೇ ಜನ ಸೇರ್ಕೊಂಡು ಇವೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಕುಣಿತ ಭಜನೆ ನೋಡಿದ್ದೇವೆ. ಈ ಧರ್ಮವನ್ನು ಕಲಿಸಿರುವಂಥದ್ದು ಊರಿನವರು. ಇಲ್ಲಿ ಒಂದು ಧರ್ಮ ಯಥಾವತ್ತಾಗಿ ಬಹಳ ಶ್ರದ್ಧೆಯಿಂದ ಧರ್ಮ ನಡೀತಾ ಇದೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಈ ಊರು ಕೂಡ ಅಭಿವೃದ್ಧಿ ಆಗಿದೆ. ನೀವು ನೋಡ್ಬೋದು, ನಂದು ಉದಾಹರಣೆ ಹೇಳೋದಷ್ಟೇ, ರಸ್ತೆಗಳು ಕೂಡ ಅಭಿವೃದ್ಧಿ ಆಗಿದೆ. ನಮ್ಮೆಲ್ಲರ ಮನಸ್ಸುಗಳು ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ, ನನಗೆ ಇವತ್ತು ಇಂಥ ವೇದಿಕೆಯಲ್ಲಿ ಕೂರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ವಂದನೆಗಳು ಅರ್ಪಿಸಿ, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಕುತ್ತಾರು ಕೊರಗಜ್ಜನ ಕ್ಷೇತ್ರದ ಬಗ್ಗೆ ಹೇಳಿದರು. ಅಲ್ಲಿ ಕೂಡ ಒಂದಷ್ಟು ಸಪರಿವಾರ ದೈವ್ಯಗಳ ಚಾವಡಿಗಳಾಗ್ತದೆ. ಅದಕ್ಕೂ ಕೂಡ ಒಂದು 750-800 CFT ಮರವನ್ನು ನಾನು ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಇನ್ನಷ್ಟು ಮರವನ್ನು ಕೂಡ ವ್ಯವಸ್ಥೆ ಕೊಡಲಿಕ್ಕಿದ್ದೇನೆ. ಅದೊಂದು ನನಗೆ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾ ವಂದನೆಗಳು ಅರ್ಪಿಸ್ತೇನೆ. ಮುಂದೆ ಕಾರ್ಯಕ್ರಮದ ಕೊನೆಯ ಭಾಗ ಅಧ್ಯಕ್ಷರ ಮಾತು. ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ಬಿಳಿಯಪ್ಪ ಗೌಡ ಶಬರಿನಗರ. ಇದೀಗ ಅಧ್ಯಕ್ಷರಿಂದ ಮಾತು. ಸಾನ್ನಿಧ್ಯ ದೈವಲಿನ ಪಾದకు ವಂದನೆ ಮಲ್ತೊಂದು ಮಿತ್ತು ಕುಳ್ಳುಲಂಚಿನ ಮಾತಾ ಅತಿಥಿಗಳಿಗೆಲ್ಲ ವಂದನೆ ಮಲ್ತೊಂದು, ನಮ್ಮ ಈ ತುಳುನಾಡು ಹಲವು ದೇವರುಗಳ ನೆಲೆಬೀಡು, ಕಾರಣಿಕ ದೈವಗಳು ನೆಲೆಯೂರು ನಿಂತ ನಾಡು ನಮ್ಮ ನಾಡು. ಅಂತಹ ಕಾರಣಿಕ ದೈವ ಸ್ವರೂಪಿ ಕಾರ್ಣಿಕದ ಸ್ವಾಮಿ ಕೊರಗಜ್ಜ ನಮ್ಮಿ ಕ್ಷೇತ್ರ ಶಬರಿನಗರದಲ್ಲಿ ಈ ದೈವದ ಆರಾಧನೆ ಹಲವು ವರ್ಷಗಳಿಂದ ನಡೆಯುತ್ತಿದ್ದು, ಪ್ರತಿ ಸಂಕ್ರಮಣದ ಅಗೆಯಲು ಸೇವೆ ನಡೀತದೆ. ವರ್ಷದಿಂದ ವರ್ಷಕ್ಕೆ, ದಿನದಿಂದ ದಿನಕ್ಕೆ ಭಕ್ತರ ಆಗಮನ ಹೆಚ್ಚುತ್ತಾ ಇದ್ದು, ಶ್ರೀ ದೇವರ ಸೇವೆಯನ್ನು ಆದಷ್ಟು ಅಚ್ಚುಕಟ್ಟಿನಿಂದ ಮಾಡುತ್ತಿದ್ದೇವೆ. ಈ ದಿನ ಅಭ್ಯಾಗತರು ಸ್ವಾಮಿ ಕೊರಗಜ್ಜನ ಮಹಿಮೆ ಆರಾಧನೆ ಬಗ್ಗೆ ಬಹಳ ಸವಿಸ್ತಾರವಾಗಿ ವಿಷಯಗಳನ್ನು ನಮಗೆ ಮನದಟ್ಟು ಮಾಡಿದ್ದಾರೆ. ಆದ್ದರಿಂದ ಜೊತೆಯಲ್ಲಿ ಸ್ವಾಮಿಗಳ ಆಶೀರ್ವಾದನದಲ್ಲಿ ಧರ್ಮ ಸಂಸ್ಕೃತಿ ಬಗ್ಗೆ, ದೈವಗಳ ಕಾರಣಿಕದ ಬಗ್ಗೆ ಎಲ್ಲವನ್ನೂ ತಿಳಿಸಿದ್ದಾರೆ. ಎಲ್ಲಿ ನಾವು ಭಕ್ತಿಯಿಂದ ಆರಾಧಿಸುತ್ತಾ ಇದ್ದೇವೋ ಅಲ್ಲಿ ದೈವದ ಅನುಗ್ರಹ ನಮ್ಮ ಮೇಲೆ ಸದಾ ಇರುತ್ತದೆ. ಈ ಕ್ಷೇತ್ರದಲ್ಲಿ ಈಗಾಗಲೇ ಭಜನೆ, ಯಕ್ಷಗಾನ ತರಬೇತಿಗಳು ನಡೆಯುತ್ತಿದ್ದು, ದೈವ ಸೇವೆಯೊಂದಿಗೆ ಸಮಾಜ ಸೇವೆಯನ್ನು ಕೂಡ ಮಾಡಲು ದೇವರು ಅನುಗ್ರಹಿಸಿದ್ದಾರೆ. ಅದಕ್ಕೆ ಪೂರಕವೆಂಬಂತೆ ನೂತನ ಸಭಾಭವನದ ನಿರ್ಮಾಣವು ಪರವೂರ ದಾನಿಗಳ ಭಕ್ತಾದಿಗಳಿಂದ ಸಹಕಾರದಿಂದ ಆಗಿದೆ. ಈ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಿದ ಎಲ್ಲ ದಾನಿಗಳಿಗೆ ನಾನು ಇಲ್ಲಿ ಒಂದು ಕ್ಷೇತ್ರದ ಚಾಕ್ರಿ ಅಧ್ಯಕ್ಷ ನೆಲೆಯಲ್ಲಿ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಸಮಿತಿಯ ಬಗ್ಗೆ ಹೇಳುವುದಾದರೆ, ಎಲ್ಲರೂ ಸೇರಿ ಕೈ ಜೋಡಿಸಿಕೊಂಡು ದೈವದೇವರ ಕೆಲಸ ಕಾರ್ಯಗಳಲ್ಲಿ ನಾವೇ ಸ್ವತಃ ಭಾಗಿಯಾಗ್ತಿದ್ದೇವೆ. ನಮ್ಮೆಲ್ಲರೂ ಕೂಡ ಈ ಸಮಿತಿಯ ಪದಾಧಿಕಾರಿಗಳು ಹೆಸರಿಗೆ ಮಾತ್ರ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಖಜಾಂಚಿ ಎಂಬುದಾಗಿ ಇದ್ದರೂ ಕೂಡ ಶ್ರೀ ದೈವದೆದುರು ನಾವೆಲ್ಲರೂ ಭಕ್ತರು ಮಾತ್ರ. ಸಮಿತಿಯಲ್ಲಿರುವ
ಎಲ್ಲರೂ ಎಲ್ಲ ಕೆಲಸ ಕಾರ್ಯಗಳನ್ನು ಕೈ ಜೋಡಿಸಿರುವುದರಿಂದ ಇವತ್ತು ಇಷ್ಟು ಬೇಗ ಇಂತಹ ಪುಣ್ಯ ಕಾರ್ಯಗಳು ಆಗಲು ಸಾಧ್ಯವಾಗಿದೆ. ಈ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಆದಾಯವಿಲ್ಲ. ಭಕ್ತರು, ಕರಸೇವಕರಾದರು, ಎಲ್ಲ ಸಂಘ ಸಂಸ್ಥೆಗಳ ಭಕ್ತರು ನಿರಂತರ ಕರಸೇವೆ ಮಾಡಿದರು. ಈಗಲೂ ಸಹ ಎಲ್ಲ ಭಕ್ತರು ಕರಸೇವಕರೇ ಇಲ್ಲಿಯ ಆಸ್ತಿ. ಇನ್ನು ಬರುವ ಮುಂದಿನ ದಿನಗಳಲ್ಲಿ ಈ ಶ್ರೀ ಕ್ಷೇತ್ರದಲ್ಲಿ ಒಂದು ಉಚಿತ ವೈದ್ಯಕೀಯ ಶಿಬಿರ ನಡೆಸುವುದೆಂದು ನಾವು ಈಗಾಗಲೇ ಸಮಿತಿಯವರು ಎಲ್ಲ ಸದಸ್ಯರೊಂದಿಗೆ ಸೇರಿ ತೀರ್ಮಾನಿಸಲಾಗಿರುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ನಿಮ್ಮೆಲ್ಲರ ಸಹಕಾರವನ್ನು ಇನ್ನು ಮುಂದಕ್ಕೂ ಬಯಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಇದೀಗ ಸ್ಮರಣಿಕೆಯನ್ನ ನೀಡಿ ನಾವು ಗೌರವಿಸಲಿಕ್ಕಿದ್ದೇವೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಮತಿ ಆಶಾ ಬೆಳ್ಳಾರೆ, ಮುಖ್ಯ ಗುರುಗಳು, ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ತೆಂಕಿಲ, ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಮತ್ತು ಪ್ರಸಾದವನ್ನು ನೀಡಿ ಗೌರವಿಸಬೇಕು ಅಂತ ಕಾರ್ಯಕ್ರಮದ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ ರವೀಶ್ ಪಡುಮಲೆ, ದೈವ ನರ್ತಕರು ಮತ್ತು ಸಿವಿಲ್ ಇಂಜಿನಿಯರ್, ಇವರನ್ನು ಕೂಡ ಸ್ಮರಣಿಕೆ ನೀಡಿ ಪ್ರಸಾದವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅಲ್ಲದೆ ಶ್ರೀ ಸಂತೋಷ್ ಕುಮಾರ್ ರೈ, ಉಪವಲಯ ಅರಣ್ಯಾಧಿಕಾರಿಗಳು ಪಂಜ, ಇವರನ್ನು ಕೂಡ ಸ್ಮರಣಿಕೆ ಮತ್ತು ಪ್ರಸಾದ ನೀಡುವುದರೊಂದಿಗೆ ಗೌರವಿಸಬೇಕು. ಬಡಗನೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ಕೆ, ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಕೇರಳ, ಇದರ ಅಧ್ಯಕ್ಷರಾದಂಥ ಶ್ರೀಯುತ ಚನ್ನಪ್ಪ ನಾಯ್ಕ ನಿಡಿಯಡ್ಕ, ಇವರು ಕೂಡ ಇದ್ದಾರೆ. ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ನಾವು ಗೌರವಿಸ್ತಾ ಇದ್ದೇವೆ. ಅಲ್ಲದೆ ಇಂದಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಭಾಷಣವನ್ನು ಮಾಡಿ ನಮ್ಮ ಗುರುಗಳಾದಂಥ ಶ್ರೀಯುತ ರಘುನಾಥ್ ರೈ ನುಳಿಯಾಲ್, ಇವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಿ ಪ್ರಸಾದವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದೆ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ, ಮಾಧವನ್ ನಾಯಕ್ ಇಂದಜೆ ಇವರಿಂದ. ಕಾರ್ಣಿಕ ಕ್ಷೇತ್ರ ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಸೌಮ್ಯ ಸಂವಾದ ಈ ಕ್ಷೇತ್ರದ ಮುಖ್ಯಸ್ಥರಾದ ಶ್ರೀ ಬೆಳ್ಳಿಯಪ್ಪ ಗೌಡ ಶಬರಿನಗರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಸೇವಾ ಸಮಿತಿಯ ಪರವಾಗಿ ಹಾರ್ದಿಕವಾದ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ನೂತನ ಸಭಾಂಗಣವನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿ ನಮ್ಮನ್ನೆಲ್ಲ ಹರಿಸಿದಂಥ ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದು ಇಂದಿನ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಅಕ್ಷಯ ಕಾಲೇಜಿನ ಸಂಚಾಲಕರಾದ ಶ್ರೀ ಜಯಂತ್ ನಡುಬೈಲು ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನನ್ನ ಗುರುಗಳು ಶ್ರೀ ಬಾಲಸುಬ್ರಹ್ಮಣ್ಯ ಅನುದಾನಿತ ಶಾಲೆಯ ಶಿಕ್ಷಕರು ರಘುನಾಥ ರೈ ಸರ್ ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪುತ್ತೂರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ತೆಂಕಿಲ, ಇದರ ಮುಖ್ಯ ಶಿಕ್ಷಕರು ಆಶಾ ಬೆಳ್ಳಾರೆ ಇವರು ಧರ್ಮ ಮತ್ತು ರಾಷ್ಟ್ರದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತುಳುನಾಡಿನ ಮಾಣಿಕ್ಯ, ಖ್ಯಾತ ತುಳು ಚಲನಚಿತ್ರ ನಟರೂ ಆದ ಅರವಿಂದ್ ಬೋಳರು ನಮ್ಮನ್ನುದ್ದೇಶಿಸಿ ಮಾತನಾಡಿ ಈಗ ತೆರಳಿದ್ದಾರೆ. ಇವರಿಗೂ ಸಹ
ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಧನ್ಯವಾದವನ್ನು ಅರ್ಪಿಸ್ತೇನೆ. ಉಜಿರೆ STM ಕಾಲೇಜಿನ ಸಿವಿಲ್ ಇಂಜಿನಿಯರ್ನ ಉಪನ್ಯಾಸಕರಾಗಿ ದೈವ ಆರಾಧನೆಯ ಬಗ್ಗೆ ಮಾತನ್ನು ಹೇಳಿದ ಡಾಕ್ಟರ್ ರವೀಶ್ ಪಡ್ಮಲೆ ಇವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪಂಜಾ ಉಪವಲಯ ಅರಣ್ಯಾಧಿಕಾರಿಗಳಾದ ಸಂತೋಷ್ ಕುಮಾರ್ ರೈ ಇವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಬಡಗನೂರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಕೆ ಇವರು ನಮ್ಮೊಂದಿಗಿದ್ದಾರೆ, ಇವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೇರಳ ಕರ್ನಾಟಕ ಗಡಿ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷರಾದ ಯಕ್ಷಗಾನ ಕಲಾವಿದರಾದ ಶ್ರೀ ಚನ್ನಿಯಪ್ಪ ನಾಯ್ಕ ನಿಡಿಯಡ್ಕ ಇವರು ಸಹ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂಭಾಗದಲ್ಲಿ ಆಸೀನರಾದ ತಮ್ಮೆಲ್ಲರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಪತ್ರಕರ್ತ ಮಿತ್ರರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಪ್ರತ್ಯಕ್ಷ ಆಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದಂಥ ಶಿಕ್ಷಕರಾದ ಚಂದ್ರಶೇಖರ್ ಸುಳೆಪದು ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ಲೈಟಿಂಗ್ನ ವ್ಯವಸ್ಥೆಯನ್ನು ಮಾಡಿದ SM ಶಾಮ್ಯಾನ್ ಇವರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತಿನ ಮಧ್ಯಾಹ್ನದ ಅನ್ನದಾನದ ಪ್ರಾಯೋಜಕರು ಶ್ರೀಮತಿ ಮತ್ತು ಶ್ರೀ ವಿನಯ್ ಬೋಳ್ಗುಡ್ಡೆ ಇವರು. ಅವರನ್ನ ನಾವು ಸ್ಮರಣಿಕೆ ನೀಡುವುದರ ಮೂಲಕ ಗೌರವಿಸಲಿಕ್ಕೆ ಇದ್ದೇವೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನು ಗೌರವಿಸಲಿಕ್ಕೆ ಇದ್ದೇವೆ. ಶ್ರೀ ವಿನಯ್ ಬೋಳ್ಗುಡ್ಡೆ ಇವರು ವೇದಿಕೆ ಹತ್ರ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಮಧ್ಯಾಹ್ನದ ಹೊತ್ತಲ್ಲಿ ಸುಮಾರು 700 ಮಂದಿಗೆ ಬೇಕಾದಂತಹ ಅನ್ನದಾನದ ವ್ಯವಸ್ಥೆಯನ್ನ ಶ್ರೀಯುತರು ಒದಗಿಸಿದ್ದಾರೆ. ಅವರಿಗೆ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಅವರು ಗೌರವವನ್ನು ನೀಡಬೇಕು. ದಂಪತಿಗಳು ವೇದಿಕೆ ಹತ್ರ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ವಿನಯ್ ಕುಮಾರ್ ಬೋಳ್ಗುಡ್ಡೆ. ಸದಾ ಸಮಾಜ ಸೇವೆಯಾಗಿ ತನ್ನನ್ನು ತಾನು ಗುರುತಿಸಿಕೊಂಡು ಇಂತಹ ಹಲವು ಕಾರ್ಯಕ್ರಮಗಳಿಗೆ ನಿರಂತರವಾಗಿ ಸಹಾಯವನ್ನು ಮಾಡುವುದರ ಮೂಲಕ ತನ್ನನ್ನು ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಂತಹ ಓರ್ವ, ಊರು ಬೇರೆಯಾದರೂ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯೊಂದಿಗೆ ಸದಾ ಪ್ರೋತ್ಸಾಹವನ್ನು ನೀಡುತ್ತಾ ಇರುವವರು ವಿನಯ್ ಮತ್ತು ಅವರ ಪತ್ನಿ ವೇದಿಕೆಯಲ್ಲಿ ಇದೀಗ ಆಸೀನರಾಗಿದ್ದಾರೆ. ಅವರಿಗೆ ಶಾಲು ಹೊದಿಸುವುದರ ಮೂಲಕ, ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವಿಸಲಿಕ್ಕಿದ್ದೇವೆ. ಸ್ವಾಮಿ ಕೊರಗಜ್ಜ ಇನ್ನೂ ಕೂಡ ಹೆಚ್ಚಿನ ಶ್ರೇಯಸ್ಸನ್ನು ನಿಮ್ಮ ಬಾಳಿನಲ್ಲಿ ಕರುಣಿಸಲಿ. ಇಂತಹ ಸೇವೆಯನ್ನು ಮಾಡುವಂತಹ ಅನುಕೂಲವನ್ನು ಶ್ರೀ ದೈವವು ನಿಮಗೆ ಸದಾ ಕರುಣಿಸಲಿ ಅಂತ ಶ್ರೀ ದೈವದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಶುಭವಾಗಲಿ. ಆತ್ಮೀಯ ಭಕ್ತಾದಿಮಾನಿಗಳೇ, ಅನ್ನಪ್ರಸಾದದ ವ್ಯವಸ್ಥೆ ಹಿಂಭಾಗದಲ್ಲಿ ನಡೀತಾ ಇದೆ. ಭಕ್ತಾದಿಗಳಾದಂತಹ ತಾವೆಲ್ಲರೂ ಅತ್ತ ಕಡೆ ತೆರಳಿ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸರಿಯಾಗಿ 4 ಗಂಟೆಗೆ ಶ್ರೀ ಗುಡಿಗ ದೈವದ ನೇಮೋತ್ಸವ